ಹಾಗೆ ಈ ಕಾರ್ಯಕ್ರಮದಲ್ಲಿರುವ ಮತ್ತೋರ್ವ ಉದಯೋನ್ಮುಖ ರಾಜಕಾರಣಿ ಕೂಡ ಹೌದು, ಉದ್ಯಮಿ ಕೂಡ ಹೌದು, ನಗುಮುಗದ ದಾನಿ ಅಬ್ದುಲ್ ಸಮದ್ ಸೋಂಪಾಡಿ. ನಿಮ್ಮನ್ನ ಈ ಕಾರ್ಯಕ್ರಮದ ಪರವಾಗಿ, ಎಲ್ಲರ ಪರವಾಗಿ ನಾನು ಬಂದಾಗ ಮೊದಲಿಗೆ ನನಗೆ ಧೈರ್ಯ ಕೊಟ್ಟದ್ದು 1,80,000ಕ್ಕೆ ಬೇಕಾಗುವಂತ ಇನ್ವರ್ಟಿಂಗ್ ಬೋರ್ಡ್ ಅನ್ನ, ಸ್ಮಾರ್ಟ್ ಕ್ಲಾಸ್ ಅನ್ನ ನಾನು ಮಾಡಿಕೊಡ್ತೇನೆ ಸರ್, ಡೋಂಟ್ ವರಿ ಅಂತ ನನಗೆ ಧೈರ್ಯ ಕೊಟ್ಟಂತ ಸರ್, ನಿಮಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ ಸರ್. ಶ್ರೀಯುತರನ್ನು ಶ್ರೀಮತಿ ಖತೀಜಾ ಇವರು ಹೂ ಮತ್ತು ಶಾಲಿನೊಂದಿಗೆ ಗೌರವಿಸಬೇಕು. ಖತೀಜಾ ಇವರು ಫೌಜಿಯಾ ಇವರು ಹೂ ಮತ್ತು ಶಾಲಿನೊಂದಿಗೆ ಗೌರವಿಸಬೇಕು. ನಮ್ಮ SDMC ಸದಸ್ಯರಾದಂಥ ಶ್ರೀಮತಿ ಫೌಜಿಯಾ. ಹಾಗೆ ಮತ್ತೋರ್ವರು ವಿದೇಶದಲ್ಲಿ ಉದ್ಯೋಗಿ ಆಗಿದ್ದುಕೊಂಡು ನಮ್ಮ ಊರಿನಲ್ಲಿ ಯಾಕೆ ಒಂದು ಶಾಲೆ ಇರಬಾರ್ದು ಅಂತೇಳಿ ಶಾಲೆ ಕಟ್ಟಿ ಎಲ್ಲರಿಗೆ ಶಿಕ್ಷಣವನ್ನು ನೀಡತಕ್ಕಂತಹ ಇಡನ್ ಗ್ಲೋಬಲ್ನ ಸ್ಥಾಪಕರು, ಅದರ ಹುರಿಯಾಳು ಆದಂತಹ ಅಬ್ದುಲ್ ಖಾದರ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ ಸರ್. ಶ್ರೀಯುತರನ್ನು ಶ್ರೀಮತಿ ಸೆಪಿಯಾ ಇವರು ಶಾಲಿನೊಂದಿಗೆ ಗೌರವಿಸಬೇಕು. ಸೆಪಿಯಾ ಇವರು ಈಡನ್ ಗ್ಲೋಬಲ್ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳ ಮೇಲೆ ಅಬ್ದುಲ್ ಖಾದರ್ ಹಾಜಿ ಸಹಾಲ್. ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಅಬ್ದುಲ್ ಸೋಂಪಾಡಿ ಕರೀತೇನೆ. ಇಡಲ್ ಗ್ಲೋಬಲ್ನ ಶಾಲೆಯ ಸಂಸ್ಥಾಪಕರಿಗೆ ವಿನಂತಿ, ನಮ್ಮ ಶಾಲೆಗೆ ಏನಾದರೂ ತಮ್ಮಿಂದ ಒಂದು ಉಪಕಾರ ಸಿಗಬೇಕು, ನಿರೀಕ್ಷೆಯಲ್ಲಿ ಇದ್ದೇವೆ ಸರ್. ನಿಮ್ಮೊಟ್ಟಿಗೆ ಮತ್ತೆ ಮಾತಾಡ್ತೇವೆ. ಹಾಗೆ ಮತ್ತೋರ್ವರು ನಮ್ಮ ಶಿಕ್ಷಕರ ಮತ್ತು ಇಲಾಖೆಯ ಕೊಂಡಿಯಾಗಿ ಕೆಲಸ ಮಾಡ್ತಾ ಯಾರಿಗೂ ನೋವಾಗದಂತೆ ಮಾತಾಡುವಂತಹ ಧರ್ಮರಾಯನ ಬುದ್ಧಿಯ ಬಿ ಕುಶಾಲಪ್ಪ CRP ಸರ್, ನಿಮಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಸರ್. ಶ್ರೀಮತಿ ಫಾತಿಮಾ ನಮ್ಮ SDMCಯ ಸದಸ್ಯರು, ಅವರು ಶಾಲು ಮತ್ತು ಹೂವಿನೊಂದಿಗೆ ಗೌರವಿಸಬೇಕು. ಕುಶಾಲಪ್ಪ ಸರ್ ನಮ್ಮ ಶಾಲೆಯಲ್ಲಿ ಇದ್ದುಕೊಂಡು ಹಾಗೆ ಮತ್ತೋರ್ವರು ನಮ್ಮ ಶಾಲೆಯ ಕೆಲಸಗಳಲ್ಲಿ ಯುವ ಶಕ್ತಿಯನ್ನು ಕಟ್ಟಿಕೊಂಡು ಯುವಕ ಮಂಡಲದ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಕೀರ್ತನ್, ಒಳ್ಳೆ ಚುರುಕಿನ ವ್ಯಕ್ತಿತ್ವ, ಎತ್ತರದ ಕಂಬವನ್ನು ಏರಿ ಕಟ್ಟಬಲ್ಲೆ ಎಂಬ ನೆನ್ನೆ ಇದು ಕಟ್ಟುವಾಗ ನಾವು ಹೇಳಿದ ಜೋಪಾನ ಅಂತ. ಇಂತಹ ಸಾಹಸಿಗಳು ಶಾಲೆಗೆ ನಮಗೆ ಸಿಕ್ಕಿದ್ರೆ ನಾವೇನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸಿದ್ದೀನಿ ಸರ್. ಶ್ರೀಯುತರನ್ನು ಶಾಂತರಾಮ್ ಪೂಜಾರಿ ಇವರು ಶಾಲು ಮತ್ತು ಹೂವಿನಿಂದ ಗೌರವಿಸಬೇಕು. ಕೀರ್ತನ್, ನಿಮ್ಮ ಸಹಕಾರ ಸದಾ ಹೀಗೆ ಇರಬೇಕು ನಮ್ಮೊಟ್ಟಿಗೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವಿಸಲ್ಪಡುವಂತಹ ವಾಸುದೇವ ಇಡ್ಯಾಡಿ ಮತ್ತು ತಾರಣತ್ ಕಾಯರ್ಗ ಅವರು ಕೂಡ ವೇದಿಕೆಯಲ್ಲಿ ಆಡಿಸ್ತೀನರಾಗಬೇಕು. ದಯವಿಟ್ಟು ತಾವುಗಳು ವೇದಿಕೆಗೆ ಬರಬೇಕಂದ್ರೆ ನಿಮ್ಮನ್ನು ವಿನಂತಿ ಮಾಡಿಕೊಳ್ತೇವೆ. ವಾಸುದೇವ ಇಡ್ಯಾಡಿ ಮತ್ತು ತಾರಣತ್ ಕಾಯರ್ಗ. ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ನೂತನ ಕಾರ್ಯದರ್ಶಿಯಾಗಿ ಕಳೆದ ತಿಂಗಳಿನಲ್ಲಿ ಆಯ್ಕೆಗೊಂಡಂತಹ ಅಬ್ದುಲ್ ಸೋಂಪಾಡಿ, ಕಾರ್ಯದರ್ಶಿಗಳು ಹಿರಿಯ ವಿದ್ಯಾರ್ಥಿ ಸಂಘ ಸವಣೂರು, ಇವರು ನಮಗೆ ಒಂದು ಧೈರ್ಯದ ಸಂಕೇತವಾಗಿ ಬಂದಿದ್ದಾರೆ. ಮಾಡುವ ಸರ್, ಏನ್ ಬೇಕಾದ್ರೂ ಮಾಡುವ ಅಂತೇಳಿ ಸುರೇಶ್ ಅಣ್ಣನ ಅಧ್ಯಕ್ಷಗಿರಿಗೆ ಕಾರ್ಯದರ್ಶಿಯಾಗಿ ಬಂದಂತ ಸಮದ್ ಸರ್, ಅಬ್ದುಲ್ ಸರ್, ನಿಮಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರನ್ನು ಅಶ್ರಫ್ ಜನತೆ ಇವರು ಹೂ ಮತ್ತು ಶಾಲಿನೊಂದಿಗೆ ಗೌರವಿಸಬೇಕು. ನಮ್ಮ SDMCಯ ಮಹಿಳಾ ತಂಡವನ್ನ ತನ್ನ ಜೊತೆಗೆ ಕಟ್ಟಿಕೊಂಡು ಪ್ರತಿದಿನ ಶಾಲೆಯ ದ್ವಾರಕ್ಕೆ ಕಾಲಿಟ್ಟು ಹೇಗೆ ಉಂಟು ಅಂತೇಳಿ ಸೂಕ್ಷ್ಮವಾಗಿ ಗಮನಿಸಿ ಹೋಗುವಂತಹ, ಪ್ರತಿದಿನ ಪ್ರತಿ ಕ್ಷಣ ಶಾಲೆಯ ಬಗ್ಗೆ ಯೋಚಿಸ್ತಿರ್ತಕ್ಕಂಥ ನಮ್ಮ SDMC ಉಪಾಧ್ಯಕ್ಷೆ ಶ್ರೀಮತಿ ಜಯಶ್ರೀ ಮೇಡಮ್, ನಿಮ್ಮ ಸಹಕಾರವನ್ನು ಹೀಗೆ ಬೇಡುತ್ತಾ ಶಾಲೆಯ ಅಭಿವೃದ್ಧಿಯಲ್ಲಿ ನೀವು ಸದಾ ಹೀಗೆ ಇರಬೇಕು ಅಂತ ಕೇಳಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾನೆ. ಅವರನ್ನು ನಮ್ಮ ಶಾಲೆಯ ಶಿಕ್ಷಕಿ ಅಶ್ವಿನಿ ಅವರು ದಯವಿಟ್ಟು ಬರಬೇಕು. ಕುಮಾರಿ ಅಶ್ವಿನಿ ಇದ್ದಾರ? ಹಾಗೆ
ನಮ್ಮ ಮನೆಯವರನ್ನೇ ನಾವು ಮರೆಯೋದು ಜಾಸ್ತಿ. ಅಪ್ಪ ಓಡಾಡ್ತಾ ಇರ್ತಾರೆ, ಪರವಾಗಿಲ್ಲ, ಅಪ್ಪನಿಗೆ ಬಟ್ಟೆ ಇಲ್ದಿರೂ ಪರವಾಗಿಲ್ಲ, ಮಕ್ಕಳಿಗೆ ಬಟ್ಟೆ ತರ್ತಾರೆ. ಹಾಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಅನೀಫರಿಗೂ ಕೂಡ ಒಂದು ಶಾಲು ಮತ್ತು ಇದನ್ನ ಕೊಡ್ಬೇಕು. ಬನ್ನಿ ಸರ್. ಯಾರು? ಶ್ರೀಯುತ ಸತೀಶ್ ಬಲ್ಯ ಸರ್, ಇವರು ನಮ್ಮ SDMC ಅಧ್ಯಕ್ಷರನ್ನು ಶಾಲು ಮತ್ತು ಹೂವಿನೊಂದಿಗೆ ಗೌರವಿಸಬೇಕು. ಮೌನದಲ್ಲಿ ಎಲ್ಲವನ್ನೂ ಸುಧಾರಿಸಬಲ್ಲಂತ ನಮ್ಮ SDMC ಅಧ್ಯಕ್ಷರನ್ನ ಹಾಗೆ ಮತ್ತೋರ್ವರು ನಮ್ಮ ಶಾಲೆಯ ಬೆನ್ನೆಲುಬು ಗ್ರಾಮ ಪಂಚಾಯತ್ನ ಸದಸ್ಯರಾದ ರಜಾಕ್ ಸರ್ ಕೆನರಾ. ನಮ್ಮ ಶಾಲೆಗೆ ಸಿಗಬೇಕಾದಂತಹ, ಬೇರೆ ಕಡೆಗೆ ಹೋಗಬೇಕಾದಂತಹ ಅಂತಹ ಸೌಲಭ್ಯಗಳನ್ನು ಕೂಡ ನಮ್ಮ ಶಾಲೆ, ದೊಡ್ಡ ಶಾಲೆ, 200 ಚಿಲ್ಲರೆ ಮಕ್ಕಳಿದ್ದೇವೆ, ಇಲ್ಲಿಗೆ ಕೊಡಿಸುವಲ್ಲಿ ನೀವು ಸಹಕಾರ ಕೊಡಬೇಕು ಅಂತ ಕೇಳ್ತಾ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೀನಿ ಸರ್. ಶ್ರೀಯುತ ಉಮ್ಮರ್ ಅಬಾಬಿಲ್ ಇವರು ಅವರನ್ನು ಶಾಲು ಮತ್ತು ಹೂವಿನೊಂದಿಗೆ ಗೌರವಿಸಬೇಕು. ಉಮರ್ ಅಬಾಬಿಲ್ ಮೊನ್ನೆಯಿಂದ ನಮ್ಮೊಂದಿಗೆ ಬಹಳಷ್ಟು ಕೆಲಸವನ್ನು ಮಾಡುತ್ತಿರುವಂಥ ಉಮ್ಮರ್ ಅವರು. ಅದೇ ರೀತಿಯಾಗಿ ಅದು ಲಾಸ್ಟಿಗೆ. ಹಾಗೆ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಸುದೀರ್ಘವಾಗಿ ಕಾರ್ಯನಿರ್ವಹಿಸಿ ತನ್ನ ಅಧ್ಯಕ್ಷಗಿರಿಯನ್ನು ಬಿಡುವ ಮೊದಲೇ ಒಂದು ಸಣ್ಣ ಮಾತಿನಲ್ಲಿ, ಸರ್ ನಾನು ಚೇಂಜ್ ಮಾಡಬೇಕು ಅಂತ ಮಾಡಿದ್ದೇನೆ, ನಾನು ಹೇಳಿದೆ ತಾರಣ್ಣ ಬೇಡ ನೀವೇ ಮುಂದುವರಿರಿ ಅಂತ. ಇಲ್ಲ ಸರ್ ನಾನು ನಿಮ್ಮ ಜೊತೆಗಿರ್ತೇನೆ ಅಂತ ಹೇಳಿ ಬಹಳ ಮಿತಭಾಷಿಗಳು ಕೂಡ ಕೆಲಸ ಮಾಡಿ ತೋರಿಸುವಂತ ತಾರನಾಥ ಕಾಯರ್ಗ ನಿಕಟಪೂರ್ವ ಅಧ್ಯಕ್ಷರು, ಹಿರಿಯ ವಿದ್ಯಾರ್ಥಿ ಸಂಘ ಸವಣೂರು. ಸರ್ ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರನ್ನು ಶ್ರೀಮತಿ ಪುಷ್ಪಾವತಿ ನಮ್ಮ ನಿಕಟಪೂರ್ವ SDMC ಅಧ್ಯಕ್ಷರು ಹೂ ಮತ್ತು ಶಾಲಿನೊಂದಿಗೆ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಪರಿಸರದ ಜನರ ಆರೋಗ್ಯದ ನಾಡಿ ಮಿಡಿತವನ್ನು ಪರೀಕ್ಷಿಸಿ ಅವರ ಆರೋಗ್ಯ ಕ್ಷೇಮವನ್ನು ನೋಡಬಲ್ಲ ವಾಸುದೇವ ಇಡ್ಯಾಡಿ ನಾಟಿ ವೈದ್ಯರು. ಸರ್ ನಿಮ್ಮ ಸೇವೆ ನಮಗೆ ಅಮೂಲ್ಯ, ಅಗತ್ಯ ಅಂತ ಹೇಳ್ತಾ ಈ ದಿನ ನಿಮ್ಮನ್ನು ನಾವು ಸ್ವಾಗತಿಸಲಿಕ್ಕಿದ್ದೇವೆ ಸರ್. ನಿಮಗೆ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇವರನ್ನು ಶ್ರೀಮತಿ ಕುಮಾರಿ ಸ್ವಾತಿ ಪ್ರಿಯ ಅಂಗನವಾಡಿ ಶಿಕ್ಷಕಿ ಮತ್ತು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಸ್ವಾತಿ ಪ್ರಿಯರಾವ್ ಇವರು ಹೂ ಮತ್ತು ಶಾಲಿನೊಂದಿಗೆ ಗೌರವಿಸಬೇಕು. ನಾಟಿ ವೈದ್ಯರು, ನಮ್ಮೆಲ್ಲರ ಆತ್ಮೀಯರು, ದಾನಿಗಳಾಗಿರುವಂಥ ಶ್ರೀಯುತ ವಾಸುದೇವ ಇಡ್ಯಾಡಿ, ಇವತ್ತು ಅವರನ್ನು ನಾವು ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ. ಹಾಗೆ ಸುಂದರವಾದಂತಹ ಸಭಾವೇದಿಕೆ ನಿರ್ಮಾಡಿ ಇಷ್ಟು ದೊಡ್ಡ ಪೆಂಡಲನ್ನು ಹಾಕುವುದು ಮುಖ್ಯ ಅಲ್ಲ, ಅದರ ಹಿಂದೆ ಬಹಳ ಶಕ್ತಿ ಇದೆ. ಒಂದು ದಸರಾವನ್ನು ಮಾಡುವಾಗ ಅಂಬಾರಿ ಮುಖ್ಯ. ಈ ಕಾರ್ಯಕ್ರಮದ ಅಂಬಾರಿಯನ್ನು ಹೊರಿಸಿದ್ದು ಸುರೇಶ್ ಅಣ್ಣ ಎಂಬ ಆನೆಯ ಮೇಲೆ. ಆನೆ ಒಳ್ಳೆಯ ಕೆಲಸವನ್ನ, ಒಳ್ಳೆ ಭಾರವನ್ನು ಹೊರಬಲ್ಲಂತಹ ಸುರೇಶ್ ಅಣ್ಣ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಇದರ ಸಂಪೂರ್ಣ ನಿರ್ವಹಣೆಯನ್ನು ಹೊರತಾ ಇದ್ದಾರೆ. ಯಾವುದಕ್ಕೂ ಕೂಡ ಸರ್ ಮಾಡುವ ಸರ್, ನಾನು 4 ದಿನ ಮುಂಚೆ ಹೇಳಿದೆ ನಾವು ಸ್ವಲ್ಪ ದುಡ್ಡು ಕಲೆಕ್ಷನ್ಗೆ ಹೋಗ್ಬೇಕು ಸುರೇಶ್ ಅಣ್ಣ ಅಂತ, ಬೋಡ್ಚಿ ಸರ್ ದಾಯ ಪೊಕ್ಕಡೆ ಯಾನ್ ಮಲ್ಪು ಅಂದರು. ನನಗೆ ಸ್ವಲ್ಪ ನಿದ್ದೆ ಬಂತು. ಹಾಗಾಗಿ ಸಂಪೂರ್ಣ ಇದರ ಯಶಸ್ಸಿನ ಹಿಂದೆ ಸುರೇಶ್ ಅಣ್ಣ ಇದ್ದಾರೆ, ನಮಗೆ ಭಯ ಇಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಜೋರು ಚಪ್ಪಾಳೆಯೊಂದಿಗೆ ನಿಮ್ಮನ್ನು ನಾವು ಸ್ವಾಗತಿಸಿದ್ದೇವೆ. ಸುರೇಶ್ ಅಣ್ಣ ಸಚಿನ್ ಇವರು ಹೂ ಮತ್ತು ಶಾಲಿನೊಂದಿಗೆ ಗೌರವಿಸಬೇಕು. ಸುರೇಶ್ ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮ ಅರ್ಧ ಮುಗಿದಾಗೆ, ಈಗ ಅರ್ಧ ಮುಗಿದಿದೆ, ಇನ್ನು ಅರ್ಧ ಇದೆ. ಸುರೇಶ್ ರೈ ಅವರನ್ನು ಸಚಿನ್ ಇವರು ಹೂ ಮತ್ತು ಶಾಲಿನೊಂದಿಗೆ ಗೌರವಿಸ್ತಾ ಇದ್ದಾರೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿದ್ದಂತಹ ಸಭೆಯ ಮುಂಭಾಗದಲ್ಲಿ ಕುಳಿತಂತಹ ಎಲ್ಲ SDMC ಸದಸ್ಯರು ಹಗಲಿರುಳು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಕೊಟ್ಟಿದ್ದೀರಿ, ಮೀಸಲಾಗಿಟ್ಟಿದ್ದೀರಿ. ನಿಮ್ಮ ಸೇವೆಯನ್ನು ಸ್ಮರಿಸ್ತಾ ನಿಮಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಹೊತ್ತೊತ್ತಿಗೆ ಮಕ್ಕಳಿಗೆ ಬಿಸಿ ಊಟವನ್ನು ಮಾಡಿಕೊಟ್ಟಂತಹ ನಮ್ಮ ಅಕ್ಷರ ದಾಸೋಹ ಸಿಬ್ಬಂದಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ
ನಮ್ಮೆಲ್ಲರ ಮಕ್ಕಳ ಆಗುಹೋಗುಗಳನ್ನು ಬೇಕು ಬೇಡುಗಳನ್ನು ಪೂರೈಸ್ತಾ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ನಮ್ಮ ಶಾಲೆಯ ಎಲ್ಲ ಅಧ್ಯಾಪಕ ಬಂಧುಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯೂತ್ಸ್ ಕ್ಲಬ್, ಫ್ರೆಂಡ್ಸ್ ಕ್ಲಬ್, ಹಾಗೆ ಹಿರಿಯ ವಿದ್ಯಾರ್ಥಿ ಸಂಘ, ಆಟೋ ಚಾಲಕ ಮಾಲಕರ ಸಂಘ, ಹಾಗೆ ಮಹಿಳಾ ಸಂಘಗಳು, ಗ್ರಾಮ ಪಂಚಾಯತ್ನ ಎಲ್ಲ ಸಿಬ್ಬಂದಿ ವರ್ಗ, ನಮ್ಮ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕರು ಮತ್ತು ಅಲ್ಲಿಯ ತಾಯಂದಿರು ನಮ್ಮ ಶಾಲೆಗಾಗಿ ಅವರು ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿದ್ದಾರೆ. ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಸ್ತು ರೂಪದಲ್ಲಿ ಧನದ ರೂಪದಲ್ಲಿ ಸಹಕರಿಸಿದಂಥ ಎಲ್ಲ ಮನಸ್ಸುಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಊರಿನ ಯುವಕ ಮಂಡಲ ಮತ್ತು ಆಟೋ ಚಾಲಕ ಮಾಲಕರು ಹಾಗೆ ವಿವಿಧ ಸಂಘ ಸಂಸ್ಥೆಗಳು, SKSS ಬೇರೆ ಬೇರೆ ಉಂಟಾ, ಎಂತ ಉಂಟು ಬೇರೆ ಇಲ್ಲಿ ನಮ್ಮ ಇವರೆಲ್ಲ ಸ್ಮರಿಸ್ತಾ ಈ ವಿದ್ಯಾರ್ಥಿಗಳ 219 ವಿದ್ಯಾರ್ಥಿಗಳನ್ನು ಒಳಗೊಂಡಂತಹ ಮಕ್ಕಳ ನಾಯಕನಾಗಿ ಮೂಡಿಬಂದಂತಹ ಮಾಸ್ಟರ್ ಚಿದಾನಂದ ಇವರಿಗೆ ಶಾಲೆ ಪರವಾಗಿ, ಮಕ್ಕಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತ. ಚಿದಾನಂದ ನಿಮಗೆ. ನಮ್ಮ ಶಾಲೆಯ ಮುಖ್ಯಮಂತ್ರಿ ಚಿದಾನಂದ ಇವರನ್ನು ಅವರೊಟ್ಟಿಗೆ ಇರುವಂತಹ ಆತ್ಮೀಯ ಸ್ನೇಹಿತರು ಪುನೀತ್ ಶಾಲು ಮತ್ತು ಹೂವಿನೊಂದಿಗೆ ಗೌರವಿಸಬೇಕು. ಪುನೀತ್ ಎಲ್ಲಿದ್ರು ಬರಬೇಕು. ಚಿದಾನಂದ ಇವರನ್ನು ಹೂ ಮತ್ತು ಶಾಲಿನೊಂದಿಗೆ ಗೌರವಿಸಬೇಕು. ಆತ್ಮೀಯ ಮಿತ್ರ, ಆಪ್ತ ಮಿತ್ರ ಚಿದಾನಂದರವರ ಪುನೀತ್ರವರು ಕೂಡಲೇ ಬರಬೇಕು. ಹಾಗೆ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಾರೈಸಿದಂತಹ ಜ್ಯೂಸ್ ಕೊಟ್ಟದ್ದಾಗಬಹುದು, ಜ್ಯೂಸ್ ಕೌಂಟರ್ ಮಾಡಿದ್ದಾರೆ. ನಮ್ಮದೇ ಆದ ರೀತಿಯಲ್ಲಿ ಬಂದಂಥ ಅತಿಥಿಗಳಿಗೆ ಸಂಜೆಯ ಲಘು ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಹಿಂದಗಡೆ ಭೋಜನ ವ್ಯವಸ್ಥೆ ನಡೀತಾ ಇದೆ. ಅದರ ನೇತೃತ್ವ ವಹಿಸಿದವರು ಚಿದಾನಂದರು. ಯಾರವ್ರ ಹೆಸರು? ಅಡಿಗೆ ಪುರಂದರಣ್ಣ ಮತ್ತು ಅವರ ತಂಡ ರುಚಿಕರವಾದ ಅಡುಗೆ ತಯಾರಿಸುವಂತವರಿಗೆ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮಗು ಅತ್ರೆ ಅಮ್ಮ ಹಾಲು ಕೊಡೋದು. ಹಾಗಾಗಿ ಮೇಡಮ್ ಬೇಗ ನಾನು ಹೋಗಬೇಕು, ಬಿಟ್ಟುಕೊಡಿ ಅಂತ ಹೇಳ್ತಿದ್ದಾರೆ. ಬಿಟ್ಟು ಕೊಡುವ ಮುಂಚೆ ನನಗೆ ವರದಿ ಹೇಳುವಾಗ ಮತ್ತು ಪ್ರಾಸ್ತಾವಿಕ ಮಾತಾಡುವಾಗ ನಾನು ಮಾತಾಡ್ತೇನೆ. ಆದರೆ ಅಮ್ಮನ ಎದುರಿನಲ್ಲಿ ನಾವು ಅಳ್ಳೇಬೇಕು, ಅತ್ತಾಗ ಮಾತ್ರ ನಮಗೇನಾದ್ರು ಸಿಗ್ತದೆ ಅಂತ ನೆಲೆಯಲ್ಲಿ ನಮ್ಮ ಶಾಲೆಗೆ ಪೀಠೋಪಕರಣಗಳು, ಶಾಲೆಯ ಕಟ್ಟಡ ಇಲ್ಲ, ಅದನ್ನೆಲ್ಲ ನಮಗೆ ಮಾಡಿಕೊಡ್ಬೇಕು ಮೇಡಮ್. ಈಗ ಈ ಒಂದು ಕಾರ್ಯಕ್ರಮದ ವಿದ್ಯುಕ್ತ ಚಾಲನೆ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಚರಿತ್ರೆಯಲ್ಲೇ ಮೊಟ್ಟ ಮೊದಲಿಗೆ ಮಹಿಳಾ ಪ್ರತಿನಿಧಿ, ಬಹಳ ಸರಳ ಸಜ್ಜನಿಕೆಯ ನಮ್ಮ ಭಾಗೀರಥಕ್ಕ ನಾವು ಧಾರ್ಮಿಕವಾಗಿ, ಸಾರ್ವಜನಿಕವಾಗಿ, ಶೈಕ್ಷಣಿಕವಾಗಿ ಅವರು ಓರ್ವ ಶಿಕ್ಷಕಿ ಕೂಡ ಆಗಿದ್ದರು. ಮಾತನಾಡುವಾಗ ಗೊತ್ತಾಗ್ತದೆ ಅವರ ಉಚ್ಚಾರ ಅದೆಲ್ಲವನ್ನು ಗಮನಿಸುವಾಗ ಅವರು ಟೀಚರ್ ಆಗಿದ್ದರು ಎನ್ನುವುದಕ್ಕೆ ಸಾಕ್ಷಿ. ಆದ್ದರಿಂದ ಈಗ ಅವರು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕಾಗಿ ನಡುವೆ ವಿನಂತಿ. ಶ್ರೀಮತಿ ಭಾಗೀರಥಿಯವರು ಇವತ್ತು 18 ಕಾರ್ಯಕ್ರಮಗಳು ಅವರ ಮುಂದೆ ಇದೆ. ಆದರೂ ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ ಮೇಡಮ್, ನಿಮಗೆ ಅಭಿನಂದನೆಗಳು.
ಧನ್ಯವಾದಗಳು. ಹಾಗೆ ಮುಖ್ಯವಾಗಿ ಈ ಶಾಲೆಯ ಜೀವನಾಡಿಗಳಂತಿರುವ ಎಲ್ಲ ಪೋಷಕರನ್ನು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕರಿಸಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮಯದ ಅಭಾವ, ಮತ್ತೆ ನಾನು ಸ್ವಾಗತ ಮಾಡ್ತೇನೆ ಮೇಡಮ್. ಈಗ ಉದ್ಘಾಟಕರಿಂದ ಮಾತುಗಳು ಶ್ರೀಮತಿ ಕುಮಾರಿ ಭಾಗೀರಥಿ ಇವರಿಂದ ಈಗ ಉದ್ಘಾಟಕನಿಗಾಗಿ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು ಹಳೆ ವಿದ್ಯಾರ್ಥಿ ಸಂಘ ಇದರ ವತಿಯಿಂದ ಶಾಲಾ ಮಕ್ಕಳ ವಾರ್ಷಿಕ ಪ್ರತಿಭಾ ದಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿನ ಸದಸ್ಯರುಗಳೇ, STMC ಅಧ್ಯಕ್ಷ ಸರ್ವ ಸದಸ್ಯರೇ ಹಾಗೂ ವಿವಿಧ ದಾನವನ್ನು ನೀಡಿದ ದಾನಿಗಳು ಇದ್ದಾರೆ ವೇದಿಕೆಯಲ್ಲಿ. ಎಲ್ಲರನ್ನೂ ಹೆಸರು ಹೇಳಿದರೆ ಟೈಮ್ ಅದಕ್ಕೆ ಹೋಗ್ತದೆ, ಅದಕ್ಕೋಸ್ಕರ ನನಗೆ ಅರ್ಜೆಂಟ್ ಉಂಟು, ನಿಮಗೆ ಅರ್ಜೆಂಟ್ ಇರಲಿಕ್ಕಿಲ್ಲ, ಅದಕ್ಕೋಸ್ಕರ ಎಲ್ಲರ ಹೆಸರು ಹೇಳೋದಿಲ್ಲ. ಈ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಅಧ್ಯಾಪಕ ವೃಂದದವರೇ, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಬಂದಿದ್ದಾರೆ, ಸಹಕಾರ ನೀಡಿದ ಎಲ್ಲ ಹಿರಿಯರು, ಮಾರ್ಗದರ್ಶಕರೇ ಹಾಗೂ ಪೋಷಕರೇ ಹಾಗೂ ಮಕ್ಕಳೇ. ಬರುವ ನಿರೀಕ್ಷೆಯಲ್ಲಿ ಇರಲಿಲ್ಲ, ರಾಕೇಶನ್ನೇ ಬರಲೇಬೇಕಂತ ಹೇಳೋಳು ಇಚಲಂಪಾಡಿಗೆ ಹೋಗೋಳು ಈಚೆ ತಿರುಗಿದ್ದೇನೆ. ಅಲ್ಲಿ ಮತ್ತೊಬ್ಬರು ನಮ್ಮ ಲೀಡರ್ ಬಾಣಜಾಲ್ ಮತ್ತು ಅವರು ಕಾಯ್ತಾ ಇದ್ದಾರೆ, ಫೋನ್ ಬರ್ತಾನೆ ಇದೆ. ಆದರೂ ನಿಮ್ಮ ಪ್ರೀತಿಗೆ ನಾನು ಬಂದಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಗಳಾಗಿ ಮಕ್ಕಳ ಮನೋರಂಜನೆ ನೋಡಲಿಕ್ಕೆ ತಾಯಂದಿರು ತುಂಬ ಕಾತುರದಿಂದ ಬಂದು ಕಾಯ್ತಿದ್ದಾರೆ. ನಿಮ್ಮೆಲ್ಲ ಆಸೆಗೆ ನಿರಾಶೆ ಮಾಡುವಾಗಿಲ್ಲ. ಒಂದಷ್ಟು ಮಾತಾಡಲಿಕ್ಕೆ ವೇದಿಕೆಯಲ್ಲಿ ಗಣ್ಯರಿದ್ದಾರೆ, ಅವರೆಲ್ಲ ಮಾತುಗಳನ್ನು ಆಲಿಸಿ ನಿಮ್ಮ ಮಕ್ಕಳ ಭವಿಷ್ಯದ ನಿರ್ಮಾಣ ಮಾಡುವ ಭವಿಷ್ಯತ್ತಿನ ನಿರ್ಮಾಣದ ನಿರ್ಮಾತೃಗಳು ನೀವೇ ಆಗಿರುವ ಕಾರಣ ನೀವೆಲ್ಲ ಹಿರಿಯರ ಮಾತುಗಳನ್ನು ಕೇಳಿಕೊಂಡು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಮಕ್ಕಳ ಭವಿಷ್ಯ ಹೇಗೆ ರೂಪಿಸಬೇಕು ಎನ್ನುವ ಬಗ್ಗೆ ಚಿಂತೆ ಮಾಡುವುದರ ಬದಲು ಚಿಂತನೆ ಮಾಡುವ ಚಿಂತನಶೀಲರಾಗಿ ಮೂಡಿ ಬರಬೇಕು. ಆ ಮುಖೇನ ಮಕ್ಕಳು ಈ ಸಮಾಜದ ಉನ್ನತ ವ್ಯಕ್ತಿಗಳಾಗಿ ಮೂಡಿಬಂದು ಸಮಾಜಕ್ಕೆ ಕೊಡುಗೆ ದಾನಿಗಳಾಗಿ ಇಲ್ಲಿ ಕೂತಿರುವ ಯುವಕ ಮಂಡಲದ ನಾಯಕರುಗಳು ಏರಿದ್ದಾರೆ, ಅವರೆಲ್ಲರಾಗಿ ನೀವು ಕೂಡ ಮುಂದೆ ವೇದಿಕೆಯಲ್ಲಿ ರಾರಾಜಿಸುವಂಥ ವ್ಯಕ್ತಿಗಳಾಗಿ ಮೂಡಿ ಬರಲಿ ಈ ಶಾಲಾ ಮಕ್ಕಳೆಲ್ಲರೂ. ಈ ಶಾಲೆಗೆ ಮತ್ತು ಈ ಊರಿಗೆ ಒಳ್ಳೆಯ ಹೆಸರು ಗಳಿಸುವಂಥ ನಿಟ್ಟಿನಲ್ಲಿ ನೀವೆಲ್ಲ ಒಳ್ಳೆಯ ಸಾಧನೆಯನ್ನು ಮಾಡಿ ಅಂತ ಆಶಿಸುತ್ತಾ ಈ ಸಂದರ್ಭ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಿಮ್ಮಗಳೆಲ್ಲರಿಗೂ ವಂದಿಸಿದ್ದೇನೆ. ಒಂದಿಷ್ಟು ಪಟ್ಟಿ ಇರ್ಬೋದು, ಮಾಸ್ಟರ್ ತುಂಬ ಕಡವದಿಂದ ಎಲ್ಲ ಕಡೆ ಸುತ್ತಿದ ಚುರುಕಿನ ಹೆಡ್ ಮಾಸ್ಟರ್ ಇದ್ದಾರೆ, ಅವರ ಬೇಡಿಕೆ ಒಂದಿಷ್ಟು ಇರ್ಬೋದು. ಅದಕ್ಕೆ ಅವರ ಬೇಡಿಕೆ ಎಲ್ಲವನ್ನು ರಾಕೇಶ್ ಅಣ್ಣನೊಟ್ಟಿಗೆ ಹೇಳಿ, ಮತ್ತು ನಮ್ಮ ಮಾಸ್ಟರ್ ಇವರಿದ್ದಾರೆ ಗಿರೀಶ್ ಶಂಕರ್ ಸುಲಾಯ, ಮತ್ತು ನಮ್ಮ ಸುರೇಶ್ ಅಣ್ಣ ಇದ್ದಾರೆ, ಅವರ ಮೂರರಲ್ಲಿ ಹೇಳಿ ಅವರೆಲ್ಲವನ್ನು ನಿಭಾಯಿಸುವ ಶಕ್ತಿ ಅವರಿಗೂ ಕೂಡ ಇದೆ. ಎದುರು ಕೂತವರೆಲ್ಲರೂ ಅದಕ್ಕೆ ಸಹಕಾರ ಕೊಡ್ತಾರೆ. ಅವರಿಂದ ಆಗದಿದ್ದದೇನೋ ಸಣ್ಣ ಪುಟ್ಟ ಎಲ್ಲ ಆಗಿ ಉಳಿದಿರುವ ಸಣ್ಣ ಏನಾದರೂ ಕೆಲಸ ಇದ್ದರೆ ಖಂಡಿತ ನಾನು ನಿಮ್ಮೊಟ್ಟಿಗೆ ಕೈ ಜೋಡಿಸಿಕೊಂಡು ಆ ಕೆಲಸವನ್ನು ಖಂಡಿತ ಮಾಡ್ತೇನೆ. ನಿಮ್ಮ ಮನವಿಗೆ ನಾನು ಸದಾ ಸ್ಪಂದಿಸ್ತೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿದ್ದೇನೆ. ಧನ್ಯವಾದಗಳು. ಇವರಿಗೆ ಈ ಒಂದು ಸಂದರ್ಭದಲ್ಲಿ ಸುರೇಶ್ ರೈ ಅವರು ಶಾಲು ಮತ್ತು ಕಾಣಿಕೆಯೊಂದಿಗೆ ಅವರನ್ನು ಬೀಳ್ಕೊಡಬೇಕು. ಜನಪ್ರತಿನಿಧಿ ಅಂದರೆ ಹೀಗಿರಬೇಕು, ಎಲ್ಲ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿ ನಮ್ಮೊಂದಿಗೆ ಇದ್ದು ನಮ್ಮ ಕಾರ್ಯಕ್ರಮವನ್ನು ನಾವು ನಿರಾಶೆಗೊಳಿಸಲಿಲ್ಲ. ದಯವಿಟ್ಟು ಇವರು ಇನ್ನು ಮುಂದೆ ಕೂಡ ಹೋಗ್ಲಿಕ್ಕಿರುವ ಕಾರಣ ಅವರನ್ನು ನಾವು ಬೀಳ್ಕೊಡ್ತಾ ಇದ್ದೇವೆ. ಒಂದು ಸನ್ಮಾನ ಮಾಡಬೇಕಿತ್ತು ಅವರು, ಆದರೆ ಅವರು ಅರ್ಜೆಂಟ್ ಇರುವ ಕಾರಣ ಹೋಗ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಇಲ್ಲಿ ಸೇರಿರುವಂಥವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇವತ್ತು ಸುದ್ದಿ ಲೈವ್ ಆಗ್ತಾ ಇದೆ. ಇದು ಪತ್ರಿಕಾ ಪ್ರತಿನಿಧಿ ಉಮಾಪ್ರಸಾದ್ ರೈ ಅವರಿದ್ದಾರೆ. ಅದೇ ರೀತಿಯಾಗಿ ನಮ್ಮ CA ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿಯಾದ ಚಂದ್ರಶೇಖರ್ ಅವರಿದ್ದಾರೆ. ತಮ್ಮನ್ನು ಗುರುತಿಸಿಕೊಂಡಿದ್ದೇವೆ. PMC ವೀರಮಂಗಲ ಶಾಲೆಯ ಮುಖ್ಯ ಗುರುಗಳು, ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಹಿರಿಯ ವಿದ್ಯಾರ್ಥಿ, ಅದೇ ರೀತಿಯಾಗಿ ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ತಾರಣತ ಸವಣೂರು ಕೂಡ ನಮ್ಮೊಂದಿಗೆ ಇದ್ದಾರೆ. ತಮ್ಮನ್ನು ಗೌರವದಿಂದ ಗುರುತಿಸಿಕೊಳ್ತಾ ಇದ್ದೇವೆ. ಮುಖ್ಯ ಗುರುಗಳು ಈ ಕಡೆ ಬರಬೇಕು.
ನಮ್ಮ ಶಾಲಾ ಮುಖ್ಯ ಆಗಿರುವಂತಹ ಶ್ರೀಯುತ ನಿಂಗರಾಜ್ ಕೆಪಿ ಇವರನ್ನು ನಮ್ಮ ದಿವಾಕರ ಬಸ್ತಿ ಇವರು ಹೂ ಮತ್ತು ಶಾಲಿನೊಂದಿಗೆ ಗೌರವಿಸಬೇಕು. ಅಲ್ಲಿ ವಿದ್ಯಾರ್ಥಿಗಳು ಶ್ರೀಯುತ ನಿಂಗರಾಜ್ ಕೆಪಿ ಸರ್ ಇವರನ್ನು ದಿವಾಕರ ಬಸ್ತಿ ಇವರು ಶಾಲ್ ಮತ್ತು ಹೂವಿನೊಂದಿಗೆ ಗೌರವಿಸಬೇಕು. ಈ ಒಂದು ಸಂದರ್ಭದಲ್ಲಿ ಸುಲೈಮನ್ ನನ್ನ ಕ್ಲಾಸ್ಮೇಟ್, ನಾವು ಒಟ್ಟಿಗೆ ಓದಿದವರು, BSF ಅಲ್ಲಿ ಕೆಲಸ ನಿರ್ವಹಿಸುತ್ತಿರುವವರು, ಈಗಾಗಲೇ ಅವರು ಡೆಲ್ಲಿಯಲ್ಲಿದ್ದಾರೆ. ಅವರ ಮಗ ಸುಲೈಮನ್ ಅವರ ಮಗ ಆಸಿಫ್ ಇಂಜಿನಿಯರ್ ಆಗಿರುವ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆಸಿಫ್ ರವರು ಸುಲೈಮನ್ ರವರ ಪುತ್ರ. ಆಸಿಫ್ ನನ್ನ ಸ್ಟೂಡೆಂಟ್ ಕೂಡ ವೇದಿಕೆ ಬರಬೇಕು. ಶ್ರೀತರನ್ನು ಶೇಖರ್ ಅವರು ಹೂ ಮತ್ತು ಶಾಲಿನೊಂದಿಗೆ ಗೌರವಿಸಬೇಕು. ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ RL ತಡಿ ಶಾಲಾ ಮುಖ್ಯ ಶಿಕ್ಷಕರು ಜಗನ್ನಾಥ್ ಶೆಟ್ಟಿ ಅವರಿದ್ದಾರೆ. SDMC ಮಾಜಿ ಅಧ್ಯಕ್ಷರು ಶಿವರಾಮಗೌಡ ಮೆದು, ಅದೇ ರೀತಿಯಾಗಿ ಕುಮಾರಧಾರ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾಗಿದ್ದ ಹೊನ್ನಪ್ಪ ಪೂಜಾರಿ ಅವರು ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಪತ್ರಿಕಾ ಪ್ರತಿನಿಧಿಗಳು, ನಮ್ಮ ಶಾಲಾ ಪೋಷಕರು ಎಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸ್ವಾಗತ ಸಂದರ್ಭದಲ್ಲಿ ನಿಮ್ಮನ್ನು ಗುರುತಿಸಲಿ ಅಂತ ತಪ್ಪು ತಿಳಿಬೇಡಿ. ಉಮಾಪ್ರಸಾದ್ ರೈಗಳು ನಮ್ಮ ಎಲ್ಲ ಸಣ್ಣ ಪುಟ್ಟ ಕಾರ್ಯಗಳನ್ನು ಕೂಡ ತಮ್ಮ ಪತ್ರಿಕೆಯ ಮೂಲಕ ಪ್ರಚಾರ ಪಡಿಸೋದ್ರ ಮೂಲಕ ನಮ್ಮ ಶಾಲೆಯ ಅಸ್ತಿತ್ವವನ್ನು ಘನತೆಯನ್ನು ಹೆಚ್ಚಿಸಿದಂಥ ನಿಮಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ಲೈವ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀರಿ, ಒಳ್ಳೆ ರೀತಿ ಲೈವ್ ಪ್ರೋಗ್ರಾಮ್ ಕೊಡಿ, ಚಂದದಲ್ಲಿ ಮನೆ ಮನೆಗೆ ಮುಟ್ಟುವಂತೆ ಆಗಲಿ ಅಂತ ಹೇಳ್ತಾ ಲೈವ್ ಪ್ರೋಗ್ರಾಮಿನ ಎಲ್ಲ ಸಿಬ್ಬಂದಿ ವರ್ಗದವರನ್ನ, ತಂತ್ರಜ್ಞರನ್ನ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಷ್ಟೆಲ್ಲ ಜಗಮಗಿಸುವ ಲೈಟ್ಗಳನ್ನು ಹಾಕಿದವರನ್ನ ಮರೀಲಿಕ್ಕೆ ಆಗೋದಿಲ್ಲ. ದಿವಾಕರಣ್ಣ 3 ದಿನಗಳಿಂದ ಈ ಶಾಲೆಯ ಜಗಮಗಿಸುವ ಲೈಟ್ಗಳನ್ನು ವ್ಯವಸ್ಥೆ ಮಾಡಿದಂಥ ನಿಮಗೆ, ಧ್ವನಿವರ್ಧಕಗಳನ್ನು ಮಾಡಿ ನಮ್ಮ ಧ್ವನಿಯನ್ನು ಹೆಚ್ಚು ಮಾಡಿದಂಥ ನಿಮಗೆ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ 1 ನಿಮಿಷ. ಹಾಗೆ ನಮ್ಮ ಶಾಲೆಯ ಸ್ಮಾರ್ಟ್ ಕ್ಲಾಸಿಗಾಗಿ ತಮ್ಮ CA ಬ್ಯಾಂಕಿನ ವತಿಯಿಂದ 10,000 ರೂಪಾಯಿಗಳನ್ನು ದೇಣಿಗೆ ನೀಡುವುದರ ಮೂಲಕ ನಮ್ಮ ಶಾಲೆಗೆ ನೀರು ಬೇಕಾದಾಗ ಸದಾ ನೀರನ್ನು ಕೊಟ್ಟು ನಮ್ಮ ಕಷ್ಟಗಳನ್ನು ಆಲಿಸ್ತಾ ನಮಗೆ ಸಹಕಾರ ನೀಡುತ್ತಿರುವಂಥ CA ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ಚಂದ್ರಶೇಖರ್ ಸರ್, ನಿಮ್ಮನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಗುರುತಿಸಿ ಗೌರವಿಸ್ತಿದ್ದೇವೆ ಸರ್. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕರಿಸಿದ ಎಲ್ಲ ಮನಸ್ಸುಗಳಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳು. ಎಲ್ಲರನ್ನೂ ನಿಮ್ಮನ್ನು ಉಲ್ಲೇಖಿಸ್ತೇವೆ. ಸಮಯದ ಅಭಾವ, ಅಧಿಕಾರಿಗಳು ಹೋಗಬೇಕಾಗಿದೆ. ಹಾಗಾಗಿ ಎಲ್ಲರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನು ಮುಂದೆ ನಮ್ಮ ಶಾಲಾ ಮುಖ್ಯ ಗುರುಗಳು ವರದಿಯನ್ನು ಈಗ ಗೌರವಾನ್ವಿತ ಸುಂದರಗೌಡ ಸರ್ ಅವರು ಇನ್ನೂ ಕೂಡ 4 ಶಾಲೆಗಳಿಗೆ ಭೇಟಿ ಕೊಡಲಿಕ್ಕಿದ್ದಾರೆ. ಆದ್ದರಿಂದ ಗೌರವಾನ್ವಿತ ಸುಂದರಗೌಡ ಸರ್ ಈಗ ನಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ನಿರೂಪಕರು ಹೇಳಿದ ಹಾಗೆ ನಮಗೆ ಕೂಡ ಈಗ ಶಾಸಕರು ಹೋದರು, ಆ ಹೋದ ಕಡೆ ನಾವು ಕೂಡ ಹೋಗಬೇಕಾಗ್ತದೆ. ಕೈಕಾರದಿಂದ ಕಾಲ್ ಬರ್ತಾ ಇದೆ, ನಾವು ಹೋಗಬೇಕಾಗ್ತದೆ. ಕ್ಷಮಿಸಿ. ಅವಕಾಶಗಳನ್ನು ನಾವು ಕೇಳಿಕೊಂಡು ಈಗ ವೇದಿಕೆ ಮೇಲೆ ನಿಂತುಕೊಂಡಿದ್ದೇನೆ. ಈಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭವನ್ನು ಹಾರೈಸಿ ತೆರಳಿದಂಥ ಸುಳ್ಯ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಕುಮಾರಿ ಭಾಗೀರಥಿ ಮುರಳಿ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ಮರಿಸಿಕೊಳ್ಳುತ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಜಯಶ್ರೀ ಮೇಡಮ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ
ಗ್ರಾಮ ಪಂಚಾಯತಿನ ಸದಸ್ಯರುಗಳೇ, ದಾನಿಗಳೇ, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರುಗಳೇ, ಈ ಕಾರ್ಯಕ್ರಮದ ಸಂಚಾಲಕರೇ, ರಾಕೇಶ್ ರೈಗಳೇ, ವೇದಿಕೆ ಮೇಲಿರುವಂತಹ ಮುಖ್ಯ ಗುರುಗಳೇ ಹಾಗೂ ಗೌರವಾನ್ವಿತ ಎಲ್ಲ ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಸ್ಮರಿಸಿಕೊಳ್ಳುತ್ತಾ ಇಲಾಖಾ ವತಿಯಿಂದ ಒಂದೆರಡು ಮಾತುಗಳು. ಶ್ರೀಯುತ ಲಿಂಗರಾಜು ಅವರು ಒಂದು ಮಾತು ಹೇಳಿದರು, ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಸಂಘಟಿಸಿದ್ದು ಅಂತ ಹೇಳುವಂಥದ್ದು. ಅದೆಲ್ಲ ಸಂಘಟನೆ ಮಾಡಲಿಕ್ಕೆ ನಿಮ್ಮಂತಹ ದಾನಿಗಳು, ನಿಮ್ಮಂಥ ಪೋಷಕರು, ನಿಮ್ಮಂಥ ಜನಪ್ರತಿನಿಧಿಗಳು ಸಹಕಾರ ಕೊಟ್ಟ ಕಾರಣ, ಅದೂ ಅಲ್ಲದೆ ತಮ್ಮನ್ನೇ ತಾನು 100ಕ್ಕೆ 100 ತೊಡಗಿಸಿಕೊಂಡಂತಹ ಹೇಮನಾಥ್ ಶೆಟ್ಟಿ ಸಂಚಾಲಕರು, ರಾಮಕೃಷ್ಣ ಪ್ರೌಢಶಾಲೆ ಇವರು ಸೇರಿಕೊಂಡ ಕಾರಣ ಅದನ್ನು ಬಹಳಷ್ಟು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಆಯಿತು. ಬಹುಶಃ ಅದು ನಮ್ಮ ರಾಜ್ಯದಲ್ಲೇ ಬಹಳಷ್ಟು ಹೆಸರನ್ನು ಪಡೆದಿದೆ. ಯಾಕೆ ಅಂತೇಳಿದ್ರೆ ಅದರ ಆ ಒಂದು ಶಿಸ್ತು, ಆ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದಂತಹ ವ್ಯವಸ್ಥೆಗಳ ಮೇಲೆ, ಅದನ್ನು ಹಂಚಿಕೊಂಡಂತಹ ವ್ಯವಸ್ಥೆಗಳು, ಅದರಲ್ಲಿರುವಂತಹ ಶಿಸ್ತುಗಳು ಬಹಳ ಮೆಚ್ಚುಗೆಯನ್ನು ಗಳಿಸಿದೆ. ಇದರಿಂದ ಅದೊಂದು ಅವಿಸ್ಮರಣೀಯ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವಾಗಿ ಬಂದಿದೆ. ಅದು ಅಲ್ಲದೆ ಅಲ್ಲಿ ರಾಜ್ಯ ಮಟ್ಟದ್ದು ಅಂತ ಹೇಳುವಾಗ ಮತ್ತೊಂದು ವಿಶೇಷ ಏನಂತೇಳಿದ್ರೆ, ಅಲ್ಲಿ ಮಿಂಚಿದ್ದು ಪುತ್ತೂರಿನ ಮಕ್ಕಳೇ, ಪುತ್ತೂರು ಕಡಬದ ಮಕ್ಕಳೇ ಅಲ್ಲಿ ಮಿಂಚಿದ್ದು. ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟದಲ್ಲಿ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೀರ್ತಿಯನ್ನು ತಂದದ್ದು ಅಂತೇಳಿದ್ರೆ ಪುತ್ತೂರು ಕಡಬದ ವಿದ್ಯಾರ್ಥಿಗಳು ಅವರೇ ಸಾಧನೆಯನ್ನು ಮಾಡಿದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ನಾನು ಹೇಳೋದು, ಗ್ರಾಮೀಣ ಪ್ರದೇಶದಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಬಹಳಷ್ಟು ಮೇಲುಗೈಯನ್ನು ಸಾಧಿಸಿದ್ದು. ಒಂದು ಕಡಬದ ಚರಿಷ್ಮಾ ಬಹಳಷ್ಟು ಕೂಟ ದಾಖಲೆಗಳನ್ನು ಮಾಡಿ ರಾಜ್ಯ ಮಟ್ಟದ ಚಾಂಪಿಯನ್ ಆಗಿ ಇವತ್ತು ನಾಳೆ ಬಿಹಾರದ ಪಾಟ್ನಾದಲ್ಲಿ ಜರುಗುವಂತಹ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಹೋಗ್ಲಿಕ್ಕಿದ್ದಾಳೆ. ಇದು ನಮ್ಮ ಹಳ್ಳಿಯ ಹುಡುಗಿ. ಇಂತಹ ಸವಣೂರು ಅಥವಾ ನಾವು ಹೈಸ್ಕೂಲ್ ಇದೆ, ಇಂತಹ ಶಾಲೆಗಳಲ್ಲಿ ಕಲಿತಂತಹ ವಿದ್ಯಾರ್ಥಿ ಎಷ್ಟು ಸಾಧನೆಯನ್ನು ಮಾಡಿದ್ದಾಳೆ ಅಂತ ಹೇಳುವಂಥದ್ದು. ಅದರಿಂದ ನಾವು ಆಂಗ್ಲ ಮಾಧ್ಯಮ ಶಾಲೆಗೆ ನಮ್ಮನ್ನು ಅಡ್ಮಿಷನ್ ಮಾಡ್ಕೊಳ್ಬೇಕು ಅಥವಾ ವಿಶೇಷವಾದಂತಹ ವ್ಯವಸ್ಥೆಗಳಿರುವಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೇಕು ಎಂಬುದು ಅದು ಅದಕ್ಕೆ ವ್ಯತಿರಿಕ್ತವಾದಂತಹ ನಮ್ಮ ಕನ್ನಡ ಶಾಲೆಯಲ್ಲಿ ನಡೀತದೆ, ಆಗ್ತದೆ ಅಂತ ಹೇಳುವಂತಕ್ಕೆ ಅದು ಉದಾಹರಣೆ. ಮತ್ತೊಂದು ಉದಾಹರಣೆ ನಿಮಗೆ ಹೇಳ್ತೇನೆ. ಮೊನ್ನೆ ಲಕ್ನೋದಲ್ಲಿ ಜರುಗಿದಂತಹ ರಾಷ್ಟ್ರ ಮಟ್ಟದ ಒಂದು ಕ್ರೀಡಾಕೂಟ, ನಮ್ಮದೇ ಕ್ರೀಡಾಕೂಟ, ಇಲಾಖಾ ಕ್ರೀಡಾಕೂಟ. ಅದರಲ್ಲಿ ಕರ್ನಾಟಕಕ್ಕೆ ಒಂದು ಗೋಲ್ಡ್ ಬಂದಿದೆ. ಆ ಗೋಲ್ಡ್ ಬಂದದ್ದು ಯಾರು ಅಂತ ಹೇಳಿದ್ರೆ ನಮ್ಮ ಪುತ್ತೂರಿನ ಹುಡುಗಿ. ಅದು ಕೂಡ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿನಿ. ಈಗ 8ನೇ ತರಗತಿಯಲ್ಲಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಾ ಇದ್ದಾಳೆ. ಅವಳು ವಿರ್ದೇಪಳಿಗೆಯ ಪ್ರಾಥಮಿಕ ಶಾಲೆಯ ಸರ್ಕಾರಿ ಶಾಲೆಯ ಹಳೆ ವಿದ್ಯಾರ್ಥಿ, ಕಳೆದ ವರ್ಷ. ಇಂತಹ ವಿಶೇಷ ಸಾಧನೆ ಮಾಡುವಾಗ ನಮ್ಮ ಶಾಲೆ ಏನೂ ಕಡಿಮೆ ಇಲ್ಲ. ನಮ್ಮ ಶಾಲೆಯಲ್ಲಿ ಬಹಳಷ್ಟು ಮೌಲ್ಯಯುತವಾದಂತಹ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಇದೆಲ್ಲ ಉದಾಹರಣೆಗಳನ್ನು ನಾನು ಒತ್ತಿ ಹೇಳ್ತಾ ಇದ್ದೇನೆ. ನಮ್ಮ ಲಿಂಗರಾಜ್ ಅವರು ಅದನ್ನು ಒತ್ತಿ ಹೇಳಿದರು. ಇರಲಿ, ನನಗೆ ಒಂದು ರೀತಿಯಲ್ಲಿ ಹೆಮ್ಮೆ, ಖುಷಿ. ಯಾಕೆ ಅಂತ ಹೇಳಿದ್ರೆ ರಾಜ್ಯ ಮಟ್ಟದ ಸಂಘಟನೆ ಅಂತ ಹೇಳುವಾಗ ಸುಡಿಮುಳ್ಳ ಅವರಿಗೆ ಗೊತ್ತಿದೆ, ಕರಾಟೆ, ರಾಜ್ಯ ಮಟ್ಟದ ಕರಾಟೆಯನ್ನು ಸುಧಾನದಲ್ಲಿ ಮಾಡಿದ್ದೇವೆ, ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಕೊಂಬೆಟ್ಟಲ್ಲಿ ಮಾಡಿದ್ದೇವೆ. ಇದು ಎರಡು ರಾಜ್ಯ ಮಟ್ಟದ ಆಕ್ಟಿವಿಟೀಸ್ ಅನ್ನು ಮಾಡುವಂತಹ ಒಂದು ಅವಕಾಶ ಅಧಿಕಾರಿಯಾಗಿ ನನಗೆ BO ಸಿಕ್ಕಿದೆ. ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅದರಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಸಿಕ್ಕಿದೆ. ಇಂತಹ ಅವಕಾಶಗಳು ಯಾವಾಗ ಬರ್ತದೆ, ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋದಾಗ, ಅಂದ್ರೆ ಅದಕ್ಕೆ ಆತಿಥ್ಯವನ್ನು ಕೊಡುವಂತಹ ದಾನಿಗಳು ಮುಂದೆ ಬಂದಾಗ, ಅದಕ್ಕೆ ಸಮರ್ಥವಾದಂತಹ ಶಾಸಕರು ಅಥವಾ ಜನಪ್ರತಿನಿಧಿಗಳು ಮುಂದೆ ಬಂದಾಗ, ಪೋಷಕ ವರ್ಗದವರ ಸಹಕಾರ ಸಿಕ್ಕಿದಾಗ ಅದು ಯಶಸ್ವಿಯಾಗ್ತದೆ. ಈ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಕೂಡ ಅಭಿನಂದನೆಗಳು ಹೇಳುತ್ತಾ, ಇವತ್ತು ನಿಂಗರಾಜ್ ಅವರು ಹೇಳಿದ್ರು, ಬೇಡಿಕೆಗಳನ್ನು ಶಾಸಕರಲ್ಲಿ ಮಂಡಿಸಿದ್ರು. ಬಹುಶಃ ನಿಂಗರಾಜ್ ಅವರು ಅಲಂಕಾರ ಶಾಲೆಯಲ್ಲಿರುವಾಗ ಮಾಡಿದ ಕಾರ್ಯಚಟುವಟಿಕೆಗಳ ಬಗ್ಗೆ ನಾನು ನೋಡಿದ್ದೇನೆ. ವಿಶೇಷವಾದಂತಹ ಒಂದು ಅನುದಾನಗಳನ್ನು ಬರೆಸಿಕೊಂಡು ಅವರು ಹೇಳ್ತಾರೆ, ಅವರು ರಫೀಕ್ ಅವರು ಅನುದಾನಗಳನ್ನು ಬಾಚಿಕೊಂಡು ಹೋಗ್ತಾರೆ ಅಂತ ಹೇಳುವಂಥದ್ದು. ನಮ್ಮ ನಿಂಗರಾಜ್ ಅವರು ಅಲಂಕಾರಲ್ಲಿರುವಾಗ ಸಾಕಷ್ಟು ಅನುದಾನಗಳನ್ನು ಬಾಚಿಕೊಂಡು ಬಂದು ತಮ್ಮ ಶಾಲೆಯಲ್ಲಿ ಉಪಯೋಗಿಸಿಕೊಂಡು ಬೇಕಾದಂತ ಎಲ್ಲ ಪ್ರೈಮರಿ ನೀಡ್ಸ್ ಏನೆಲ್ಲ ಬೇಕೋ ಅದನ್ನು ಮಾಡಿಕೊಂಡಿದ್ದಾರೆ. ಈಗ ಈ ಸವಣೂರಿಗೆ ಬಂದಿದ್ದಾರೆ, ಸವಣೂರಲ್ಲಿ ಮಾಡ್ತಾರೆ ಅವರು.
ಅವರ ಮಾತು, ಅವರ ಸ್ಪಂದನೆ, ಅವರ ಒಂದು ಸಹಬಾಳ್ವೆ, ಸಹಕಾರ ಗುಣಗಳು ಎಲ್ಲರನ್ನೂ ಕೊಡುವಂತೆ ಮಾಡ್ತದೆ ಅಥವಾ ಭಾಗವಹಿಸುವಂತೆ ಮಾಡ್ತದೆ. ಎಲ್ಲ ಕ್ರಿಯೆಗಳನ್ನು ಅದಕ್ಕೆ ನಮ್ಮ ಬಾಲಕೃಷ್ಣ ಸರ್ ಅವರು ಅವರನ್ನು ಒತ್ತಾಯ ಮಾಡಿ ಇಲ್ಲಿ ಬರಲೇಬೇಕು ಅಂತ ಹೇಳಿ ಬರೆಸಿಕೊಂಡಿದ್ದಾರೆ. ಖಂಡಿತವಾಗಿ ಈ ಶಾಲೆಯ ಅಭಿವೃದ್ಧಿಗೆ ಅವರು ಪಣತೊಟ್ಟು ಕೆಲಸವನ್ನು ಮಾಡ್ತಾರೆ. ಹಾಗೆ ನಾವು ಪೋಷಕ ವರ್ಗದವರಿಗೆ ನಾನು ಒಂದು ವಿನಂತಿ ಮಾಡಿಕೊಳ್ಳೋದು, ನಮ್ಮ ಮಗು ಶಾಲೆಗೆ ಬರ್ತಾ ಇದೆ, ಕಲಿಬೇಕು ಅಂತ ಹೇಳುವಂಥದ್ದು, ಒಳ್ಳೆಯ ಜ್ಞಾನವನ್ನು ತುಂಬಿಸಿಕೊಳ್ಬೇಕು ಅಂತಹ ಒಂದು ಆಶೆಯಿಂದ ನಾವು ಕಲಿಸ್ತಾ ಇದ್ದೇವೆ. ತಮ್ಮ ಮಗು ವಿದ್ಯಾಭ್ಯಾಸ ಮಾಡಿ ಉನ್ನತ ಮಟ್ಟಕ್ಕೆ ಹೋಗಬೇಕು, ಏನಾದರೂ ಒಂದು ಉದ್ಯೋಗವನ್ನು ಪಡ್ಕೊಳ್ಬೇಕು, ಆ ಮೂಲಕ ನಮ್ಮ ನಮಗೆ ಆದರ್ಶ ಒಂದು ವಿದ್ಯಾರ್ಥಿ ಅಥವಾ ಆದರ್ಶ ಒಂದು ಜನತೆಯಾಗಿ ಅವನು ರೂಪುಗೊಳ್ಬೇಕು ಎಂಬ ಒಂದು ಆಶೆಯನ್ನು ಹೊತ್ಕೊಂಡು ಈ ಶಾಲೆಗೆ ಕಳಿಸಿದ್ದೀರಾ. ಆ ನಿಟ್ಟಿನಲ್ಲಿ ಶಾಲೆಯಲ್ಲೇ ನಂಬಿಕೊಂಡು ನೀವು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು, ಅಧ್ಯಾಪಕ ವೃಂದದವರೇ ಮಗುವನ್ನು ತಿದ್ದುತ್ತಾರೆ, ಮಗುವನ್ನು ಪೋಷಣೆ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಅಂತಹ ಭಾವನೆಯನ್ನು ಇಟ್ಕೊಳ್ಬಾರ್ದು. ಅದರಲ್ಲೂ ಕೂಡ 50% ಭಾಗ ನಮ್ಮದಿದೆ. ನಾವು ಅದನ್ನು ಮಗುವಿನ ಒಂದು ಒಳ್ಳೆಯ ವಿದ್ಯಾರ್ಥಿಯನ್ನಾಗಿ ಮಾಡಲಿಕ್ಕೆ ಅಥವಾ ಒಳ್ಳೆಯ ಒಂದು ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಪಾತ್ರವೂ ಕೂಡ ಇದೆ ಎಂಬುದನ್ನು ಭಾವಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತು ವಿದ್ಯಾರ್ಥಿ ಶಾಲೆಯಿಂದ ಹೊರಗೆ ಹೋದಾಗ, ಮನೆಗೆ ಹೋದಾಗ, ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡ್ತಾನೋ ಇಲ್ವೋ ಅಂತ ಹೇಳುವುದನ್ನು ಅದನ್ನು ವೀಕ್ಷಣೆ ಮಾಡೋದು, ಅದನ್ನು ಪರಿಶೀಲನೆ ಮಾಡೋದು ಪೋಷಕರು. ಇದನ್ನು ಮಾಡದಿದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಮಗು ಪಾಠದ ಚಟುವಟಿಕೆಗಳ ಬಗ್ಗೆ ಚಿಂತನೆ ಮಾಡದೆ ಬೇರೆ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತದೆ. ಅದರಿಂದ ಮಗುವಿಗೆ ಅವಕಾಶಗಳನ್ನು, ಬೇರೆ ವಿಷಯಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬಾರದು. ಉದಾಹರಣೆಗೆ ಮೊಬೈಲನ್ನು ಹೆಚ್ಚು ಮಕ್ಕಳು ಇವತ್ತು ಬಳಸಿಕೊಡ್ತಾ ಇದ್ದಾರೆ. ಅದರ ಮೂಲಕ ಏನಾಗ್ತದೆ ಅಂತ ಹೇಳಿದ್ರೆ ಅವರ ವಿದ್ಯಾರ್ಜನೆಗೆ ತೊಡಕು ಆಗ್ತದೆ. ಆ ತೊಡಕು ಆಗಬಾರ್ದು ಅಂತ ಹೇಳಿದ್ರೆ ಆ ಮಗುವಿನ ಕೈಯಲ್ಲಿ ಮೊಬೈಲ್ಗಳನ್ನು ಹಿಡಿಕೊಳ್ಳುವಂತಹ ಪ್ರಮೇಯ ಬರಬಾರ್ದು. ನಾವು ಅದಕ್ಕೆ ಪ್ರೊಟೆಕ್ಷನ್ ಮಾಡಬೇಕಾಗ್ತದೆ. ನಾವು ಶಾಲೆಯಲ್ಲಿ ಮೊಬೈಲ್ ಕೊಡೋದಿಲ್ಲ, ಈಗ ಮೊದಲು ಕೊಡ್ತಾ ಇದ್ದೇವೆ ಕೊರೋನಾದ ಅವಧಿಯಲ್ಲಿ. ಈಗ ಅದರ ಬಗ್ಗೆ ಕೂಡ ನಮ್ಮ ಪೇರೆಂಟ್ಸ್ ಬಹಳಷ್ಟು ಚಿಂತನೆ ಮಾಡಬೇಕು. ಮತ್ತೆ ಪಾಠ ಪ್ರವಚನ ಬಗ್ಗೆ ತಿಳ್ಕೊಳ್ಬೇಕು, ಶಾಲೆಗೆ ಭೇಟಿ ಕೊಡಬೇಕು. ಶಾಲೆಗೆ ಭೇಟಿ ಕೊಟ್ಟು ಮಗುವಿನ ಶ್ರೇಯಸ್ಸು, ಮಗುವಿನ ಪ್ರಗತಿಯ ಬಗ್ಗೆ ನೀವು ಚಿಂತನೆ ಮಾಡಬೇಕು. ಆ ಮೂಲಕ ಏನಾದರೂ ಕೊರತೆಗಳಿದ್ದಲ್ಲಿ ಅದನ್ನು ನೀಗಿಸುವಲ್ಲಿ ಶಿಕ್ಷಕರಿಗೆ ಮಾಹಿತಿ, ಸಲಹೆಗಳನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಜೊತೆಯಾಗಿ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಇವತ್ತು ನಾವು ನಮ್ಮ ಸಂಸ್ಕಾರಯುತವಾದಂಥ ಜೀವನವನ್ನು ಬೆಳೆಸಲಿಕ್ಕೆ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡಬೇಕು, ತಿಳುವಳಿಕೆಯನ್ನು ಕೊಡಬೇಕು. ನೈತಿಕವಾದಂತಹ, ಮೌಲ್ಯಯುತವಾದಂತಹ ಜೀವನ ವಿಧಾನಗಳು ಏನು ಎಂಬುದಾಗಿ ನಾವು ಹೇಳಬೇಕು, ನೀವು ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಆ ನೈತಿಕತೆಯ ಅಥವಾ ಮೌಲ್ಯಯುತವಾದಂಥ ಜೀವನವನ್ನು ನಡೆಸಲಿಕ್ಕೆ ಆ ಕೊರತೆ, ಆ ಒಂದು ಶಿಕ್ಷಣದ ಕೊರತೆ ಇವತ್ತು ಸಮಾಜದಲ್ಲಿ ಉಂಟಾಗಿದೆ. ಉದಾಹರಣೆಗೆ ಒಂದು ಘಟನೆಯನ್ನು ಹೇಳಿ ನಾನು ನಿಲ್ಲಿಸ್ತಾ ಇದ್ದೇನೆ. ಒಂದು ಊರಿನಲ್ಲಿ, ನಮ್ಮ ಕರ್ನಾಟಕ ರಾಜ್ಯ ಇಲ್ಲ, ಇದು ನಡೆದ ಘಟನೆಯನ್ನು ನಿಮಗೆ ಉಲ್ಲೇಖ ಮಾಡ್ತಾ ಇದ್ದೇನೆ. ಯಾವ ರೀತಿಯಲ್ಲಿ ಸಂಸ್ಕಾರಯುತವಾದಂಥ ಜೀವನ ಇರಲಿಲ್ಲ ಅಥವಾ ಯಾವ ರೀತಿಯಾದ ಮೌಲ್ಯಯುತವಾದಂಥ ಜೀವನ ಇರಲಿಲ್ಲ, ಅಲ್ಲಿ ಮಕ್ಕಳ ಭಾವನೆಗಳು ಎಷ್ಟು ನಮ್ಮ ಸಂಸ್ಕಾರಯುತವಾದಂಥ ಜೀವನವನ್ನು ಮರೆಮಾಚಿದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಊರಿನಲ್ಲಿ ಒಬ್ಬ ಲೆಫ್ಟಿನೆಂಟ್ ಕರ್ನಲ್ ರಿಟೈರ್ಮೆಂಟ್ ಆದವಂತಹ ಇದ್ದ ಅಂತೆ. ಅವನಿಗೆ ಅವರ ಸಂಸಾರ, 2 ಮಕ್ಕಳು ಚೆನ್ನಾಗಿ ಬೆಳೆಸಿದ್ದಾನೆ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ದಾನೆ. ದೂರದ ಅಮೆರಿಕದಲ್ಲಿ ಇಬ್ಬರಿಗೂ ಕೂಡ ಉದ್ಯೋಗ ಸಿಕ್ಕಿದೆ. ಉದ್ಯೋಗದಲ್ಲಿ ಸಿಕ್ಕಿಕೊಂಡು ಒಳ್ಳೆಯ ಸಂಸಾರವನ್ನು, ಮದುವೆ ಆಗಿ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಒಂದು ದಿವಸ ಏನಾಗ್ತದೆ ಅಂತ ಹೇಳಿದ್ರೆ, ಅವನ ತಂದೆ ತಾಯಿಗಳು ಊರಲ್ಲಿ ಇರ್ತಾರೆ, ಲೆಫ್ಟಿನೆಂಟ್ ಕರ್ನಲ್ ಮತ್ತು ಅವನ ಹೆಂಡತಿ ತೀರಿ ಹೋಗ್ತಾಳೆ. ತೀರಿ ಹೋದಾಗ ಮೆಸೇಜ್ ಹೋಗ್ತದೆ. ಅಪ್ಪ ಮೆಸೇಜ್ ಹಾಕ್ತಾನೆ ಮಕ್ಕಳಿಗೆ, ತನ್ನ ಮುದ್ದಿನ ಮಕ್ಕಳು ಏನು ಬೆಳೆಸಿದಾನೋ, ಅವತ್ತು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದಾನೋ ಆ ಮಕ್ಕಳಿಗೆ ಮೆಸೇಜನ್ನು ಕೊಡ್ತಾನೆ. ಅಮ್ಮ ತೀರಿ ಹೋಗಿದ್ದಾಳೆ, ಬಂದು ಅವಳ ಅಂತಿಮ ಒಂದು ಏನು ತಾಯಿಯನ್ನು ನೋಡಬೇಕು, ನೀವು ಬನ್ನಿ ಅಂತ ಹೇಳಿ. ಆಗ ತಮ್ಮ ಅಣ್ಣನಿಗೆ ಫೋನ್ ಮಾಡ್ತಾನೆ, ಅಣ್ಣ ಹೋಗುವ, ಅಮ್ಮನ ಅಂತಿಮ ದಿನವನ್ನು ನೋಡೋಣ ಬರ ಅಂತ ಹೇಳಿ. ಆಗ ಅಣ್ಣ ಹೇಳ್ತಾನಂತೆ, ತಮ್ಮ ನೀನು, ಅಮ್ಮ ತೀರಿ ಹೋಗಿದ್ದಾರೆ, ನೀನು ಈ ಸಲ ನೀನು ಹೋಗು, ಅಪ್ಪ ತೀರಿ ಹೋದಾಗ ನಾನು ಹೋಗ್ತೇನೆ. ಅಡ್ಜಸ್ಟ್ಮೆಂಟ್ ನೋಡಿ, ಸಾವಿನಲ್ಲಿ ಕೂಡ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಮೌಲ್ಯಯುತವಾದಂತಹ ಒಂದು ಸಂಸ್ಕಾರವನ್ನು ಇಟ್ಕೊಂಡಿದ್ದಾರೆ ಮಕ್ಕಳು ಅಂತ ಹೇಳಿ. ಇವತ್ತು ನಾವು ಮಕ್ಕಳನ್ನು ಬಹಳಷ್ಟು ಪ್ರೀತಿಯಿಂದ, ಬಹಳಷ್ಟು ಒಂದು ಒಳ್ಳೆಯ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಾವು ಬೆಳೆಸಿದ್ದೇವೋ ಅಥವಾ ನಾವು ಆ ಒಂದು ತೊಡಗಿಸಿಕೊಂಡಿದ್ದೇವೋ, ಆ ಮಕ್ಕಳು ಕೊಡುವಂತಹ ಪ್ರತಿಫಲ ಅದು ಕೊನೆಗೆ
ಅಂತಹ ವಿದ್ಯಾರ್ಥಿಗಳು ನಮ್ಮ ಮಕ್ಕಳಾಗಬಾರ್ದು ಎಂಬ ಒಂದು ನನ್ನ ಅನಿಸಿಕೆ, ನನ್ನ ಒಂದು ಭಾವನೆ. ಸಂಸ್ಕಾರಯುತವಾದಂತಹ ನಾವು ಜೀವನವನ್ನು ಮಾಡಲಿಕ್ಕೆ ಏನೆಲ್ಲ ಬೇಕೋ ಅದನ್ನು ನಾವು ಮಕ್ಕಳಿಗೆ ನೀಡಬೇಕು. ಶಾಲೆಗಳಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ಅಂತಹ ಒಂದು ಗುಣಗಳನ್ನು ಬೆಳೆಸಿಕೊಳ್ಳುವಂಥ ವಿದ್ಯಾರ್ಥಿಗಳಾಗಿ ಇಲ್ಲಿಯ ವಿದ್ಯಾರ್ಥಿಗಳು ರೂಪುಗೊಳ್ಳಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ವೇದಿಕೆಗೆ ಬಂದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಅದಕ್ಕೆ ಸಂಸ್ಥೆಯ ಮುಖ್ಯ ಗುರುಗಳು SDMC ಅಧ್ಯಕ್ಷರು, ಬಹಳಷ್ಟು ಕ್ರಿಯಾಶೀಲ ಅಧ್ಯಕ್ಷರಿದ್ದಾರೆ, ಬಹಳ ವಿದ್ಯಾರ್ಥಿ ಸಂಘದವರು ಇದ್ದಾರೆ. ಬಹುಶಃ ಲಿಂಗರಾಜರು ಹೇಳಿದ ಹಾಗೆ ಅವರ ವರದಿಯಲ್ಲಿ ನೋಡಿದಾಗ ಸಾಕಷ್ಟು ಆರ್ಥಿಕತೆಯನ್ನು ರೂಢಿಸಿಕೊಂಡು ಬಹುಶಃ ಈ ಶಾಲೆಯಲ್ಲಿ ಎಲ್ಲ ಪೋಷಕವೃಂದದವರು ನಮ್ಮ ದಾನಿಗಳು ಕೈ ಜೋಡಿಸಿಕೊಂಡಿದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾನು ಸರ್ಕಾರದ ಇಲಾಖೆಯಿಂದಲೇ ಎಲ್ಲವೂ ಸಿಗ್ತದೆ ಅಂತ ಹೇಳುವುದನ್ನು ಭಾವಿಸಿಕೊಳ್ಳದೆ ಈ ದಾನಿಗಳ ಸಹಕಾರದಿಂದ ಏನೆಲ್ಲ ಸಿಗ್ಬೋದು ಅದನ್ನು ಬಳಸಿಕೊಂಡು ಕೊನೆಯಾಗಿ ನಾನು ಶಾಸಕರು ಹೇಳಿದ ಹಾಗೆ ಹಂತ ಹಂತದಲ್ಲಿ ಏನು ಸಮಸ್ಯೆಗಳಿದೆ ಅದಕ್ಕೆ ನೀಗಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಸುಡಿಮುಲ್ಲ ಅವರು ಹೇಳಿ, ರಾಕೇಶ್ ಅವರಲ್ಲಿ ಹೇಳಿ, ಅವರೆಲ್ಲ ಪ್ರಯತ್ನ ಪಡ್ತಾರೆ ಫಸ್ಟಿಗೆ, ನಂತರ ಕೊನೆಗೆ ನನಗೆ ಹೇಳಿ ಅಂತ ಹೇಳಿದ್ದಾರೆ ಅವರು. ಆ ರೀತಿಯಾಗಿ ಬಹುಶಃ ರಾಕೇಶ್ ರಾಯ್ಗೆ ಅಥವಾ ಸುಡಿಮುಲ್ಲ ಅಥವಾ ಇಲ್ಲಿ ಇವರಿಗೆ ಹೇಳಿದ್ದೇನು ಅಂತ ಹೇಳಿದ್ರೆ, ಸ್ಥಳೀಯವಾದಂಥ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಅದನ್ನು ನೀಗಿಸ್ಲಿಕ್ಕೆ ಪ್ರಯತ್ನ ಪಡಿ ಫಸ್ಟು, ಮತ್ತೆ ನಾನು ಕೊಡ್ತೇನೆ, ಅದು ಆಗದಿದ್ರೆ ಕೊಡ್ತೇನೆ ಅಂತ ಹೇಳುವಂಥದ್ದು. ಒಳ್ಳೆಯದಾಗಲಿ, ಸಂಸ್ಥೆ ಬೆಳಗಬೇಕು. ಈಗಾಗಲೇ 219 ಮಕ್ಕಳಿದ್ದಾರೆ, ಶಿಕ್ಷಕರು 8 ಜನ ಇದ್ದಾರೆ, ಕಲಿಕೆಯ ಪ್ರಗತಿ ಆಗ್ತಾ ಇದೆ. ಈಗಾಗಲೇ ಒಬ್ಬರು GPT ನೇಮಕಾತಿ ಆಗಿದೆ. ಎಲ್ಲ ಒಳ್ಳೆ ರೀತಿಯಲ್ಲಿ ಸಾಗ್ತಾ ಇರುವಂತಹ ಈ ಸಂಸ್ಥೆ ಇನ್ನೂ ಕೂಡ ಬೆಳಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಸುಂದರಗೌಡ ಸರ್ ಇವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಅಬ್ದುಲ್ ಖಾದರ್ ಹಾಜಿ ಸಹಲ್ ಇವರು 10,000 ರೂಪಾಯಿಯನ್ನು ಕೊಟ್ಟು ಸಹಕರಿಸಿ ನಮ್ಮೊಂದಿಗೆ ಇದ್ದು ಈಗ ವಿದೇಶಕ್ಕೆ ಇವತ್ತೇ ಸಂಜೆ ಹೋಗುವವರಿದ್ದಾರೆ. ಆದ್ದರಿಂದ ಅವರು ವೇದಿಕೆಯಿಂದ ತೆರಳುತ್ತಿದ್ದಾರೆ. ಸರ್, ತಮಗೆ ಧನ್ಯವಾದಗಳು. ನಿಮ್ಮ ಆ ಒಂದು ವಿದೇಶ ಪ್ರಯಾಣ ಸುಖಕರವಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಪುತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಅವರಿಗೆ ಹೂ ಮತ್ತು ಶಾಲನ್ನು ನಮ್ಮ ಶಾಲಾ ಮುಖ್ಯ ಗುರುಗಳು ಅವರಿಗೆ ಶಾಲು ಮತ್ತು ಹೂವಿನಿಂದ ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಸರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು. ಅದೇ ರೀತಿಯಾಗಿ ನಮ್ಮ ECO ಆಗಿರುವಂತಹ ಹರಿಪ್ರಸಾದ್ ಸರ್ ಕೂಡ ನಮ್ಮೊಂದಿಗೆ ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹರಿಪ್ರಸಾದ್ ರವರು ದಯವಿಟ್ಟು ನಮ್ಮ ಈ ಒಂದು ಶಾಲೆಯಿಂದ ವರ್ಗಾವಣೆಗೊಂಡಂತ 3 ಶಿಕ್ಷಕಿಯರು ಕೂಡ ನಮ್ಮೊಂದಿಗೆ ಸೇರಿಕೊಳ್ಬೇಕು. ಈಗ ಮುಂದೆ ನಾವು ಆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಮಾನ್ಯ BOR ಅವರು ಬಹಳ ಅರ್ಜೆಂಟ್ ಅಲ್ಲಿ ಅವರು ಕೂಡ ಇದ್ದಾರೆ. ಖಂಡಿತವಾಗಿಯೂ ನಿಮ್ಮ ಆ ಒಂದು ಸನ್ಮಾನ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ನಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಆಗಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಎಲ್ಲ ಸನ್ಮಾನಿತರು 3 ಜನ ಶಿಕ್ಷಕಿಯರು ಮತ್ತು 2 ಜನ ನಮ್ಮ ಗಣ್ಯ ವ್ಯಕ್ತಿಗಳು ಕೂಡ ವೇದಿಕೆಯ ಕಡೆಗೆ ಬರಬೇಕು. ಶ್ರೀಮತಿ ಆಶಾಲತಾಂಬುಲ, ಕುಮಾರಿ ಆಶಯಂ, ಶ್ರೀಮತಿ ಮಲ್ಲಿಕಾ ಅವರು ಕೂಡ ಈ ಕಡೆಗೆ ಬರಬೇಕು. ಸುರೇಶ್ ರೈ ಅವರು ಈಗ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ನೆರವೇರಿಸಿಕೊಡ್ಬೇಕು. ಈ ಒಂದು ಸನ್ಮಾನ ಕಾರ್ಯಕ್ರಮ ಮೊದಲಿಗೆ ವಾಸುದೇವ ಇಡ್ಯಾಡಿ ಇವರನ್ನು ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ವಾಸುದೇವ ಇಡ್ಯಾಡಿ ನಮ್ಮ ನಾಟಿ ವೈದ್ಯರು. ಅವರ ಈ ಒಂದು ಸನ್ಮಾನ ಪತ್ರವನ್ನು ಸತೀಶ್ ಬಲ್ಯ ಇವರು ಓದಬೇಕು. ಸತೀಶ್ ಬಲ್ಯ ನಾಟಿ ವೈದ್ಯರಾದಂಥ ವಾಸುದೇವ ಇಡ್ಯಾಡಿ. ಆತ್ಮೀಯ ಸಭಾಸದರೇ, ಶ್ರೀ ವಾಸುದೇವ ಇಡ್ಯಾಡಿ ಸನ್ಮಾನ ಪತ್ರ ನಾಟಿ ವೈದ್ಯಕೀಯ ಕ್ಷೇತ್ರದ ಸಾಧಕರಾದ ಇವರಿಗೆ ಆದರಣೀಯರೇ
ಸವಣೂರು ಗ್ರಾಮದ ಇಡ್ಯಾಡಿ ಗ್ರಾಮೀಣ ಪರಿಸರದಲ್ಲಿ ಪ್ರಗತಿಪರ ಕೃಷಿಕರಾಗಿ ಧಾರ್ಮಿಕ, ಸಾಮಾಜಿಕ, ರಾಜಕೀಯ, ಸಹಕಾರಿ ಕ್ಷೇತ್ರದಲ್ಲಿ ಜನಾನುರಾಗರಾಗಿ ಸೇವೆಯನ್ನು ಮಾಡುತ್ತಾ ಹಲವು ಸಂಘ ಸಂಸ್ಥೆಗಳಲ್ಲಿ ಯಶಸ್ವಿಯಾಗಿ ಸೇವೆ ಸಲ್ಲಿಸುತ್ತಾ ಸಮರ್ಥವಾಗಿ ಮುನ್ನಡೆಸುತ್ತಾ ಜೊತೆಗೆ ಸುಮಾರು ವರ್ಷಗಳಿಂದ ನಾಟಿ ವೈದ್ಯಕೀಯ ಕ್ಷೇತ್ರದ ಸಾಧನೆ ಗುರುತಿಸಿ ಕರ್ನಾಟಕದ ಸಾಂಸ್ಕೃತಿಕ ಅಕಾಡೆಮಿ ರಿಜಿಸ್ಟರ್ಡಿಯು ವೈದ್ಯ ರತ್ನಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕಡಬ ತಾಲೂಕು 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮಾಜ ಸೇವೆ ಸಾಧಕರು ಸವಣೂರು ಯುವಕ ಮಂಡಲದ ಆತಿಥ್ಯದಲ್ಲಿ ನಡೆದ ಅಂತಾರಾಜ್ಯ ಕಬಡ್ಡಿ ಪಂದ್ಯಾಟದ ಸಂದರ್ಭದಲ್ಲಿ ತಮ್ಮನ್ನು ಸನ್ಮಾನಿಸಿ ಗೌರವಿಸಲಾಗಿದೆ. ನಮ್ಮೂರಿನ ಹೆಮ್ಮೆಯ ಸಾಧಕರಾದ ತಮ್ಮನ್ನು ಶಾಲಾ STMC ಅಧ್ಯಾಪಕ ವೃಂದ, ಹಿರಿಯ ವಿದ್ಯಾಸಂಘ, ಶಾಲಾ ವಾರ್ಷಿಕೋತ್ಸವ ಸಮಿತಿಯ ವತಿಯಿಂದ ಸನ್ಮಾನಿಸಲು ಅತೀವ ಸಂತೋಷಪಡುತ್ತೇವೆ. ತಮಗೆ ದೇವರು ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲಿ ಎಂದು ಶುಭ ಹಾರೈಕೆಯೊಂದಿಗೆ ಭವಿಷ್ಯದ ದಿನಗಳಿಗೆ ಶುಭ ಹಾರೈಕೆಗಳು ವಂದನೆಗಳೊಂದಿಗೆ ಶ್ರೀ ಸುರೇಶ್ ರೈ ಸೂಳಿಮೂಳು ಸಂಚಾಲಕರು ವಾರ್ಷಿಕೋತ್ಸವ ಸಮಿತಿ, ಶ್ರೀ ನಿಂಗರಾಜು KP ಮುಖ್ಯ ಗುರುಗಳು ಹಾಗೂ ಅಧ್ಯಕ್ಷ ವೃಂದ, ಶ್ರೀ ಮೊಹಮ್ಮದ್ ಹನೀಫು ಅಧ್ಯಕ್ಷರು STMC ಹಾಗೂ ಸರ್ವ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು. ಶ್ರೀಯುತರನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲ ವೇದಿಕೆಯಲ್ಲಿರುವ ಗಣ್ಯರು ಸೇರಿಕೊಂಡು ಗೌರವಿಸಬೇಕಂತ ಅಲ್ಲಿ ವೇದಿಕೆ ಕೂಡಲೇ ಅವರ ಸನ್ಮಾನ ಪತ್ರವನ್ನು ಶ್ರೀಯುತರಿಗೆ ಇನ್ನು ಮುಂದೆ ಕೂಡ ದೇವರು ಒಳ್ಳೆಯ ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳುತ್ತಾ ಇನ್ನು ಮುಂದಕ್ಕೆ ಶ್ರೀಯುತ ತಾರಣತ ಕಾಯರ್ಗ ಇವರು ಸನ್ಮಾನ ವೇದಿಕೆಗೆ ಆಗಮಿಸಬೇಕು. ತಾರಣತ ಕಾಯರ್ಗ ಇವರ ಈ ಒಂದು ಸನ್ಮಾನ ಪತ್ರವನ್ನು ಸಚಿನ್ ಇವರು ಓದಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತದನಂತರ ನಾವು 3 ಶಿಕ್ಷಕಿಯರಿಗೆ ತಾರನಾಥ್ ಕಾಯರ್ಗ ಇವರ ಸನ್ಮಾನ ಪತ್ರ. ಹಿರಿಯ ವಿದ್ಯಾರ್ಥಿ ಸಂಘ ಅಧ್ಯಕ್ಷರಾಗಿ ಸುದೀರ್ಘ ಸೇವೆ ಸಲ್ಲಿಸಿರುವ ಶ್ರೀ ತಾರನಾಥ್ ಕಾಯರ್ಗ ಇವರಿಗೆ ಸನ್ಮಾನ. ಆದರಣೀಯರೇ, ರಾಜ್ಯ ಪ್ರಶಸ್ತಿ ವಿಜೇತ ಪ್ರತಿಷ್ಠಿತ ಸವಣೂರು ಯುವಕ ಮಂಡಲದ ಮಾಜಿ ಅಧ್ಯಕ್ಷರಾದ ತಾವು ಹಲವಾರು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು ಇದರ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಸುಮಾರು 18 ವರ್ಷಗಳ ಕಾಲ ಯಶಸ್ವಿಯಾಗಿ ಹಿರಿಯ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿಕೊಂಡು ಶಾಲಾ ಶತಮಾನೋತ್ಸವ ಯಶಸ್ವಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಿರು. ಪ್ರಸ್ತುತ ಸವಣೂರು CA ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ಶಾಲೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಯಾದ ತಮ್ಮನ್ನು ಶಾಲಾ STMC ಅಧ್ಯಾಪಕ ವೃಂದ, ಹಿರಿಯ ವಿದ್ಯಾರ್ಥಿ ವೃಂದ, ಶಾಲಾ ವಾರ್ಷಿಕೋತ್ಸವ ಸಮಿತಿಯ ವತಿಯಿಂದ ಸನ್ಮಾನಿಸಲು ಅತೀವ ಸಂತೋಷ ಪಡುತ್ತೇವೆ. ತಮಗೆ ದೇವರು ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲಿ ಎಂದು ಶುಭ ಹಾರೈಕೆಗಳೊಂದಿಗೆ ಭವಿಷ್ಯದ ದಿನಗಳಿಗೆ ಶುಭ ಹಾರೈಕೆಗಳು. ಗೌರವಾನ್ವಿತ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಮತ್ತು ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಜಯಶ್ರೀ ಮೇಡಮ್ ಮತ್ತು ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರುಗಳು, ಅಧಿಕಾರಿ ವರ್ಗದವರು, ಗಣ್ಯ ವ್ಯಕ್ತಿಗಳು ಸೇರಿಕೊಂಡು ಗೌರವಿಸಬೇಕು. ಇನ್ನು ಮುಂದಕ್ಕೆ ಸುಲೈಮಾನ್ ಮುಟ್ರ ಅವರನ್ನು ನಾವು ಅವರ ಮಗ ಆ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾನೆ. ಆಸಿಫ್ ತಯಾರಾಗಿರಬೇಕು. ಆ ಒಂದು ಪತ್ರವನ್ನು ಸಫ್ವಾನ್ ಆಡಳಿತ ಓದಿಸಿದ್ದಾನೆ.
ಇನ್ನು ಮುಂದಕ್ಕೆ ಸುಲೈಮಾನ್ ಮುಟ್ರಾ BSF ಯೋಧ ಅವರು ದೆಹಲಿಯಲ್ಲಿ ಕರ್ತವ್ಯದಲ್ಲಿರುವ ಕಾರಣ ಮಗನನ್ನು ಕಳಿಸಿಕೊಟ್ಟಿದ್ದಾರೆ. ಆಸಿಫ್ ನನ್ನ ಶಿಷ್ಯ ಕೂಡ ಹೌದು. ಆಸಿಫ್ರವರು ಆ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ನಮ್ಮ ದೇಶವನ್ನು ಕಾಯುತ್ತಿರುವ ಗಡಿ ಭದ್ರತಾ ಪಡೆಯಲ್ಲಿ ಕಾಯುತ್ತಿರುವಂಥ ಗೌರವಾನ್ವಿತ ಸುಲೈಮಾನ್ ಅವರ ಪುತ್ರ ಆಸಿಫ್ ಎಂಜಿನಿಯರ್ ಆಗಿ ವರ್ಕ್ ಮಾಡುತ್ತಿರುವಂಥ ಆಸಿಫ್ರವರು ಇದೇ ಶಾಲೆಯ ಹಿರಿಯ ವಿದ್ಯಾರ್ಥಿ, ನನ್ನ ಸ್ಟೂಡೆಂಟ್. ಈಗ ಅವರ ಒಂದು ಪತ್ರವನ್ನು ಸಫ್ವಾನ್ ಇವರು ಓದಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ವತಿಯಿಂದ ದಿನಾಂಕ 30/12/2023 ಶನಿವಾರ ನಡೆಯುತ್ತಿರುವ ಶಾಲಾ ಮಕ್ಕಳ ವಾರ್ಷಿಕ ಪ್ರತಿಭಾ ದಿನದಂದು ಶ್ರೀ ಸುಲೈಮಾನ್ ತನ್ನ ಸುದೀರ್ಘ ಸೇವೆಯನ್ನು ದೇಶಕ್ಕಾಗಿ ಅರ್ಪಿಸಿದ ವೀರ ಯೋಧ ಇವರಿಗೆ ಸನ್ಮಾನಿಸಲಿದ್ದೇವೆ. ಇವರ ಸನ್ಮಾನ ಪತ್ರವನ್ನು ನಾನು ಓದ್ತಾ ಇದ್ದೇನೆ. ಸುಲೈಮಾನ್ ತನ್ನ ಸುದೀರ್ಘ ಸೇವೆಯನ್ನು ದೇಶಕ್ಕಾಗಿ ಅರ್ಪಿಸಿದ ವೀರ ಯೋಧ ಪ್ರಸ್ತುತ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಆದರಣೀಯರೇ, ಕಡಬ ತಾಲೂಕಿನ ಸವಣೂರು ಚಾಪಳದಲ್ಲಿ ಆದಂ ಕುಂಜಿ ಹಾಗೂ ಬಿ ಫಾತಿಮಾ ದಂಪತಿಗಳ ಸುಪುತ್ರನಾಗಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು, ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಸವಣೂರು ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಣಿಯೂರು ಇಲ್ಲಿ ಮಾಡಿ ದಿನಾಂಕ 18/9/1989 ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗೆ ನೇಮಕವಾಗಿದ್ದೀರಿ. ತಾವು VIP, ವಿಮಾನ ನಿಲ್ದಾಣ, ಸಮುದ್ರ, ಬಂದರು, ಚುನಾವಣೆ, ಆಂತರಿಕ ಭದ್ರತೆ ಹಾಗೂ ಭಾರತದ ಸಂಸತ್ತಿನ ಕರ್ತವ್ಯಗಳಂತಹ ಭದ್ರತಾ ಕರ್ತವ್ಯಗಳನ್ನು ಮತ್ತು ತಮ್ಮ ಸುಪ್ರಸಿದ್ಧ ಮತ್ತು ಸುದೀರ್ಘ ಸೇವೆಯಲ್ಲಿ ಗುಪ್ತಚರ ಕರ್ತವ್ಯಗಳನ್ನು ನಿರ್ವಹಿಸಿದ್ದೀರಿ. DG ಡಿಸ್ಕ್, ಅತಿ ಉತ್ಕೃಷ್ಟ ಸೇವಾ ಪದಕ, ನಗದು ಬಹುಮಾನಗಳು, ಅಭಿನಂದನೆಗಳು ಮತ್ತು ಮೆಚ್ಚುಗೆಗಳನ್ನು ತಮ್ಮ ಸಾಧನೆಗಳ ಸಮಯದಲ್ಲಿ ಪಡೆದಿದ್ದೀರಿ. ಪ್ರಸ್ತುತ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ಸರ್ಕಾರಿ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನಮ್ಮ ಶಾಲೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಯಾದ ತಮಗೆ ದೇವರು ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲಿ ಎಂಬ ಶುಭ ಹಾರೈಕೆಯೊಂದಿಗೆ ತಮ್ಮನ್ನು ನಮ್ಮ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸನ್ಮಾನಿಸಲು ಅತೀವ ಸಂತೋಷ ಪಡುತ್ತೇವೆ. ವಂದನೆಗಳೊಂದಿಗೆ ಸುರೇಶ್ ರೈ ಸೂಡಿಮುಳ್ಳ, ಸಂಚಾಲಕರು, ವಾರ್ಷಿಕೋತ್ಸವ ಸಮಿತಿ, ನಿಂಗರಾಜು, ಮುಖ್ಯ ಗುರುಗಳು ಹಾಗೂ ಅಧ್ಯಾಪಕ ವೃಂದ, ಮೊಹಮ್ಮದ್ ಹನೀಫ್, ಅಧ್ಯಕ್ಷರು, STMC ಹಾಗೂ ಸರ್ವ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು. ಇವರನ್ನು ಶರೀಫ್ ಚಾಪೆಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿ ಕೂಡ ಹೌದು, ಉದ್ಯಮಿ. ಈ ಶಾಲೆಗೆ ಏನು ಬೇಕಾದನ್ನು ಈಗ ಕೇಳಿದಷ್ಟು ಕೊಡುವಂತ ದಾನಿ ಶರೀಫ್ರವರು. ಯುವ ಉದ್ಯಮಿ ಅವರು ಆ ಒಂದು ಸನ್ಮಾನವನ್ನು ಮಾಡಬೇಕು. ಪಕ್ಕದ ಮನೆಯವರೇ ಆಸಿಫ್ ಕೂಡ ನಮ್ಮ ಸ್ಟೂಡೆಂಟ್, ಸುಲೈಮಾನ್ ನನ್ನ ಒಟ್ಟಿಗೆ ನಾವು ಓದಿದವರು. ತಂದೆಯ ಸನ್ಮಾನವನ್ನು ಮಗ ಸ್ವೀಕಾರ ಮಾಡ್ತಿದ್ದಾನೆ. ದೇವರು ಒಳ್ಳೇದು ಮಾಡಲಿ. ಮುಂದಕ್ಕೆ ನಮ್ಮ ಶಾಲೆಯಿಂದ ವರ್ಗಾವಣೆಗೊಂಡಿರುವಂತಹ 3 ಶಿಕ್ಷಕರನ್ನು ಕೂಡ ನಾವು ಒಟ್ಟಿಗೆ ಸನ್ಮಾನ ಮಾಡಲಿಕ್ಕಿದ್ದೇವೆ. ಶ್ರೀಮತಿ ಆಶಾಲತಾ ಅಂಬುಲ, ಶ್ರೀಮತಿ ಮಲ್ಲಿಕಾ ಮೇಡಮ್ ಮತ್ತು ಕುಮಾರಿ ಆಶಾ ಮೈಸೂರಿನ ಮೇಡಮ್, ಈ 3 ಶಿಕ್ಷಕಿಯರು ಕೂಡ ವೇದಿಕೆಗೆ ಬರಬೇಕು. ಅವರ ಸನ್ಮಾನ ಪತ್ರಗಳನ್ನು ಈಗ ಓದಲಿಕ್ಕಿದ್ದಾರೆ. ಹರ್ಷಿನಿ, ತುಳಸಿ ಮೇಡಮ್ ಮತ್ತು ಅಶ್ವಿನಿ. ಗಣೇಶ್ ಸರ್, ಸಾರಿ, ನಮ್ಮ GPT ಹೊಸದಾಗಿ ಇಲ್ಲಿಗೆ ನೇಮಕಗೊಂಡಿರುವಂಥ ಗಣೇಶ್ ಸರ್ ಆ ಒಂದು ಸನ್ಮಾನ ಪತ್ರಗಳನ್ನು ಓದಲಿಕ್ಕಿದ್ದಾರೆ. ಮೊದಲಾಗಿ ಆಶಾಲತಾ ಮೇಡಮ್ ಇವರ ಸನ್ಮಾನ ಪತ್ರವನ್ನು ಓದಬೇಕು. ಆಶಾಲತಾ ಮೇಡಮ್ ಅವರ ಸನ್ಮಾನ ಪತ್ರವನ್ನು ಕುಮಾರಿ ಹರ್ಷಿನಿ, ನಮ್ಮ ಶಾಲೆಯ ಅತಿಥಿ ಶಿಕ್ಷಕಿ ಮತ್ತು ಈ ಶಾಲೆಯ ಹಿರಿಯ ವಿದ್ಯಾರ್ಥಿನಿ. ಆಶಾಲತಾ ಮನ್ಮಥರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಗೌರವಾನ್ವಿತ ಮನ್ಮಥ್ ಸರ್, ದಯವಿಟ್ಟು ಮನ್ಮಥರವರು PDO ಬನ್ನಿ. ಅವರು ಈಗಾಗಲೇ ಸುಮಾರು ಹೊತ್ತು ಇಲ್ಲಿ ಕುಳಿತಿದ್ರು.
ಮನ್ಮಥರವರು PDO ಮತ್ತು ಲೆಕ್ಕ ಪರಿಶೋಧನಾಧಿಕಾರಿ ಸರ್, ತಮಗೆ ಧನ್ಯವಾದಗಳು. ಇನ್ನು ಮುಂದೆ ಈಗ ಹರ್ಷಿನಿ ಅಭಿನಂದನಾ ಪತ್ರ ವಾಚನ. ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ವರ್ಗಾವಣೆಗೊಂಡ ಶಿಕ್ಷಕಿ ಶ್ರೀಮತಿ ಆಶಲತಾ ಕೆ. ಇವರು ಕಾಯರಟ್ಟದಲ್ಲಿ ಜೂನ್ 1, 1983ರಲ್ಲಿ ಶ್ರೀ ಸಂಜೀವ ಗೌಡ ಹಾಗೂ ಶ್ರೀಮತಿ ಹೇಮಾವತಿ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಯಿಲಾ, ಪ್ರೌಢ ಶಿಕ್ಷಣವನ್ನು ಶ್ರೀ ರಾಮಕುಂಜೇಶ್ವರ ಕನ್ನಡ ಮಾಧ್ಯಮ ಶಾಲೆ ರಾಮಕುಂಜ, ಕಾಲೇಜು ಶಿಕ್ಷಣವನ್ನು ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ರಾಮಕುಂಜದಲ್ಲಿ ಮುಗಿಸಿ ಸರಕಾರಿ ಮಹಿಳಾ ಶಿಕ್ಷಣ ಸಂಸ್ಥೆ ಬಲ್ಮಠ ಇಲ್ಲಿ TCH ಮುಗಿಸಿ ದಿನಾಂಕ 8/1/2007ರಲ್ಲಿ ತಮ್ಮ 24ನೇ ವಯಸ್ಸಿನಲ್ಲಿ ಕೋಯಿಲಾ ಗ್ರಾಮದ ಗಂಡಿಬಾಗಿಲು ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಸೇವಾ ವೃತ್ತಿಯನ್ನು ಆರಂಭಿಸಿ 11/7/2011ರಂದು ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸವನೂರು ಇಲ್ಲಿ ಕರ್ತವ್ಯವನ್ನು ಆರಂಭಿಸಿ ವಿದ್ಯಾರ್ಥಿಗಳ, ಹೆತ್ತವರ, ಊರವರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಕುವೆಂಪು ವಿಶ್ವವಿದ್ಯಾನಿಲಯ ದೂರಶಿಕ್ಷಣ ನಿರ್ದೇಶನಾಲಯ ಶಿವಮೊಗ್ಗ ಇಲ್ಲಿ BSc ಮಾರ್ ಇವನ್ಯೂಸ್ ಶಿಕ್ಷಣ ಸಂಸ್ಥೆ ಕುಂತೂರು, ಪೆರಬೆ ಗ್ರಾಮ ಇಲ್ಲಿ B.Ed ಅನ್ನು ತಮ್ಮ ಸೇವಾವಧಿಯಲ್ಲಿ ಮಾಡಿದ್ದೀರಿ. ದಿನಾಂಕ 18/7/2023ರಂದು ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಚಾರ್ವಕ ಇಲ್ಲಿಗೆ ವರ್ಗಾವಣೆಗೊಂಡು ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸಿದ್ದೀರಿ. ಪತಿ ಥರ್ನಪ್ಪ ಗೌಡ, ಮಗ ವೈಷ್ಣವ್ ಡಿ ಮತ್ತು ಮಗಳು ಆಪ್ತಿ ಎಯೊಂದಿಗೆ ಸುಖಿ ಜೀವನ ನಡೆಸುತ್ತಿರುವ ತಮಗೆ ದೇವರು ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಿ ಎಂಬ ಶುಭ ಹಾರೈಕೆಯೊಂದಿಗೆ ತಮ್ಮನ್ನು ನಮ್ಮ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸನ್ಮಾನಿಸಲು ಅತೀವ ಸಂತೋಷ ಪಡುತ್ತೇವೆ. ಈಗ ಒಂದು ಬದಲಾವಣೆ. ಶ್ರೀಯುತ ಹರಿಪ್ರಸಾದ್ ಇವರನ್ನು ಮುಖ್ಯ ಗುರುಗಳು ಹೂ ಮತ್ತು ಶಾಲಿನೊಂದು ಗೌರವಿಸಬೇಕು. ಇನ್ನು ಮುಂದೆ ಮಲ್ಲಿಕಾ ಮೇಡಮ್ ಇವರ ಒಂದು ಸನ್ಮಾನ ಪತ್ರವನ್ನು ಗಣೇಶ್ ಸರ್, ತುಳಸಿ ಮೇಡಮ್ ಹೋಗಿ ಮೇಡಮ್ ಕೂಡಲೇ ಹೋಗಬೇಕು. ಎಲ್ಲರಿಗೂ ವಂದಿಸುತ್ತಾ, ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ವರ್ಗಾವಣೆಗೊಂಡ ಶಿಕ್ಷಕಿ ಶ್ರೀಮತಿ ಮಲ್ಲಿಕಾ ಬಿ. ಇವರು ಪುತ್ತೂರು ತಾಲೂಕಿನ ಬಳುವಾರಿನಲ್ಲಿ ಮೇ 15, 1985ರಲ್ಲಿ ಶ್ರೀ ಮಹಾಲಿಂಗ ನಾಯ್ಕ ಹಾಗೂ ಶ್ರೀಮತಿ ಲಕ್ಷ್ಮೀ ಎಂ ನಾಯ್ಕ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಳುವಾರು, ಪ್ರೌಢ ಶಿಕ್ಷಣವನ್ನು ಶ್ರೀರಾಮಕೃಷ್ಣ ಹೆಣ್ಮಕ್ಕಳ ಶಾಲೆ ಕೊಂಬೆಟ್ಟು, ಕಾಲೇಜು ಶಿಕ್ಷಣವನ್ನು ಸರಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇಲ್ಲಿ ಮುಗಿಸಿ ವಿವೇಕಾನಂದ ಕಾಲೇಜಿನಲ್ಲಿ BA ಪದವಿ ಮತ್ತು B.Ed ಪದವಿಯನ್ನು ವಿವೇಕಾನಂದ ಶಿಕ್ಷಣ ವಿದ್ಯಾಲಯ ತೆಂಕಿಲ ಹಾಗೂ MA ಪದವಿಯನ್ನು KSOU ಮೈಸೂರು ಇಲ್ಲಿ ಮುಗಿಸಿ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಳುವಾರು ಮತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಳಾಲು ಇಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತೀರಿ. ದಿನಾಂಕ 24/3/2016ರಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿದರಕ್ಕ ಇಲ್ಲಿ ತಮ್ಮ ಸರ್ಕಾರಿ ಸೇವೆಯನ್ನು ಆರಂಭಿಸಿ ತಾವು ದಿನಾಂಕ 6/11/2019ರಂದು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು ಇಲ್ಲಿ ಕರ್ತವ್ಯವನ್ನು ಆರಂಭಿಸಿ ವಿದ್ಯಾರ್ಥಿಗಳ, ಹೆತ್ತವರ, ಊರವರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ದಿನಾಂಕ 19/7/2023ರಂದು ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಳುವಾರು ತಮ್ಮ ಸೇವೆಯನ್ನು ಮುಂದುವರಿಸುತ್ತೀರಿ. ತಾವು ಪತಿ ಪುರಂದರ BR, ಮಕ್ಕಳಾದ ಸಾತ್ವಿಕ್ PM ಮತ್ತು ಜಿಷ್ಣು PM ಇವರೊಂದಿಗೆ ಸುಖಿ ಜೀವನ ನಡೆಸುತ್ತಿರುವ ತಮಗೆ ದೇವರು ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲಿ ಎಂಬ ಶುಭ ಹಾರೈಕೆಯೊಂದಿಗೆ ತಮ್ಮನ್ನು ನಮ್ಮ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸನ್ಮಾನಿಸಲು ಅತೀವ ಸಂತೋಷ ಪಡುತ್ತೇವೆ. ವಂದನೆಗಳು. ಸನ್ಮಾನ ವಾಚನ ಮಾಡಿದಂಥ ತುಳಸಿ ಮೇಡಮ್ ವಂದನೆ. ಇನ್ನು ಮುಂದೆ ಕುಮಾರಿ ಆಶಾ ಎಂ ಇವರ ಸನ್ಮಾನ ಪತ್ರವನ್ನು ಗಣೇಶ್ ಸರ್ JPT ಶಿಕ್ಷಕರಾಗಿ ನಮ್ಮ ಶಾಲೆಗೆ ಜಾಯ್ನ್ ಆದಂಥ
ಗಣೇಶ್ ರವರು. ಎಲ್ಲರಿಗೂ ಸ್ವಾಗತಿಸುತ್ತಾ, ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ವರ್ಗಾವಣೆಗೊಂಡ ಶಿಕ್ಷಕಿ ಕುಮಾರಿ ಆಶಾ ಎಂ ಇವರು ದಿನಾಂಕ 19 ಮೇ 1993ರಲ್ಲಿ ಶ್ರೀ ಮಹಾದೇವ ನಾಯಕ ಹಾಗೂ ಶ್ರೀಮತಿ ಸುಧಾ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರಡಿಪುರ, ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಮಾದಾಪುರ, PUCಯನ್ನು ಪದವಿ ಪೂರ್ವ ಕಾಲೇಜು ವಿದ್ಯೋದಯ ವಿದ್ಯಾಸಂಸ್ಥೆ ಟಿ ನರಸೀಪುರ, BA ಪದವಿಯನ್ನು ಮಹಾರಾಣಿ ಕಾಲೇಜು ಮತ್ತು ವಾಣಿಜ್ಯ ಕಾಲೇಜು ಮೈಸೂರು, BEdನ್ನು JSS ವಿದ್ಯಾಸಂಸ್ಥೆ ಮೈಸೂರು ಹಾಗೂ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇಲ್ಲಿ MA ಪದವಿಯನ್ನು ಪೂರ್ಣಗೊಳಿಸಿದ್ದೀರಿ. ದಿನಾಂಕ 11-12-2018ರಿಂದ ತಾವು ಪದವೀಧರ ಪ್ರಾಥಮಿಕ ಶಿಕ್ಷಕಿಯಾಗಿ GPT ಸಮಾಜ ವಿಜ್ಞಾನ ವಿಷಯ ನಮ್ಮ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ವಿದ್ಯಾರ್ಥಿಗಳ ಹೆತ್ತವರ ಊರವರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ದಿನಾಂಕ 1-12-2023ರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಾಳ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆಯಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸುತ್ತಿರುವ ತಮಗೆ ದೇವರು ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲಿ ಎಂಬ ಶುಭ ಹಾರೈಕೆಯೊಂದಿಗೆ ತಮ್ಮನ್ನು ನಮ್ಮ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸನ್ಮಾನಿಸಲು ಅತೀವ ಸಂತೋಷ ಪಡುತ್ತೇವೆ. ಭವಿಷ್ಯದ ದಿನಗಳಿಗೆ ಶುಭ ಹಾರೈಕೆಗಳು, ವಂದನೆಗಳು. ಎಲ್ಲರನ್ನು ಕೂಡ ಈಗ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಣ್ಯ ಉಪಸ್ಥಿತಿಯಲ್ಲಿ ಎಲ್ಲರೂ ಸೇರಿಕೊಂಡು ಗೌರವಿಸಬೇಕು. ಎಲ್ಲ 3 ಶಿಕ್ಷಕರು, ನಮ್ಮ ಎಲ್ಲ ಶಿಕ್ಷಕ ಮಿತ್ರರು ಕೂಡ ಒಮ್ಮೆ ವೇದಿಕೆಗೆ ಬರಬೇಕು. ಎಲ್ಲ ಶಿಕ್ಷಕ ಮಿತ್ರರು ನಮ್ಮ ಶಾಲೆಯ ಕೂಡ ಬರಬೇಕು. 3 ಜನರನ್ನು ಕೂಡ ನಮ್ಮ ಆತ್ಮೀಯರು, ಒಬ್ಬ ದಕ್ಷ ಪ್ರಾಮಾಣಿಕ ಮತ್ತು ನಮ್ಮೆಲ್ಲರ ಶಿಕ್ಷಕರು ಇಷ್ಟಪಡುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಸರ್ ಇವರಿಂದ 3 ಕೂಡ ಗೌರವ ಸನ್ಮಾನ. ಈ ಒಂದು ಕಾರ್ಯಕ್ರಮಕ್ಕೆ ಮಹೇಶ್ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಮಹೇಶ್, ನಮ್ಮ ಪ್ರಸಿದ್ಧ ನೋಟರಿ ವಕೀಲರು ಆಗಿರುವಂಥ ಮಹೇಶ್ ಅವರು ಕೂಡ ಬಂದಿದ್ದೀರಿ. ತಮ್ಮನ್ನು ಕೂಡ ಗೌರವದಿಂದ ಗುರುತಿಸಿಕೊಳ್ತಾ ಇದ್ದಾರೆ.
SDMC ಅವರು ಆದಷ್ಟು ಬೇಗನೆ ಹೋಗಬೇಕು. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇನ್ನೂ ಕೂಡ 5 ಕಡೆಗೆ ಹೋಗ್ಲಿಕ್ಕಿದ್ದಾರೆ, ಭೇಟಿ ಕೊಡ್ಲಿಕ್ಕಿದ್ದಾರೆ. ಆದ್ದರಿಂದ ನಾವು ಅವರನ್ನು ಆದಷ್ಟು ಬೇಗನೆ ಇಲ್ಲಿಂದ ಬೀಳ್ಕೊಡುವಂತ ಒಂದು ಇದು ಮಾಡಬೇಕು. ಅವರು ಮಾತನಾಡಲಿಕ್ಕೆ ಹೊರಟಿದ್ದಾರೆ. ಬೇಗನೆ SDMC ಅವರೆಲ್ಲ ಕೂಡಲೇ ಹೋಗಿ, SDMC ಸದಸ್ಯರೆಲ್ಲರೂ ಕೂಡಲೇ ಹೋಗಬೇಕು. ಎಲ್ಲರಿಗೂ ನಮಸ್ಕಾರ. ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು ಇಂದಿನ ವಾರ್ಷಿಕ ಪ್ರತಿಭಾ ದಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ನಮ್ಮ SDMC ಅಧ್ಯಕ್ಷರು, STMC ಸದಸ್ಯರು, ಈ ಶಾಲೆ ಮುಖ್ಯ ಗುರುಗಳು ಮತ್ತು ವೇದಿಕೆ ಮೇಲಿರುವ ಎಲ್ಲ ಆತ್ಮೀಯ ಗಣ್ಯರೇ, ಮುಂಭಾಗ ಇರುವ ಎಲ್ಲ ಆತ್ಮೀಯ ಪೋಷಕ ಮಿತ್ರರೇ, ಮಾಧ್ಯಮ ಮಿತ್ರರೇ, ಪ್ರಿಯ ವಿದ್ಯಾರ್ಥಿಗಳೇ, ಬಹುಶಃ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಕಳಿಸ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ನಮ್ಮ ಪೋಷಕರು ಇವತ್ತು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ದಾಖಲು ಮಾಡ್ತಾ ಇದ್ರು. ಆದರೆ ನಮ್ಮ ನಿರೀಕ್ಷೆ ಮಟ್ಟ ಇನ್ನೂ ನಾವು ತಲುಪಿಲ್ಲ. ಸವಣೂರಿನಲ್ಲಿ ಒಂದು 300 ಮೇಲೆ ಮಕ್ಕಳಾಗಬೇಕನ್ನೋದು ನಮ್ಮ ಆಶಯ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸವಣೂರು ಶಾಲೆ PMCಗೆ ಸೆಲೆಕ್ಟ್ ಆಗುವ ಹಂತದಲ್ಲಿದೆ. ಫೈನಲ್ ಆಗಿಲ್ಲ, 100% ನಿಮ್ಮದು PMC ಆಗೋ ಅವಕಾಶಗಳು ನಿಮಗೆ ಇದೆ. PMC ಶಾಲೆ ಏನಾದ್ರು ಆದರೆ ನಿಮಗೆ ಒಂದು ದೊಡ್ಡ ಪ್ರೈವೇಟ್ ಶಾಲೆಯಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅವೆಲ್ಲ ಫೆಸಿಲಿಟೀಸ್ ನಿಮಗೆ ಬರ್ತದೆ. ಪ್ರತಿ ವರ್ಷ 1 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಹಣ ಬರ್ತದೆ. ಈಗ ನಿಮಗೆ ನಮ್ಮ ವೀರಮಂಗಲ ಶಾಲೆಯನ್ನು ನೀವೇನಾದರೂ ಯಾರಾದರೂ ಹತ್ರದಲ್ಲಿದ್ದರೆ ನೋಡ್ಬೋದು, ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಅದೇ ರೀತಿ ನಿಮ್ಮದು ಈ ಒಂದು ಕೇಂದ್ರದಲ್ಲಿ ಇದೊಂದು ದೊಡ್ಡ ಶಾಲೆ ಆಗ್ತದೆ, ತುಂಬ ಚೆಂದ ಆಗ್ತದೆ. ಅದಕ್ಕೆ ಕಟ್ಟಡಗಳಿರ್ಬೋದು, ಬೇರೆ ಬೇರೆ ಲ್ಯಾಬ್ ಇರ್ಬೋದು, ಲೈಬ್ರರಿ ಇರ್ಬೋದು, ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲವೂ ನಿಮ್ಮ ಶಾಲೆಗೆ ಬರ್ತದೆ. ಅದನ್ನು ನೀವು ಪಡಿಸ್ಕೋಬೇಕು. ಮತ್ತು ಜೊತೆಗೆ ನಮ್ಮ ಶಾಲೆಗೆ ಏನು ಮಕ್ಕಳು ಬರ್ತಾ ಇದ್ದಾರೆ ಆ ಮಕ್ಕಳಿಗೆ ಇವತ್ತು ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನ ನಾವು ಕೊಡ್ತಾ ಇದ್ದೀವಿ. ಉಚಿತವಾಗಿ ಸಮವಸ್ತ್ರ ಇರ್ಬೋದು, ಪಠ್ಯಪುಸ್ತಕ ಇರ್ಬೋದು, ಉಚಿತ ಕ್ಷೀರಭಾಗ್ಯ ಯೋಜನೆ ಇರ್ಬೋದು, ಶಿವಭಾಗ್ಯ ಯೋಜನೆ ಇರ್ಬೋದು, ಮತ್ತು ಎಲ್ಲ ಶಿಕ್ಷಕರನ್ನ ಕೊಡುವ ವ್ಯವಸ್ಥೆ ಇರ್ಬೋದು, ಇವೆಲ್ಲವನ್ನು ನಾವು ಕೊಡ್ತಾ ಇದ್ದು ಮಗುವಿಗೆ ಮೇಲೆ ಸಾಕಷ್ಟು ಹಣವನ್ನು ಸರ್ಕಾರ ಖರ್ಚು ಮಾಡ್ತಾ ಇದೆ. ಕಾರಣ ಇಷ್ಟೇ, ಮಗುವಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು. ನಮ್ಮ ಮಕ್ಕಳು ಸ್ಪರ್ಧಾತ್ಮಕ ಯುಗದಲ್ಲಿದ್ದಾರೆ. ನಮ್ಮ ಮಕ್ಕಳು ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧೆ ಆಗೋ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ಕಲಿಬೇಕು. ಉದಾಹರಣೆಗೆ ಇವತ್ತು ಮಂಗಳೂರಿನ ಯಾವುದೋ ಪ್ರತಿಷ್ಠಿತ ಶಾಲೆಯಲ್ಲಿ ಕಲಿತಿರೋ ಮಗುಗೆ ಪ್ರತಿಯಾಗಿ ನಾವು ಮಗುವಿಗೆ ನಾವಿಲ್ಲಿ ಶಿಕ್ಷಣ ಕೊಡಬೇಕಂದ್ರೆ ಎಲ್ಲ ರೀತಿಯಲ್ಲಿ ನಾವು ಸಿದ್ಧರಾಗಿ ಕೊಡಬೇಕಾಗ್ತದೆ. ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ಒಂದು ಹಂತಕ್ಕೆ ತಲುಪಬೇಕು ಅಂದರೆ, ಒಳ್ಳೆಯ ಶಿಕ್ಷಣ ಪಡಿಬೇಕಂದ್ರೆ ಪೋಷಕರ ಜವಾಬ್ದಾರಿನೇ ಇದೆ, ಶಿಕ್ಷಕರ ಜವಾಬ್ದಾರಿನೇ ಇದೆ. ಇಬ್ಬರು ಸೇರಿ ಮಾಡಿದಾಗ ಮಾತ್ರ ಮಗುವನ್ನ ಮೇಲೆ ಏನು ನಾವು ತಂದೆ ತಾಯಿಗಳಾಗಿ ಕನಸುಗಳನ್ನ ಇಟ್ಕೊಂಡಿದ್ವಿ, ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಇನ್ನೇನು ಆಗ್ಬೇಕಂತ ಕನಸುಗಳನ್ನ ಒತ್ತು ಈ ಶಾಲೆಗಳಿಗೆ ನಾವು ಸೇರಿಸಿದ್ವಿ. ಆ ಕನಸು ನನಸಾಗಬೇಕು ಅಂದರೆ ಖಂಡಿತ ನಿಮ್ಮದು ಶ್ರಮ ಇದೆ, ನಮ್ಮದು ಶ್ರಮ ಇದೆ, ಇಲಾಖೆದು ಶ್ರಮ ಇದೆ. ಖಂಡಿತ ಅಷ್ಟಾದರೆ ಮಗು ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತು ನಮ್ಮ ಮಕ್ಕಳಲ್ಲಿ ಗುರಿ ಅನ್ನೋದು ಇಲ್ಲ. ಬಹಳ ಹಿಂದಿನ ವರ್ಷ ನಮ್ಮ ಮಕ್ಕಳಲ್ಲಿ ಗುರಿ ಇತ್ತು, ಗುರಿ ಹಿಂದೆ ಗುರು ಇದ್ದ. ಮಗು ಏನೋ ಸಾಧನೆ ಮಾಡಿ ಅಚೀವ್ಮೆಂಟ್ ಮಾಡಿ ತನ್ನ ಬದುಕನ್ನು ಕಟ್ಕೋತಿತ್ತು. ಈವನ್ ಟುಡೇ ನಮ್ಮ ಶಾಲೆನಲ್ಲಿ ಮಕ್ಕಳಿಗೆ ಹೋಗಿ 7ನೇ ತರಗತಿ ಮಗುನು 6ನೇ ತರಗತಿ ಮಗುನು ಕೇಳಿದ್ರೆ ಬದುಕಿನಲ್ಲಿ ನಿನ್ನ ಜೀವನದಲ್ಲಿ ಏನಾಗ್ತೀಯಪ್ಪ ಅಂದರೆ ಆ ಮಗುವಿಗೆ ಸ್ಪಷ್ಟವಾದ ಒಂದು ಕಾನ್ಸೆಪ್ಟ್ ಇಲ್ಲ, ಸ್ಪಷ್ಟವಾದ ಗುರಿ ಇಲ್ಲ. ನೋಡಬೇಕು, ಮುಂದೆ ಯೋಚನೆ ಮಾಡ್ತೀನಿ, SLC ಆದಮೇಲೆ ಯೋಚನೆ ಮಾಡ್ತೀನಿ, PUC ಆದಮೇಲೆ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಮಕ್ಕಳಲ್ಲಿ ಫಸ್ಟು ಆತ್ಮವಿಶ್ವಾಸದವನ್ನು ಬಿತ್ತನೆ ಮಾಡಬೇಕಾದಂಥ ಸನ್ನಿವೇಶದಲ್ಲಿ ನಾವಿದ್ದೀವಿ.
ನೋಡಿದ್ವಿ. ಮಗುವಿಗೆ ಎಷ್ಟು ಎಲ್ಲ ಮಗು ಏನು ಶಾಲೆಗೆ ಬರ್ತಾ ಇದೆ ಎಲ್ಲ ಮಕ್ಕಳು ಪ್ರತಿಭಾವಂತರೆ, ಯಾವ ಮಕ್ಕಳು ಏನು ದಡ್ರು ಬರಲ್ಲ, ಎಲ್ಲರಲ್ಲೂ ಪ್ರತಿಭೆ ಇರ್ತದೆ. ಆ ಪ್ರತಿಭೆ ಹೊರ ಬರಲಿಕ್ಕೆ ನಮ್ಮೆಲ್ಲರ ಪ್ರಯತ್ನವನ್ನು ತಾವು ಹಾಕ್ಬೇಕಾಗತ್ತೆ. ಮತ್ತು ಜೊತೆಗೆ ಎಷ್ಟೋ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಬರಬೇಕಾದ್ರೆ ಅವ್ರಿಗೆ ಪ್ರಾಬ್ಲಮ್ ಇದೆ, ದೂರದಿಂದ ಬರ್ತಾರೆ, ಹಳ್ಳಿಯಿಂದ ಬರ್ತಾರೆ, ಮನೆಯಲ್ಲಿ ಸರಿಯಾದ ರೀತಿ ಮಾರ್ಗದರ್ಶನ ಇರಲ್ಲ. ಆದರೂ ಇಲ್ಲಿ ಬಂದು ಕಲಿತು ಒಳ್ಳೊಳ್ಳೆ ಮಾರ್ಕ್ಸ್ಗಳನ್ನ ತೆಗಿತಾರೆ ಅಂದರೆ ಅವ್ರ ಪ್ರತಿಭೆ ಎಷ್ಟಿದೆ ಅಂತ ತಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮಗುವಿನಲ್ಲೂ ಒಂದು ಪ್ರತಿಭೆ ಇದೆ. ಆ ಪ್ರತಿಭೆಗೆ ಪೂರಕವಾಗಿ ಇವತ್ತಿನ ಶಾಲಾ ವಾರ್ಷಿಕೋತ್ಸವಗಳು ಒಂದು ಪ್ಲಾಟ್ಫಾರ್ಮ್ ಆಗಿ ಇವತ್ತಿನ ಕಾರ್ಯಕ್ರಮ ತಾವೆಲ್ಲ ನೋಡ್ಲಿಕ್ಕೆ ಬಂದಿದ್ದೀರಾ. ತಮ್ಮ ಮಕ್ಕಳು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ಅದನ್ನು ನೋಡಲಿಕ್ಕೆ ಆನಂದಿಸ್ಲಿಕ್ಕೆ ಬಂದಿದ್ದೀರಾ. ನೀವು ಆನಂದಿಸಿ ನೋಡಿ. ಮತ್ತು ಜೊತೆಗೆ ಇವತ್ತಿನ ದಿನದಲ್ಲಿ ಏನು ನಮ್ಮ ಅತಿಥಿಗಳು ಬಂದಿದ್ದಾರೆ ಅವ್ರು ಏನು ಹೇಳ್ತಾರೆ ಒಂದೆರಡು ಮಾತನ್ನ ತಾವು ಕೇಳಬೇಕಾಗ್ತದೆ. ಇವತ್ತು ನಮ್ಮ ಮಕ್ಕಳಿಗೆ ತುಂಬ ಮಾರಕವಾಗಿರೋದು ಮೊಬೈಲ್. ಯಾಕೆಂದರೆ ಕೊರೋನಾ ಅವಧಿನಲ್ಲಿ ನಾವೇ ಮಕ್ಕಳಿಗೆ ಮೊಬೈಲ್ನ ಆನ್ಲೈನ್ ಕ್ಲಾಸ್ಗಳನ್ನ ಮಾಡಲಿಕ್ಕೆ ನಾವೇ ಅದಕ್ಕೆ ಒತ್ತನ್ನ ಕೊಟ್ವಿ. ಮೊಬೈಲ್ನ ನೀವೆಲ್ಲ ಕೊಡಿಸಿರಿ, ಆನ್ಲೈನ್ ಕ್ಲಾಸ್ನ ನಾವು ಮಾಡಿದ್ವಿ. ಬಟ್ ಇವತ್ತು ಏನಾಗಿದೆ ಅಂದರೆ ಇವತ್ತು ಮೊಬೈಲ್ಗಳು ನಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಕಡಿಮೆಗೊಳಿಸ್ತಾ ಇದ್ದಾವೆ. ಇಲ್ಲಿ ಶಾಲೆಯಲ್ಲಿ ನಾವು ಉತ್ತಮ ಚೆನ್ನಾಗಿ ಪಾಠ ಮಾಡಿ ಸಂಜೆ ಮನೆಗೆ ಕಳಿಸಿದ್ರೆ ಆ ಮನೆಗೆ ಬಂದಂಥ ಮಗು ತಾಯಿ ಹತ್ರ ಕೇಳಬೇಕಾಗಿರೋದು ಹಾಲು ಕೊಡು ಇಲ್ಲ ಏನಾದ್ರು ತಿಂಡಿ ಕೊಡು ಅಂತ ಕೇಳಬೇಕು. ಹಿಂದೆ ಕೇಳ್ತಾ ಇದ್ರು ಅದನ್ನ. ಬಟ್ ಈಗೇನು ಕೇಳುತ್ತೆ ಅಂದರೆ ನಿನ್ನ ಮೊಬೈಲ್ ಎಲ್ಲಿದೆ ಅಂತ ಕೇಳುತ್ತೆ ಮಗು. ಮೊಬೈಲ್ ತಗೊಂಡು ಕೂತ್ಕೊಂಡ್ರೆ 1 ಗಂಟೆ ಮೊಬೈಲ್ ನೋಡಿದರೆ ಆ ಚಿತ್ರಗಳನ್ನ ನೋಡ್ಬಿಟ್ರೆ ನಾವಿಲ್ಲಿ ಚೆನ್ನಾಗಿ ಪಾಠ ಮಾಡಿ ನಿಮ್ಮ ಮಗುನ ಮನೆಗೆ ಕಳಿಸಿದ್ರೆ ಈ ಮೊಬೈಲ್ಗಳು ಅದನ್ನೆಲ್ಲ ನದಿನಲ್ಲಿ ಹೋಮ ಮಾಡ್ದಂಗೆ ಆಗ್ತಾ ಇದೆ. ಸೊ ಅದರಿಂದ ಈಗ ನೆಕ್ಸ್ಟು ನಮಗೆ ಎಕ್ಸಾಮ್ಗಳು ಬರ್ತಾ ಇರೋದ್ರಿಂದ ಇಲ್ಲಿ SSLC ಮಕ್ಕಳು ತಾಯಂದಿರಿದ್ದೀರಾ, PUC ತಾಯಂದಿರಿದ್ದೀರಾ, ದಯಮಾಡಿ 3 ತಿಂಗಳು ತಾವು ಮಕ್ಕಳಿಗೆ ಮೊಬೈಲಿಂದ ದೂರ ಇರಬೇಕು. ಅದರಲ್ಲಿ ವಿಶೇಷವಾಗಿ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನ ಕಡಿಮೆ ಮಾಡಿ. ಕಾರಣ ಇಷ್ಟೇ, ಮೊಬೈಲ್ನಲ್ಲಿ ಆ ಬೆಳಕು ಬರುತ್ತಲ್ಲ ಒಂದು ವಿಕಿರಣ, ಅದು ಖಂಡಿತ ಮಗುವಿನ ಕಣ್ಣಿನ ಮೇಲೆ ಪರಿಣಾಮ ಬೀರ್ತದೆ. ಇದು ತುಂಬ ಶಿಕ್ಷಣ ತಜ್ಞರಿರ್ಬೋದು, ಆರೋಗ್ಯ ತಜ್ಞರು ಹೇಳಿದ್ದಾರೆ. ಆದ್ದರಿಂದ ಮೊಬೈಲ್ ಬಳಕೆಯಿಂದ ಮಕ್ಕಳು ದೂರ ಇರಲಿಕ್ಕೆ ಪ್ರಯತ್ನಿಸಬೇಕು. ಮತ್ತು ಪುಸ್ತಕಗಳನ್ನ ಮಕ್ಕಳಿಗೆ ಓದಿಸ್ಲಿಕ್ಕೆ ಅಭಿರುಚಿಯನ್ನು ತೋರಿಸ್ಬೇಕು. ಉದಾಹರಣೆಗೆ ನಮಗೆ ಇಲ್ಲಿ ಸವಣೂರಲ್ಲಿ ಗ್ರಾಮ ಪಂಚಾಯತಿ ಇದೆ, ಅಲ್ಲಿ ಲೈಬ್ರರಿ ಇದೆ, ಸುಮಾರು ಪುಸ್ತಕಗಳು ಇದ್ದಾವೆ. ಅಲ್ಲಿಗೆ ಲೈಬ್ರರಿಗೆ ಹೋಗೋದನ್ನ ಫಸ್ಟ್ ಮಕ್ಕಳನ್ನ ಕಲಿಸ್ಬೇಕಾದ ಸನ್ನಿವೇಶದಲ್ಲಿ ನಾವಿದ್ದೀವಿ. ದೇವಸ್ಥಾನಕ್ಕೆ ಹೋಗೋದು ಹೇಳ್ತಿರೋ ಗೊತ್ತಿಲ್ಲ, ಲೈಬ್ರರಿಗೆ ಮಗು 1 ದಿನ ಹೋಗ್ಲಿಕ್ಕೆ ಕಷ್ಟ, 2 ದಿನ ಕಷ್ಟ, 3 ಕಷ್ಟ, ಒಂದು 5ನೇ ದಿನಕ್ಕೆ ಅದೇ ಹೋಗುತ್ತೆ, ಖುಷಿ ಆಗುತ್ತೆ, ನೋಡುತ್ತೆ. ಮನೆಯಲ್ಲೂ ಅಷ್ಟೇ ಪುಸ್ತಕಗಳನ್ನ 6 ಗಂಟೆಗೆ ನೀವು ಮಗುನ ಕೂರಿಸಿ ನೀವು ಓದ್ಲಿಕ್ಕೆ ಹೇಳಿದ್ರೆ 1 ದಿನ 2 ದಿನ 3 ದಿನ ಕಷ್ಟ ಆಗುತ್ತೆ, 10 ದಿನ ಕಷ್ಟ ಆಗುತ್ತೆ. 11ನೇ ದಿನಕ್ಕೆ ಮಗು ಓದುತ್ತೆ. ಮುಂದಕ್ಕೆ ನೀವೇನು ಬೇಕಾಗಿಲ್ಲ, ಆ ಮಗುನೇ ಓದ್ಕೊಳ್ಳುತ್ತೆ. ಸೊ ಇಷ್ಟೇ, ಸರ್ಕಾರಿ ಶಾಲೆ ತುಂಬ ಸ್ಟ್ರೆಂಥನ್ ಆದಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಕಾರಣ ಇಷ್ಟೇ, ಇವತ್ತು ಬೇಕಾದ್ರೆ ಅಂಕಿ ಅಂಶಗಳನ್ನ ತಾವು ತೆಗೆದು ನೋಡಬೇಕು. ಅತಿ ಹೆಚ್ಚು ಸರ್ಕಾರಿ ಕೆಲಸಕ್ಕೆ ಸೇರೋರು ಯಾರಪ್ಪ ಅಂದರೆ ಸರ್ಕಾರಿ ಶಾಲೆಯಲ್ಲಾದಂಥ ವಿದ್ಯಾರ್ಥಿಗಳು ಇವತ್ತು ಆಯ್ಕೆ ಆಗ್ತಾರೆ. ಮತ್ತು ಜೊತೆಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನ ಮಗು ಬಳಸ್ಕೊಂಡು ಈ ಒಂದು ಗುಣಮಟ್ಟದ ಶಿಕ್ಷಣ ಪಡ್ಕೊಂಡು ಮುಂದೆ ತಾವು ಕನಸನ್ನು ಕಾಣ್ತಾ ಇದ್ದೀರಾ, ಮಗ ಡಾಕ್ಟ್ರೋ ಇಂಜಿನಿಯರೋ ಯಾವುದು ಅಧಿಕಾರಿ ಆಗಬೇಕು ಅಂತ ಏನು ಕನಸುಗಳನ್ನ ಇಟ್ಕೊಂಡಿದ್ದೀರಾ ಅದು ಸಾಕಾರ ಆಗಲಿ. ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ಆಸ್ತಿ ಅಂತ ಮಾಡುವ. ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿದ್ರೆ ಎದೆಗೆ ಬಿದ್ದ 3 ಅಕ್ಷರ, ಭೂಮಿಗೆ ಬಿದ್ದ ಒಂದು ಬೀಜ, ಅದು ಮೊಳಕೆ ಹೊಡೆದು ಸಸಿಯಾಗಿ ಮರವಾಗಿ ಬೆಳೆದ್ರೆ ಖಂಡಿತ ನೆರಳಾಗ್ತದೆ. ಅದೇ ರೀತಿ ಆ ಮಗುಗೆ ಬಿದ್ದ ಅಕ್ಷರ ಖಂಡಿತ ಭವಿಷ್ಯದಲ್ಲಿ ಮುಂದಿನಲ್ಲಿ ಒಳ್ಳೆಯದಾಗ್ತದೆ. ಶಿಕ್ಷಣ ಅನ್ನೋದು ಒಬ್ಬ ವ್ಯಕ್ತಿಯನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾವು ನೀವೆಲ್ಲರೂ ಸೇರಿ ಆ ಮಗುವನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುವ. ಇಂತಹ ಸಂದರ್ಭದಲ್ಲಿ ತಾವೆಲ್ಲ ಇಲ್ಲಿ ಬಂದಿದ್ದೀರಾ. ಮತ್ತೊಮ್ಮೆ ನಿಮ್ಮ ಮಕ್ಕಳಿಗೆ ಶುಭ ಆಗಲಿ, ನಿಮಗೆ ಶುಭ ಆಗಲಿ. ಶಾಲೆ ತುಂಬ ಚೆನ್ನಾಗಿ ಇನ್ನೊಂದಷ್ಟು ಅಭಿವೃದ್ಧಿ ಆಗಲಿ, ಒಳ್ಳೆ ಸ್ಟ್ರೆಂಥನ್ ಆಗಲಿ. ಮುಂದಿನ ದಿನಗಳಲ್ಲಿ PMC ಆದರೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಕೆಗಳನ್ನ ಹೇಳಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಊರು ಸುತ್ತಿ ನೋಡು, ಕೋಶ ಓದಿ ನೋಡಿ ಎನ್ನುವಂಥ ಮಾತನ್ನು ಗೌರವಾನ್ವಿತರು ಹೇಳಿದ್ದಾರೆ. ಮೊಬೈಲ್ನ ಬಗ್ಗೆ ಕೂಡ ಬಹಳಷ್ಟು ನುಡಿದಿರಿ ಸರ್, ತಮಗೆ ಧನ್ಯವಾದಗಳು. ಇನ್ನು ಮುಂದೆ ಸರ್, ನಮ್ಮ ಶಾಲೆಯ ಪರಿಸರದಿಂದ ಯಾವ ಪರಿಸರದ ಮಕ್ಕಳು ಬರ್ತಾರೋ ಆ ಪರಿಸರದ ಸಂಪೂರ್ಣ ಮಾಹಿತಿ ಗೊತ್ತಿರೋದು, ದಾರಿ ಮತ್ತು ಆ ಮನೆಯ ಪರಿಸ್ಥಿತಿ ಗೊತ್ತಿರೋದು ಬಾಲಣ್ಣನಿಗೆ. ಈ ಸಂಪೂರ್ಣ
ಈ ಶಾಲೆಯ ಜವಾಬ್ದಾರಿಯನ್ನು ನಿರ್ವಹಿಸಿದವರು 20 ವರ್ಷಗಳಿಂದ ಅವರು ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಅವರು ಹಗಲಿರುಳು ಕೆಲಸ ಮಾಡಿದ್ದಾರೆ. ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ SDMC ಪರವಾಗಿ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಸರ್ ವೇದಿಕೆಗೆ ಬರಬೇಕು. ತಾವು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಶಾಲು ಮತ್ತು ಹೂವನ್ನು ಪಡ್ಕೊಳ್ಬೇಕಂತೇಳಿ ಕೇಳ್ಕೊಳ್ತಿದ್ದೇವೆ ಸರ್. ಹೇಗೆ ಅವ್ರು ನೀವು ಶ್ರೀಯುತ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗುವವರಿದ್ದಾರೆ, ಆದ್ದರಿಂದ ಅವರನ್ನು ನಾವು ಬೀಳ್ಕೊಳ್ತಾ ಇದ್ದೇವೆ. ಅವರು ಅದೇ ರೀತಿಯಾಗಿ ಹರಿಪ್ರಸಾದ್ ಸರ್ ನಮ್ಮ ಇಸಿಯು ಬಹಳ ಪ್ರೀತಿಯಿಂದ ತಮಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಒಂದು ನಮ್ಮ ಅಲಂಕಾರ ಶಾಲೆಯಿಂದ ಒಬ್ಬ ಟೀಚರ್ ಬಂದರು ಸೌಮ್ಯ ಅಂತ, ಅವರು ಮತ್ತು ಅವ್ರ ತಂದೆ ಬಂದಿದ್ದಾರೆ. ಮೊನ್ನೆ ಇದ್ರಲ್ಲ ಚೆನ್ನಪ್ಪ ಪೂಜಾರಿ ಅಂತ, ಅವ್ರಿಗೊಂದು ಗುರುತಿಸ್ತೀನಿ ಅಂತ ಹೇಳಿದ್ರು ಸಾಕು. ಸೌಮ್ಯ, ಇದು ಸೌಮ್ಯ ಅಲಂಕಾರ ಶಾಲೆಯ ಸೌಮ್ಯ ಟೀಚರ್ ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ. ತಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನು ಮುಂದೆ ಕಾರ್ಯಕ್ರಮ ಮುಂದುವರಿಯುತ್ತಾ ವರದಿಗಾಗಿ ಸಂಕ್ಷಿಪ್ತವಾಗಿ ನಮ್ಮ ವರದಿಯನ್ನು ಮಂಡಿಸಲಿದ್ದಾರೆ ನಮ್ಮ ಮುಖ್ಯ ಗುರುಗಳು. ಎಲ್ಲರಿಗೆ ಶುಭ ಸಂಜೆಯ ಶುಭ ನಮನಗಳು. ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘ ಸವಣೂರು ಇದರ ವತಿಯಿಂದ ಶಾಲಾ ಮಕ್ಕಳ ವಾರ್ಷಿಕೋತ್ಸವ ಸಭಾ ಕಾರ್ಯಕ್ರಮದಲ್ಲಿ ವಿರಾಜಮಾನರಾದ ಸನ್ಮಾನ್ಯ ಶಾಸಕರೇ, ಸಭಾಧ್ಯಕ್ಷರೇ, ಗೌರವಾನ್ವಿತ ಎಲ್ಲ ಜನಪ್ರತಿನಿಧಿಗಳೇ, ಅತಿಥಿ ಅಭ್ಯಾಗತರೇ, ಊರ ವಿದ್ಯಾಭಿಮಾನಿಗಳೇ, ಕೊಡುಗೆ ದಾನಿಗಳೇ, SDMC ಎಲ್ಲ ಸದಸ್ಯರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಶಾಲಾಭಿಮಾನಿಗಳೇ, ಈ ಶಾಲೆಯ ಜೀವನಾಡಿಗಳಂತಿರುವ ಪೋಷಕ ಬಂಧುಗಳೇ, ಪುಟಾಣಿ ಮಕ್ಕಳೇ, ಶಿಕ್ಷಣ ಅಭಿಮಾನಿಗಳೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸವಣೂರು ಎಂಬ ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಕಂಗೊಳಿಸುವ ಜ್ಞಾನವೆಂಬ ಕರಿತೆರೆಯನ್ನು ಕತ್ತರಿಸಿ ಸುಜ್ಞಾನ ಎಂಬ ಬೆಳಕಿನತ್ತ ಸಾಗುತ್ತಿರುವ ನಮ್ಮ ಸವಣೂರಿನ ಇಲ್ಲಿನ ಜನತೆಯ ಸಹಕಾರ ಸಹಾನುಭೂತಿಗಳಿಂದ ವಿದ್ಯಾಭಿಮಾನವನ್ನು ಪ್ರತಿಬಿಂಬಿಸುವ ಕುರುವಾಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವ ನಮ್ಮ ಶಾಲೆಗೆ 106ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಈ ಸಂದರ್ಭದಲ್ಲಿ ಸಾಕ್ಷಿಯಾಗಿರುವ ನಿಮ್ಮೆಲ್ಲರ ಮುಂದೆ ನಮ್ಮ ಶಾಲೆಯ ಈ ವರ್ಷದ ವಾರ್ಷಿಕ ವರದಿಯನ್ನು ನೀಡಲು ಇಚ್ಛಿಸುತ್ತೇನೆ. ಶಾಲೆಯ ಇತಿಹಾಸ 106 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ನಮ್ಮ ಶಾಲೆಯು 1917ನೇ ಡಿಸೆಂಬರ್ 15ರ ದಿನಾಂಕದಂದು ಬೋರ್ಡ್ ಎಲಿಮೆಂಟರಿ ಶಾಲೆ ಸವಣೂರು ಎಂಬ ಹೆಸರಿನಲ್ಲಿ ಸ್ಥಾಪಿಸಲ್ಪಟ್ಟಿತ್ತು. ತದನಂತರ ದಿನಾಂಕ 17/1969 ರಂದು ನಮ್ಮ ಎಲಿಮೆಂಟರಿ ಶಾಲೆಯು ಮಾರ್ಪಾಡು ಹೊಂದಿ ಊರ ಮಹನೀಯರ ಹಾಗೂ ಅಧ್ಯಾಪಕರ ಪರಿಶ್ರಮದ ಫಲವಾಗಿ ಎದೆಯಲ್ಲಿ ಬಿತ್ತಿದ ಬೀಜಾಕ್ಷರವು ಹೆಮ್ಮರವಾಗಿ ಬೆಳೆದು ದೇಶ ವಿದೇಶಗಳಲ್ಲಿ ಹೆಸರು ಗಳಿಸಲು ಕಾರಣೀಭೂತರಾದಂತಹ ಶಿಕ್ಷಕರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ 1970ರಂದು ಈ ಶಾಲೆಯು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮೇಲ್ದರ್ಜೆಗೆ ಏರಿದ್ದು, ತದನಂತರ 2013ರಲ್ಲಿ ಈ ಶಾಲೆಯು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮೇಲ್ದರ್ಜೆಗೇರಿ ಈಗ ನಮ್ಮ ಶಾಲೆಯಲ್ಲಿ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಜನಪ್ರತಿನಿಧಿಗಳ ಹಾಗೂ ಇಲಾಖಾ ಅಧಿಕಾರಿಗಳ ಕೃಪಾ ಕಟಾಕ್ಷದಿಂದ PMC ಶಾಲೆ ಅಥವಾ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಮಾರ್ಪಾಡು ಹೊಂದಿ ಇನ್ನು ಮುಂದಿನ ಉತ್ತಮ ಶಿಕ್ಷಣ ನೀಡುವ ವಿದ್ಯಾಸಂಸ್ಥೆಯಾಗಿ ಮೂಡಿಬರುವಂತಾಗಲಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ PMC ದೊರಕಿಸುವರೆ ವೇದಿಕೆಯಲ್ಲಿರುವ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ 102 ಬಾಲಕರು ಹಾಗೂ 117 ಬಾಲಕಿಯರು ಒಟ್ಟು 219 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಮುಗೇರು ಕರಿಯಪ್ಪ ರೈಗಳ ನೇತೃತ್ವದಲ್ಲಿ ಸ್ಥಾಪನೆಗೊಂಡ ಈ ನಮ್ಮ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ ಗೌರವಾನ್ವಿತ ಸವಣೂರು ಸೀತಾರಾಮರವರು ಸೇರಿದಂತೆ ಎಲ್ಲ ಮಹನೀಯರನ್ನ ಇಲ್ಲಿ ಸ್ಮರಿಸುತ್ತಾ
ಈ ಶಾಲೆಯ ಅಭ್ಯುದಯಕ್ಕೆ ತನು ಮನ ಧನಗಳಿಂದ ನಮ್ಮಿ ವಿದ್ಯಾಸಂಸ್ಥೆಯ ಜೀವನಾಡಿಗಳಾದ ಎಲ್ಲ ಮನಸ್ಸುಗಳಿಗೆ ವಂದಿಸುತ್ತಾ ನಮ್ಮೆಲ್ಲ ಬೇಕುಬೇಡುಗಳನ್ನು ತತ್ಕ್ಷಣದಲ್ಲಿ ಆಲಿಸಿ ನಮ್ಮ ಮನವಿಯ ನೀಡಿದ 20 ದಿನದೊಳಗೆ ಹೆಣ್ಣು ಮಕ್ಕಳ ಶೌಚಾಲಯಕ್ಕೆ ಎಲೆಕ್ಟ್ರಿಕ್ ಬರ್ನರನ್ನು ಅಳವಡಿಸಿ ಕೊಟ್ಟಂತಹ ನಮ್ಮ ಜೊತೆಗೆ ಇರುವಂತಹ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರುಗಳಿಗೆ ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ವರ್ಷದಲ್ಲಿ ನಮ್ಮ ಶಾಲೆಯ ಮುಂಭಾಗದ ತಡೆಗೋಡೆ ನಿರ್ಮಾಣ ಮತ್ತು ಮೆಟ್ಟಿಲುಗಳ ದುರಸ್ತಿ ನಡೆದಿದ್ದು ಅಂದಾಜು ಸುಮಾರು 75,000 ರೂಪಾಯಿಗಳ ವೆಚ್ಚವಾಗಿರುತ್ತದೆ. ಹಾಗೆ ಕಳೆದ ವರ್ಷ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಉಳಿಕೆಯಾದ ಹಣದಿಂದ 36,000 ರೂಪಾಯಿ ಮೌಲ್ಯದ ಮೈಕ್ ಸೆಟ್ ಅನ್ನು ಖರೀದಿಸಲಾಗಿದೆ. ನಮ್ಮ ಹೆಮ್ಮೆ SDMC ಯವರು ಶಿಕ್ಷಣದಲ್ಲಿ ಸಮುದಾಯ ಸಹಭಾಗಿತ್ವದ ನೆಲೆಯಲ್ಲಿ ಸರ್ಕಾರವು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ತೆರೆಯಲಾಗಿದ್ದಂತಹ ಸಮಿತಿ ಇದೆ. ಇದರಂತೆ ನಮ್ಮ ಶಾಲೆಯಲ್ಲಿ 18 ಚುನಾಯಿತ ಪ್ರತಿನಿಧಿಗಳು, 3 ಪದನಿಮಿತ್ತರು ಹಾಗೆ 3 ನಾಮನಿರ್ದೇಶನ ಸದಸ್ಯರನ್ನು ಒಳಗೊಂಡ 24 ಸದಸ್ಯರು ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅಧ್ಯಕ್ಷರಾಗಿ ಮೊಹಮ್ಮದ್ ಹನೀಫ್ ಕೆ, ಉಪಾಧ್ಯಕ್ಷರಾಗಿ ಶ್ರೀಮತಿ ಜಯಶ್ರೀ, ಸದಸ್ಯರುಗಳಾಗಿ ಶೇಖರ ಸವಣೂರು, ಪ್ರೇಮ, ಖತೀಜಾ, ಜೈನಾಬಿ, ಉಮರ್ ಫಾರೂಕ್, ರೇವತಿ, ಸುರೇಖಾ, ಸುರೇಶ, ಸತೀಶ್ ಬಲ್ಯಾಯ, ಬಿ ಪಾತುಮಾ, ಶಾಂತರಾಮ ಪೂಜಾರಿ, ಉಮರ್ ಅಬಾಬುಲ್, ಸಚಿನ್ ಇವರುಗಳು ಚುನಾಯಿತ ಪ್ರತಿನಿಧಿಗಳಾಗಿ, ಪದನಿಮಿತ್ತ ಸದಸ್ಯರಾಗಿ ನಿಂಗರಾಜು ಕೆಪಿ ಮುಖ್ಯರುಗಳು ಕಾರ್ಯದರ್ಶಿ, ಸ್ವಾತಿಪ್ರಿಯ ಅಂಗನವಾಡಿ ಕಾರ್ಯಕರ್ತೆ, ಸುಷ್ಮಿತಾ ಆರೋಗ್ಯ ಕಾರ್ಯಕರ್ತೆಯರು, ನಾಮನಿರ್ದೇಶಿತರಾಗಿ ಚಂದ್ರಾವತಿ ಸುಣ್ಣಾಜೆ ಗ್ರಾಮ ಪಂಚಾಯತ್ ಸದಸ್ಯರು, ಬಾಲಕೃಷ್ಣ ಕೆ ಹಿರಿಯ ಶಿಕ್ಷಕರು, ಚಿದಾನಂದ ವಿದ್ಯಾರ್ಥಿ ನಾಯಕರು ಇವರೆಲ್ಲರೂ ಕೂಡ ನಮ್ಮ ಶಾಲೆಗಾಗಿ ಹಗಲಿರಲು ಶ್ರಮಿಸುತ್ತಿರುವ ಇವರನ್ನು ನಾವು ಇಂದು ಸ್ಮರಿಸುತ್ತಾ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇವೆ. ಅಧ್ಯಾಪಕರ ವಿವರ: ನಮ್ಮ ಶಾಲೆಯಲ್ಲಿ 1 ರಿಂದ 8ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಪ್ರಸ್ತುತ 219 ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ಮಂಜೂರಾದ ಹುದ್ದೆಗಳ ಸಂಖ್ಯೆ 10, ಕರ್ತವ್ಯ ನಿರ್ವಹಿಸುತ್ತಿರುವವರು 8. ನಿಂಗರಾಜು ಮುಖ್ಯ ಶಿಕ್ಷಕರಾಗಿ, ಬಾಲಕೃಷ್ಣ ಕೆ ದೈಹಿಕ ಶಿಕ್ಷಣ ಶಿಕ್ಷಕರು, ತುಳಸಿ ಸಹ ಶಿಕ್ಷಕಿ, ಮೇಬಲ್ ರೋಡ್ರಿಗಾಸ್ ವಿಜ್ಞಾನ ಶಿಕ್ಷಕಿ, ಗಣೇಶ್ MT ಇಂಗ್ಲಿಷ್ ಶಿಕ್ಷಕರು, ಅತಿಥಿ ಶಿಕ್ಷಕರಾಗಿ ಶ್ರೀಮತಿ ಮೋಕ್ಷಾ ಜಯರಾಯ್, ಕುಮಾರಿ ಹರ್ಷಿಣಿ, ಕುಮಾರಿ ಅಶ್ವಿನಿ ಹಾಗೂ ಗೌರವ ಶಿಕ್ಷಕಿಯಾಗಿ ಶ್ರೀಮತಿ ವೀಣಾ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶಾಲೆಯಲ್ಲಿ ಈ ವರ್ಷ 20 NNMS ಪರೀಕ್ಷೆಗೆ ಹಾಜರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಎಲ್ಲ ಮಕ್ಕಳಿಗೆ ಪೂರಕ ಪರೀಕ್ಷೆಗಳು ನಡೆಯುತ್ತಿದ್ದು ತರಬೇತಿಗಳು ನಡೆಯುತ್ತಿದ್ದು ಈ ತರಬೇತಿಯನ್ನು ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿ ಶ್ರೀಮತಿ ಮೇಬಲ್ ರೋಡ್ರಿಗಾಸ್ ಮೇಡಮ್ ಅವರು ನಿರ್ವಹಿಸುತ್ತಿರುವುದು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ. ಮಕ್ಕಳ ಪಠ್ಯದ ಜೊತೆಗೆ ಪಠ್ಯೇತರ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ಎಲ್ಲ ವಿಚಾರಗಳಿಗೆ ನಮ್ಮ ಶಾಲೆಯಲ್ಲಿ ಪ್ರೋತ್ಸಾಹ ದೊರೆಯುತ್ತಿದೆ. ಶಾಲೆಯಲ್ಲಿ ನಡೆಯುತ್ತಿರುವ ಇತರ ಶೈಕ್ಷಣಿಕ ಚಟುವಟಿಕೆಗಳು ಹಾಗೂ ವಿವಿಧ ಕ್ಲಬ್ಗಳನ್ನು ಸ್ಥಾಪಿಸಿಕೊಂಡು ಆಯಾಯ ಕ್ಲಬ್ಬಿನ ಜವಾಬ್ದಾರಿಗಳನ್ನು ನಿಯಮಿತವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಶೈಕ್ಷಣಿಕ ಚಟುವಟಿಕೆಗಳ ಅಡಿಯಲ್ಲಿ ಬೆಂಕಿ ರಹಿತ ಅಡುಗೆ, ಶಾಲಾ ಶೃಂಗಾರ, ನಾಟಕ ಪ್ರದರ್ಶನ, ಕವಿತೆ ಕಟ್ಟೋಣ, ಮನೋರಂಜನಾ ಆಟಗಳು, ಸಂವಿಧಾನ ಮರೆಯದಿರೋಣ ಮೊದಲಾದ ಚಟುವಟಿಕೆ ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಆಯೋಜಿಸಿದ್ದು ಇದಕ್ಕಾಗಿ ನಮ್ಮ ಶಾಲೆ SDMC ಅವರು ಮತ್ತು ಎಲ್ಲ ಸಹ ಶಿಕ್ಷಕರು ಸಹಕಾರ ನೀಡಿದ್ದು ಇವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಧನ್ಯವಾದ ಸೂಚಿಸುತ್ತಿದ್ದೇವೆ. ಕ್ರೀಡಾ ಚಟುವಟಿಕೆಗಳು: ನಮ್ಮ ಶಾಲೆಯಲ್ಲಿ ಸವಣೂರು ವಲಯ ಮಟ್ಟದ ಚೆಸ್ ಪಂದ್ಯಾಟದ ಆಯೋಜನೆ ಮಾಡಿದ್ದು ಇದರಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ಯಶಸ್ ಕುಮಾರ್ KP ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದು ಪ್ರತಿನಿಧಿಸಿದ್ದಾರೆ. ನಮ್ಮ ಸವಣೂರು ವಲಯ ಮಟ್ಟದ ಕ್ರೀಡಾಕೂಟದ ನೇತೃತ್ವವನ್ನು ನರಿಮೊಗರು ಶಾಲೆಯವರು ನಡೆಸಿಕೊಟ್ಟಿದ್ದು ಅಲ್ಲಿ ಜಂಪ್ಸ್ ಈವೆಂಟ್ಸ್ನ ನಡೆಸಲು ಅನಾನುಕೂಲವಾದ ಕಾರಣ ಅದರ ಭಾಗವಾಗಿ ನಮ್ಮಲ್ಲಿ ಆಯೋಜಿಸಿ ಯಶಸ್ವಿಗೊಳಿಸಲಾಗಿದೆ. ಇದಕ್ಕೆ ಕಾರಣಕರ್ತರಾದ SDMCಯ ಸದಸ್ಯರು ಹಾಗೂ ಶಿಕ್ಷಕರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಸವಣೂರು ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟವು ವೀರಮಂಗಲ ಶಾಲೆಯಲ್ಲಿ ನಡೆದಿದ್ದು ನಮ್ಮ ಶಾಲೆಯ ಹೆಣ್ಣು ಮಕ್ಕಳ ಕಬಡ್ಡಿ ತಂಡ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದು ನಮಗೆ ಹೆಮ್ಮೆಯಾಗಿದೆ. ಅಕ್ಷರ ದಾಸೋಹ: ಸರ್ಕಾರದ ನಿಯಮದಂತೆ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ, ಬೆಳಗಿನ ಸಮಯದಲ್ಲಿ ಕೆನೆಭರಿತ ಹಾಲು ಕ್ಷೀರಭಾಗ್ಯ ಯೋಜನೆಯಡಿಯಲ್ಲಿ ಮಕ್ಕಳು ಬರೀ ಹಾಲನ್ನು ಸೇವಿಸಲು ಹಿಂದೆ ಮುಂದೆ ನೋಡುತ್ತಿದ್ದು ಇದನ್ನು ಮನಗಂಡು ಈಗ ಪ್ರತಿದಿನ ಬೂಸ್ಟ್, ಹಾರ್ಲಿಕ್ಸ್, ಬೋರ್ನ್ವಿಟಾ ಮತ್ತು ಬಾದಾಮ್ ಪಡೆಯನ್ನು ಪ್ರತಿದಿನ ಬದಲಾಯಿಸಿಕೊಡುತ್ತಿರುವುದರಿಂದ ಮಕ್ಕಳು ಸಂತೋಷದಲ್ಲಿ ಹಾಲನ್ನು ಸ್ವೀಕರಿಸುತ್ತಿದ್ದಾರೆ. ಹಾಗೆ ಇದರ ಜೊತೆಗೆ ವಾರದಲ್ಲಿ 2 ದಿನ ಮೊಟ್ಟೆ ಮತ್ತು ಬಾಳೆಹಣ್ಣುಗಳನ್ನು ವಿತರಿಸಲಾಗುತ್ತಿದ್ದು ಮಕ್ಕಳ ಅಪೌಷ್ಟಿಕತೆ ನಿವಾರಣೆಗಾಗಿ ಸರ್ಕಾರ ನೀಡುತ್ತಿರುವಂತಹ ಕಬ್ಬಿಣದ ಅಂಶದ ಮಾತ್ರೆಗಳನ್ನು ಕೂಡ ನೀಡಲಾಗುತ್ತಿದೆ. ಅಡುಗೆ ಕೆಲಸದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ರತ್ನಾವತಿ ಮುಖ್ಯ ಅಡಿಗೆಯವರು ಹಾಗೂ ಅಡುಗೆ ಸಹಾಯಕರಾಗಿ ಶ್ರೀಮತಿ ಕುಸುಮವತಿ, ಸರೋಜಾ, ಶ್ರೀಮತಿ ವಿಶಾಲಾಕ್ಷಿ ಇವರುಗಳು ಹೊತ್ತೊತ್ತಿಗೆ ರುಚಿಯಾದ ಅಡುಗೆಯನ್ನು ತಯಾರಿಸಿ ಮಕ್ಕಳ ಹಸಿವನ್ನು ನೀಗಿಸುತ್ತಿರುವ ಶಾಲಾ ಅಮ್ಮಂದಿರಿಗೆ ಈ ಮೂಲಕ ಧನ್ಯವಾದವನ್ನು ತಿಳಿಸುತ್ತಿದ್ದೇವೆ.
ಮಕ್ಕಳಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಮೂಡಿಸುವ ಸಲುವಾಗಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಲಾಗುತ್ತಿದ್ದು, ಇದರ ಜೊತೆಗೆ ಶಾಲಾ ಪ್ರಾರಂಭೋತ್ಸವ, ಪರಿಸರ ದಿನಾಚರಣೆ, ಪರಿಸರ ಜಾಗೃತಿ ಮಾಹಿತಿ ಕಾರ್ಯಕ್ರಮ, ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮ, ಯೋಗ ದಿನಾಚರಣೆ, ಕೈತೊಳೆಯುವ ದಿನಾಚರಣೆ, ವಾರ್ಷಿಕ ಕ್ರೀಡಾಕೂಟ, ಸಮುದಾಯ ಶಾಲಾ ಕಾರ್ಯಕ್ರಮ, ಅಸ್ಪೃಶ್ಯತಾ ನಿವಾರಣಾ ಕಾರ್ಯಕ್ರಮ, ಫಿಟ್ ಇಂಡಿಯಾ ಮೊದಲಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಾಲಾ ದತ್ತಿನಿಧಿ ನಮ್ಮ ಶಾಲೆಯ ಮಕ್ಕಳ ಶೈಕ್ಷಣಿಕತೆ ದೃಷ್ಟಿಯಿಂದ ಶೈಕ್ಷಣಿಕವಾಗಿ ಮಕ್ಕಳಲ್ಲಿ ಪ್ರೋತ್ಸಾಹ ನೀಡುವ ಸಲುವಾಗಿ 7 ಮಂದಿ ಮಹನೀಯರು ದತ್ತಿನಿಧಿಯನ್ನು ಸ್ಥಾಪಿಸಿರುತ್ತಾರೆ. ಅವರನ್ನು ಈ ತುಂಬಿದ ಸಭೆಯಲ್ಲಿ ಸ್ಮರಿಸುತ್ತಿದ್ದೇನೆ. ಶಿಂಟೂರು ನಾರಾಯಣ ರೈ ಸ್ಮರಣಾರ್ಥ ಶ್ರೀ ಸೀತಾರಾಮ ರೈ ಸವಣೂರು, ದಿವಂಗತ ಲಲಿತಾ ಎಸ್ ರೈ ಸ್ಮರಣಾರ್ಥ ಎನ್ ಸುಂದರ್ ರೈ ಸವಣೂರು, ದಿವಂಗತ ದೇರಣ್ಣಗೌಡ ಮತ್ತು ಸೇಸಮಯವರ ಸ್ಮರಣಾರ್ಥ ಶ್ರೀ ಶಿವರಾಮಗೌಡ ಮೆದು, ದಿವಂಗತ ಬಾಬು ಪೂಜಾರಿ ಸ್ಮರಣಾರ್ಥ ಕರುಣಾಕರ ಪೂಜಾರಿ ಪಟ್ಟೆ, ವೀರಮ್ಮ ರೈ ಕೆರೆಕೋಡಿ ಸ್ಮರಣಾರ್ಥ ಕುಸುಮ ಪಿ ಶೆಟ್ಟಿ ಕೆರೆಕೋಡಿ. ಹಾಗೆ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಸವಿ ನೆನಪಿಗಾಗಿ ವಸಂತಿ ತಾರನಾಥ ಸವಣೂರು ಮತ್ತು ಸರೋಜಾ ಪಿಕೆ ಇವರುಗಳ ಶಾಲಾ ಮೇಲಿನ ಮಕ್ಕಳ ಮೇಲಿನ ಪ್ರೀತಿ ಮತ್ತು ಕಾಳಜಿಯನ್ನು ನಿಮ್ಮೆಲ್ಲರ ಮುಂದೆ ಸ್ಮರಿಸುತ್ತಾ ಅವರ ಸೇವೆ ನಮಗೆ ಮುದಗೊಳಿಸಿದೆ. ನಮ್ಮ ಶಾಲೆಯಲ್ಲಿ ದಾನಿಗಳು ಮತ್ತು ಪ್ರೋತ್ಸಾಹಕರ ಪಾತ್ರ ಅಮೂಲ್ಯವಾದುದು. ಇವರಲ್ಲಿ ಸವಣೂರಿನ ಶಿಲ್ಪಿ, ಕೊಡುಗೈ ದಾನಿ, ಸವಣೂರಿನ ವಿದ್ಯಾರಶ್ಮಿ ವಿದ್ಯಾಲಯದ ಸಂಚಾಲಕರಾದ ಶ್ರೀ ಸವಣೂರು ಸೀತಾರಾಮ ರೈಗಳು ಒಬ್ಬರು. ಇವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 7ನೇ ತರಗತಿಯ ಮತ್ತು 8ನೇ ತರಗತಿ ಕಲಿತಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿದ್ದು ಅಂಥವರಿಗೆ ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘ ಬ್ಯಾಂಕಿನಿಂದ ತಲಾ 2,000ದಂತೆ ಪ್ರೋತ್ಸಾಹಧನವನ್ನು ವಿದ್ಯಾರ್ಥಿ ವೇತನ ನೀಡಿರುತ್ತಾರೆ. 8ನೇ ತರಗತಿಯ ಪ್ರೀತ್, ದಿಲೀಪ್, ಜನ್ನತ್ ಉನ್ನಿಸಾ, 6ನೇ ತರಗತಿಯ ಶಾಹಿನಾ ಮತ್ತು ಅನನ್ಯ ಇವರುಗಳು ಈ ವಿದ್ಯಾರ್ಥಿ ವೇತನದ ಭಾಗ್ಯಶಾಲಿಗಳಾಗಿರುತ್ತಾರೆ. ಇನ್ನೋರ್ವರು ಶಿವರಾಮಗೌಡ ಮೆದು ಇವರು ಪ್ರತಿ ವರ್ಷದಂತೆ ಈ ವರ್ಷವೂ 7ನೇ ತರಗತಿಯಲ್ಲಿ ಓದುತ್ತಿರುವ ಆರ್ಥಿಕವಾಗಿ ಹಿಂದುಳಿದ ಮಗುವಿಗೆ ಕಲಿಕೆಗೆ ಲೇಖನ ಸಾಮಗ್ರಿಗಳನ್ನು ನೀಡಿ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಾರೆ. ಹಾಗೆ ಶ್ರೀಯುತರು ಪ್ರತಿ ವರ್ಷವೂ ಕೂಡ ಶಾಲೆಯ ಎಲ್ಲ ಮಕ್ಕಳಿಗೆ ಸಿಹಿಯನ್ನು ಹಂಚುವುದರ ಮೂಲಕ ಮಕ್ಕಳ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇವರಿಗೆ ಕೂಡ ಧನ್ಯವಾದ ತಿಳಿಸುತ್ತಿದ್ದೇನೆ. ಶಾಲೆಗೆ ಭೇಟಿ ಇತ್ತ ಅಧಿಕಾರಿಗಳು ಶಾಲೆಯ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಪರಿಶೀಲನೆ ಮಾಡಲು ಇಲಾಖಾ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿರುತ್ತಾರೆ. ಪುತ್ತೂರು ತಾಲೂಕಿನ ಶಿಕ್ಷಣ ಕ್ರಾಂತಿ ಹರಿಕಾರ, ಶಿಕ್ಷಕ ಸ್ನೇಹಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಯುತ ಲೋಕೇಶ್ SR ಅವರು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸುಂದರಗೌಡ ಇವರು, ಅಕ್ಷರ ದಾಸೋಹದ ನಿರ್ದೇಶಕರಾದ ವಿಷ್ಣು ಪ್ರಸಾದ್, ಜಿಲ್ಲಾ ಶಿಕ್ಷಣಾಧಿಕಾರಿ ಉಷಾ ಮೇಡಮ್ ಹಾಗೂ ಡಯಟ್ನ ಉಪನ್ಯಾಸಕರಾದ ಶ್ರೀಮತಿ ಸವಿತಾ ನಾಯಕ್, ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಕುಶಾಲಪ್ಪ ಬಿ, ಕಾಣಿಯೂರು ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಯಶೋಧ, ನರಿಮಗರ ಕ್ಲಸ್ಟರ್ CRP ಪರಮೇಶ್ವರಿ ಇವರುಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಶಾಲೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ನಮ್ಮ ಅವಶ್ಯಕ ಬೇಡಿಕೆಗಳನ್ನು ಈ ತುಂಬಿದ ಸಭೆಯಲ್ಲಿ ಹಾಗೂ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಜನಪ್ರತಿನಿಧಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ, ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಹೇಳಿದಂತೆ ನಮ್ಮ ಶಾಲೆ PMC ಶಾಲೆಯಾಗಿ ಹೊರಹೊಮ್ಮುವಂತಹ ಈ ಸಂದರ್ಭದಲ್ಲಿ ಶಾಲೆಯ ಕೊಠಡಿಗಳು LKG UKGಗೆ ಆರಂಭಕ್ಕೆ ಸೂಕ್ತ ಸಲಹೆ, ಮಾರ್ಗದರ್ಶನ ಹಾಗೂ ಸಹಕಾರ, ಶುದ್ಧ ಕುಡಿಯುವ ನೀರಿನ ಘಟಕ, ಹೆಣ್ಣು ಮಕ್ಕಳಿಗೆ ಸುಸಜ್ಜಿತ ಶೌಚಾಲಯ, ಭೋಜನಾಲಯ. ನಮ್ಮ ಮಕ್ಕಳು 209 ಮಕ್ಕಳು ಅಲ್ಲಲ್ಲಿ ನಿಂತು ಬಿಸಿಲಲ್ಲಿ ಬೆಂದು ಮಳೆಯಲ್ಲಿ ನೆಂದು ಊಟ ಮಾಡುವ ಸಂದರ್ಭ ನೋಡುವಾಗ ನಮಗೆ ಹೊಟ್ಟೆಯಲ್ಲಿ ಚುರುಕಂತದೆ. ದಯಮಾಡಿ ಧೂಳನ್ನು ನುಂಗಿಕೊಂಡು ತಿನ್ನುವಂಥ ಈ ಸಂದರ್ಭವನ್ನು ತಪ್ಪಿಸಲಿಕ್ಕಾಗಿ ನಮ್ಮ ಮಕ್ಕಳಿಗಾಗಿ ಭೋಜನ ಶಾಲೆ ಅತ್ಯವಶ್ಯಕವಾಗಿದೆ. ನಾವೀಗ 219 ವಿದ್ಯಾರ್ಥಿಗಳಿರುವ ಸಂದರ್ಭದಲ್ಲಿ ನಮ್ಮ ಯೋಜನೆ ಮುಂದಿನ ವರ್ಷಗಳಲ್ಲಿ 350 ಮಕ್ಕಳಾಗಲೆಂದು ಹಾರೈಸುತ್ತಾ 350 ಸಾಮರ್ಥ್ಯದ ಭೋಜನ ಶಾಲೆಗಾಗಿ ನಿಮ್ಮ ಮುಂದೆ ಬೇಡಿಕೆ ನೀಡುತ್ತಿದ್ದೇನೆ. ಶಾಲೆಯ ಸೌಂದರ್ಯೀಕರಣಕ್ಕಾಗಿ ಸುಣ್ಣ ಬಣ್ಣ, ಪೀಠೋಪಕರಣಗಳು, ಶಾಶ್ವತ ಸೀಟಿಂಗ್ ವ್ಯವಸ್ಥೆಯನ್ನು ಹೊಂದಿಕೊಂಡಂತಹ ಸ್ಮಾರ್ಟ್ ಕ್ಲಾಸ್, ಪ್ರತಿ ತರಗತಿ ಕೋಣೆಗೆ ಸ್ಪೀಕರ್ ಅಳವಡಿಕೆ, ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಲ್ಯಾಬ್, ಪ್ರಿಂಟರ್ಸ್, ಗ್ರಂಥಾಲಯ, ಪ್ರಯೋಗಾಲಯ, ವಿವಿಧ ಆಟಗಳ ಅಂಕಣಗಳನ್ನು ಮಾಡಿಕೊಡಬೇಕಂತ ಬೇಡಿಕೆ ಇಡುತ್ತಾ ಮೇಲ್ಕಂಡ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಬೇಗ ನೆರವೇರಿಸಿಕೊಡಬೇಕಾಗಿ ಮಾನ್ಯ ಶಾಸಕರು, ಜನಪ್ರತಿನಿಧಿಗಳು ಹಾಗೂ ಊರ ದಾನಿಗಳು ಹಾಗೂ ಸಂಘ ಸಂಸ್ಥೆಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ ವರದಿಗೆ ವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು. ನಮಸ್ತೆ. ನಮ್ಮ ಈ ಶಾಲೆಯ ಸಂಕ್ಷಿಪ್ತವಾದಂಥ ಬಹಳ ಬೇಡಿಕೆಗಳನ್ನು ಒಳಗೊಂಡಂಥ ವರದಿಯನ್ನು ಓದಿದಂಥ ಗೌರವಾನ್ವಿತರಿಗೆ ಧನ್ಯವಾದಗಳು. ಇನ್ನು ಮುಂದೆ ಬಹುಮಾನ ವಿತರಣಾ ಕಾರ್ಯಕ್ರಮ ಸಂಕ್ಷಿಪ್ತವಾಗಿ ಮತ್ತು ಬಹಳ ಬೇಗವಾಗಿ ನಾವು ನೆರವೇರಿಸಿಕೊಡ್ತೇವೆ. ಬಹುಮಾನ ವಿತರಣಾ ಕಾರ್ಯಕ್ರಮ ಮೊದಲಾಗಿ ಅಂಗನವಾಡಿಯ ಮಕ್ಕಳಿಗೆ ಅಂಗನವಾಡಿ ಸಹಾಯಕಿ ಸ್ವಾತಿಪ್ರಿಯ
ಇವರು ಆ ಒಂದು ಪಟ್ಟಿಯನ್ನು ಓದಬೇಕು ಮತ್ತು ಪೋಷಕರು ಮಕ್ಕಳನ್ನು ಆದಷ್ಟು ಬೇಗ ವೇದಿಕೆಗೆ ಕರೆತರಬೇಕು. ಅಂಗನವಾಡಿ ಮಕ್ಕಳಿಗೆ ಬಹುಮಾನ ವಿತರಣೆ ಮತ್ತು ಆ ಪಟ್ಟಿಯನ್ನು ಸ್ವಾತಿಪ್ರಿಯ ಓದಬೇಕು. ಮಕ್ಕಳು ಆದಷ್ಟು ಬೇಗನೆ ಮುಂದೆ ಬರಬೇಕು. ಅಂಗನವಾಡಿಯ ಮಕ್ಕಳು ಮುಂದೆ ಬರಬೇಕು. ಸ್ವಾತಿಪ್ರಿಯ ಇವರು ಬಹುಮಾನ ಪಟ್ಟಿಯನ್ನು ಓದುತ್ತಿದ್ದಾರೆ. ಒಂದನೇ ಇದು ಅಂಗನವಾಡಿಯ ಮಕ್ಕಳು ಆದಷ್ಟು ಬೇಗನೆ ಹೋಗಿ ಬಹುಮಾನವನ್ನು ಸ್ವೀಕಾರ ಮಾಡಬೇಕು. ಈ ಒಂದು ಬಹುಮಾನ ವಿತರಣೆಯನ್ನು ಪ್ರಕಾಶ್ ಚಂದ್ರ ಐ ಮುಗೇರ್ಗುತ್ತು ಇವರು ನೆರವೇರಿಸಿಕೊಡ್ಬೇಕು. ಪ್ರಕಾಶ್ ಚಂದ್ರ ಐ ಮುಗೇರ್ಗುತ್ತು ಅವರ ನಗುವನ್ನು ನೋಡುವಾಗಲೇ ಮಕ್ಕಳಿಗೆ ತುಂಬ ಖುಷಿಯಾಗಬಹುದು. ಪ್ರಕಾಶ್ ಚಂದ್ರ ಐ ಅವರು ಈ ಒಂದು ಬಹುಮಾನ ವಿತರಣೆಯನ್ನು ನಡೆಸಿಕೊಡ್ಬೇಕು. ವೇದಿಕೆಯ ಮೇಲಿರುವ ಅಂಗನವಾಡಿಯ ಪುಟಾಣಿಗಳಿಗೆ ಚಿಕ್ಕ ಚಿಕ್ಕ ಬಹುಮಾನಗಳನ್ನು ಹಂಚಬೇಕು. ಸ್ವಾತಿಪ್ರಿಯ ಓದಿ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ 2022-23ನೇ ಸಾಲಿನ ವಾರ್ಷಿಕೋತ್ಸವದ ಅಂಗವಾಗಿ ದಿನಾಂಕ 22/12/2023ರಂದು ನಮ್ಮ ಪುಟಾಣಿಗಳಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಅದರ ವಿಜೇತರ ಪಟ್ಟಿ ಹೀಗಿದೆ. ಕಲಂದರ್ ಶಾಫಿ 50 ಮೀಟರ್ ಓಟ ಪ್ರಥಮ, ಕಪ್ಪೆ ಜಿಗಿತ ದ್ವಿತೀಯ. ಮೊಹಮ್ಮದ್ ಶಯಾನ್ 50 ಮೀಟರ್ ಓಟ ದ್ವಿತೀಯ, 100 ಮೀಟರ್ ಓಟ ತೃತೀಯ. ಮೊಹಮ್ಮದ್ ಶಯಾನ್. ಮೊಹಮ್ಮದ್ ಅಫ್ರೀಸ್ 50 ಮೀಟರ್ ಓಟ ತೃತೀಯ, ಕಪ್ಪೆ ಜಿಗಿತ ದ್ವಿತೀಯ. ಮಕ್ಕಳನ್ನು ಪೋಷಕರು ಬೇಗನೆ ಅದೇ ಪುಟಾಣಿಗಳನ್ನು ಹತ್ತಿಸಬೇಕು. ಶ್ರೀಯುತರ ಆ ಒಂದು ಬಹುಮಾನ ವಿತರಣೆ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗ್ತದೆ ಮಕ್ಕಳು ದ್ವಿತೀಯ, ಕಪ್ಪೆ ಜಿಗಿತ ತೃತೀಯ. ಶರೀಫ್ ಚಾಪಲ್ ಬಹಳ ಅರ್ಜೆಂಟ್ ಅಲ್ಲಿ ಹಾಗೆ ಕಾಣ್ತಾ ಇದೆ ನನಗೆ. ಮಕ್ಕಳನ್ನು ಹಿದ ಬಕೆಟ್ಗೆ ಬಾಲ್ ಹಾಕೋದ್ರಲ್ಲಿ ದ್ವಿತೀಯ, ಕಪ್ಪೆ ಜಿಗಿತ ತೃತೀಯ. ಶ್ರೀಯಾಂಶ್ ಬಕೆಟ್ಗೆ ಬಾಲ್ ಹಾಕುವುದರಲ್ಲಿ ಪ್ರಥಮ, ಲಕ್ಕಿ ಗೇಮ್ ದ್ವಿತೀಯ. ಶ್ರೀಯಾಂಶ್. ಮುಂದಕ್ಕೆ 1ನೇ ತರಗತಿ ನಮ್ಮ ಶಾಲೆಯ ಮಕ್ಕಳನ್ನು ಕೂಡ ರೆಡಿ ಮಾಡಬೇಕು ಎಲ್ಲರೂ. ಶ್ರೀಯಾ ಅಂದವಾದ ಬರಹ ಪ್ರಥಮ, 100 ಮೀಟರ್ ಓಟ ಪ್ರಥಮ. ಶ್ರೀಯಾ. ಶ್ರೀಯಾಂಶ್ ಬಕೆಟ್ಗೆ ಬಾಲ್ ಹಾಕುವುದರಲ್ಲಿ ಪ್ರಥಮ, ಲಕ್ಕಿ ಗೇಮ್ ದ್ವಿತೀಯ. ಮಾನ್ವಿ ಅಂದವಾದ ಬರಹ ದ್ವಿತೀಯ. ಮಾನ್ವಿ ಅಂದವಾದ ಬರಹ ದ್ವಿತೀಯ. ಪಾಪ ಮಕ್ಕಳಿಗೆ ತುಂಬಾ ಗಲಿಬಿಲಿಗೊಂಡಿದ್ದಾರೆ. ತನ್ವಿ ಅಂದವಾದ ಬರಹ ತೃತೀಯ. ಇದನ್ನೀಗ ವಿದೇಶಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಪುಟಾಣಿಗಳೇ, ಪೋಷಕರೇ. ತ್ರಿಶಾನ್ 50 ಮೀಟರ್ ಓಟ ಪ್ರಥಮ, ಕಪ್ಪೆ ಜಿಗಿತ ಪ್ರಥಮ. ತ್ರಿಶಾನ್ 50 ಮೀಟರ್ ಓಟ ಪ್ರಥಮ, ಕಪ್ಪೆ ಜಿಗಿತ ಪ್ರಥಮ. ಋತ್ವಿಕಾ ಲಕ್ಕಿ ಗೇಮ್ ಪ್ರಥಮ, ಅಂದವಾದ ಬರಹ ಪ್ರಥಮ, ಕಪ್ಪೆ ಜಿಗಿತ ದ್ವಿತೀಯ. ಹಸೀಬ್ 50 ಮೀಟರ್ ಓಟ ದ್ವಿತೀಯ. ಹಸೀಬ್ 50 ಮೀಟರ್ ಓಟ ದ್ವಿತೀಯ. ಹೇಮಾಂಶ್ 50 ಮೀಟರ್ ಓಟ ತೃತೀಯ. ಹೇಮಾಂಶ್ 50 ಮೀಟರ್ ಓಟ ತೃತೀಯ. ಸುಪ್ರೀತ್ ಕಪ್ಪೆ ಜಿಗಿತ ತೃತೀಯ.
ಹೇಮಾಂಶ್ 50 ಮೀಟರ್ ತೃತೀಯ. ಆರುಷ್ ಬಕೆಟ್ಗೆ ಬಾಲ್ ಹಾಕೋದ್ರಲ್ಲಿ ಪ್ರಥಮ. ಆರುಷ್ ಸುಪ್ರೀತ್ ಆರುಷ್ ಬಕೆಟ್ಗೆ ಬಾಲ್ ಹಾಕೋದ್ರಲ್ಲಿ ಪ್ರಥಮ. ತನ್ಹಾ ದ್ವಿತೀಯ. ಗಾನವಿ ತೃತೀಯ. ತನ್ಹಾ ದ್ವಿತೀಯ. ಗಾನವಿ ತೃತೀಯ. ಮಕ್ಕಳ ಆಟ ಚಂದ, ನೋಡ್ಲಿಕ್ಕೆ ಬಹಳ ಖುಷಿ ಆಗ್ತಿದೆ. ರಾಜು ಅಕ್ಕ ನಗ್ತಾ ಇದ್ದಾರೆ, ನಮಗೆಲ್ಲ ಸಿಗ್ಲಿಲ್ಲ. ಫಾತಿಮಾ ತುಸ್ನಾ. ಅಂದವಾದ ಬರಹ ದ್ವಿತೀಯ. ಸಾನ್ವಿ ತೃತೀಯ. ಸಮಾಧಾನಕರ ಬಹುಮಾನ ಫಾತಿಮಾ ನುಸೈಬಾ, ಪೂರ್ವಿಯೆ, ಅಲೀಮಾ ಮರಿಯಂ, ದೀಕ್ಷಾ, ಮೊಹಮ್ಮದ್ ಮಿನಾಜ್, ಧನ್ವಿತ್ಯನ್ ಕೆ. ಎಲ್ಲ ಮಕ್ಕಳು ಕೂಡ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಪ್ರಥಮ ಬಹುಮಾನದ ಪ್ರಾಯೋಜಕರು ಶ್ರೀಮತಿ ಕವಿತಾ ಸುಬ್ರಹ್ಮಣ್ಯ, ಷಣ್ಮುಖ ಸ್ಟುಡಿಯೋ ಸವಣೂರು. ದ್ವಿತೀಯ ಬಹುಮಾನದ ಪ್ರಾಯೋಜಕರು ಮಿಸ್ರಿಯಾ ಬಿ ಕಾಸಿಂ ಸವಣೂರು. ತೃತೀಯ ಬಹುಮಾನದ ಪ್ರಾಯೋಜಕರು ಶ್ರೀಮತಿ ನವ್ಯ ಶ್ರೀನಿವಾಸ್ ಸವಣೂರು. ಸಮಾಧಾನಕರ ಬಹುಮಾನದ ಪ್ರಾಯೋಜಕರು ಶ್ರೀಮತಿ ಕುಸುಮ ಮೋನಪ್ಪ ಬೇರಿಕೆ ಮತ್ತು ಶ್ರೀಮತಿ ದೇವಕಿ ರಾಜು ಭಂಡಾರಿ ಮಜಲುಮಾರು. ಹಾಗೂ 100 ಮೀಟರ್ ಓಟದ ಬಹುಮಾನವನ್ನು ಶ್ರೀಯುತ ಬಾಲಕೃಷ್ಣ ಸರ್ ನೀಡಿರುತ್ತಾರೆ. ಇವರಿಗೆ ಬಾಲ ವಿಕಾಸ ಸಮಿತಿ ಹಾಗೂ ಪೋಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೂ ಅವಕಾಶಕ್ಕಾಗಿ ವಂದನೆಗಳು. ಸ್ವಾತಿ ಪ್ರಿಯಾ ಮೇಡಮ್, ನಿಮಗೆ ಕೂಡ ವಂದನೆಗಳು. ಇನ್ನು ಮುಂದೆ 1ನೇ ತರಗತಿಯ ಮಕ್ಕಳಿಗೆ ಬಹುಮಾನ ವಿತರಣೆ ನಡೆಯಲಿದೆ. ಈ ಒಂದು ಪಟ್ಟಿಯನ್ನು ನಮ್ಮ ಶಾಲಾ ಗೌರವ ಶಿಕ್ಷಕಿ ವೀಣಾ ಮೇಡಮ್ ಓದಲಿಕ್ಕಿದ್ದಾರೆ. ಈ ಒಂದು ಬಹುಮಾನ ವಿತರಣೆಯನ್ನು ರೋಟರಿ ಕೃಷ್ಣಕುಮಾರ್ ರೈ ಇವರು ವಿತರಣೆ ಮಾಡಬೇಕು. ಓರ್ವ ಸೈನಿಕನಂತೆ ಇದ್ದಾರೆ ಈಗ ಕೂಡ, ಅವರ ಉತ್ಸುಕತೆಯನ್ನು ನಾವು ಗೌರವಿಸಲೇಬೇಕು. ಕೃಷ್ಣಕುಮಾರ್ ಸರ್ ಅವನು ಓರ್ವ ಕೃಷಿಕರು ಕೂಡ ಹೌದು. ಈಗ ಪಟ್ಟಿ ನಿಮ್ಮ ಮುಂದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ 2023-24ನೇ ಸಾಲಿನ ವಾರ್ಷಿಕ ಪ್ರತಿಭಾ ದಿನದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ವಿವಿಧ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಹೆಸರುಗಳು ಹೀಗಿವೆ. ಮೊದಲು ಕಿರಿಯರ ವಿಭಾಗದ ಅಂದರೆ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಆಯಿಷಾ 1ನೇ ತರಗತಿ, ಕಪ್ಪೆ ಜಿಗಿತ ಪ್ರಥಮ, 100 ಮೀಟರ್ ಓಟ ಪ್ರಥಮ, ಚಿತ್ರಕಲೆ ದ್ವಿತೀಯ. ರಿತೇಶ್ 100 ಮೀಟರ್ ಓಟ ಪ್ರಥಮ, ಕಪ್ಪೆ ಜಿಗಿತ ದ್ವಿತೀಯ. ದುಗಮುಂಡು 100 ಮೀಟರ್ ಓಟ ತೃತೀಯ, ಕಪ್ಪೆ ಜಿಗಿತ ತೃತೀಯ. ಕಾರ್ತಿಕ್ ಕಪ್ಪೆ ಜಿಗಿತ ಪ್ರಥಮ, 100 ಮೀಟರ್ ದ್ವಿತೀಯ. ಸಫಾ ಫಾತಿಮಾ ಚಿತ್ರಕಲೆ ಪ್ರಥಮ. ಆಯಿಷತ್ ಶಜ್ನಾ ಕೆ 100 ಮೀಟರ್ ಓಟ ದ್ವಿತೀಯ. ಶಮ್ಲಾ ಎಸ್ ಕಪ್ಪೆ ಜಿಗಿತ ದ್ವಿತೀಯ. ಸಿಎಂ ಆಯಿಷತ್ ಆಫಿಯಾ 100 ಮೀಟರ್ ಓಟ ತೃತೀಯ. ರಿಲಾ ಖದೀಜಾ ಕಪ್ಪೆ ಜಿಗಿತ ತೃತೀಯ. ಲಿಬಾ ಫಾತಿಮಾ ಚಿತ್ರಕಲೆ ತೃತೀಯ.
ಮೊಹಮ್ಮದ್ ಸಹದ್ 100 ಮೀಟರ್ ಓಟ ತೃತೀಯ. ಮೊಹಮ್ಮದ್ ಸಹದ್. ಇನ್ನು 2ನೇ ತರಗತಿ ಅಯನ್ ಕಪ್ಪೆ ಜಿಗಿತ ಪ್ರಥಮ 100 ಮೀಟರ್ ಓಟ ಬಹುಮಾನ ವಿತರಣೆಯನ್ನು 2ನೇ ತರಗತಿಯ ಬಹುಮಾನ ವಿತರಣೆಯನ್ನು ಶರೀಫ್ ಚಾಪೆಲ್ಲ ಅವರು ಬೇರೆ ಕಾರ್ಯದ ಕಡೆ ಹೋಗ್ತಿದ್ದಾರೆ. ಆದ್ದರಿಂದ ಇನ್ನು ಮುಂದಿನ ಬಹುಮಾನ ವಿತರಣೆಯನ್ನು ಶರೀಫ್ ಚಾಪೆಲ್ಲ ಅವರು ವಿತರಣೆ ಮಾಡಬೇಕು. ಅದ್ವಿತ ಕಪ್ಪೆ ಜಿಗಿತ ಪ್ರಥಮ 100 ಮೀಟರ್ ಓಟ ದ್ವಿತೀಯ. ಮೊಹಮ್ಮದ್ ಮುಸ್ತಾಕ್ ಕಪ್ಪೆ ಜಿಗಿತ ದ್ವಿತೀಯ 100 ಮೀಟರ್ ಓಟ ತೃತೀಯ. ಅಮೀನಾ ಕಪ್ಪೆ ಜಿಗಿತ ತೃತೀಯ ಚಿತ್ರಕಲೆ ತೃತೀಯ. ಮುಬಿನಾ ಬಾನು 100 ಮೀಟರ್ ಓಟ ತೃತೀಯ ಕಪ್ಪೆ ಜಿಗಿತ ದ್ವಿತೀಯ. ಶಿವಪ್ರಸಾದ್ ಚಿತ್ರಕಲೆ ಪ್ರಥಮ. ಸಮ್ನಾ ಫಾತಿಮಾ 100 ಮೀಟರ್ ಓಟ ಪ್ರಥಮ. ಮೊಹಮ್ಮದ್ ಮಿಕ್ದಾದ್ 100 ಮೀಟರ್ ಓಟ ಪ್ರಥಮ. ಕುಶನ್ ಕುಮಾರ್ ಕಪ್ಪೆ ಜಿಗಿತ ತೃತೀಯ. ಇನ್ನು 3ನೇ ತರಗತಿಯವರು ವಿದ್ಯಾರ್ಥಿಗಳು ಬಂದು ಪುರಸ್ಕಾರವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಮೊಹಮ್ಮದ್ ಉವೈಸ್ 100 ಮೀಟರ್ ಓಟ ಪ್ರಥಮ ಕಪ್ಪೆ ಜಿಗಿತ ಪ್ರಥಮ. ಫಾತಿಮಾತ್ ಹಬೀಬಾ 100 ಮೀಟರ್ ಓಟ ಪ್ರಥಮ ಕಪ್ಪೆ ಜಿಗಿತ ತೃತೀಯ. ಎಂಎ ಮುಹಮ್ಮದ್ ಫಾಯಿಜ್ ಚಿತ್ರಕಲೆ ದ್ವಿತೀಯ ಕಪ್ಪೆ ಜಿಗಿತ ತೃತೀಯ. ತೃಪ್ತಿ ಎಸ್ ಕಪ್ಪೆ ಜಿಗಿತ ಪ್ರಥಮ. ಮುಹಮ್ಮದ್ ಜಮಲ್ ಚಿತ್ರಕಲೆ ಪ್ರಥಮ. ನಿಕ್ಷಿತ್ ಬಿ 100 ಮೀಟರ್ ಓಟ ದ್ವಿತೀಯ. ಆದ್ಯ ಕೆ ಕಪ್ಪೆ ಜಿಗಿತ ದ್ವಿತೀಯ. ಫಾತಿಮತ್ ನಾಸಿರ 100 ಮೀಟರ್ ಓಟ ದ್ವಿತೀಯ. ಮುಹಮ್ಮದ್ ಆಶಿಕ್ ಕಪ್ಪೆ ಜಿಗಿತ ದ್ವಿತೀಯ. ಫಾತಿಮತ್ ಫರ್ಜಾನ ಚಿತ್ರಕಲೆ ತೃತೀಯ. ಚಿತ್ರಲ್ 100 ಮೀಟರ್ ಓಟ ತೃತೀಯ. ಖದೀಜಾ ತುಫಾ ಜಿಎ 100 ಮೀಟರ್ ಓಟ ತೃತೀಯ. ಮುಂದಿನ ಬಹುಮಾನವನ್ನು ಶ್ರೀಮತಿ ರಾಜವಿ ಶೆಟ್ಟಿ ವಿತರಣೆ ಮಾಡಬೇಕು. ಶರೀಫ್ ಚಾಪೆಲ್ಲ ಇವರು ಸವಣೂರು ಯೂತ್ ಫ್ರೆಂಡ್ಸ್ನ ಅಧ್ಯಕ್ಷರು. ನಮ್ಮ ಮೈದಾನವನ್ನು ಬಹಳ ಚಂದ ಮಾಡಿಕೊಟ್ಟಿದ್ದಾರೆ. ಶ್ರೀಯುತ ಶರೀಫ್, ಮುಂದೆ ಕೂಡ ನಿಮ್ಮ ಅನುಗ್ರಹ ನಮ್ಮ ಮೇಲೆ ಇರಲಿ. ಅಂದರೆ ನಮ್ಮ ಶಾಲೆಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನಮ್ಮ ಈ ಒಂದು ಶಾಲೆಯ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳ್ತಾ ನಿಮ್ಮ ಇರುವಿಕೆಯನ್ನು ಗುರುತಿಸಿ ನಿಮಗೆ ಬೀಳ್ಕೊಡ್ತಾ ಇದ್ದೇವೆ. ಶರೀಫ್ ಚಾಪೆಲ್ಲ. 4ನೇ ತರಗತಿಯ ವಿದ್ಯಾರ್ಥಿಗಳು ಫಾತಿಮಾ ಅನ್ಶಬಾ 100 ಮೀಟರ್ ಓಟ ಪ್ರಥಮ ಚಿತ್ರಕಲೆ ತೃತೀಯ. ಆಯಿಷತ್ ಮುಬಶಿರ ಚಿತ್ರಕಲೆ ಪ್ರಥಮ. ಕೃಪಾ ಎಸ್ ಕೆ 200 ಮೀಟರ್ ಓಟ ಪ್ರಥಮ. ದಿವೇಶ್ ಸಂತೋಷ್ ಕೊಚ್ರೇಕರ್ 200 ಮೀಟರ್ ಓಟ ಪ್ರಥಮ. ಮುಹಮ್ಮದ್ ರಿಯಾಜ್ 100 ಮೀಟರ್ ಓಟ ಪ್ರಥಮ. RI ಮುಹಮ್ಮದ್ ರಾಹಿಫ್ ಚಿತ್ರಕಲೆ ದ್ವಿತೀಯ. ಮಹಮ್ಮದ್ ಜಲಾಲ್ 200 ಮೀಟರ್ ಓಟ ದ್ವಿತೀಯ. ಆಯಿಷತ್ ಫಿದಾ 200 ಮೀಟರ್ ಓಟ ದ್ವಿತೀಯ. ಸಿಂಚನ್ 100 ಮೀಟರ್ ಓಟ ದ್ವಿತೀಯ. ಫಾತಿಮಾತ್ ಸಜಾಕೆ 100 ಮೀಟರ್ ಓಟ ದ್ವಿತೀಯ. ದಿಗಂತ್ NA 100 ಮೀಟರ್ ಓಟ ತೃತೀಯ. ಫಾತಿಮಾತ್ ನೈಮಾ 100 ಮೀಟರ್ ಓಟ ತೃತೀಯ. ಸಮರ್ಥ್ 200 ಮೀಟರ್ ಓಟ ತೃತೀಯ. ಸುಷ್ಮಿತಾ 200 ಮೀಟರ್ ಓಟ ತೃತೀಯ.
ಮುಂದಿನ ಬಹುಮಾನ ವಿತರಣೆ ಇಂದಿರಾ ಬೇರಿಕೆ ಇವರು ವಿತರಣೆ ಮಾಡಬೇಕು. ರಾಜೀವ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಮುಂದಿನ ಬಹುಮಾನ ವಿತರಣೆಯನ್ನು ಇಂದಿರಾ ಬೇರಿಕೆ. ಫಾತಿಮಾ ರಿಫಾ 200 ಮೀಟರ್ ಓಟ ತೃತೀಯ. ಇನ್ನು 5ನೇ ತರಗತಿಯವರ ಬಹುಮಾನ ಖದೀಜತ್ ನಿದಾ 100 ಮೀಟರ್ ಓಟ ಪ್ರಥಮ, 200 ಮೀಟರ್ ಓಟ ದ್ವಿತೀಯ, ಗುಂಡೆಸೆತ ತೃತೀಯ. ಮೊಹಮ್ಮದ್ ಆಶಿರ್ 100 ಮೀಟರ್ ಓಟ ಪ್ರಥಮ, ಗುಂಡೆಸೆತ ಪ್ರಥಮ, 200 ಮೀಟರ್ ಓಟ ದ್ವಿತೀಯ. ಆಶಿಕ್ KS 200 ಮೀಟರ್ ಓಟ ಪ್ರಥಮ, 100 ಮೀಟರ್ ಓಟ ದ್ವಿತೀಯ, ಗುಂಡೆಸೆತ ದ್ವಿತೀಯ. ಅಮೂಲ್ಯ K 200 ಮೀಟರ್ ಓಟ ಪ್ರಥಮ, 100 ಮೀಟರ್ ಓಟ ದ್ವಿತೀಯ. ಫಾತಿಮಾತ್ ಜಸೀಲಾ 100 ಮೀಟರ್ ಓಟ ತೃತೀಯ, 200 ಮೀಟರ್ ಓಟ ತೃತೀಯ. KF ಸುನೈನಾ ಗುಂಡೆಸೆತ ದ್ವಿತೀಯ, ಚಿತ್ರಕಲೆ ತೃತೀಯ. ಲೇಖನ R ಗುಂಡೆಸೆತ ಪ್ರಥಮ. ಲೇಖನ R ಗುಂಡೆಸೆತ ಪ್ರಥಮ. ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀಮತಿ ಚಂದ್ರಾವತಿ ಸುಣ್ಣಾಜೆ ವಿತರಣೆ ಮಾಡಬೇಕು. ಚಂದ್ರಾವತಿ ಸುಣ್ಣಾಜೆ ಮುಂದಿನ ಬಹುಮಾನ ವಿತರಣೆ ಮಾಡಬೇಕು. ಇಂದಿರಾ ಬೇರಿಕೆ ಅವರಿಗೆ ಧನ್ಯವಾದಗಳು. ಗೀತೇಶ್ ಪೂರ್ವಿ ಯಾರು? ಪೂರ್ವಿ ಆಯ್ತಾ? ಪೂರ್ವಿ ಎಸ್ ಚಿತ್ರಕಲಾ ಪ್ರಥಮ. ಗೀತೇಶ್ ಆಶುಭಾಷಣ ಪ್ರಥಮ. ಆಯಿಷತ್ ಶೈಮಾ ಆಶುಭಾಷಣ ದ್ವಿತೀಯ. KF ಸುಹಾನಾ ಚಿತ್ರಕಲೆ ದ್ವಿತೀಯ. ನಸೀಬಾ ಮಿಹ್ಫಾ ಆಶುಭಾಷಣ. ಪೂರ್ವಿ ಎಸ್ ಚಿತ್ರಕಲೆ ಪ್ರಥಮ. ನಸೀಬಾ ಮಿಹ್ಫಾ ಆಶುಭಾಷಣ ತೃತೀಯ. ಅಶ್ವಿತ್ ಎ 200 ಮೀಟರ್ ಓಟ ತೃತೀಯ. ಬಾಸಿತ್ ಕೆ 100 ಮೀಟರ್ ಓಟ ತೃತೀಯ. ಅಬ್ದುಲ್ ಆಫಿಲ್ 100 ಮೀಟರ್ ಓಟ ತೃತೀಯ. ಮೊಹಮ್ಮದ್ ಹಾಜಿಮ್ ಗುಂಡೆಸೆತ ತೃತೀಯ. ಮುಂದಿನ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಹೆಸರುಗಳನ್ನು ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀ ಗಣೇಶ್ ಸರ್ ಇವರು ವಾಚಿಸಲಿದ್ದಾರೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಮೇಡಮ್. ಇನ್ನು ಮುಂದೆ ಗಣೇಶ್ ರವರು ಪಟ್ಟಿಯನ್ನು ಓದ್ತಾರೆ. ರಾಕೇಶ್ ರೈ ಕೆಡೆಂಜಿ ಇವರು ಆ ಬಹುಮಾನ ವಿತರಣೆ ಮಾಡಬೇಕು. ರಾಕೇಶ್ ರೈ ಅವರು 6th class, ಮೊಹಮ್ಮದ್ ಅರ್ಷದ್ 200 ಮೀಟರ್ ಫಸ್ಟ್ ಪ್ಲೇಸ್. ಡಿಸ್ಕಸ್ ಗಿರಿಶಂಕರ್ ಸರ್ ಬಹುಮಾನ ವಿತರಣೆ ಮಾಡಬೇಕು. 100 ಮೀಟರ್ ಅಂಡ್ ಶಾರ್ಟ್ ಪುಟ್ ಸೆಕೆಂಡ್ ಪ್ಲೇಸ್. ಮೊಹಮ್ಮದ್ ಶಾಹಿಲ್ ಎ ಡಿಸ್ಕಸ್ ಥ್ರೋ ಶಾರ್ಟ್ ಪುಟ್ 100 ಮೀಟರ್ ಫಸ್ಟ್ ಪ್ಲೇಸ್. ಸುಹಾನ್ BP ಡಿಸ್ಕಸ್ ಥ್ರೋ ಶಾರ್ಟ್ ಪುಟ್ 400 ಮೀಟರ್ ಸೆಕೆಂಡ್ ಪ್ಲೇಸ್. ಆಯಿಷತ್ ನೌಸಿಯಾ 100 ಮೀಟರ್ ಫಸ್ಟ್ ಪ್ಲೇಸ್. ಡಿಸ್ಕಸ್ ಥ್ರೋ ಥರ್ಡ್ ಪ್ಲೇಸ್, 200 ಮೀಟರ್ ಥರ್ಡ್ ಪ್ಲೇಸ್. ರಿದಾ ಫಾತಿಮಾ 100 ಮೀಟರ್ ಸೆಕೆಂಡ್ ಪ್ಲೇಸ್, 400 ಮೀಟರ್ ಫಸ್ಟ್ ಪ್ಲೇಸ್, ಡ್ರಾಯಿಂಗ್ ಥರ್ಡ್ ಪ್ಲೇಸ್. ನಫಿಸತ್ ಅನ್ಶಿಫಾ 400 meter second place, drawing first place, 200 meter second place. Fatima Nafia shot put and discus throw first place. Itashri NP shot put second place, pick and speech second place. Shajia Maria discus throw second place, 400 meter third place. Janya PS shot put third place, pick and speech first place. Mohammad Nofal 100 meter third place. Tirtha Prasanna KV 400 meter first place. Kaushik 200 meter second place. Prithvi KV 200 meter first place. ಮುಂದಿನ ಬಹುಮಾನ ವಿತರಣೆಯನ್ನು ರಾಕೇಶ್ ಅವರು ವಿತರಣೆ ಮಾಡಬೇಕು. ಗಿರಿಯನ್ನ ಧನ್ಯವಾದಗಳು.
Tanushree, drawing second place. Yashas Kumar KP, pick and speech third place. Aishat Afifa, 100 meter third place. Jitesh SR, 400 meter third place. Next, 7th standard students. Ananya GS, 400 meter, 400 meter, drawing first place, 200 meter and pick and speech second place. Aisha Afa, 200 meter first place, 400 meter, 100 meter and pick and speech second place. Kajitat Swalia, shot put, discus throw, second place, 200 meter, third place. Mohammad Afnan, 100 meter, second place, shot put, second place, discus throw, first place. ಮುಂದಿನ ಬಹುಮಾನ ವಿತರಣೆಯನ್ನು ಬಾಬು ಇವರು ವಿತರಣೆ ಮಾಡಬೇಕು. Ranjan, ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಬಾಬು 100 meter, third place, discus throw, third place, 200 meter, ರಾಕೇಶ್ second ಅವರಿಗೆ place. ಧನ್ಯವಾದಗಳು ಸರ್. Fatimat Sahal, drawing second place, 100 meter, third place. Ashita KH, 400 meter and drawing third place. Fatimat Saina, shot put and discus throw, first place. Mohammad Marzouk, 100 meter, 200 meter, first place. Mohammad Sijaz, 400 meter, second place, shot put, first place. Mohammad Rafiq, 400 meter, first place. Shravan Kumar CA, shot put, second prize. Fatima Trishana, discus throw, third place. Lisha CP, shot put, third place. Mohammad Khanid, 200 meter, third place. ಮುಂದಿನ ಬಹುಮಾನ ವಿತರಣೆಯನ್ನು ಗೌರವಾನ್ವಿತ ಕುಶಲಪ್ಪ ಸರ್ CRP ಆಗಿರುವಂತಹ ಕುಶಲಪ್ಪ ಇವರು ವಿತರಣೆ ಮಾಡಬೇಕು. ಬಾಬು ಸರ್ ಅವರಿಗೆ ಧನ್ಯವಾದಗಳು. Puneet K, 100 meter and 200 meter, first place. Discus throw, second place. Chidananda Bandari, discus throw, shot put, first place, 400 meters, second place. Trusha, 100 and 200 meter, first place, shot put, third place. Ranjit, 400 meter, first place, 100 meter, third place. Prithvi M, pick and speech and discus throw, first place. Mohammad Ruwaid, shot put, second place, drawing third place. Purvi KV, shot put, second place, 200 meter, third place. Aisha Safa, 100 meter and 200 meter, second place. ಮುಂದಿನ ಬಹುಮಾನ ವಿತರಣೆ ಅಬ್ದುಲ್ ಸಮದ್ ಸೋಂಪಾಡಿ ಇವರು ವಿತರಣೆ ಮಾಡಬೇಕು. Vaishnavi, ಕುಶಲಪ್ಪ ಸರ್ ಇವರಿಗೆ ಧನ್ಯವಾದಗಳು. shot put, second place, discus throw, third place. Fatima Rifa, 400 meter, first place, shot put, first place. Arpita, 400 meter, second place, drawing first place. Tirthesh, 100 meter, second place. Purvi NK, pick and speech, second place. Fatima Suhada, drawing second place. Mohammad Ashir, 200 meter, second place. Asna Fatima, pick and speech, third place. Likit KN, discus throw, third place. Krutika, 100 meter, third place. Manvit B, shot put, third place. Dilip P, 200 meter, third place. ಮುಂದಿನ ಬಹುಮಾನ ವಿತರಣೆಯನ್ನು ತೀರ್ಥರಾಮ ಇವರು ಮಾಡಬೇಕು. ಧನ್ಯವಾದಗಳು ಸೋಂಪಾಡಿ ಸರ್ ಇವರಿಗೆ. Dilip P, 200 meter, third place. Manish, 400 meter, third place. Fatima Tashrifa, 400 meter, third place. ಮುಂದಿನ ಗುಂಪು ಆಟಗಳ ಅನೌನ್ಸ್ಮೆಂಟ್ ಅಶ್ವಿನಿ ಮೇಡಮ್ ಮಾಡ್ತಾರೆ. ಮುಂದಿನ ಬಹುಮಾನ ವಿತರಣಾ ಪಟ್ಟಿಯನ್ನು ಹರ್ಷಿನಿ ಇವರು ಓದ್ತಾ ಇದ್ದಾರೆ. ಕುಮಾರಿ ಹರ್ಷಿನಿ. ಗುಂಪು ಆಟಗಳು 1ರಿಂದ 2ನೇ ತರಗತಿ ಹುಡುಗರ ವಿಭಾಗ ಡಾಡ್ಜ್ ಬಾಲ್ ಪ್ರಥಮ ಮೊಹಮ್ಮದ್ ತನ್ಜಿಲ್ ಮತ್ತು ತಂಡ. ಮೊಹಮ್ಮದ್ ತನ್ಜಿಲ್.
ದ್ವಿತೀಯ ಅಹಮ್ಮದ್ ನದೀಮ್ ಮತ್ತು ತಂಡ. ಹುಡುಗಿಯರ ವಿಭಾಗ 1ನೇ ಮತ್ತು 2ನೇ ತರಗತಿ, ಪ್ರಥಮ ಅಮ್ನಾ ಮತ್ತು ತಂಡ. ದ್ವಿತೀಯ ಅಮೀನಾ ಮತ್ತು ತಂಡ. ಟೊಂಕಾಟ ಹುಡುಗರ ವಿಭಾಗ, ಪ್ರಥಮ ಮುಹಮ್ಮದ್ ಸುಹೇಬ್ ಮತ್ತು ತಂಡ. ಮುಹಮ್ಮದ್ ಸುಹೇಬ್. ದ್ವಿತೀಯ ಮೊಹಮ್ಮದ್ ಮಿಕ್ದಾದ್ ಮತ್ತು ತಂಡ. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿರುವಂಥ ಅಬ್ದುಲ್ ಎಸ್.ಸಿ. ಸೋಂಪಾಡಿ ವಿತರಣೆ ಹುಡುಗಿಯರ ವಿಭಾಗ. ಸರ್ ಧನ್ಯವಾದಗಳು. ಹುಡುಗಿಯರ ವಿಭಾಗ, ಪ್ರಥಮ ಫಾತಿಮತ್ ಫರ್ವೀನ್ ಹುದಾ ಮತ್ತು ತಂಡ. ದ್ವಿತೀಯ ಶಮ್ಲಾ ಮತ್ತು ತಂಡ. ಶಮ್ಲಾ. ಡಾಡ್ಜ್ ಬಾಲ್ 3ನೇ ತರಗತಿ, ಹುಡುಗರ ವಿಭಾಗ, ಪ್ರಥಮ ಮೊಹಮ್ಮದ್ ಇಜಾಜ್ ಮತ್ತು ತಂಡ. ಮೊಹಮ್ಮದ್ ಇಜಾಜ್. ದ್ವಿತೀಯ ಶಿವಾಸ್ ಮತ್ತು ತಂಡ. ಮುಂದಿನ ಬಹುಮಾನ ವಿತರಣೆಯನ್ನು ಗೌರವಾನ್ವಿತ ಸುರೇಶ್ ರೈ ಸೂಡಿಮುಳಿ ಅವರು ವಿತರಣೆ ಮಾಡಬೇಕು. ಅಬ್ದುಲ್ ಎಸ್.ಸಿ. ಸೋಂಪಡಿ ಅವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನ ವಿತರಣೆಯನ್ನು ಸುರೇಶ್ ರೈ ಅವರು. ಹುಡುಗಿಯರ ವಿಭಾಗ, ನಮ್ಮ ಈ ಒಂದು ಕಾರ್ಯಕ್ರಮದ ರೂವಾರಿ ಸಂಚಾಲಕರಾಗಿರುವಂಥ ಸುರೇಶ್ ರೈ ಅವರು, ರಾಜ್ಯ ಯುವಜನ ಸೇವೆಯ ಪ್ರಧಾನ ಕಾರ್ಯದರ್ಶಿಗಳು, ಹಲವಾರು ಯುವಜನ ಸೇವೆಗಳನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಾಡಿ ಅನುಭವ ಇರುವಂಥ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಸುರೇಶ್ ರೈ ಅವರು. ಹುಡುಗಿಯರ ವಿಭಾಗ, ಮಕ್ಕಳು ಬೇಗ ಬೇಗ ಬಂದು ಬಹುಮಾನ ತಗೊಳ್ಳಿ. ಪ್ರಥಮ ಮೋಕ್ಷ ಮತ್ತು ತಂಡ. ದ್ವಿತೀಯ ಆಯಿಷತ್ ಶಮ್ಲಾ ಮತ್ತು ತಂಡ. ಟೊಂಕಾಟ 3ನೇ ತರಗತಿ, ಹುಡುಗರ ವಿಭಾಗ, ಪ್ರಥಮ ನಿಕ್ಷಿತ್ ಮತ್ತು ತಂಡ. ದ್ವಿತೀಯ ಮುಹಮ್ಮದ್ ಉದೈಫ್ ಮತ್ತು ತಂಡ. ವಿದ್ಯಾರ್ಥಿಗಳು ಬಹುಮಾನ ತಗೊಳ್ಳಿ ಕೂಡ ಇಂದ ಹೋಗ್ತಿದ್ದೀರಲ್ಲ, ನಿಮ್ಮ ಹೆಸರು ಕರೆದ ಕೂಡಲೇ ಹೋಗಿ. ಹುಡುಗಿಯರ ವಿಭಾಗ, ಪ್ರಥಮ ನಿಖಿತಾ ಮತ್ತು ತಂಡ. ದ್ವಿತೀಯ ಆದ್ಯ ಮತ್ತು ತಂಡ. ನಾಲ್ಕು ಮತ್ತು 5ನೇ ತರಗತಿ ಡಾಡ್ಜ್ ಬಾಲ್, ಹುಡುಗಿಯರ ವಿಭಾಗ, ಪ್ರಥಮ ಹಪ್ಸಾಬಿ ಮತ್ತು ತಂಡ. ಮಕ್ಕಳು ಬೇಗ ಬೇಗ ಹೋಗಬೇಕು. ಬಹುಮಾನ ವಿತರಣೆ ಮತ್ತೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ದಯವಿಟ್ಟು ಬೇಗ ಬೇಗ ಹೋಗಿ. ದ್ವಿತೀಯ ಫಾತಿಮತ್ ಉನೇಸಾ ಮತ್ತು ತಂಡ. ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀಯುತ ವಾಸುದೇವ್ ವಿಡ್ಯಾಡಿ ಇವರು ನೆರವೇರಿಸಿಕೊಡಬೇಕು. ಗೌರವಾನ್ವಿತ ಸುರೇಶ್ ರೈ ಸರ್ ಇವರಿಗೆ ಧನ್ಯವಾದಗಳು. ಹುಡುಗರ ವಿಭಾಗ, ಪ್ರಥಮ ಭಾಸಿತ್ ಮತ್ತು ತಂಡ.
ದ್ವಿತೀಯ ಮೊಹಮ್ಮದ್ ಸಫೀರ್ ಮತ್ತು ತಂಡ. ಕಬಡ್ಡಿ 4 ಮತ್ತು 5ನೇ ತರಗತಿ ಹುಡುಗಿಯರ ವಿಭಾಗ ಪ್ರಥಮ ಶೈಮಾ ಮತ್ತು ತಂಡ. ದ್ವಿತೀಯ ಖದೀಜತ್ ನಿದಾ ಮತ್ತು ತಂಡ. ಹುಡುಗರ ವಿಭಾಗ ಪ್ರಥಮ ಮೊಹಮ್ಮದ್ ಸಹಾಲ್ ಮತ್ತು ತಂಡ. ಮುಂದಿನ ಬಹುಮಾನ ವಿತರಣೆಯನ್ನು ಗೌರವಾನ್ವಿತ ತಾರಣತ ಕಾಯರ್ಗ ಇವರು ವಿತರಣೆ ಮಾಡಬೇಕು. ಶ್ರೀಯುತ ವಾಸುದೇವ್ ಇಜ್ಜಾಡಿ ಇವರಿಗೆ ಧನ್ಯವಾದಗಳು. ದ್ವಿತೀಯ ಮೊಹಮ್ಮದ್ ಅನ್ವರ್ ಮತ್ತು ತಾರಣತ ತಂಡ. ಕಾಯರ್ಗ. ಆರು ಮತ್ತು 8ನೇ ತರಗತಿ ಕಬಡ್ಡಿ ವಿಭಾಗ ಹುಡುಗರ ವಿಭಾಗ ಪ್ರಥಮ ಲಿಖಿತ್ ಮತ್ತು ತಂಡ. ದ್ವಿತೀಯ ಮಹಮ್ಮದ್ ಅಫ್ನಾನ್ ಮತ್ತು ತಂಡ. ಹುಡುಗಿಯರ ವಿಭಾಗ ಪ್ರಥಮ ಖದೀಜತ್ ಸ್ವಾಲಿಯಾ ಮತ್ತು ತಂಡ. ದ್ವಿತೀಯ ಪೂರ್ವಿ ಎನ್.ಕೆ. ಮತ್ತು ತಂಡ. ಹಗ್ಗ ಜಗ್ಗಾಟ ಹುಡುಗರ ವಿಭಾಗ ಪ್ರಥಮ ಮೊಹಮ್ಮದ್ ಅಫ್ನಾನ್ ಮತ್ತು ತಂಡ. ದ್ವಿತೀಯ ಚಿದಾನಂದ ಭಂಡಾರಿ ಮತ್ತು ತಂಡ. ಮುಂದಿನ ಬಹುಮಾನ ವಿತರಣೆಯನ್ನು ಗೌರವಾನ್ವಿತ ರಫೀಕ್ ಎಮ್ಮಿ ಇವರು ವಿತರಣೆ ಮಾಡಬೇಕು. ರಫೀಕ್ ರವರು ವೇದಿಕೆ ಬಂದು ಬಹುಮಾನ ವಿತರಣೆ ಮಾಡಬೇಕು. ಪಂಚಾಯತ್ ಸದಸ್ಯರು ತಾರಣತ ಕಾಯರ್ಗೆ ಧನ್ಯವಾದಗಳು. ಇನ್ನು ಹಿರಿಯ ವಿದ್ಯಾರ್ಥಿಗಳ ಬಹುಮಾನ ವಿತರಣೆ. ಹರ್ಷಿನಿ ಬಹುಮಾನ ವಿತರಣೆ ಪಟ್ಟಿ ಉಂಟಾ? ವಾಲಿಬಾಲ್ ಹಿರಿಯರ ಈಗ ಬಹುಮಾನ ವಿತರಣೆ ಹಿರಿಯ ಕ್ರೀಡಾಕೂಟದ್ದು. ಹಿರಿಯರ ಕ್ರೀಡಾಕೂಟ ಹಗ್ಗ ಜಗ್ಗಾಟ ಪುರುಷರು ಪ್ರಥಮ ಯಾರು ಬಂದಿದ್ದಾರೆ ಅವರು ದಯವಿಟ್ಟು ಬಂದು ಬಹುಮಾನವನ್ನು ಸ್ವೀಕಾರ ಮಾಡಬೇಕು. ತಾರಣಾಥ ಕಾಯರ್ಗ ಹಗ್ಗ ಜಗ್ಗಾಟದ ಪ್ರಥಮ ಸ್ಥಾನವನ್ನು ಪಡೆದವರು. ದ್ವಿತೀಯ ರಫೀಕ್ ಎಮ್ಮೆ ದ್ವಿತೀಯ ಸ್ಥಾನವನ್ನು ರಫೀಕ್ ಇವರು ಪಡ್ಕೊಂಡಿದ್ದಾರೆ. ಪ್ರಥಮ ಇವರು ತಾರಣತರವರು. ಈಗ ತಾರಣತರಿಗೆ ಈ ಒಂದು ಹಿರಿಯ ವಿದ್ಯಾರ್ಥಿಗಳ ಬಹುಮಾನದ ಪ್ರಾಯೋಜಕರು ಸ್ಪೋರ್ಟ್ಸ್ ಕ್ಲಬ್ ಸವಣೂರು ಇವರು ಮಾಡಿದ್ದಾರೆ. ಎಲ್ಲ ಈಗ ಹಗ್ಗ ಜಗ್ಗಾಟ ಮಹಿಳೆಯರು ಪುರುಷರು ಅದೇ ರೀತಿ ವಾಲಿಬಾಲ್ ಶಾರ್ಟ್ ಪುಟ್ ಇದೆಲ್ಲ ಆಗಿದೆಲ್ಲ ಎಲ್ಲರೂ ಎದುರುಗಡೆ ಬರಬೇಕು ಬಹುಮಾನ ವಿತರಣೆ ಮಾಡಲಿ. ಕ್ಯಾಪ್ಟನ್ ಬಂದರೆ ಸಾಕು. ಸಿದ್ದಿಕ್ ಚಾಪೆಲ್ಲ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು ಈ ಕಡೆ ಬರಬೇಕು. ನೀವು ಕೂಡ ಬಹುಮಾನ ವಿತರಣೆ ಮಾಡಬೇಕು. ಈ ಒಂದು ಬಹುಮಾನದ ಪ್ರಾಯೋಜಕರು ಅಂತ ಹೇಳಿದರು. ಧನ್ಯವಾದಗಳು ನಿಮಗೆ ಮತ್ತು ಅಭಿನಂದನೆಗಳು. ಸಿದ್ದಿಕ್ ಅದೇ ರೀತಿಯಾಗಿ ಮುಖ್ಯ ಗುರುಗಳು ಆ ಒಂದು ಬಹುಮಾನ ವಿತರಣೆ ಮಾಡಬೇಕು. ಗಣೇಶ್ ಸರ್ ಓದಿ ಹೇಳಿ.
ಸಿದ್ದಿಕ್ರವರು ಸ್ಪೋರ್ಟ್ಸ್ ಕ್ಲಬ್ ಸವಣೂರು ಇದರ ಈ ಒಂದು ಬಹುಮಾನದ ಪ್ರಾಯೋಜಕರು. ಮಹಿಳೆಯರ ಸಂಗೀತ ಕುರ್ಚಿ ಪ್ರಥಮ ರತ್ನಾವತಿ, ದ್ವಿತೀಯ ಗೀತಾ, ತೃತೀಯ ರಾಜೀವ್ ಶೆಟ್ಟಿ. ಗುಂಡು ಎಸೆತ ಪುರುಷರು ಸಿದ್ದಿಕ್ ಈ ಒಂದು ಬಹುಮಾನ ವಿತರಣೆ ಮಾಡಬೇಕು. ತಾರಣಾಥ್ರವರು ಸ್ವಲ್ಪ ಗಲಿಬಿಲಿ. ದ್ವಿತೀಯ ರಫೀಕ್ MA ಮತ್ತು ತಂಡ. ಜೋರಾದ ಚಪ್ಪಲೆ ಬರಲಿ. ಅವರನ್ನು ನೋಡುವಾಗಲೇ ನಮಗೆ ಒಂಥರ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಬರಬೇಕಿತ್ತು, ಆದರೆ ದ್ವಿತೀಯ ಬಂದಿದ್ದಾರೆ. ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಇಂಡಿವಿಜುವಲ್ ಮಹಿಳೆಯರ ಸಂಗೀತ ಕುರ್ಚಿ ಪ್ರಥಮ ರತ್ನಾವತಿ, ದ್ವಿತೀಯ ಗೀತಾ, ತೃತೀಯ ರಾಜೀವ್ ಶೆಟ್ಟಿ. ಗೋಲ್ಡ್ ಮೆಡಲ್, ಸಿಲ್ವರ್ ಅಂಡ್ ಬ್ರಾಂಜ್. ಗೋಲ್ಡ್ ಮೆಡಲ್ ಗೋಸ್ ಟು ರತ್ನಾವತಿ. ರತ್ನಾವತಿ ಅವರು ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡಿದ್ದಾರೆ ನಮ್ಮ ಈ ಒಂದು ಚಿಕ್ಕ ಒಲಿಂಪಿಕ್ಸ್ ಅಲ್ಲಿ. ರತ್ನಾವತಿ ಇವರು ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡಿದ್ದಾರೆ, ಧನ್ಯವಾದಗಳು. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ಗೀತಾ ಇವರು ಪಡ್ಕೊಂಡಿದ್ದಾರೆ. ತೃತೀಯ ಸ್ಥಾನವನ್ನು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ರಾಜೀವ್ ಶೆಟ್ಟಿ ಇವರು ಪಡ್ಕೊಂಡಿದ್ದಾರೆ. ಅವರು ಎಲ್ಲದರಲ್ಲಿ ಸುಮಾರು ಬಹುಮಾನ ಇದೆ ಇವರಿಗೆ. ನೆಕ್ಸ್ಟ್ ಗುಂಡು ಎಸೆತ ಪುರುಷರು ಎಬೋ 40 ಇಯರ್ಸ್. ಪ್ರಥಮ ಫಾರೂಕ್ ಮಾಂತೂರು, ದ್ವಿತೀಯ ಸ್ಥಾನ ಗಿರಿಶಂಕರ್ ಸುಲಾಯ, ತೃತೀಯ ದಿನೇಶ್ ಮೆದು. ಸಿದ್ದಿಕ್ ಈ ಒಂದು ಬಹುಮಾನ ವಿತರಣೆಯನ್ನು ಸಿದ್ದಿಕ್ ಮಾಡ್ಬೇಕು. ಎಲ್ಲಿದೆ ಸಿದ್ದಿಕ್ರವರು ಈ ಒಂದು ಬಹುಮಾನದ ಪ್ರಾಯೋಜಕರು ಕೂಡ ಹೌದು. ಸಿದ್ದಿಕ್ರವರು ದಯವಿಟ್ಟು ಬರಬೇಕು. ನೆಕ್ಸ್ಟ್ ಗುಂಡು ಎಸೆತ ಬಿಲೋ 40 ಇಯರ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಯತೀಶ್ ಕೊಂಬಕೆರೆ, ದ್ವಿತೀಯ ಬಹುಮಾನ ವಿತರಣೆ ಮಾಡಬೇಕು. ಅವರ ಆ ಒಂದು ಬಹುಮಾನದ ಪ್ರಾಯೋಜಕರು ಆದರ್ಶ್ ಜೆ ರಾಯ್ ಕನ್ನಡ ಕುಮೇರು, ತೃತೀಯ ಸ್ಥಾನ ಮನೋಹರ ಬೇರಿಕೆ. ಯಾರು ಬಂದು ಬಹುಮಾನ ಸ್ವೀಕಾರ ಮಾಡಿ. ಮನೋಹರ್ ಬೇಗವ. ಯಾರಿಗೆಲ್ಲ ಬಹುಮಾನ ಸಿಕ್ಕಿದೆ ನಿಮಗೆ ಗೊತ್ತಿದೆ, ದಯವಿಟ್ಟು ಬೇಗನೆ. ಆದರ್ಶ ಜೆ ರೈ, ಯತೀಶ್, ಆದರ್ಶ, ಮನೋಹರ್ ಬೇರ್ಕೆ. ಗೋಲ್ಡ್ ಮೆಡಲ್ ಯತೀಶ್, ಆದರ್ಶ ಸಿಲ್ವರ್ ಮೆಡಲ್, ಬ್ರಾಂಜ್ ಮೆಡಲ್ ಮನೋಹರ್. ನೆಕ್ಸ್ಟ್ ಗುಂಡು ಎಸೆತ 10ನೇ ತರಗತಿಯಿಂದ ಡಿಗ್ರಿ ವಿಭಾಗ. ಪ್ರಥಮ ಸ್ಥಾನ ವಿಖ್ಯಾತ, ದ್ವಿತೀಯ ಸ್ಥಾನ ತೇಜಸ್ ಮತ್ತು ವಿಶ್ವಜಿತ್, ತೃತೀಯ ದೀಪಾಕ್ಷ. ವಿಖ್ಯಾತ್ ಪ್ರಥಮ ಸ್ಥಾನ. ಫಸ್ಟ್ ಪ್ಲೇಸ್ ಗೋಸ್ ಟು ವಿಖ್ಯಾತ್, ಗೋಲ್ಡ್ ಮೆಡಲ್ ವಿಖ್ಯಾತ್. ನಮ್ಮ SDMC ಅಧ್ಯಕ್ಷರು ಒಂದು ಬಹುಮಾನ ವಿತರಣೆ ಮಾಡಿ. ತೇಜಸ್ ಯೂನಿವರ್ಸಿಟಿ ಪ್ಲೇಯರ್, ಗೋಲ್ಡ್ ಮೆಡಲ್ ಗೋಸ್ ಟು ತೇಜಸ್. ನೆಕ್ಸ್ಟ್ ದೀಪಾಕ್ಷ, ಬಹಳ ಒಳ್ಳೆಯ ಒಬ್ಬ ಕಬಡ್ಡಿ ಆಟಗಾರ. ದೀಪಾಕ್ಷರವರಿಗೆ ಧನ್ಯವಾದಗಳು. ನೆಕ್ಸ್ಟ್ ಗುಂಡು ಎಸೆತ 9ರಿಂದ 10 ತರಗತಿ ವಿಭಾಗ. ಪ್ರಥಮ ವಿಹಾನ್, ದ್ವಿತೀಯ ಮಹೇಶ್, ತೃತೀಯ ರಶ್ವಿತ್. ಬೇಗ ಬರಬೇಕು. ಫಸ್ಟ್ ಪ್ಲೇಸ್ ಗೋಸ್ ಟು ವಿಹಾನ್.
ಇವನು ಕೂಡ ಒಳ್ಳೆಯ ಆಟಗಾರ, ಸ್ಪೋರ್ಟ್ಸ್ ಮ್ಯಾನ್. ವಿಹಾನ್, ದೇವರು ಒಳ್ಳೇದು ಮಾಡಲಿ. ಇನ್ನು ಮುಂದೆ ಮಹೇಶ, ನಮ್ಮ ಶಾಲೆಯ ಮಾಜಿ ಮುಖ್ಯಮಂತ್ರಿ ಮಹೇಶ, ಸಿಲ್ವರ್ ಮೆಡಲ್. ನೆಕ್ಸ್ಟ್ ಥರ್ಡ್ ಪ್ಲೇಸ್ ರಶ್ವಿತ್. ಗುಂಡು ಎಸೆತ about 25 years. First place Pushpa, second place Sharda, third place Prema A. ಪುಷ್ಪ ಇವರು ಫಸ್ಟ್ ಪ್ಲೇಸ್ ಅನ್ನು ಪಡ್ಕೊಂಡಿದ್ದಾರೆ, ಚಿನ್ನದ ಪದಕವನ್ನು ಪಡ್ಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನು ಪ್ರೇಮ. ಪುಷ್ಪ ಯಾರು? ಪುಷ್ಪ, ಶಾರದಾ ಮತ್ತು ಪ್ರೇಮ ಇವರು ದ್ವಿತೀಯ ಮತ್ತು ಥರ್ಡ್ ಪ್ಲೇಸ್ ಅನ್ನು ಪಡ್ಕೊಂಡಿದ್ದಾರೆ. ಪ್ರೇಮ ಇವರು ಥರ್ಡ್ ಪ್ಲೇಸ್. ಮುಂದಿನ ಬಹುಮಾನವನ್ನು ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಜಯಶ್ರೀ ವಿತರಣೆ ಮಾಡಬೇಕು. ಮಹಿಳೆಯರ ಲಗೋರಿ ಪ್ರಥಮ ಜಯ ಮತ್ತು ತಂಡ. ಜಯ ಗ್ರಾಮ ಪಂಚಾಯತಿನ ಪ್ರತಿದಿನ ಧ್ವಜಾರೋಹಣ ಮಾಡುವಂಥ ಒಂದು ಬಹಳ ಅಮೂಲ್ಯವಾದಂಥ ಸೇವೆಯನ್ನು ಮಾಡುತ್ತಿರುವಂಥ ಜಯ ಪ್ರಥಮ ಸ್ಥಾನ. ಜಯ ಇಲ್ವಾ? ಸುರೇಖ ಅವರ ಬದಲಿಗೆ ಬಂದಿದ್ದಾರೆ, ಧನ್ಯವಾದಗಳು. ದ್ವಿತೀಯ ಸ್ಥಾನ ಶಾರದಾ ಮತ್ತು ತಂಡ. ಶಾರದಕ್ಕ. ದ್ವಿತೀಯ ಶಾರದಾ ಮತ್ತು ತಂಡ. ಪುರುಷರ ವಾಲಿಬಾಲ್ ವಿಖ್ಯಾತ್ ಫಸ್ಟ್ ಪ್ಲೇಸ್, ಉದಯ ಸೆಕೆಂಡ್ ಪ್ಲೇಸ್. ಯಾಕೂಬ್ ರವರು, ಯಾಕೂಬ್ ಎಲ್ಲಿದ್ದೀರಿ? ಯಾಕೂಬ್ ಒಮ್ಮೆ ಬರಬೇಕು. ಇದನ್ನು ಮುಂದಿನ ಬಹುಮಾನ ವಿತರಣೆಯನ್ನು ಇದನ್ನು ಮಾಡಿ ಸರ್. ಯಾರಿಗಿದು? ಪುರುಷರ ವಾಲಿಬಾಲ್. ಪುರುಷರ ವಾಲಿಬಾಲ್ ಯಾರು ಫಸ್ಟ್ ಪ್ಲೇಸ್? ಫಸ್ಟ್ ಪ್ಲೇಸ್ ವಿಖ್ಯಾತ್. ವಿಖ್ಯಾತ್ ಎಲ್ಲಿ? ಸೆಕೆಂಡ್ ಪ್ಲೇಸ್ ಉದಯ್. ಜಯಶ್ರೀ ಮೇಡಮ್, ತಮಗೆ ಧನ್ಯವಾದಗಳು. ಮುಂದಿನ ಈ ಒಂದು ಬಹುಮಾನ ವಿತರಣೆಯನ್ನು ನಮ್ಮೊಂದಿಗಿರುವಂಥ ಯಾಕೂಬ್ರವರು ವಿತರಣೆ ಮಾಡಬೇಕು. ದ್ವಿತೀಯ ಪ್ಲೇಸ್ ಉದಯ್ ರವರು. ಉದಯ್ ಮತ್ತು ತಂಡ. ಸರ್ ಮಹಿಳೆಯರ ಹಗ್ಗ ಜಗಾಟ ಆಯ್ತು. ಮಹಿಳೆಯರ ಹಗ್ಗ ಜಗಾಟ ಆಗಿದೆಯಲ್ಲ. ಧನ್ಯವಾದಗಳು. ಮಹಿಳೆಯರು ವಾಲಿಬಾಲ್ ಪ್ರಥಮ ವಿಖ್ಯಾತ್, ದ್ವಿತೀಯ ಉದಯ್. ಎಲ್ಲಿದ್ದೀರಿ? ವಿಖ್ಯಾತ್ ತಂಡದವರು ಹೋಗಿ ಬಹುಮಾನ ಪಡ್ಕೊಳ್ಳಿ. ಕ್ರಿಕೆಟ್ ಅಲ್ಲಿಲ್ಲ, ಬನ್ರಪ್ಪ ಬೇಗ. ಕ್ರಿಕೆಟ್ ಯಾರು? ಪುರುಷರ ವಾಲಿಬಾಲ್ ಉದಯ ಮತ್ತು ತಂಡ ಫಸ್ಟ್ ಪ್ಲೇಸ್, ವಿಖ್ಯಾತ್ ಫಸ್ಟ್ ಪ್ಲೇಸ್ ಅಂಡ್ ಉದಯ್ ಸೆಕೆಂಡ್ ಪ್ಲೇಸ್. 7 ಜನ ಒಂದು ತಂಡದಲ್ಲಿ. ಇನ್ನು ಮುಂದೆ ಕ್ರಿಕೆಟ್ ಯಾರು ಫಸ್ಟ್ ಪ್ಲೇಸ್ ಅಂತ ನನಗೆ ಅದನ್ನು ಹೇಳಿಲ್ಲ ನೀವು. ಫಸ್ಟ್ ಪ್ಲೇಸ್ ಯಾರು ಪಡೆದವರು ಚಿನ್ನದ ಇದು ಕ್ರಿಕೆಟಲ್ಲಿ? ಕ್ರಿಕೆಟ್ ಫಸ್ಟ್ ಪ್ಲೇಸ್ ಪಡೆದವರು ಯಾರು? ವಿಶ್ವಜಿತ್ ತಂಡ ಕ್ರಿಕೆಟಲ್ಲಿ ಫಸ್ಟ್ ಪ್ಲೇಸ್.
ಹೊಸ್ದಾಗಿ ಬಂದಿದೆ, ನೀವು ಅವಾಗ ಬಂದು ಹೆಚ್ಚು ಅವಾಗಲೇ ನನಗೆ ಒಂದು ಎನರ್ಜಿ ಬಂದಿದೆ. ನಿಮ್ಮ ಮಾತು ನಾವು ತಿದ್ದುಕೊಳ್ಳಿಕ್ಕೆ ಬೇಕಾದ ಮಹಿಳೆಯರ ಶಾರದಾ ಮಹಿಳೆಯರ ಇನ್ನು ಮುಂದಿನ ಬಹುಮಾನ ವಿತರಣೆಯನ್ನು ರಾಜೀವ್ ಶೆಟ್ಟಿ ಅವರೇ ವಿತರಣೆ ಮಾಡಬೇಕು. ಮಹಿಳೆಯರ ಹಗ್ಗ ಜಗ್ಗಾಟ ಪ್ರಥಮ ಶಾರದಾ ಮತ್ತು ತಂಡ ಮಾಳೆತ್ತಾರು, ದ್ವಿತೀಯ ರತ್ನವತಿ ಬಸ್ತಿಮನೆ ಮತ್ತು ತಂಡ, ದ್ವಿತೀಯ ರತ್ನಾವತಿ ಬಸ್ತಿಮನೆ, ಥ್ರೋಬಾಲ್ ಮಹಿಳಾ ಥ್ರೋಬಾಲ್ ಪಂದ್ಯಾಟ, ಮುಂದೆ ಥ್ರೋಬಾಲ್ ಪಂದ್ಯಾಟ ಪ್ರಥಮ ಶಾರದಾ ಮತ್ತು ತಂಡ, ಥ್ರೋಬಾಲ್ ಸೆಕೆಂಡ್ ಬಂದವರು ಕೂಡ ಹೋಗ್ಬೇಕು. ಪ್ರಥಮ ಶಾರದಾ ಮತ್ತು ತಂಡ ಹೋಗಿ. ಜಯಶ್ರೀ ಮತ್ತು ತಂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಫಸ್ಟ್ ಪ್ಲೇಸ್ ಶಾರದಾ ಮತ್ತು ತಂಡ. ಮುಂದಿನ ಸಲ ಹಾಗೇನೆ ಲಗೋರಿ ಲಗೋರಿ ಯಾರು ಮಹಿಳೆಯರದು? ಜಯ ಮತ್ತು ತಂಡ ಬೇಗ ಬೇಗನೆ ಹೋಗಬೇಕು. ಎಲ್ಲ ಲಗೋರಿ ಪ್ರಥಮ ಯಾರು? ಜಯ. ಜಯ ಕೆಲ್ಲಿದ್ದೀರಿ? ಕೊಡಿ ಕೊಡಿ, ಯಾರಿಗೂ ಕೊಡಿ, ಹೋಗಿ ಅನುಭವಿಸಿ. ಪ್ರಥಮ ಸ್ಥಾನವನ್ನು ಶಾರದಾ ಮತ್ತು ತಂಡ ಪಡ್ಕೊಂಡಿದ್ದಾರೆ. ಧನ್ಯವಾದಗಳು. ದ್ವಿತೀಯ ಯಾರು? ಶಾರದಾ ದ್ವಿತೀಯ. ಶಾರದಾ ದ್ವಿತೀಯ. ಮೇಡಮ್ ಎಷ್ಟು ನಿಮಗೆ? ಎಷ್ಟು ತಯಾರಾದರೂ ಕೂಡ ಸ್ವಲ್ಪ ಆಚೆ ಈಚೆ ಆಗ್ತದೆ. ಅಲ್ಲ, ಎಲ್ಲ ಇವರೇ ತಗೊಂಡ್ರು. STMC ಅವರೊಮ್ಮೆ ದಯವಿಟ್ಟು ಸಾಲಾಗಿ ವೇದಿಕೆಗೆ ಬರಬೇಕು. ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಅವರನ್ನು ಶಾಲಿನೊಂದಿಗೆ ಗೌರವಿಸುತ್ತಿದ್ದಾರೆ. STMC ಅವರು ಇಲ್ಲುಂಟು. STMC ಅವರು ಜಯಶ್ರೀ, ಸೆಫಿಯಾ, ಫೌಜಿಯಾ, ಪ್ರೇಮ, ಖತೀಜಾ, ಸುರೇಖಾ, ಜೈನಬಿ, ಅಶ್ರಫ್, ಉಮ್ಮರ್, ಶೇಖರ್, ಶಾಂತರಾಮ್ ಪೂಜಾರಿ, ಸತೀಶ್ ಬಲ್ಯ, ರೇವತಿ, ಸಚಿನ್ ದಯಮಾಡಿ ಬನ್ನಿ, ಲೈನ್ ಅಪ್ ಆಗಿ ಬನ್ನಿ. ದಯವಿಟ್ಟು ನಿಮ್ಮನ್ನೊಂದು ಗುರುತಿಸುವಂತ ಸನ್ಮಾನ ಅಲ್ಲ, ಗುರುತಿಸು ಮಾತ್ರ. ಸುರೇಶ ಅಲ್ಲ, ಸುರೇಶ. ಜಯಶ್ರೀ, ಸೆಫಿಯಾ, ಫೌಜಿಯಾ, ಪ್ರೇಮ,
ಸುರೇಶ, ಕಥೀಜಾ, ಸುರೇಖಾ, ಜೈನಾಬಿ, ಅಶ್ರಫ್, ಉಮ್ಮರ್, ಶೇಖರ್, ಶಾಂತರಾಮ, ಸತೀಶ್ ಬಲ್ಯ, ರೇವತಿ ಆ್ಯಂಡ್ ಸಚಿನ್. ಬೇಗ ಬೇಗ ಹೋಗಿ. ಇನ್ನು ಮುಂದೆ ಈ ಒಂದು ಶುಭ ಸಂದರ್ಭದಲ್ಲಿ 106 ವರ್ಷಗಳ ಇತಿಹಾಸವನ್ನು ಮೆಲುಕು ಹಾಕಿದಾಗ ನಮ್ಮ ಈ ಒಂದು SDMC ಇವರ ನೇತೃತ್ವದಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಈಗ ನಡೀತಾ ಇದೆ. ಮೊಹಮ್ಮದ್ ಹನೀಫ್ ರವರ ಅಧ್ಯಕ್ಷತೆಯಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಬಹಳ ನೀಟಾಗಿ ಉತ್ತಮವಾದಂಥ ಸರದಿ ಸಾಲಿನಲ್ಲಿ ನಿಂತು ಈ ಒಂದು ಗುರುತಿಸುವಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಉಮ್ಮರ್ ಅಬಾಬಿಲ್ ಇವರು ಕೂಡ ಒಬ್ಬ ಸಕ್ರಿಯ, ನಮ್ಮ ಎಲ್ಲರೂ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಶೇಖರ್ ಸವಣೂರು, ಫೌಜಿಯಾ, ಸೆಫಿಯಾ, ಖತೀಜಾ, ಜೈನಬಿ ಇವರು ಕೂಡ ಈ ಒಂದು ವೇದಿಕೆಯಲ್ಲಿ ಎಲ್ಲ SDMC ಸದಸ್ಯರು ವೇದಿಕೆಯಲ್ಲಿದ್ದಾರೆ. ಚಂದ್ರಾವತಿ ಸುಣ್ಣಾಜೆ ಅವರು ಕೂಡ ನಮ್ಮ SDMCಯಲ್ಲಿ ಪದನಿಮಿತ್ತ ಸದಸ್ಯರು. ಸುಣ್ಣಾಜೆ ಚಂದ್ರಾವತಿ ಮೇಡಮ್. ಸ್ವಾತಿ ಪ್ರಿಯಾ ಅವರು ಕೂಡ ನಮ್ಮ SDMCಯಲ್ಲಿ ಇದ್ದಾರೆ. ಸ್ವಾತಿ ಪ್ರಿಯಾ ಅಲ್ಲಿದ್ದೀರಿ? ಬಹಳ ಸುಂದರವಾದಂಥ ಈ ಒಂದು ಸಂಜೆಯಲ್ಲಿ ಎಲ್ಲರೂ ಬಹಳ ಸುಂದರವಾಗಿ ಬಹಳ ಚೆನ್ನಾಗಿ ಕಾಣ್ತೀರಿ ಹಸನ್ಮುಖಿಗಳಾಗಿ. ಇದು ಇಡೀ ದೇಶ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಕೂಡ ಬಿತ್ತರಗೊಳ್ಳುತ್ತಿರುವಂತಹ ಸುದ್ದಿ ಮಾಧ್ಯಮದ ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ನಿಮ್ಮನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಬಹಳ ಸುಂದರವಾದಂತಹ ಕಾರ್ಯಕ್ರಮ. ಅಡಿಗೆಯವರು ದಯವಿಟ್ಟು ಬರಬೇಕು. 4 ಜನ ಕೂಡ ಅಡಿಗೆಯವರು ದಯವಿಟ್ಟು ನಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಬೆಳಗ್ಗಿನ ಬಿಸಿ ಹಾಲು, ಮಧ್ಯಾಹ್ನ ಊಟ, ರತ್ನಾವತಿಯವರು, ಸರೋಜಾ ಅಡಿಗೆಯವರು ದಯವಿಟ್ಟು ಇದ್ರೆ ಬರಬೇಕು. ಕುಸುಮಾವತಿ, ವಿಶಾಲಾಕ್ಷಿ 4 ಜನ ಕೂಡ ದಯವಿಟ್ಟು ಬನ್ನಿ. ಈ ಒಂದು ಕಾರ್ಯಕ್ರಮದಲ್ಲಿ ರತ್ನಕ್ಕ ಲೀಡರ್, ನಮ್ಮ ಅಡುಗೆ ತಂಡದ ಕ್ಯಾಪ್ಟನ್ ರತ್ನಾವತಿ ಅವರು. ಪ್ರತಿನಿತ್ಯ ನಮ್ಮ ಅಡುಗೆಯವರು ಮಕ್ಕಳಿಗೆ ಬಿಸಿ ಊಟ ಮಾಡುವ ತಾಯಂದಿರು.
ಅವರಿಗೆ ಒಂದು ಕಿರು ಗುರುತಿಸುವಂಥ ಒಂದು ಕ್ಷಣ. ಕುಸುಮಾವತಿಯವರು, ವಿಶಾಲಾಕ್ಷಿಯವರು ಮತ್ತು ಸರೋಜಾ ಬಹಳ ಉತ್ತಮ ರೀತಿಯಲ್ಲಿ ಅಡುಗೆಯನ್ನು ಮಾಡಿ ಮಕ್ಕಳಿಗೆ ಉಣಬಡಿಸುವವರು. ತಾಯಂದಿರು ಆ ತಾಯಿ ಪ್ರೀತಿಯ ನೆನಪಿಗಾಗಿ ನಿಮಗೊಂದು ವೇದಿಕೆಯಲ್ಲಿ ನಿಮ್ಮನ್ನು ಶಾಲು ಹೊದಿಸುವ ಮೂಲಕ ಒಂದು ಗುರುತಿಸುವಂಥ ಕಾರ್ಯಕ್ರಮ. ಎಲ್ಲರೂ ಫೋಟೋ ನಿಂತುಕೊಳ್ಳಿ. ಸುರೇಶಣ್ಣ ಒಮ್ಮೆ ನಿಲ್ಲಿ, ಜಸ್ಟ್ ಬೇಗ ಬೇಗ. ಇನ್ನು ಮುಂದೆ ಅತಿಥಿ ಗಣ್ಯರಿಂದ ಶುಭ ನುಡಿಗಳನ್ನು ಮಾಡಲಿಕ್ಕಿದ್ದೇವೆ. ರಾಕೇಶ್ ರೈ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ರಾಕೇಶ್ ರೈ ಕೆಡೆಂಜಿ. ಎಲ್ರಿಗೂ ನಮಸ್ಕಾರ. ಸ್ಥಳ ಸಾನ್ನಿಧ್ಯ ಎಲ್ಲ ದೇವರನ್ನ ಮಾತೆ ಪದ್ಮಾವತಿಯನ್ನು ಮನಸ್ಸ ಸ್ಮರಣೆಯನ್ನು ಮಾಡಿಕೊಳ್ತಾ ನಾವು ನಂಬುವಂಥ ಎಲ್ಲ ದೇವರನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು ಇದರ ಮತ್ತು ಹಿರಿಯ ವಿದ್ಯಾರ್ಥಿ ಸಂಘ ಇದರ ವತಿಯಿಂದ ಶಾಲಾ ವಾರ್ಷಿಕ ಪ್ರತಿಭಾ ದಿನದ ಈ ಸಾಯಂಕಾಲದ ಹೊತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತೆರಳಿದ ಶಾಸಕರೇ, ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳೇ, SDMC ಅಧ್ಯಕ್ಷ ಸದಸ್ಯರುಗಳೇ, ಶಾಲಾ ಮುಖ್ಯೋಪಾಧ್ಯಾಯರೇ, ಅಧ್ಯಾಪಕ ಬಂಧುಗಳೇ, ಸೇರುವಂಥ ಎಲ್ಲ ಪೋಷಕ ಬಂಧುಗಳೇ, ಬೇರೆ ಬೇರೆ ಸಂಘ ಸಂಸ್ಥೆಗಳ ಪದಾಧಿಕಾರಿ ಬಂಧುಗಳೇ, ವಿದ್ಯಾರ್ಥಿಗಳೇ, ಗೊತ್ತಿದೆ ಇದು ಮಾತಾಡುವಂಥ ಸಮಯ ಅಲ್ಲ ಅಂಥೇಳಿ, ಆದರೂ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ಸಂದರ್ಭವನ್ನು ಬಳಸಿಕೊಳ್ತೇನೆ. ವಿದ್ಯಾಲಯ ಮತ್ತು ದೇವಾಲಯ ಊರಿನ ಎರಡು ಕಣ್ಣುಗಳು ಅಂಥೇಳಿ ಹಿರಿಯರು ನಿಮಗೆ ಹೇಳಿಕೊಟ್ಟು ಬಂದಂಥ ಸಂಪ್ರದಾಯ. ದೇವಾಲಯ ಅಂತ ಹೇಳಿದ ಕೂಡಲೇ ಅದರದೇ ಆದಂಥ ಜಾತಿ ಧರ್ಮದವರು ಆ ದೇವಾಲಯದಲ್ಲಿ ಪ್ರಾರ್ಥನೆಗೆ ತೆರಳುತ್ತಾರೆ, ಅಲ್ಲಿ ಪೂಜೆ ಕೈಂಕರ್ಯಗಳನ್ನು ಮಾಡ್ತಾರೆ. ವಿದ್ಯಾಲಯ ಎನ್ನುವಂಥದ್ದು ಒಂದು ನಿಜ ಅರ್ಥದ ದೇವಾಲಯ ಅಂತ ನಾವು ತಿಳ್ಕೊಂಡಿದ್ದೇವೆ. ಆ ವಿದ್ಯಾಲಯಕ್ಕೆ ಎಲ್ಲ ಜಾತಿ ಧರ್ಮದವರು ಬರ್ತಾರೆ, ಎಲ್ಲ ಪಕ್ಷ ಭೇದವನ್ನು ಮರೆತು ಬರ್ತಾರೆ. ಎಲ್ಲರೂ ಸೇರುವಂಥ ಒಂದು ಬಹಳ ಪುಣ್ಯ ಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಅದು ವಿದ್ಯಾಲಯ. ಆ ನಿಟ್ಟಿನಲ್ಲಿ ನಮ್ಮ ಸವಣೂರಿನ ಈ ಸಂಸ್ಥೆ 100 ವರ್ಷಗಳನ್ನು ದಾಟಿ 106 ವರ್ಷಗಳನ್ನು ಕಂಡಂತ ಈ ಸಂಸ್ಥೆ ಹೆಮ್ಮೆಯ ಪ್ರತೀಕ. ಈ ಊರಿನ ಒಂದು ಕಲಶಪ್ರಾಯ. ಇವತ್ತು ನಾವು ನೋಡಿ ವೇದಿಕೆಯನ್ನು ನೋಡಿದ್ರೆ, ಕಾರ್ಯಕ್ರಮದ ಆಯೋಜನೆಯನ್ನು ನೋಡಿದ್ರೆ, ಈ ಸಭೆಯನ್ನು ನೋಡಿದ್ರೆ, ಇಲ್ಲಿ ಎಲ್ಲ ಜಾತಿ ಧರ್ಮ ಪಕ್ಷ ಭೇದ ಮರೆತು ಎಲ್ಲರೂ ಸೇರಿದ್ದಾರೆ. ಹಾಗಾಗಿ ಸೌಹಾರ್ದತೆಯ ಒಂದು ಕೇಂದ್ರವಾಗಿ ಈ ಶಾಲೆ ಇವತ್ತು ಕಂಗೊಳಿಸ್ತಾ ಇದೆ. ಇಡೀ ಊರಿನ ಜಾತ್ರೆಯಾಗಿ ಈ ಶಾಲಾ ವಾರ್ಷಿಕೋತ್ಸವ ನಡೀತಾ ಇದೆ. ಈ ರೀತಿಯಾಗಿ ಅದ್ಭುತ ರೀತಿಯಲ್ಲಿ ಈ ವಾರ್ಷಿಕೋತ್ಸವವನ್ನು ಸಂಘಟನೆ ಮಾಡಿದಂಥ ಶಾಲೆಯ ಅಧ್ಯಾಪಕ ಬಂಧುಗಳು, SDMC ಅವರು, ವಾರ್ಷಿಕೋತ್ಸವ ಸಮಿತಿಯ ಸಂಚಾಲಕರು ಮತ್ತು ಅವರ ತಂಡ, ಹಳ ವಿದ್ಯಾರ್ಥಿ ತಂಡ ಎಲ್ಲವನ್ನ ನಾನು ಆತ್ಮೀಯವಾಗಿ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ನಾನು ಅಭಿನಂದಿಸ್ತೇನೆ. ಶಾಸಕರು ತುರ್ತು ಕಾರ್ಯಕ್ರಮದ ನಿಮಿತ್ತ ಮಾತನಾಡಿ ತೆರಳಿದರು. ಒಂದಷ್ಟು ಮುಖ್ಯೋಪಾಧ್ಯಾಯರ SDMC ಅವರ ಈ ಶಾಲೆಯ ಅಧ್ಯಾಪಕ ಬಂಧುಗಳ ಬೇಡಿಕೆಯನ್ನ ಇಟ್ಟಾಗ ಅದನ್ನು ಈ ಭಾಗದ ಒಂದಷ್ಟು ಬಂಧುಗಳ ಹೆಗಲಿಗೆ ಹಾಕಿ ಶಾಸಕರು ಹೋಗಿದ್ದಾರೆ. ಇವತ್ತು ವಿದ್ಯಾ ಕೇಂದ್ರಗಳು, ವಿದ್ಯಾಲಯಗಳು ಬಹಳಷ್ಟು ಒಂದು ರೀತಿಯಾಗಿ ಬದಲಾವಣೆ ಮತ್ತು ಅಭಿವೃದ್ಧಿಯನ್ನು ಕಾಣ್ತಾ ಇರುವಂತಹ ಸಂದರ್ಭ. ಸರ್ಕಾರ ಶಾಲೆಯ ಒಂದೊಂದು ವಿದ್ಯಾರ್ಥಿಗೆ ವಾರ್ಷಿಕವಾಗಿ ಲೆಕ್ಕ ಹಾಕಿದರೆ ಬಹುತೇಕ 1 ಲಕ್ಷದಷ್ಟು ಖರ್ಚನ್ನ ಒಂದು ವಿದ್ಯಾರ್ಥಿಗೆ ಸರ್ಕಾರ ಮಾಡ್ತಾ ಇದೆ. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತು 106 ವರ್ಷಗಳನ್ನ ಕಂಡಂತ ಶಾಲೆ ಅಭಿವೃದ್ಧಿ ಮತ್ತು ಮೂಲಭೂತ ಸೌಲಭ್ಯಗಳ ನಿರೀಕ್ಷೆಯಲ್ಲಿ ಇರುವಂತದ್ದು ಸಹಜ. 100 ವರ್ಷ ಸುಮಾರು 5-6 ವರ್ಷಗಳ ಹಿಂದೆ ಶತಮಾನೋತ್ಸವವನ್ನು ಈ ಸಂದರ್ಭದಲ್ಲಿ ಈ ಶಾಲೆ ಆಯೋಜಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಅಭಿವೃದ್ಧಿಯ ಕೆಲಸ ಕಾರ್ಯಗಳಾಯಿತು. ಮನೆ ದಿನೇಶ್ ಮೇಧು ಅವರ ಅಧ್ಯಕ್ಷತೆಯಲ್ಲಿ ಶತಮಾನೋತ್ಸವ ಸಮಿತಿ, ಊರಿನ ಎಲ್ಲ ವಿದ್ಯಾಭಿಮಾನಿಗಳು, ಬೇರೆ ಬೇರೆ ಉಪ ಸಮಿತಿಗಳ ವತಿಯಿಂದ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೆಯಿತು. ಆಗ ಸುಮಾರು ಲಕ್ಷಾಂತರ ಮೌಲ್ಯದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ನಾವು ನೋಡುವಂತ ಪೆವಿಲಿಯನ್ ಇರಬಹುದು, ಶಾಲಾ ಕಟ್ಟಡ ಇರಬಹುದು, ಬೇರೆ ಬೇರೆ ಮೂಲಭೂತ ವ್ಯವಸ್ಥೆಗಳಲ್ಲಿ ಪೂರೈಕೆ ಆದವು. ಆ ಸಂದರ್ಭದಲ್ಲಿ ಹಲವಾರು ವಿದ್ಯಾಭಿಮಾನಿಗಳು ಸಹಕಾರವನ್ನು ನೀಡಿದರು.
ಶಾಸಕರು ಒಂದಷ್ಟು ಅಭಿವೃದ್ಧಿಗಳ ಬಗ್ಗೆ, ಬೇಡಿಕೆಗಳ ಬಗ್ಗೆ ಪೂರಕವಾಗಿ ಸ್ಪಂದಿಸ್ತೇನೆ ಅಂತ ಹೇಳಿದರು. ಆದರೆ ಬಹಳ ಸಂತೋಷದ ವಿಚಾರ ಏನು ಅಂತ ಕೇಳಿದ್ರೆ, PMC ಶಾಲೆಗೆ ಈ ವ್ಯವಸ್ಥೆಗೆ ಈ ಶಾಲೆ ಆಯ್ಕೆ ಆಗುವಂತ ಹಂತದಲ್ಲಿ ಇದೆ ಎನ್ನುವಂಥದ್ದು ಸುಮಾರು 4-5 ತಿಂಗಳುಗಳಿಂದ ತಿಳಿದಂತ ವಿಚಾರ. ಕಳೆದ ವರ್ಷ ಕೂಡ ಈ ಶಾಲೆ ಅಲ್ಲಿಯ ಒಂದು ಹಂತಕ್ಕೆ ಹೋಗಿತ್ತು. ಆದರೆ ಸುಳ್ಯ ತಾಲೂಕಿನಲ್ಲಿ ಗುತ್ತಿಗಾರು ಶಾಲೆ, ಕಡಬದಲ್ಲಿ ನೆಲ್ಯಾಡಿ ಶಾಲೆ, ಪುತ್ತೂರಲ್ಲಿ ವೀರಮಂಗಲ ಶಾಲೆ, ಈ 3 ಶಾಲೆಗಳು PMC ಪ್ರಧಾನಮಂತ್ರಿ ಶ್ರೀ ಶಾಲೆಗೆ ಆಯ್ಕೆಯಾಗಿತ್ತು. ಈ ವರ್ಷದ ಲಿಸ್ಟ್ ಅಲ್ಲಿ ಈ ಶಾಲೆ ಇದೆ. ಅದಕ್ಕೆ ನಮ್ಮ ಶಾಸಕರ ಕಡೆಯಿಂದ ಪ್ರಯತ್ನ ಆಗ್ತಾ ಇದೆ. ಮೊನ್ನೆ ಸಂಸದರ ಹತ್ರ ಕಳೆದ ವಾರ ಮಾತಾಡಿದ್ದೇವೆ, ಅವರು ಕೂಡ ಪೂರಕವಾಗಿ ಸ್ಪಂದಿಸ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ PMC ಹೇಳಿದ್ರೆ ಕೇಂದ್ರ ಸರ್ಕಾರದ ಬಹಳ ಮಹತ್ವಾಕಾಂಕ್ಷಿ ಯೋಜನೆ. ಒಬ್ಬ ಮಗು ಅತ್ಯುನ್ನತ ಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನ ಪಡಿಬೇಕು ಎನ್ನುವಂತ ಮೋದಿಯವರ ಕನಸನ್ನ ಸಾಕಾರಗೊಳಿಸುವಂತ ವ್ಯವಸ್ಥೆ ಇದು. ಹಾಗಾಗಿ ಖಂಡಿತವಾಗಿ ಈ ಬಾರಿ PMC ಶಾಲೆ ವ್ಯವಸ್ಥೆಗೆ ಈ ಶಾಲೆ ಆಯ್ಕೆ ಆಗ್ತದೆ. ಹಾಗಾದಾಗ ಅನುದಾನಗಳು ಅದಕ್ಕೆ ತನ್ನಿಂದ ತಾನೇ ಬರ್ತದೆ. ಸುಮಾರು 24 ವ್ಯವಸ್ಥೆಗಳು PMC ಶಾಲೆಯಲ್ಲಿ ಬರ್ತದೆ. ಹಾಗಾಗಿ ನಾವೆಲ್ಲ ಹಾರೈಸುವ ಮತ್ತು ನಮ್ಮ ಕಡೆಯಿಂದ ವೇದಿಕೆಯಲ್ಲಿರುವಂಥ ನಾವೆಲ್ಲ ಪ್ರಯತ್ನವನ್ನು ಮಾಡ್ತೇವೆ. PMC ಶಾಲೆಗೆ ಈ ನಮ್ಮ ಸವಣೂರು ಶಾಲೆ ಆಯ್ಕೆ ಆಗುವ ನಿಟ್ಟಿನಲ್ಲಿ ನಮ್ಮ ಗರಿಷ್ಠ ಮಟ್ಟದ ಪ್ರಯತ್ನವನ್ನು ಮಾಡ್ತೇವೆ. ನಮ್ಮೆಲ್ಲರ ಹಾರೈಕೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ, ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನಾನು ಕೆಲವರಿಗೆ ಅನಿಸಬಹುದು, ನಾನು ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ಅಲ್ಲ, ಅಥವಾ ಕುಂಜಾಡಿ ಪ್ರಕಾಶ್ ರೈಗಳು ಕೊಡುವಷ್ಟು ಅಥವಾ ಶರೀಫ್ ಚಾಪಳ ಕೊಡುವಷ್ಟು ದೇಣಿಗೆಯನ್ನು ಕೊಡ್ಲಿಕ್ಕೆ ಕೂಡ ನಾನು ಶಕ್ತನಲ್ಲ. ಆದರೆ ನಾನು ಈ ವೇದಿಕೆಯಲ್ಲಿ ಒಬ್ಬ ಯಾಕೆ ಇದ್ದೇನೆ ಅಥವಾ ಈ ಶಾಲೆಗೆ ನನ್ನಿಂದಾದಂಥ ಏನಾದರೂ ಪ್ರಯತ್ನವನ್ನು ಮಾಡಿದ್ದೇನೆ ಅನ್ನೋದರ ಬಗ್ಗೆ ನಾನು ಹೇಳಿಕೊಳ್ಳಬೇಕಂತ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ. 6 ವರ್ಷಗಳ ಹಿಂದೆ ಶಾಲೆ ಅಭಿವೃದ್ಧಿ ಹೊಂದುವಂಥ ಸಂದರ್ಭದಲ್ಲಿ ಸುಮಾರು ಇದರಲ್ಲಿ ನಾವು ಆಗ ಉಲ್ಲೇಖ ಮಾಡಿದ ಹಾಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಆಯಿತು. ಸುಮಾರು 60-70 ಲಕ್ಷಗಳ ಅನುದಾನಗಳು ಅಥವಾ ಖರ್ಚಾಯಿತು. ಆ ಸಂದರ್ಭದಲ್ಲಿ ಸರ್ಕಾರದಿಂದ ದಾನಿಗಳ ನೆರವಿನಿಂದ ಒಂದಷ್ಟು ದುಡ್ಡು ಬಂತು. ಆದರೂ ಕೂಡ ನಮಗೆ ಗೊತ್ತಿರಬೇಕು, ಸುಮಾರು 20 ಲಕ್ಷ ಅದರಲ್ಲಿ ಶಾರ್ಟೇಜ್ ಇತ್ತು. ಅದರಲ್ಲಿ ಚಂದ್ರಶೇಖರ್ ಮದುವಾಗ SDMC ಅಧ್ಯಕ್ಷರಾಗಿದ್ದರು, ಅವರ ಹೆಸರಲ್ಲಿ ಸೊಸೈಟಿಯಲ್ಲಿ ಸಾಲ. ತರಳತಗಾರರಿಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದರು, ಅವರ ಹೆಸರಲ್ಲಿ ಸೊಸೈಟಿಯಲ್ಲಿ ಸಾಲ. ಪ್ರಜ್ವಲ್ ಕೆ ಯಾರಿದ್ರು, ಅವರ ಹೆಸರಲ್ಲಿ ಸೊಸೈಟಿಯಲ್ಲಿ ಸಾಲ ಮಾಡಿ ಅವತ್ತು ಒಂದಷ್ಟು ದುಡ್ಡನ್ನು ಭರಿಸುವಂತ ಕೆಲಸವನ್ನು ಮಾಡಿತ್ತು. ಕಳೆದ ಬಾರಿ ಅಂಗಾರ ಅವರು ಶಾಸಕರಾಗಿದ್ದಾಗ ನಮ್ಮ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ನಿಂತು 3-4 ವರ್ಷ ಆಯಿತು. ಅದರ ಕ್ರಿಯಾ ಯೋಜನೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಅದನ್ನು ಗಮನಿಸುವಂತ ಜವಾಬ್ದಾರಿಯನ್ನು ಶಾಸಕ ಅಂಗಾರ ಅವರು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಾನು ಮ್ಯಾಕ್ಸಿಮಮ್ ಆಗಿ ಈ ಭಾಗಕ್ಕೆ ದುಡ್ಡು ಬರುವ ರೀತಿಯಲ್ಲಿ ನಮ್ಮ ಸವಣೂರು ಹೈಸ್ಕೂಲಿಗೆ ಮತ್ತು ಇಲ್ಲಿಗೆ ಬರುವ ರೀತಿಯ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗಾಗಿ ಸುಮಾರು 10-12 ಲಕ್ಷದಷ್ಟು ದುಡ್ಡನ್ನು ನಾವು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಕ್ರಿಯಾ ಯೋಜನೆ ಮುಖಾಂತರ ಇಲ್ಲಿ ಆ ಪೆಂಡಿಂಗ್ ಇದ್ದಂತ ದುಡ್ಡಿಗಾಗಿ ಇಡುವಂತ ಕೆಲಸವನ್ನ ಮಾಡಿದ್ದೇವೆ. ಹಾಗಾಗಿ 1-2-3 ಜನರ ಸಾಲ ಕೂಡ ಅಲ್ಲಿ ತೀರಿಸುವಂತ ಕೆಲಸಗಳು ಆಗಿದೆ. ಆ ಬಳಿಕ ಇನ್ನೊಂದು ಏನು ಅಂತ ಕೇಳಿದ್ರೆ, ಇನ್ನೊಂದು ವಿಚಾರ, ನಮ್ಮ ಅಂಗನವಾಡಿಗೆ ಈ ಬಾರಿ ಕೂಡ 1 ಲಕ್ಷದಷ್ಟು ಅಭಿವೃದ್ಧಿ ಕೆಲಸಕ್ಕೆ ದುಡ್ಡನ್ನು ಇಡುವಂತ ಕೆಲಸವನ್ನು ನಾವು ತಾಲೂಕು ಪಂಚಾಯತ್ ಮುಖಾಂತರವಾಗಿ ಮಾಡಿದ್ದೇವೆ. ನಮ್ಮ ಶಾಲೆಯ ಆವರಣದಲ್ಲಿ ಒಂದು ಆರೋಗ್ಯ ಕೇಂದ್ರ ಉಪಕಟ್ಟಡ ಇದೆ. ಅದಕ್ಕೆ 2 ವರ್ಷಗಳಲ್ಲಿ 2.5 ಲಕ್ಷದಷ್ಟು ದುಡ್ಡನ್ನು ಇಡುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ಮಾನ್ಯ ಶಾಸಕ ಅಂಗಾರ ಅವರು ನಮಗೆ ಕ್ರಿಯಾಯೋಜನೆ ಮಾಡಲಿಕ್ಕೆ ನಮಗೆ ಜವಾಬ್ದಾರಿ ಕೊಟ್ಟ ಕಾರಣ ನಾನು ಇಡುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಕೆಲವು ಕಡೆ ಹೇಳಿದ್ದಾರೆ ಪೂರಾ ಸವಣೂರು ಗುದಿಡೋದಿಲ್ಲ ಅಂತೇಳಿ, ಆದ್ರೂ ಕೂಡ ನಮ್ಮ ಊರಿನ ಈ ಸಂಸ್ಥೆ ಬೆಳಿಬೇಕೆನ್ನುವ ದೃಷ್ಟಿಯಿಂದ ಎಲ್ಲ ಟೀಕೆಯನ್ನು ಎದುರಿಸಿಕೊಂಡು ಇಡುವಂತ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ಕೈಯಿಂದ ದುಡ್ಡು ಕೊಡ್ಲಿಕ್ಕೆ ನಮಗೆ ಶಕ್ತಿ ಇಲ್ಲ, ಪ್ರಕಾಶನಾಗತ್ತೆ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರಾಗಿ. ಆದ್ರೆ ಈ ರೀತಿಯಾಗಿ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಅತ್ಯಂತ ಖುಷಿ ಮತ್ತು ಹೆಮ್ಮೆ ಆಗ್ತಾ ಇದೆ. ಇವತ್ತು ವಾರ್ಷಿಕೋತ್ಸವದ ಬಗ್ಗೆ ಇಡೀ ಮಕ್ಕಳು ಇವತ್ತು ಕುಣಿದು ಕುಪ್ಪಳಿಸುವಂತ ದಿನ ಸಮಯ ಆಗಿದೆ. ಆದ್ರೂ ಕೂಡ ಒಂದಷ್ಟು ನಾವು ಪೋಷಕರಿದ್ದೇವೆ. ನಾವು ಇವತ್ತು ಕೇವಲ ಶಾಲೆಗೆ ಮಕ್ಕಳನ್ನ ಸೇರಿಸಿದ ಮಾತ್ರಕ್ಕೆ ನಮ್ಮ ಜವಾಬ್ದಾರಿ ಮುಗಿಲಿಲ್ಲ. ಅವು ಮಾಸ್ಟರ್ಗಳು ತಗೊಂಡ್ಬೇರೆ ಎನ್ನುವಂತ ಭಾವನೆ ಇರಬಾರದು. ಇವತ್ತು ಶಿಕ್ಷಣ ವಿದ್ಯಾರ್ಜನೆ ಎನ್ನುವುದು ತಪಸ್ಸಿನ ರೀತಿಯಲ್ಲಿ, ಅದಕ್ಕೆ ಪೂರಕವಾಗಿ ಪೋಷಕರು ಸ್ಪಂದಿಸಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ವೇಗದ ಯುಗ. ಇವತ್ತು ನಾವೆಲ್ಲ ಇಟ್ಟ ಗುರಿಯನ್ನ ನಾವು ತಲುಪಲಿಕ್ಕೆ ಅದಕ್ಕೆ ನಾವು ಒಂದು ರೀತಿಯಾಗಿ ಶ್ರಮವನ್ನು ವಹಿಸ್ತೇವೆ, ಪರಿಶ್ರಮವನ್ನು ವಹಿಸ್ತೇವೆ. ಆ ಪರಿಶ್ರಮ ಶ್ರಮವನ್ನು ವಹಿಸುವಾಗ ನಮ್ಮಲ್ಲಿ ಸಂಯಮ ಕೊಡಬೇಕು, ತಾಳ್ಮೆ ಬೇಕು, ನಾವು ಕಾಯುವಂತ ತಾಳ್ಮೆ ಬೇಕು. ಇವತ್ತು ಪೋಷಕರಿಗೆ ತಾಳ್ಮೆ ಇಲ್ಲ. ಇವತ್ತು ಶಾಲೆಗೆ ಸೇರಿಸಿದ ಕೂಡಲೇ ನನ್ನ ಮಗುವನ್ನು ಎಲ್ಲದರಲ್ಲಿ 100 ಮಾರ್ಕನ್ನು ತೆಗಿಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಆದರೆ ಆ ಮಾರ್ಕನ್ನು ತೆಗೆಯುವುದಕ್ಕಿಂತ ಬದಲಾಗಿ ಮಗು ಸುಮಾರನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಇದೆ ಎನ್ನುವುದರ ಪೋಷಕರು ತಿಳ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಪೋಷಕರು ಕೂಡ ಶಿಕ್ಷಕರಾಗಬೇಕು. ಕೇವಲ ಶಿಕ್ಷಕರಿಗೆ ಮಾತ್ರ ಜವಾಬ್ದಾರಿ ಅಲ್ಲ, ಪೋಷಕರು ಕೂಡ ಶಿಕ್ಷಕರಾಗಬೇಕಾದಂತ ಅನಿವಾರ್ಯತೆ ಇದೆ. ಪೋಷಕರ ನಡವಳಿಕೆ, ಮನೆಯಲ್ಲಿರುವಂತವರು ಬಳಸುವಂತ ಭಾಷೆಗಳು, ಅವರ ಜೀವನ ಶೈಲಿ ಇವತ್ತು ಮಕ್ಕಳಿಗೆ ಶಿಕ್ಷಕರಾಗಿ ಅವರ ಇವತ್ತು ಪೋಷಕರು ವರ್ತನೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು
ವೇಗದ ಯುಗ, ಇವತ್ತು ತಾಂತ್ರಿಕ ಯುಗ. ಆ ವೇಗದ ಯುಗದಲ್ಲಿ ನಾವು ಪರಿಶ್ರಮದ ಜೊತೆ ಹೆಜ್ಜೆ ಹಾಕಬೇಕು. ಹಾಗಾದಾಗ ಮಾತ್ರ ಮಗು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಬಿ ಅವರು ಉಲ್ಲೇಖ ಮಾಡಿದ್ರು, ಮಗುವಿಗೆ ಆಸ್ತಿ ಮಾಡಿ ಬಿಡದಿದ್ರು ತೊಂದರೆ ಇಲ್ಲ, ಮಗುವನ್ನು ಆಸ್ತಿಯನ್ನಾಗಿ ಮಾಡಬೇಕು ಅಂತೇಳಿ. ಇವತ್ತು ಶಿಕ್ಷಣದ ಜೊತೆ ನೈತಿಕತೆಯನ್ನ ಸಂಸ್ಕಾರವನ್ನು ಕೊಡಬೇಕಂತ ಅನಿವಾರ್ಯತೆ ಇದೆ. ಇವತ್ತು ನಾವು ನೋಡ್ತೇವೆ ಮಾಧ್ಯಮದ ಮುಖಾಂತರವಾಗಿ, ಒಬ್ಬ ಇಂಜಿನಿಯರ್ ಇವತ್ತು ಬಾಂಬರ್ ಆಗ್ತಾನೆ, ಒಬ್ಬ ವೈದ್ಯ ಇವತ್ತು ಭಯೋತ್ಪಾದಕ ಆಗ್ತಾನೆ. ಹಾಗೆ ಎಲ್ಲಿ ತಪ್ಪಿತ್ತು? ಶಿಕ್ಷಣ ಅವನಿಗೆ ಸಿಕ್ಕಿದೆ, ಅಕ್ಷರಾಭ್ಯಾಸ ಸಿಕ್ಕಿದೆ, ಹಾಗೆ ಅವನಿಗೆ ಸಂಸ್ಕಾರ ಸಿಗ್ಲಿಲ್ಲ, ಅವನಿಗೆ ಮಾನವೀಯತೆ ಪಾಠ ಸಿಗಲಿಲ್ಲ. ಅದನ್ನು ಕೊಡಬೇಕಾದಂತ ಅನಿವಾರ್ಯತೆ ಪೋಷಕರ ಮಧ್ಯೆ ಇರುವಂತದ್ದು. ಇವತ್ತು ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕು. ಶಿಕ್ಷಣ ವಿದ್ಯಾರ್ಜನೆ ಹೇಗೆ ನಮಗೆ ಅದೊಂದು ತಪಸ್ಸು, ಅದೇ ರೀತಿ ಇವತ್ತು ಶಿಕ್ಷಕ ವೃತ್ತಿ ಕೂಡ ತಪಸ್ಸು ಎಂದು ನಾನು ಭಾವಿಸ್ತೇನೆ. ಇವತ್ತು ವೇದಿಕೆಯಲ್ಲಿ ನಾವು ನೋಡಬಹುದು, 3 ಜನರನ್ನ ಗೌರವಿಸಿದ್ರು. ಒಂದು ನಾಟಿ ವೈದ್ಯ ಹಿರಿಯರು, ನಮ್ಮ ಊರಿಗೆ ಆದರ್ಶಪ್ರಾಯರು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಪಡೆದಂತ ವಾಸುದೇವ ರೆಡ್ಡಿಯಾಡಿ. ಇನ್ನೊಬ್ಬರು ತಾರಣತೆ ಕಾಯರ್ಗ, ಒಬ್ಬ ಮೌನ ಸಾಧಕ ಅಂತ ನಾನು ಹೇಳ್ತೇನೆ, ಅಥವಾ ಮಾತು ಕಡಿಮೆ ದುಡಿಮೆ ಹೆಚ್ಚಿನ ಯುವಕ ಒಬ್ಬರು. ಅವರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ತುಂಬಾ ಕೆಲಸವನ್ನು ಮಾಡಿದ್ದಾರೆ, ನಮ್ಮ ಶತಮಾನೋತ್ಸವದಲ್ಲಿ ಕೆಲಸವನ್ನು ಮಾಡಿದವರು. ಇನ್ನೊಬ್ರು ಸುಲೈಮಾನ್, ಬಹಳ ನನಗೆ ಅಭಿಮಾನ, ಒಬ್ಬ ಸೈನಿಕರನ್ನು ಇವತ್ತು ಗುರುತಿಸುವಂತ ಕೆಲಸವನ್ನು ಮಾಡಿದೆ. ಆ ಸೈನಿಕರಷ್ಟೇ ಶ್ರೇಷ್ಠವಾದಂತ ಕೆಲಸ ಶಿಕ್ಷಕನ ಕೆಲಸ. ಇವತ್ತು ಶಿಕ್ಷಕರು ಕೂಡ ತಪಸ್ಸಿನ ರೀತಿಯಲ್ಲಿ ತಮ್ಮ ಅಭಿವೃದ್ಧಿಯನ್ನು ಮಾಡಬೇಕು. ನಾವು ಪೋಷಕರು ಅಥವಾ ಊರ ಎಲ್ಲ ಬಂಧುಗಳು ಶಿಕ್ಷಕನನ್ನ ಸಂಬಳ ತಗೊಳ್ಳುವಂತ ಸಿಬ್ಬಂದಿ ಯಾರು ನೋಡುವುದಿಲ್ಲ, ಗೌರವದಿಂದ ಮಾಸ್ಟರ್ ಗುರುಗಳು ಅಂತೇಳಿ ಕರೀತೇವೆ. ಹಾಗಾಗಿ ಇವತ್ತು ಶಿಕ್ಷಕರು ಕೂಡ ತಪಸ್ಸಿನ ರೀತಿಯಲ್ಲಿ ತಮ್ಮ ಎಲ್ಲ ಜ್ಞಾನವನ್ನ ವಿದ್ಯಾರ್ಥಿಗೆ ಧಾರೆ ಎರೆದಾಗ ಇವತ್ತು ಒಂದು ಸದೃಢ ಸಮಾಜಕ್ಕೆ ಒಂದು ಒಳ್ಳೆಯ ನಾಗರಿಕರನ್ನ ಕೊಡುಗೆಯಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ 106 ವರ್ಷಗಳನ್ನು ಕಂಡಂತ ಈ ಸಂಸ್ಥೆ ಇವತ್ತು ಸುಮಾರು ಒಂದು ಸಭ್ಯ ನಾಗರಿಕರನ್ನ ಸಮಾಜಕ್ಕೆ ಕೊಡುವಂತ ಕೆಲಸವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳಬೇಕು, ಅದು ಆ 106 ವರ್ಷದ ಕಷ್ಟದ ಕಾಲದಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟಿದಂತ ಹಿರಿಯರು ಇರುವುದು. ಪ್ರಕಾಶ ನನಗೆ ಗೊತ್ತಿದೆ, ಕರಿಯಪ್ಪ ಬಂಟ ಅವರ ಮನೆ, ಮುಗರ ಮನೆ, ಅದಕ್ಕೆಲ್ಲ ಸಹಕಾರವನ್ನು ಕೊಟ್ಟಿದೆ. ಚಾಪಳದಲ್ಲಿದ್ದಂತಹ ಶಾಲೆ, ನಾವೆಲ್ಲ ಕಥೆಯನ್ನು ತಿಳ್ಕೊಂಡಂಥದ್ದು. ಹಾಗಾಗಿ ನಾವು ಈ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಇನ್ನು ಮುಂದೆ ಈ ಸಂಸ್ಥೆಯನ್ನು ಕಟ್ಟಿಯಾಗಿದೆ, ಬೆಳೆಸುವಂತ ಕಾರ್ಯ ನಮ್ಮೆಲ್ಲರ ಮುಂದೆ ಇದೆ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ನನ್ನ ಅಭಿಮಾನ ಆಗುವಂಥದ್ದು ಇಲ್ಲಿ STMC ತಂಡ ಮತ್ತು ಶಿಕ್ಷಕರ ಈ ತಂಡ ಬಹಳಷ್ಟು ಕಳೆದ ಹೇಳಿದ್ರು ಬಾಲಕೃಷ್ಣ ಮಾಸ್ಟರ್ನ, ಕಳೆದ 20 ವರ್ಷಗಳಿಂದ ಶಿಕ್ಷಕರಾಗಿರುವಂಥದ್ದು. ಇಡೀ ಊರಿನವರನ್ನ, ಎಲ್ಲ ವಿದ್ಯಾಭಿಮಾನಿಗಳನ್ನ, ಎಲ್ಲ ಧರ್ಮದವರನ್ನ, ಎಲ್ಲ ವರ್ಗದವರನ್ನ ಒಂದು ರೀತಿ ಹೊಂದಾಣಿಕೆ ಮಾಡಿಕೊಂಡು ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅದೇ ರೀತಿ ಹೊಂದಾಣಿಕೆಯಲ್ಲಿ ನಡೆಸಿಕೊಂಡು ಹೋಗಬೇಕಂತ ಅನಿವಾರ್ಯತೆ ಇದೆ. ಅದನ್ನ ಲಿಂಗರಾಜು ಮಾಸ್ಟರ್ ಮಾಡಬೇಕು, ಮಾಡ್ತಾರೆ ಎನ್ನುವಂತ ವಿಶ್ವಾಸ ಕೂಡ ನನಗಿದೆ. ಲಿಂಗರಾಜು ಮಾಸ್ಟರ್ ಕೂಡ ಅಷ್ಟೇ ಒಬ್ಬ ಪ್ರತಿಭಾನ್ವಿತ ಶಿಕ್ಷಕನಾಗಿ ನಮ್ಮ ಜೊತೆ ಸೇರಿಕೊಂಡವರು. ಅವರ ಪ್ರತಿಭಾನ್ವಿತತೆ, ಆ ಎಲ್ಲ ಅವರ ಜ್ಞಾನ, ಅದೆಲ್ಲವೂ ಕೂಡ ಈ ಸಂಸ್ಥೆ ಮತ್ತು ಈ ಊರಿನ ಜನರನ್ನ ಒಗ್ಗಟ್ಟಿನಿಂದ ಸೌಹಾರ್ದದಿಂದ ತಗೊಂಡು ಹೋಗ್ಲಿಕ್ಕೆ ಬಳಕೆ ಆಗಲಿ ಅನ್ನೋ ಆಶಯವನ್ನು ಹೇಳ್ತಾ, ನನಗೆ ಬಹಳ ಈ ಸಂಸ್ಥೆಗೆ ಬರಬೇಕು ಅಂತಿದ್ದೆ. ಸುರೇಶನ್ನ ವಾರ್ಷಿಕೋತ್ಸವ ಸಮಿತಿಯ ಸಂಚಾಲಕರಾದರು. ಆದ ಕೂಡಲೇ ಆಗ ಬಾಲಕೃಷ್ಣ ಮಾಸ್ಟರ್ ಉಲ್ಲೇಖ ಮಾಡಿದ್ರು, ಅರ್ಧ ಕೆಲಸ ಮುಗಿದಂತೇಳಿ. ಸುರೇಶ ನನಗೂ ಕೂಡ ಹಾಗೆ ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಿಯೇ ಗೊತ್ತು. ಹಾಗಾಗಿ ಅವರು ಆತ್ಮೀಯತೆಯಿಂದ ಕರೆದರು. ನಮ್ಮ ಬಲ್ಲಿಯರು ಆತ್ಮೀಯ ಸ್ನೇಹಿತರು ಆಗಾಗ ಹೇಳ್ತಾ ಇರ್ತಾರೆ, ಶಾಲೆ ಇಂಚ ಒಂದು ಇಂಚ ಅವಡು ಅಂತ ಅಭಿವೃದ್ಧಿಯ ಬಗ್ಗೆ ಅವರು ಕೂಡ ಕೇಳ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ಆತ್ಮೀಯತೆಯಿಂದ ನಮ್ಮನ್ನು ಆಹ್ವಾನಿಸುವಂತ ಕೆಲಸವನ್ನು ಮಾಡಿದ್ರು. ಹಾಗಾಗಿ ನಾನು ಭಾಗ್ಯ ಅಂತೇಳಿ ಭಾವಿಸ್ತೇನೆ. ಇಂಥ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ, ಪ್ರಾಜ್ಞರಿರುವಂತಹ ವೇದಿಕೆಯಲ್ಲಿ, ಜನಪ್ರತಿನಿಧಿಗಳು ಇರುವಂತಹ ವೇದಿಕೆಯಲ್ಲಿ ನನಗೆ ಕೂಡ ವೇದಿಕೆಯನ್ನು ಹಂಚಿಕೊಳ್ಳುವಂತ ಅವಕಾಶ ಇನ್ನು ಮುಂದಿನ ದಿನಗಳಲ್ಲಿ ಶಾಸಕರ ಮುಖಾಂತರವಾಗಿ, ಸಂಸದರ ಮುಖಾಂತರವಾಗಿ ಗರಿಷ್ಠ ಮಟ್ಟದಲ್ಲಿ ಈ ಶಾಲೆಗೆ ಯಾವುದೆಲ್ಲ ಸವಲತ್ತುಗಳು ಬರಬೇಕೋ ಬರಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಶಾಲೆ ಯಾವುದು ಅಂತ ಕೇಳಿದ್ರೆ ಕುದ್ಮಾರ ಶಾಲೆ. ನನ್ನ ಅಲ್ಲಿ ಹಿರಿಯ ವಿದ್ಯಾರ್ಥಿ, ನಮ್ಮ ಅಲ್ಲಿ ಮುಖ್ಯ ಗುರುಗಳಿದ್ದಾರೆ. ಅಲ್ಲಿಗೆ ಕಳೆದ ಸಾರಿ ಅಂಗಾರು ಇರುವಾಗ ಅವ್ರ ಮಾತಾಡಿ 4 ವಿವೇಕ ಕೊಠಡಿಗಳನ್ನು ಕೊಡಿಸುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಅದು ಅಲ್ಲಿಗೆ ಈಗ ಸದ್ಯಕ್ಕೆ ಸಾಕಾಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಎಲ್ಲ ಏನು ಸವಲತ್ತುಗಳು ಅಥವಾ ಅನುದಾನಗಳು ಬಂದಾಗ ಅದನ್ನು ಈ ಶಾಲೆಗೆ ಜೋಡಿಸುವಂತ ಪ್ರಯತ್ನವನ್ನ ಸಂಸದರು, ಶಾಸಕರ ಮುಖಾಂತರವಾಗಿ ಮಾಡ್ತೇವೆ ಎನ್ನುವಂತ ಮಾತನ್ನ ಹೇಳುತ್ತಾ ಮತ್ತೊಮ್ಮೆ ಎಲ್ರಿಗೂ ವಿಶೇಷವಾದ ಅಭಿನಂದನೆಗಳು. ಅತ್ಯುತ್ತಮ ರೀತಿಯಲ್ಲಿ, ಜಾತ್ರೆಯ ರೀತಿಯಲ್ಲಿ ಈ ಒಂದು ವಾರ್ಷಿಕೋತ್ಸವವನ್ನು ಆಯೋಜನೆ ಮಾಡಿರುವಂತಹ ಎಲ್ಲರಿಗೂ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುದ್ರ ಎಲ್ರಿಗೂ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಗೌರವಾನ್ವಿತ ರಾಕೇಶ್ ರೈ ಕಿರಂಜಿಯವರ ಮಾತುಗಳಿಗಾಗಿ ಧನ್ಯವಾದಗಳು ಸರ್. ಇನ್ನು ಮುಂದೆ ಈ ಶಾಲೆ ಎಲ್ಲ ಶಿಕ್ಷಕ ಮಿತ್ರರು ಒಮ್ಮೆ ವೇದಿಕೆಗೆ ಬರಬೇಕಂತ ಸುರೇಶ್ ರೈ ಅವರು ಕೇಳಿಕೊಂಡಿದ್ದಾರೆ. ಎಲ್ಲ ಶಿಕ್ಷಕಿಯರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಕೂಡಲೇ. ತುಳಸಿ ಮೇಡಮ್ ಹಿರಿಯ ಶಿಕ್ಷಕಿ, ಇನ್ನು 3 ವರ್ಷ ಮಾತ್ರ ಅವರ ಸೇವಾವಧಿ ಇದೆ. ಅದೇ ರೀತಿಯಾಗಿ ಮೇಬುಲ್ ಮೇಡಮ್ ಇದ್ದಾರೆ, ಅಶ್ವಿನಿ, ಹರ್ಷಿನಿ, ಮೋಕ್ಷ ಎಲ್ಲರೂ ಬರಬೇಕು. ಗಣೇಶ್ ಸರ್ ಬೇಗ ಬೇಗ ಬನ್ನಿ. ಯಾಕಂತ ಹೇಳಿದ್ರೆ ಎಲ್ಲ ಪೋಷಕರು ಕಾಯ್ತಿದ್ದಾರೆ, ಮಕ್ಕಳು ಕೂಡ ಅಳ್ತಾ ಇದ್ದಾರೆ ಡ್ಯಾನ್ಸ್ ಮಾಡಲಿಕ್ಕೆ. ತುಳಸಿ ಮೇಡಮ್ ಬೇಗ ಹೋಗ್ಬೇಕು. ಅರ್ಶಿನಿ, ಮೇಬಲ್ ಮೇಡಮ್, ಮೋಕ್ಷ. ನನಗೆ ಬಹಳ ಖುಷಿ ಆಗ್ತಾ ಇದೆ. ನನ್ನ 3 ಜನ ಶಿಷ್ಯರು ಕೂಡ ಈಗ ಇಲ್ಲಿ ಗೆಸ್ಟ್ ಟೀಚರ್ಸ್. ತುಂಬಾ ಖುಷಿ ಆಗ್ತಾ ಇದೆ. ಅರ್ಶಿನಿ, ಅಶ್ವಿನಿ, ಮೋಕ್ಷ.
ವೀಣಾ ಮೇಡಮ್ ನಮ್ಮ ಗೌರವ ಶಿಕ್ಷಕಿಯಾಗಿ ಈ ವರ್ಷ ಸೇರ್ಪಡೆಗೊಂಡಿದ್ದಾರೆ. ವೀಣಾ ಮೇಡಮ್. ಮಕ್ಕಳು ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ನಮ್ಮ ಗುರುಗಳನ್ನು ಈ ಸಂದರ್ಭದಲ್ಲಿ ಗುರುತಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ನಾನು ಈ ಶಾಲೆಗೆ ಬಂದು 22 ವರ್ಷ ಆಯ್ತು. 7ನೇ ಇಲ್ಲಿಂದ ಪಾಸಾಗಿ ಹೋಗಿದೆ. 22 ವರ್ಷದ ಹಿರಿಯ ವಿದ್ಯಾರ್ಥಿಗಳು ಈ ಊರಲ್ಲಿ ನನ್ನಿಂದಾಗಿ ಹೋಗಿದ್ದಾರೆ. ಎಲ್ಲ ನಿಜವಾಗಿ ಬಹಳ ಖುಷಿ ಆಗ್ತಿದೆ ಶಿಕ್ಷಕಿಯರು ಕೆಲಸ ಮಾಡುವ ರೀತಿ. ನಮ್ಮೊಂದಿಗೆ 22 ವರ್ಷಗಳಿಂದ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ನಮ್ಮೊಂದಿಗಿರುವಂಥ ಬಾಲಕೃಷ್ಣ ಕಿಸಿ ಅವರು ಕೂಡ ನಮ್ಮೊಂದಿಗೆ ಬರಬೇಕು. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಊರಿನವರಾದಂಥ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಸರ್, ತಮ್ಮನ್ನು ಕೂಡ ಪ್ರೀತಿಯಿಂದ ಗುರುತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನು ಮುಂದೆ ರಫೀಕ್ರವರು 2 ಮಾತುಗಳಿಗಾಗಿ ಸಮಯವನ್ನು ಕೂಡ ನಾವು ನಿಗದಿಪಡಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ 8:20 ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ವತಿಯಿಂದ ಹಮ್ಮಿಕೊಂಡಂತಹ ಈ ಒಂದು ಶಾಲಾ ಮಕ್ಕಳ ವಾರ್ಷಿಕ ಪ್ರತಿಭಾ ದಿನದ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗೌರವಾನ್ವಿತರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಪೋಷಕ ಮಿತ್ರರೇ ಹಾಗೂ ವಿದ್ಯಾಭಿಮಾನಿಗಳೇ, ಪುಟಾಣಿ ಮಕ್ಕಳೇ, ಬಹುಶಃ ಹೆಸರನ್ನು ಕರೆಯುವಾಗಲೇ ಟ್ರ್ಯಾಕ್ ರೆಡ್ ಸಿಗ್ನಲ್ ಅನ್ನು ತೋರಿಸಿದ್ದಾರೆ. ಅದಕ್ಕಿಂತಲೂ ಮೊದಲು ಕೂಡ ನಾನು ಇದನ್ನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಪುಟಾಣಿ ಮಕ್ಕಳು ಈಗಾಗಲೇ ವೇಷವನ್ನ ಧರಿಸಿಕೊಂಡು ತಮ್ಮ ಪ್ರತಿಭೆಯನ್ನ ಹೊರಚೆಲ್ಲಲಿಕ್ಕೆ ಕಾಯ್ತಾ ಇದ್ದಾರೆ. ಹೇಳಲಿಕ್ಕೆ ಇರ್ತಕ್ಕಂಥದ್ದು ಇಷ್ಟೇ, ಬಹುಶಃ ಖಾಸಗಿ ಶಾಲೆಗಳಲ್ಲಿ ನಡೀತಿದ್ದಂತಹ ಈ ರೀತಿಯ ಕಾರ್ಯಕ್ರಮಗಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಸಂಭ್ರಮದಿಂದ ನಡೆಯಬೇಕಾದ್ರೆ ಆ ಊರಿನ ವಿದ್ಯಾಭಿಮಾನಿಗಳು ಹಾಗೂ ಪೋಷಕರು ಹಾಗೂ ಹಿರಿಯ ವಿದ್ಯಾರ್ಥಿಗಳು ಮತ್ತು ಆ ಜನಪ್ರತಿನಿಧಿಗಳ ಸಹಕಾರದಿಂದ ಒಂದು ಶಾಲೆ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಸಾಧ್ಯ ಅಂತಕ್ಕಂಥದಕ್ಕೆ ಮಾದರಿ ನಮ್ಮ ಸವಣೂರು. ನಮ್ಮ ಸವಣೂರಿನಲ್ಲಿ ಇರತಕ್ಕಂಥ ಪ್ರತಿಯೊಂದು ಸರ್ಕಾರಿ ಶಾಲೆಗಳು ಕೂಡ ಇವತ್ತು ರಾಜ್ಯದಲ್ಲೇ ಗುರುತಿಸತಕ್ಕಂತಹ ಶಾಲೆಗಳಾಗಿ ಹೊರಹೊಮ್ಮುತ್ತಾ ಇದೆ. ಈ ದಿಸೆಯಲ್ಲಿ ಖಾಲಿ ಪೋಷಕರು ಮತ್ತು ಹಿರಿಯ ವಿದ್ಯಾರ್ಥಿಗಳು ಮಾತ್ರ ಸೇರಿದರೆ ಅಥವಾ ಶಾಲಾಭಿವೃದ್ಧಿ ಸಮಿತಿ ಮಾತ್ರ ಸೇರಿದರೆ ಒಂದು ಶಾಲೆ ಅಭಿವೃದ್ಧಿ ಆಗುವುದಿಲ್ಲ. ಅದರೊಟ್ಟಿಗೆ ಶಿಸ್ತಿನ ಸಿಪಾಯಿಗಳನ್ನ ರೂಪಿಸ್ತಕ್ಕಂತಹ ಶಿಕ್ಷಕ ವೃಂದ. ಬಹುಶಃ ಸವಣೂರು ಶಾಲೆಯನ್ನ ಹೇಳಬೇಕಾದ್ರೆ ಒಬ್ಬ ಉತ್ತಮ ಸಾಧಕ. ಯಾಕಂದ್ರೆ ಇವತ್ತು ಅಧ್ಯಾಪಕ ವೃತ್ತಿಯನ್ನ ಸ್ವಾರ್ಥಕ್ಕೆ ಬಳಸದೆ ಪ್ರತಿಯೊಬ್ಬರನ್ನ ತಮ್ಮ ಶಾಲೆ ಹತ್ರ ಕರೆತರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ಒಬ್ಬ ಮುಖ್ಯ ಗುರುಗಳನ್ನ ನಮ್ಮ ಸವಣೂರು ಶಾಲೆಗೆ ಬಂದಿದ್ದಾರೆ. ಬಹುಶಃ ನಿಂಗರಾಜರವರ ಬಗ್ಗೆ ತಿಳಿಬೇಕಾದ್ರೆ ಆಲಂಗಾರಿಗೆ ನಾವು ಹೋಗ್ಬೇಕು. ಆಲಂಗಾರಿನಲ್ಲಿ ಆ ಶಾಲೆಯನ್ನ ಯಾವ ರೀತಿ ಬೇರೆ ಬೇರೆ ಕಡೆಯಿಂದ ಅನುದಾನಗಳನ್ನು ತಂದು ಅದನ್ನು ಅಭಿವೃದ್ಧಿಪಡಿಸಿದಂತಹ ಆ ಒಂದು ವ್ಯವಸ್ಥೆ
ಬಹುಶಃ ಸವಣೂರು ಶಾಲೆ ಕೂಡ ಈ ನಮ್ಮ ಸವಣೂರು ಗ್ರಾಮದಲ್ಲಿರ್ತಕ್ಕಂತಹ 12 ಸರ್ಕಾರಿ ಶಾಲೆಗಳು ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗಲಿ, ಇದಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಮತ್ತು ನಾವೆಲ್ಲರೂ ಕೂಡ ಸದಾ ಇದರ ನಿಮ್ಮೊಟ್ಟಿಗೆ ಇದ್ದೇವಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ತಮಗೆಲ್ಲರಿಗೂ ಶುಭವನ್ನ ಕೋರುತ್ತಾ ನನ್ನ ಮಾತಿಗೆ ವಿರಾಮವನ್ನು ಆಗ್ತಾ ಇದ್ದೇನೆ. ಜೈ ಭಾರತ್. ವಿಶಾಲ ಹೃದಯ ರಫೀಕ್ ಇವರಿಗೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ಅಬ್ದುಲ್ ಸೋಂಪಾಡಿ 3 ನಿಮಿಷಗಳ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಶಾಲಾ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವದ ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿರುವಂಥ ಗಣ್ಯರೇ, ಮುಂಭಾಗದಲ್ಲಿರುವಂಥ ವಿದ್ಯಾಭಿಮಾನಿಗಳೇ, ವಿದ್ಯಾರ್ಥಿನಿಗಳೇ, ಪುಟಾಣಿಗಳೇ, ತುಂಬ ಖುಷಿಯಾಗ್ತಾ ಇದೆ. ಯಾಕಂತ ಹೇಳಿದರೆ ಕುವೆಂಪುರವರು ಕನಸು ಕಂಡಂತಹ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಪಾರಸಿಕರ ಉದ್ಯಾನ ಅಂತ ಅದಿಲ್ಲಿ ಇವತ್ತು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಮೊಹಮ್ಮದ್ ಹನೀಫ್ರವರ ಅಧ್ಯಕ್ಷತೆಯಲ್ಲಿ, ಜಯಸಿರವರ ಉಪಾಧ್ಯಕ್ಷತೆಯಲ್ಲಿ ಈ ಒಂದು ಪೋಷಕರ ತಂಡವನ್ನು ಕಟ್ಟಿಕೊಂಡು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಎಂಬ HM ಮುಖ್ಯ ಉಪಾಧ್ಯಾಯರನ್ನು ಒಳಗೊಂಡಂತಹ ಒಂದು ತಂಡ ಒಂದು ಅತ್ಯುತ್ತಮವಾಗಿ ಇವತ್ತು ಕಾರ್ಯವೆಸಗ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಒಂದು 25 ವರ್ಷಗಳ ಹಿಂದೆ ನಾನು ಸಹ ಈ ಶಾಲೆಯ ಹಳೆ ವಿದ್ಯಾರ್ಥಿ. ರಾಕೇಶ್ ರವರು ಹೇಳಿದಾಗೆ ಮುಂದಿನ ಈ ಒಂದು ಶಾಲೆಗೆ ನಮ್ಮನ್ನು ಏನು ಸರ್ಕಾರದಿಂದ ಏನು ಸವಲತ್ತುಗಳು ಬರಲಿಕ್ಕಿದೆ ಅದನ್ನು ಖಂಡಿತವಾಗಿಯೂ ಪ್ರಾಮಾಣಿಕವಾಗಿ ಈ ಶಾಲೆಗೆ ದಕ್ಕಿಸುವಂಥ ಒಂದು ಕೆಲಸ, ಈ ಶಾಲೆಯ ಒಂದು ಸರ್ಕಾರ ಮತ್ತು ಶಾಲೆಯ ಒಂದು ಕೊಂಡಿಯಾಗಿ ನಾನು ಕೆಲಸ ಮಾಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ಯಾಕಂತ ಹೇಳಿದರೆ ಈ ಸರ್ಕಾರದಲ್ಲಿ ನನ್ನ ಆತ್ಮೀಯರು, ಈ ಒಂದು ನಮ್ಮ ಶೈಕ್ಷಣಿಕ ಮಂತ್ರಿ ಆಗಿರ್ಬೋದು ಮತ್ತು ನಮ್ಮ ಈ ಒಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನನ್ನ ಆತ್ಮೀಯರೇ ಆಗಿದ್ದಾರೆ. ಆದ ಕಾರಣ ಈ ಒಂದು ಈ ಸಮಯವನ್ನು ನಮಗೆ ಈ ಶಾಲೆಗೆ ನಾವು ಬಳಸಿದ್ರೆ ನಿಜವಾಗಿ ನಾವು ನತದಷ್ಟು ಅಂತ ನನ್ನ ಒಂದು ಭಾವನೆ. ಯಾಕಂತ ಹೇಳಿದ್ರೆ ಹಿಂದೆಲ್ಲ ನನಗೆ ಅದಕ್ಕೊಂದು ಅವಕಾಶ ಸಿಕ್ಕಿರಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಈ ಭಾಗದಲ್ಲಿ ಇರಲಿಲ್ಲ, ಜಾಸ್ತಿಯಾಗಿ ನಾನು ಬೆಳ್ತಂಗಡಿ ಮತ್ತು ಪುತ್ತೂರು ಕಡೆ ಇದ್ದೆ. ನನಗೆ ಕಳೆದ ನಮ್ಮ ಹೈಸ್ಕೂಲ್ನಲ್ಲಿ ಸೂರ್ಯನಾರಾಯಣ ಗೌಡರು ನನ್ನನ್ನು ಭೇಟಿಯಾಗಿ MRPLನಲ್ಲಿ ಈ ಥರ ಒಂದು 50 ಲಕ್ಷ ರೂಪಾಯಿ ನಮಗೆ ಗ್ರ್ಯಾಂಟ್ ಇದೆ, ನೀವು ಅದನ್ನು ತೆಗೆಸ್ಕೊಡ್ಬೇಕು ಅಂತೇಳಿ ನನ್ನ ಹತ್ರ ಬಂದಿದ್ದರು. ನಾನು ಉಸ್ತುವಾರಿ ಮಂತ್ರಿ, ನಾನು ಸವಣೂರು ಮಾಂತೂರಲ್ಲಿ ಮೊನ್ನೆ ಮಗುರು ಶಾಲೆಯಲ್ಲಿ ವಿಷಯ ಹೇಳಿದ್ದೆ. ನಾನು ಉಸ್ತುವಾರಿ ಮಂತ್ರಿಗಳ ಹತ್ರ ಇದು ನನ್ನ ಕ್ಷೇತ್ರದ, ನನ್ನ ಶಾಲೆ, ನಾನು ಕಲಿತಂಥ ಶಾಲೆ ನಮಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದಾಗ, ಇಲ್ಲ ನನಗೆ ನನ್ನ ಕ್ಷೇತ್ರಕ್ಕೆ ಕೊಡಬೇಕು ಅಂತೇಳಿ ಅವರು ಹೇಳಿದರು. ಇಲ್ಲ ಅದಾಗೋದಿಲ್ಲ, ನಮಗೆ ಕೊಡಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಒಂದು 50 ಲಕ್ಷ ರೂಪಾಯಿಯ ಒಂದು ಕಟ್ಟಡವನ್ನು ಒಂದು MRPLನಿಂದ ತರಿಸಲಿಕ್ಕೆ ನಾವು ಯಶಸ್ವಿ ಆಗಿದ್ದೇವೆ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ನಾನು ಸಂತೋಷ ಪಡ್ತೇನೆ. ಮುಂದಿನ ದಿನಗಳಲ್ಲಿ ಶಾಲೆಗೆ ಈಗಾಗಲೇ ಇವರು ಹೇಳಿದ್ರು PMC ಆಗಿದೆ ಅಂತೇಳಿ, ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನು ಸವಲತ್ತು ಸಿಗ್ತದೆ ಅದನ್ನು ಪ್ರಾಮಾಣಿಕವಾಗಿ ಈ ಶಾಲೆಗೆ ತರುವಲ್ಲಿ ನಾನು ಪ್ರಯತ್ನ ಮಾಡ್ತಾ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಬ್ದುಲ್ ಸಮದ್ ಇವರ ಮಾತು ಕೇಳಿದಾಗ ಯಾವ ಹುತ್ತದಲ್ಲಿ ಯಾವ ಹಾವು ಇದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದೇ ರೀತಿಯಾಗಿ ಅವರಲ್ಲಿ ಈ ಒಂದು ಜಾಣ್ಮೆ, ತಾಳ್ಮೆ ಎಲ್ಲವೂ ಇದೆ. ಖಂಡಿತ ಸರ್, ತಮ್ಮ ಸಹಕಾರ ನಮ್ಮ ಶಾಲೆಗೆ ಇರಲಿ ಅಂತ ಹೇಳುತ್ತಾ ಮುಂದೆ ಸುರೇಶ್ ರೈ ಸೂಡಿಮುಳ್ಳಿ ಇವರನ್ನು ಈ ಒಂದು ಸಂದರ್ಭದಲ್ಲಿ ನಾವು ಚಿಕ್ಕದಾಗಿ ಗುರುತಿಸಿದ್ದೇವೆ. ಇದನ್ನು ಕೃಷ್ಣಕುಮಾರ್ ರೈ ದೇವಸ್ಯ ಮತ್ತು ನಮ್ಮ ಎಲ್ಲ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಮಾಡಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅವರು ಬೇಡ ಅಂತ ಹೇಳಲಿಕ್ಕಿಲ್ಲ, ನಾವು ಮಾಡುವುದು. ಸುರೇಶ್ ರೈ ಅವರು ಅದನ್ನು ಸ್ವೀಕಾರ ಮಾಡಬೇಕು. ಗಿರಿಯನ್ನ ಎಲ್ಲರೂ ಕೂಡ ಮುಂದೆ ಬರಬೇಕು. ರಾಕೇಶ್ ರೈ ಅವರು, ಸಮ್ಮದ್ ಇವರು ಕೂಡ ಬರಬೇಕು. ಅವರನ್ನು ಮಾತು ಕೇಳುವಾಗಲೇ ತುಂಬ ಖುಷಿ ಆಯಿತು ಸರ್. ನಿಮ್ಮ ಈ ಒಂದು ಹಿರಿಯ ವಿದ್ಯಾರ್ಥಿ, ಇಲ್ಲಿಯ ಹಿರಿಯ ವಿದ್ಯಾರ್ಥಿ ಅಂತ ಹೇಳಿದಾಗ ಉತ್ತಮ ಕಬಡ್ಡಿ ಪಟು ಆಗಿರ್ಬೋದು ನೀವು ಹಿಂದೆ ಅಂತ ಅನಿಸ್ತಾ ಇದೆ. ಈಗ ಸುರೇಶ್ ರೈ ಅವರಿಗೆ ಒಂದು ಚಿಕ್ಕ
ಗೌರವ ಸನ್ಮಾನ. ಇವರ ಸಂಚಾಲಕತ್ವದಲ್ಲಿ ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಪ್ರಕಾಶ್ ಚಂದ್ರ ರೈ ಮುಗಿರು ಗೊತ್ತು, ಕೃಷ್ಣಕುಮಾರ್ ರೈ ದೇವಸ್ಯ, ರಾಕೇಶ್ ರೈ ಗಿಳಿಂಜಿ, ಸಮ್ಮತ್ ತೊಂಬಾಡಿ, ಟ್ರಾಫಿಕ್ ಎಮ್ಮೆ, ಅಶ್ರಫ್ ರವರು ಮತ್ತೆಲ್ಲ ರಾಜೀವ್ ಶೆಟ್ಟಿ, ಜಯಶ್ರೀ ಪಂಚಾಯತ್ ಅಧ್ಯಕ್ಷರು, ಬಹಳ ಖುಷಿಯಾದಂತಹ ಸಂದರ್ಭ. ನಮ್ಮ HMK ಸದಸ್ಯರು ತುಂಬಾ ಖುಷಿಯಾಗಿದೆ. ಸುರೇಶ್ ರೈ ಅವರಿಗೆ ಇದು ಮೊದಲಲ್ಲ, ಇಂಥ ಸಮ್ಮಾನ ಎಷ್ಟು ಅವರಿಗೆ ಪಡೆದಿದ್ದಾರೆ. ಆದರೆ ನಮ್ಮ ಕಿರು ಸಮ್ಮಾನವನ್ನು ಪ್ರೀತಿಯಿಂದ ತಾವು ಸ್ವೀಕರಿಸಿದ್ದೀರಿ, ಧನ್ಯವಾದಗಳು. ಈ ಶಾಲಾ ವತಿಯಿಂದ ನಿಮಗೆ ಪ್ರೀತಿಯ ನಮಸ್ಕಾರಗಳು. ಮುಂದಕ್ಕೆ ಅಧ್ಯಕ್ಷರ ಮಾತನ್ನು ಸುರೇಶ್ ರೈ ಅವರು ಹೇಳ್ತಾ ಇದ್ದಾರೆ. ಗಿರಿಶಂಕರ್ ಅವರು ಒಂದೆರಡು ಮಾತಿಗಾಗಿ ಗಿರಿಶಂಕರ್ ಅವರು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಈ ವೇದಿಕೆಯಲ್ಲಿರುವಂಥ ಮಾತಾಡುವವರನ್ನ ವಕ್ರದೃಷ್ಟಿಯಿಂದ ನೋಡುವಂಥ ಸಮಯ, ಹಾಗಾಗಿ ತುಂಬ ಮಾತಾಡಲಿಕ್ಕೆ ಹೋಗೋದು ಬೇಡ. ಸರ್, ನಿಮ್ಮೆಲ್ಲರ ಸಲಹೆ ಸೂಚನೆ ಮಾರ್ಗದರ್ಶನದೊಂದಿಗೆ ಅನೇಕ ವಿದ್ಯಾರ್ಥಿಗಳು ಈ ವೇದಿಕೆಯಲ್ಲಿ ಮೂಡಿ ಬಂದಿದ್ದಾರೆ. ಅವರಿಗೆ ಒಂದು ಅವಕಾಶ ಆಗಬೇಕು ಅಂತ ಈ ಸಲ ನಾವು ವಾರ್ಷಿಕೋತ್ಸವ ನಡೆಸುವ ತೀರ್ಮಾನವನ್ನು ಮಾಡಿದ್ದು ಮತ್ತು ಆ ಮಕ್ಕಳಿಗೆ ಅವಕಾಶವನ್ನು ಕೊಡಬೇಕಾದಂಥ ಸಮಯ. ಈಗ ತಾನೇ ಹೇಳಿದರು, ಮಕ್ಕಳ ಪ್ರತಿಭೆಯನ್ನು ಹೊರಗೆ ಹಚ್ಚಲಿಕ್ಕೆ ಅವಕಾಶಗಳು ಎಲ್ಲಿ ಸಿಗ್ತದೆ ಅಂತ ಕೇಳಿದರೆ ಇಂಥ ವೇದಿಕೆಗಳಲ್ಲಿ ಸಿಗ್ತದೆ. ಸರ್ಕಾರ ಈಗಾಗಲೇ ಕ್ರೀಡಾ ಸ್ಪರ್ಧೆಗಳನ್ನು ಮಾಡಿ ಮುಗಿಸಿ ರಾಜ್ಯ ರಾಷ್ಟ್ರ ಮಟ್ಟದವರೆಗೆ ತಲುಪಿದೆ. ಪ್ರತಿಭಾ ಕಾರಂಜಿ ಸ್ಪರ್ಧೆಗಳನ್ನು ಮಾಡಿ ಸಾಂಸ್ಕೃತಿಕವಾಗಿ ರಾಜ್ಯ ಮಟ್ಟದವರೆಗೆ ತಲುಪಿದೆ. ನಮ್ಮ ಈ ಶಾಲೆಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗಬೇಕು, ಪ್ರತಿಭಾವಂತರಿಗೆ ಮಾತ್ರ ಅಲ್ಲ, ಶಾಲೆಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯನ್ನು ಬಳಸಿಕೊಳ್ಳಬೇಕೆನ್ನುವಂಥ ಉದ್ದೇಶದಿಂದ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೋಸ್ಕರ ದುಡಿದಂಥ ಮತ್ತು ಇದಕ್ಕೋಸ್ಕರ ನಮಗೆ ಸಹಾಯ ಮಾಡಿದಂಥ ಕೈಗಳು ಇಲ್ಲಿ ಇಲ್ಲದೇ ಇರಬಹುದು. ಹಾಗಾಗಿ ಆ ಮನಸ್ಸುಗಳನ್ನು ನೆನಪು ಮಾಡುತ್ತಾ ಈ ಶಾಲೆಯನ್ನು ಕಟ್ಟಿದ ಮನಸ್ಸುಗಳು, ಈ ಶಾಲೆಯನ್ನು ಬೆಳೆಸಿದ ಮನಸ್ಸುಗಳು ಮತ್ತು ಈ ಶಾಲೆಯನ್ನು ಮುಂದುವರಿಸಬೇಕು ಎನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡಂಥ ಮನಸ್ಸುಗಳು ಹಲವು ನಮ್ಮ ನಿಮ್ಮ ನಡುವೆ ಇದೆ. ಆ ಮನಸ್ಸುಗಳಿಗೆ ಸ್ಫೂರ್ತಿ ಕೊಡುವಂಥ ಕೆಲಸವನ್ನು ನಾವು ನೀವು ಸೇರಿ ಮಾಡುವ. ಒಳ್ಳೆಯ ಮುಖ್ಯ ಗುರುಗಳು ಸಿಕ್ಕಿದ್ದಾರೆ, ಒಳ್ಳೆಯ ಶಿಕ್ಷಕರು ನಮ್ಮೊಂದಿಗಿದ್ದಾರೆ, ಒಳ್ಳೆಯ SDMs ಇದೆ, ಒಳ್ಳೆಯ ಹಿರಿಯ ವಿದ್ಯಾರ್ಥಿ ಸಂಘ ಇದೆ, ಒಳ್ಳೆಯ ವಿದ್ಯಾರ್ಥಿಗಳಿದ್ದಾರೆ, ಒಳ್ಳೆಯ ಊರಿನ ಜನರಿದ್ದಾರೆ ಸಹಕಾರ ಕೊಡುವವರು. ಹಾಗಾಗಿ ಒಳ್ಳೆಯ ಮನಸ್ಸುಗಳು ಒಂದು ಸೇರಿದಾಗ ಈ ವಿದ್ಯಾಸಂಸ್ಥೆಯ ಚಿತ್ರಣವನ್ನೇ ಬದಲಾಯಿಸಬಹುದು. ಅದನ್ನು ನಾವು ಕಾತರದಿಂದ ಕಾಯುವ. 106 ವರ್ಷಗಳನ್ನು ಕಂಡಂಥ ಈ ವಿದ್ಯಾಸಂಸ್ಥೆ ಇನ್ನೂ 106 ವರ್ಷಗಳನ್ನು ಕಾಣುವಂತ ಆಗಲಿ. ಇವತ್ತಿನ ಈ ದಿನ ನಮಗೆಲ್ಲರಿಗೂ ಸುದಿನ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ಎಲ್ಲರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುತ್ತಾ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತಾ ಆಲ್ ದಿ ಬೆಸ್ಟ್. ಎಲ್ಲ ವಿದ್ಯಾರ್ಥಿಗಳು ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಹಿರಿಯ ವಿದ್ಯಾರ್ಥಿಗಳು ಕೂಡ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಎಲ್ಲ ಸಂಘ ಸಂಸ್ಥೆಗಳು, ನಮ್ಮ ಊರಿನ ಎಲ್ಲ ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ದಾವೆ. ಇದೆಲ್ಲವೂ ಕೂಡ ನಮಗೆ ಸ್ಮರಣೀಯ ಅಂತ ಹೇಳುತ್ತಾ ಎಲ್ಲರಿಗೆ ಶುಭವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಗಿರಿಯನ್ನ, ನಿಮ್ಮ ಶುಭಾಶಯಕ್ಕೆ ನಮ್ಮದು ಕೂಡ ಧನ್ಯವಾದಗಳು. ಇನ್ನು ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಆಗಮಿಸಿದ್ದಾರೆ ಗೌರವಾನ್ವಿತ ದಿನೇಶ್ ಮೇದು ಅವರು. ಬಂದ್ರೇನೆ ವೇದಿಕೆಯೊಂದು ರಚಿಸುವುದು. ದಯವಿಟ್ಟು ವೇದಿಕೆ ಬಂದೊಂದು ಇದು ಶಾಲನ್ನು, ಬರೀ ಶಾಲ್ ನಮಗೂ ಏನು ಕೊಡ್ಲಿಕ್ಕೆ ಆಗುದಿಲ್ಲ. ದಿನೇಶ್ ಮೇದು, ಅದೇ ರೀತಿ ಮಹಮ್ಮದ್ ಕಣಿಮಜಲ್, ನನ್ನ ಆತ್ಮೀಯರು ಕೂಡ ಮಹಮ್ಮದ್ ಕಣಿಮಜಲ್ ಸರ್, ಮಾಜಿ SDMC ಅಧ್ಯಕ್ಷರು, ತಾವು ಕೂಡ ಒಂದು ಶಾಲನೊಂದಿಗೆ ಗೌರವಿಸುವುದು. ಮಹಮ್ಮದ್ ಕಣಿಮಜಲ್ ಅವರು ಯಾವಾಗಲೂ ನಮ್ಮೊಂದಿಗೆ ಇರ್ತಾರೆ. ಅಬ್ಬಾಸ್ ಅಲಿ ಕಣಿಮಜಲ್, ಆಜಿ ಅಬ್ಬಾಸ್ ಅಲಿ ಕಣಿಮಜಲ್ ಇವರು ಉದ್ಯಮಿ ಸೌದಿ. ಮೊನ್ನೆ ಕೂಡ ನಾವು ಅವರ ಮನೆಗೆ ಹೋಗಿದ್ದೇವೆ. ಅವರನ್ನು ನೋಡುವಾಗಲೇ ಇದಾಗ್ತದೆ, ಯಾಕೆಂದ್ರೆ ಒಬ್ಬ ಉತ್ತಮ ಕೃಷಿಕ. ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಸರ್, ದಯವಿಟ್ಟು ಬರಬೇಕು. ನಾವೆಲ್ಲ ನಿಮ್ಮ ಏನು ಸೌಖ್ಯ ಆದರೂ ನಿಮ್ಮಲ್ಲಿಗೆ ಓಡೋಡಿಕೊಂಡು ಬರುವುದು. ಈಗ ನೀವು ಬಂದಿದ್ದೀರಿ, ನಾವೇನು ಮದ್ದು ಕೊಡುವುದಿಲ್ಲ, ಒಂದು ಶಾಲನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಜಕರಿಯಾ ಮಂತೂರು, ಅಲ್ನೂರ್ ಮಸೀದಿಯ ಜಕರಿಯಾ ಮಂತೂರು.
ಡಾಕ್ಟರ್ ಸುಬ್ರಹ್ಮಣ್ಯ ಭಟ್, ನಿಜವಾಗಿ ನಮಗೆಲ್ಲ ಹೋದ ಕೂಡಲೇ ಒಂದು ನಗುಮುಖದಿಂದ ಅವರು ಕೊಟ್ಟರೆ ಅದು ಕಡಿಮೆ ಆಗ್ತದೆ, ಯಾವುದೇ ರೋಗ ಇದ್ದರೂ ಕೂಡ. ಎಲ್ಲರೂ ಕೂಡ ಈ ಒಂದು ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದೆ ನಾವು ನೇರವಾಗಿ ಅಧ್ಯಕ್ಷರ ಮಾತಿಗೆ ಹೋಗ್ತಾ ಇದ್ದೇವೆ. ಗೌರವಾನ್ವಿತ ಜಯಶ್ರೀ ಅವರು ಇವತ್ತಿನ ಘನ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಜಯಶ್ರೀ ಅವರು, ನಗುಮುಖದ ಹಸನ್ಮುಖಿ ಜಯಶ್ರೀ ಅವರು. ಎಲ್ಲರಿಗೂ ನಮಸ್ತೆ. ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು ಕಡಬ ತಾಲೂಕು ಇದರ ಶಾಲಾ ವಾರ್ಷಿಕೋತ್ಸವ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತ ಇರುವ ಎಲ್ಲ ಗಣ್ಯರೇ ಹಾಗೂ ಮಕ್ಕಳೇ ಹಾಗೂ ಪೋಷಕರೇ ಹಾಗೂ ಊರ ಅಭಿಮಾನಿಗಳೇ, ಇಂದು ನಾವು 2023-2024 ಸಾಲಿನ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ನಾವಿದ್ದೇವೆ. ವಾರ್ಷಿಕೋತ್ಸವವು ಮಕ್ಕಳ ಹಬ್ಬ. ಈ ಹಬ್ಬದಲ್ಲಿ ಮಕ್ಕಳು ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಈಗಾಗಲೇ ಮೊನ್ನೆ ತಾನೇ ಹಲವು ಕ್ರೀಡಾಕೂಟಗಳು ನಮ್ಮ ಶಾಲೆಯಲ್ಲಿ ನಡೆದಿದೆ. ಮಕ್ಕಳು ಆಟೋಟ ಸ್ಪರ್ಧೆಯಲ್ಲಾಗಲಿ ಪಾಠದಲ್ಲಾಗಲಿ ಎಲ್ಲ ರೀತಿಯ ಚಟುವಟಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಮುಂದೆ ಬರಲಿ ಎಂದು ಹೇಳುತ್ತಾ ತುಂಬ ಎತ್ತರಕ್ಕೆ ಬೆಳೆಯಲಿ, ಒಳ್ಳೆಯ ಹೆಸರನ್ನು ನಮ್ಮ ಶಾಲೆಗೆ ತರಲಿ, ನಮ್ಮ ಪೋಷಕರಿಗೂ ಖುಷಿಯನ್ನು ಉಂಟು ಮಾಡುತ್ತದೆ. ಮಕ್ಕಳು ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಿ ಕೆಟ್ಟತನವನ್ನು ಬಯಸದೆ ಒಳ್ಳೆಯತನವನ್ನು ಮಾಡಿ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಬಹಳ ಉತ್ತಮವಾಗಿ ಮಾತನಾಡಿದ್ದೀರಿ ಮೇಡಮ್. ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತಮಗೆ ಧನ್ಯವಾದಗಳು. ಮಾತನಾಡಿಗೆ ನಿಜವಾಗಿ ನನಗೆ ಕೂಡ ಅವಕಾಶ ಕೊಡಬೇಕಂದಿತ್ತು, ರಾಜೀವ್ ಅಕ್ಕನಿಗೆ ಮತ್ತು ನಮ್ಮ ಕೃಷ್ಣಕುಮಾರ್ ಅವರಿಗೆ. ಆದರೆ ಭಯಂಕರ ಸಮಯದ ಒಂದು ಸ್ವಲ್ಪ ಒತ್ತಡ ಇರುವ ಕಾರಣ ಈಗ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ನಮ್ಮ SDMCಯ ಸದಸ್ಯರಾಗಿರುವಂಥ ಅಶ್ರಫಿ ಅವರಿಂದ. ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸವಣೂರು ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘ ವಾರ್ಷಿಕ ಪ್ರತಿಭಾ ದಿನ ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಸವಣೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಜಯಶ್ರೀ ಮೇಡಮ್ ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಿಕಟಪೂರ್ವ ಅಧ್ಯಕ್ಷರಾದಂಥ ರಾಜೀವ್ ಶೆಟ್ಟಿ ಇವರಿಗೆ ಕೂಡ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಕ್ರಮ ಸಕ್ರಮ ಸದಸ್ಯರಾದಂತಹ ರಾಕೇಶ್ ರೈ ಕೆಡಂಜಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಗಿರಿಶಂಕರ್ ಸುಲಾಯ ಸರ್ ಇವರಿಗೆ ಕೂಡ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರಾದ ಪ್ರಕಾಶ್ ಮುಗಿರಗುತ್ತು ಇವರಿಗೆ ಕೂಡ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರಾದ ಚಂದ್ರಾವತಿ ಸುಣ್ಣಾಜೆ ಮೇಡಮ್ ನಿಮಗೆ ಕೂಡ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ಇಂದಿರಾ ಬೇರಿಕೆ ಇವರಿಗೆ ಕೂಡ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲಾ SDMC ಅಧ್ಯಕ್ಷರಾದ ಮೊಹಮ್ಮದ್ ಹನೀಫ್ ಸರ್ ತಮಗೂ ಕೂಡ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ಕೃಷ್ಣಕುಮಾರ್ ರೈ ದೇವಸ್ಯ ಸರ್ ನಿಮಗೆ ಕೂಡ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಭರವಸೆ ಕೊಟ್ಟಂತಹ ಅಬ್ದುಲ್ ಸಮದ್ ಸೊಂಪಾಡಿ ಸರ್ ನಿಮ್ಮನ್ನು ಕೂಡ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಬಾಬು ಎನ್ ಸವಣೂರು ಗ್ರಾಮ ಪಂಚಾಯತ್ ಸದಸ್ಯರು ಸರ್ ತಮ್ಮನ್ನು ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕುಶಲಪ್ಪ ಸರ್ ನಮ್ಮದೇ ಸರ್ ಅವರಿಗೂ ಕೂಡ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ತೀರ್ಥರಾಮ ಕೆಡಂಜಿ ಸರ್ ನಿಮಗೂ ಕೂಡ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ಕೀರ್ತನ್ ಕೋಡಿಬೈಲ್ ಇವರಿಗೂ ಕೂಡ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿ ಸುರೇಶ್ ರೈ ಸೂಡಿಮಳ್ಳು ಇವರಿಗೂ ಕೂಡ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದ ವಾಸ್ತವ ವಿದ್ಯಾರ್ಥಿ ಹಾಗೂ ಆಸಿಫ್ ಮುಟ್ರ ಇವರಿಗೂ ಕೂಡ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ತಾರನಾಥ್ ಕಾಯರ್ಗ, ದಿನೇಶ್ ಮೆದು ಹಾಗೂ SC ಅಬ್ದುಲ್ಲಾ, ಅಲ್ನೂರ್ ಮುಸ್ಲಿಂ ಯೂತ್ ಫೆಡರೇಷನ್ ಇದರ
ಅಧ್ಯಕ್ಷರಾದ ಜಕರಿಯಾ ಮಾಂತೂರು ಹಾಗೂ ಬದ್ರಿಯಾ ಜುಮ್ಮಾ ಮಸೀದ್ ಚಾಪಳ ಇದರ ಅಧ್ಯಕ್ಷರಾದ ಮೊಹಮ್ಮದ್ ಹಾಜಿ ಕನಿಮಜಲು ಸರ್, ತಮಗೂ ಕೂಡ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ರಜಾಕ್ ಕೇಂದ್ರ ಮತ್ತು ಅಬ್ದುಲ್ ಖಾದರ್ ಹಾಜಿ ಸಾಲ್ ಅವರು ವಿದೇಶಕ್ಕೆ ತೆರಳುವ ಇದರಲ್ಲಿ ಹೋಗಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ಶಾಸಕರಾದ ಭಾಗ್ಯರಥಿ ಮೇಡಮ್ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ SDMC ಉಪಾಧ್ಯಕ್ಷರಾದ ಜಯಶ್ರೀ ಮೇಡಮ್ ಇವರಿಗೂ ಕೂಡ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ರಫೀಕ್ ಎಮ್ಮೆ ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೂ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಹಲ ವಿದ್ಯಾರ್ಥಿ ಸಂಘದ ವತಿಯಿಂದ ಕಾರ್ಯಕ್ರಮಕ್ಕೆ ಒಂದು ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ನಮಗೆ ಬಹುಮಾನವನ್ನು ವಿತರಿಸಿದ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾದ ಸಿದ್ದೀಕ್ ರವರಿಗೆ ಕೂಡ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ಶಿಕ್ಷಣಾಧಿಕಾರಿಯಾದಂತಹ ಲೋಕೇಶ್ ಸರ್ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸುಂದರಗೌಡ ಸರ್ ಅವರಿಗೂ ಕೂಡ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಹೇಳಲೇಬೇಕು, ನಮ್ಮ ಈ ಶಾಲೆಯ ಒಂದು ಅಭಿವೃದ್ಧಿಯ ಹರಿಕಾರ ಅಂತ ಹೇಳ್ಬಹುದು. ನಮ್ಮ ಶಾಲೆಯ ಮುಖ್ಯ ಗುರುಗಳು ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ SDMC ಪರವಾಗಿ ಆರ್ಥಿಕ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸವಣೂರು ಯೂತ್ ಫ್ರೆಂಡ್ಸ್ನವರು ನಮಗೆ ಶಾಲಾ ಆಟದ ಮೈದಾನವನ್ನು ಚಂದಗಾಲಿಸಿಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಸೇರಿದಂತಹ ಎಲ್ಲ STMCಯ ಎಲ್ಲ ಸದಸ್ಯರಿಗೂ ಹಾಗೂ ಈ ನಮ್ಮ ಒಂದು ಲೈಟಿಂಗ್ಸ್ ವ್ಯವಸ್ಥೆ ಮಾಡಿಕೊಟ್ಟಂತಹ ದಿವಾಕರ ಬಸ್ತಿ ಇವರಿಗೂ ಹಾಗೂ ಶಾಮಿಯಾನದ ವ್ಯವಸ್ಥೆ ಮಾಡಿಕೊಟ್ಟಂತಹ ಸುರೇಶ್ ಸುಡಿಮುಳ್ಳು ಅವರಿಗೂ ಧನ್ಯವಾದವನ್ನು ಬಯಸ್ತಾ ಹಾಗೂ ಹಿರಿಯ ವಿದ್ಯಾರ್ಥಿಗಳಾದ ಎಲ್ರಿಗೂ ಒಂದೇ ವಾಕ್ಯದಲ್ಲಿ ಹಾಗೂ ನಮ್ಮ ಈ ಒಂದು ಶಾಲೆಯ ಹರಿಕಾರ ಬಾಲಕೃಷ್ಣ ಸರ್ ನಿಮಗೂ ಕೂಡ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಧ್ಯಾಪಕ ವೃಂದದವರಿಗೂ ಕೂಡ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಸೇರಿದಂತಹ ಎಲ್ಲ ಪೋಷಕರಿಗೂ, ಎಲ್ಲ SDMCಯ ಸದಸ್ಯರಿಗೂ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮತ್ತು ಸದಸ್ಯರಿಗೂ ಹಾಗೂ ಎಲ್ಲ ನಮಗೆ ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿಕೊಂಡಂತಹ ಕುಮಾರಧರ ಆಟೋ ಚಾಲಕ ಮಾಲಕ ಸಂಘದ ವತಿಯಿಂದ ಮಾಡಿಕೊಟ್ಟಿದ್ದಾರೆ, ಅವರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಂಜೆ ಉಪಹಾರವನ್ನು ಮಾಡಿಕೊಟ್ಟಂತಹ ಸವಣೂರು ಯೂತ್ ಫ್ರೆಂಡ್ಸ್ ಇವರು ಮಾಡಿಕೊಟ್ಟಿರುತ್ತಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ 80 kg ಅಕ್ಕಿಯನ್ನು ಕೊಟ್ಟು ಸಹಕರಿಸಿದಂತಹ ಪುರಂದರವರು ಅವರಿಗೂ ಕೂಡ ಧನ್ಯವಾದ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅಡಿಗೆಯ ಒಂದು ಫುಲ್ ಉಸ್ತುವಾರಿಯನ್ನು ವಹಿಸಿದಂತಹ ನರಸಿಂಹ ಉಪಾಧ್ಯಾಯ ಮತ್ತು ಪುರಂದರ ಶಿವರಾಮ್ ಗೌಡ ಮೆದು ಇವರಿಗೂ ಕೂಡ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಲೈವ್ ಆಗಿ ವಿದೇಶದಲ್ಲಿ ನೋಡ್ತಾ ಇದ್ದಾರೆ, ಅದನ್ನು ಸುದ್ದಿಯವರು ಮಾಡುತ್ತಿದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಸೇರಿದಂತಹ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಬಯಸ್ತಾ ನನ್ನ ಧನ್ಯವಾದವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಶ್ರಫ್ ಇವರಿಗೂ ಕೂಡ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಬೆಳ್ಳಾರೆ ಠಾಣೆ ಆರಕ್ಷಕರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಸುಬ್ರಹ್ಮಣ್ಯ ಕರಂಬಾರು ಇವರು ತಾಲೂಕು ಗೌರವಾಧ್ಯಕ್ಷರು ಯೂತ್ ಫೆಡರೇಷನ್ ಅದರಲ್ಲಿ. ಅದೇ ರೀತಿಯಾಗಿ ಇಲ್ಲಿಗೆ ಆಗಮಿಸಿರುವಂತ ಎಲ್ಲ ಗೌರವಾನ್ವಿತರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ದಿವಾಕರ ಬಸ್ತಿ ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಊರಿಗೆ ಹೋಗುವಾಗ ತನುಮನ ಧನಗಳಿಂದ ಸಹಕರಿಸಿದಂತ ಎಲ್ಲ ಗೌರವಾನ್ವಿತರನ್ನು ಕೂಡ ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಮಕ್ಕಳಿಂದ ಕಾರ್ಯಕ್ರಮ ಮುಂದುವರಿತಾ ಇದೆ. ಪೊಲೀಸ್ ಠಾಣೆ ಅಧಿಕಾರಿಗಳಿದ್ರೆ ದಯವಿಟ್ಟು ಮುಂದೆ ಅವರು ಬರಬೇಕಂತ ನಮ್ಮ ಮುಖ್ಯ ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಆಗಮಿಸಿರುವಂತ ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಬೆಳ್ಳಾರೆ ಪೊಲೀಸ್ ಠಾಣೆ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರು ದಯವಿಟ್ಟು ಈ ಕಡೆಗೆ ಬರಬೇಕು. ಇನ್ನು ಮುಂದೆ
ಮಕ್ಕಳ ಸಾಂಸ್ಕೃತಿಕ ಕಲರವ ಮುಂದುವರಿಯಲಿದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಕ ಮಿತ್ರರು ಮಾಡ್ತಾ ಇದ್ದಾರೆ. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರ್ವಹಣೆ ಮಾಡಲಿಕ್ಕಿದ್ದಾರೆ ಕುಮಾರಿ ಅಶ್ವಿನಿ ಮತ್ತು ಮೋಕ್ಷ ಜೆ ರೈ. ಶ್ರೀಮತಿ ಮೋಕ್ಷ ಜೆ ರೈ ಇವರು ನಿರ್ವಹಣೆ ಮಾಡಲಿಕ್ಕಿದ್ದಾರೆ.
ನಮ್ಮ ಸ್ವಾಗತ ನೃತ್ಯದ ಮೂಲಕ ವಾರ್ಷಿಕ ಪ್ರತಿಭಾ ದಿನವನ್ನು ಆರಂಭಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಮುಗ್ಧ ಮನಸ್ಸಿನ ಹೂಗಳು, ತುಂಟತನದ ಕಂಗಳು, ಕನಸು ಹೊತ್ತ ಮಕ್ಕಳು, ಮನುಷ್ಯ ಲೋಕದ ಮಂದಾರಗಳು. ಈಗ ನಮ್ಮ ಅಂಗನವಾಡಿ ಪುಟಾಣಿಗಳು ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತಾ ಹನಿ ಹನಿ ಇಬ್ಬನಿ ನೃತ್ಯದಲ್ಲಿ ಇದೀಗ ನಿಮ್ಮ ಮುಂದೆ. ಅಂಚಿನ ಸ್ಪೆಷಾಲಿಟಿ ದಾದ ಉಂಡಿ ಏಟ್ ಪೆಸಲು ಉಂಡು ಮಗ ಒರ ಈ ತುಳುನಾಡ್ದ ಪಾಂತನ ಕೇಂಡಂಡ बाची कुदियो आसे चिमटली हक्की निन्न भाषा कलियो आसे मुगिया कंपली अवलाई पली हरड़ो मुगिना हरड़ो कंपली बेरियो रासी बाची कुड़ियो आसे इनिदनी गुब्बी निन्न भाषा कलियो आसे
ಬಾಚಿ ಕುಡಿಯು ಆಸೆ ದನಿ ಗುಬ್ಬಿ ನಿನ್ನ ಭಾಷೆ ಕಲಿಸುವ ಆಸೆ ಬಾಚಿ ಕುಡಿಯೋ ಆಸೆ ಚಿಲಿಪಿಲಿ ಹಕ್ಕಿ ನಿನ್ನ ಭಾಷೆ ಕಲಿಯುವ ಆಸೆ ಮುಗಿಲ ಟೆಂಪಲಿ ಹೊಳಲ ಇಂಪಲಿ ಹರಳು ಮುಗ್ಗಿನ ಹರಡು ಟೆಂಪಲಿ ಬೆರೆಯೋ ನೂರಾಸೆಯು ಬಾಚಿ ಕುಡಿಯೋ ಆಸೆ ಜೋರಾದ ಚಪ್ಪಾಳೆ ನಮ್ಮ ಪುಟಾಣಿಗಳಿಗೆ. ಮುಂದೆ ಟುಕುರು ಟುಕುರು ಎಂಬ ಹಿಂದಿ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ 1 ಮತ್ತು 2ನೇ ತರಗತಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು. दिन पीने पे जैसे है नाचती ना गिने आगे पीछे तेरे घुंघरू जैसे फूल पे करती मक्खी हाथ उठा के कमरिया तोड़े घुमा के जाऊंगी फ्लोर पे दिल भर से तू दिल लगा की शाम है की शाम है ताल पे
जलती है तो जले, दुनिया जलती है तो जले, रात भर जालिमा के संग नचे जालिमा। जिंदगी है एक लतीफा, दिल वालों का दिल खलीफा, मारे मौके पे चाका ये तफरी करे। खुल के जीने का सलीका हमसे सीखो ये तरीका, पल में सदियों की हम मौज तगड़ी करें। आओ तुम भी ले लो मजा, आओ तुम भी ले लो मजा, वरना दूर खड़े बस मजा देखना। ಧನ್ಯವಾದಗಳು ಮುದ್ದು ಪುಟಾಣಿಗಳೇ. ಪ್ರೇಕ್ಷಕರೆಲ್ಲರೂ ಗಮನಿಸಬೇಕು, ಭೋಜನ ತಯಾರಿದೆ. ಭೋಜನ ಸ್ವೀಕರಿಸುವವರು ದಯವಿಟ್ಟು ತೆರಳಿ ಭೋಜನವನ್ನು ಸ್ವೀಕರಿಸಬಹುದು. ಮಗುವಿಗೆ ತಾಯಿ ಅಂದರೆ ಪ್ರೀತಿ, ಅಂತೆಯೇ ಕನ್ನಡಿಗರಾದ ನಮಗೆ ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ನೆಲದ ಬಗ್ಗೆ ಅಷ್ಟೇ ಪ್ರೀತಿ. ನಾವು ನಮ್ಮ ತಾಯಿಗಾಗಿ ಏನೆಲ್ಲ ತ್ಯಾಗ ಮಾಡಲು ಸಿದ್ಧರಿದ್ದೆವು, ಹಾಗೆಯೇ ಕನ್ನಡ ನಾಡಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧ. ಇದೀಗ ನಮ್ಮವ್ವ ಕನು ಕನ್ನಡ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದರೆ 3ನೇ ತರಗತಿ ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳು. ಹಲೋ, ದಯವಿಟ್ಟು STMC ಎಲ್ಲ ಸದಸ್ಯರು ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಎಲ್ಲರೂ ಹೋಗಿ ಸಹಕರಿಸಬೇಕು. ಎಲ್ಲ STMC ಸದಸ್ಯರು ನಿಂತ್ಕೊಂಡು ಬಡಿಸಬೇಕು. ಎಲ್ಲ ಹೋಗಿ ನೋಡುವ, STMC ಅವರು ಎಲ್ಲರೂ ಹೋಗ್ಬೇಕು, ಕಡ್ಡಾಯವಾಗಿ ಹೋಗ್ಬೇಕು STMC ಅವರು. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ, ಇನ್ನೆಲ್ಲ ಜಲ ನಾಟ ನುಡಿಗೆ, ಇನ್ನೆಲ್ಲ ಜಲ ನಾಟ ನುಡಿಗೆ. ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು. ಮೈಸೂರ ಮಲ್ಲಿಗೆ ಕಂಪಲ್ಲಿ ಕನ್ನಡ, ಕೊಡಗಿನ ಕಾಡಿನ ಇಂಪಲ್ಲಿ ಕನ್ನಡ, ಜೇನು ಜಿನುಗೋ ಭಾಷೆನು ಪ್ರೀತಿ
ಸುರಿಸೋ ಚಿಲುಮೆನು ಮಲ್ನಾಡೋ ಅಕ್ಕರೆ ನಗುವಲ್ಲಿ ಕನ್ನಡ ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ ನಮ್ಮ ನುಡಿಯೇ ಚಂದನ ನಮ್ಮ ಪದವೇ ಅಂದನು ಅವ್ವ ಕಣ್ಣು ಕನ್ನಡ ಜೀವ ಕಣ್ಣು ಕನ್ನಡ ದೈವ ಕಣ್ಣು ಕನ್ನಡ ನಮ್ ಗರ್ವ ಕಣ್ಣು ಕನ್ನಡ ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ದೀನ ರಾಜಲ ನಾಡು ನುಡಿಗೆ ದೀನಲ ಜಲ ನಾಡು ನುಡಿಗೆ ಧನ್ಯವಾದಗಳು. ಬದುಕೆಂಬ ಬಣ್ಣ ಬಣ್ಣದ ಗಾಳಿಪಟವ ಹಾರಿಸೋಣ, ಸೂತ್ರವೆಂಬ ಬಾಳ ಬಂಡಿಯ ಮಾರ್ಗದೊಳ್ ಹಿಡಿದಿಡೋಣ. ಈಗ ಪಟ ಪಟ ಆರೋ ಗಾಳಿಪಟ ಎಂಬ ಹಾಡಿಗೆ ನೃತ್ಯ ಮಾಡಲು ಸಜ್ಜಾಗಿದ್ದಾರೆ ನಮ್ಮ ಅಂಗನವಾಡಿಯ ಪುಟಾಣಿಗಳು. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಮತ್ತೆ ಆಷಾಢ ಮೂಡುತ್ತಿದೆ, ಗಾಳಿನೂ ಬೀಸುತ್ತಿದೆ. ಪಟ್ಟ ಭೂಮಿನ ದಾಟುತ್ತಿದೆ, ದಾರ ನುಡ್ಡಿಲೈತೆ. ಮಂಜ ಹಾಕೋಣ ಬಾ, ಮಜಾ ಮಾಡೋಣ ಬಾ, ಬಣ್ಣ ಹಚ್ಚೋಣ ಬಾ ಬಾ.
ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಮೇಲೇರಿ ಬೀಗುದು ಒಮ್ಮೊಮ್ಮೆ ಬಾಗುದು ಕೇಳು, ಹೀಗೆ ಆಗಾಗ ಏರುವುದು ಆಗಾಗ ಇಳಿಯುವುದೇ ಬಾಳು. ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳ್ದು ಗುರು, ಇದ್ದ ಮರೆತೋರು ಗೊತ್ತಾದ್ರು. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ನೀನಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ, ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಕುಣಿದು ಕುಪ್ಪಳಿಸಿದ ಪುಟಾಣಿಗಳಿಗೆ ಧನ್ಯವಾದಗಳು. ಇದೀಗ ಬಂ ಬಂ ಬೋಲೆ ಮಸ್ತಿ ಮೇ ಡೋಲೆ ಎಂಬ ಹಿಂದಿ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ 1 ಮತ್ತು 2ನೇ ತರಗತಿಯ ಮುದ್ದು ಪುಟಾಣಿಗಳು. ಪ್ರೇಕ್ಷಕರು ದಯವಿಟ್ಟು ಭೋಜನ ತಯಾರಿದೆ. ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕ ಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕ್ಕಿ ಚಕಚೋ ಗಿಲಿ ಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕು ಬುಕುರೆ ಟುಕು ಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕ್ಕಿ ಚಕಚೋ. देखो देखो क्या वो पेड़ है चादर ओढ़े या खड़ा कोई, हे देखो देखो क्या वो पेड़ है चादर ओढ़े या खड़ा कोई, बारिश है या आसमान ने छोड़ दिए हैं नल खुले कहीं, हाँ हम जैसे देखे ये जहां है वैसा ही, जैसी नजर अपनी खुल के सोचे आओ, पंख जरा फैलाओ, रंग नए बिखराओ, चलो 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 नए ख्वाब बुन ले. बोले
मस्ती में डोले बम बम बोले मस्ती में तू डोल रे बम बम बोले मस्ती में डोले बम बम बोले मस्ती में तू डोल रे भला मछलियां भी क्यों उड़ती नहीं ऐसे भी सोचो ना सोचो सूरज रोज नहाए या बाल भिगो के ये बुद्धू बनाए हमें ये सारे तारे टिमटिमाए या फिर गुस्से में कुछ बड़बड़ाते रहे खुल के सोचे आओ पंख जरा फैलाओ रंग नए बिखराओ चलो 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 नए ख्वाब बुन ले क्यों टैंकर फुल आंखें बंद तो डब्बा गुल ओए बंद दरवाजे खोल रे हो जा बिंदास बोल रे मैं भी हूँ तू भी है ओ मैं भी तू भी हम सब मिलके बम चिक बम 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 ऐसी रंगों भरी अपनी दुनिया है क्यों सोचो तो सोचो ना प्यार से चुन के इन रंगों को किसी ने सजाया ये संसार है जो इतनी सुंदर है अपनी दुनिया ऊपर वाला क्या कोई कलाकार है खुल के सोचे आओ पंख जरा चलो 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 नए ख्वाब बुन ले बम बम बोले मस्ती में डोले बम बम बोले मस्ती में तू डोल रे बम बम बोले मस्ती में डोले बम बम बोले मस्ती में तू डोल रे बम बम बोले मस्ती में डोले बम बम बोले मस्ती में तू डोल रे ಧನ್ಯವಾದಗಳು ನಮ್ಮ ಪುಟಾಣಿಗಳಿಗೆ. ಈಗ ನಮ್ಮ ಮುಂದೆ ಮೇರಾ ವಾಲಾ ಡ್ಯಾನ್ಸ್ ಹಿಂದಿ ಹಾಡಿಗೆ ಕುಣಿದು ಕುಪ್ಪಳಿಸಲು ಬರುತ್ತಿದ್ದಾರೆ 4ನೇ ತರಗತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು. ನಾಲ್ಕನೇ ತರಗತಿ ಆಯಿಷತ್ ಫಿದಾ ಎಲ್ಲಿದ್ರು ಬೇಗ ಸ್ಟೇಜ್ಗೆ ಬರಬೇಕು. दिन नाचा जो ट्विटर पे ट्रेंड हो गया नासिक के ढोल पे धन 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 नाचा तो सबका दी एंड हो गया मेरे इशारे पे तो दिन दिन नाचा जो ट्विटर पे ट्रेंड हो गया नासिक के ढोल पे धन 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 नाचा तो सबका दी एंड हो गया सारी दुनिया में एक ही फेमस है मुंबई हो या
दिखा दूं तुझे मेरा वाला डांस, यह मेरा वाला डांस, तो नाचू। यह मेरा वाला डांस, तो नाचू। यह मेरा वाला डांस। ढिंका चिका ढिंका चिका ढिंका चिका ढिंका चिका रे ए ए ए ए ए ए ए ढिंका चिका ढिंका चिका ढिंका चिका ढिंका चिका रे ए ए ए ए ए ए ढिंका चिका ढिंका चिका ढिंका चिका ढिंका चिका रे ए ए ए ए ए ए अरे ढिंका चिका ढिंका चिका ढिंका चिका ढिंका चिका रे ए ए ए ए ए 12 महीने में 12 तरीके से तुझको प्यार जताऊंगा रे। ढिंका चिका ढिंका चिका ढिंका चिका ढिंका चिका रे ए ए ए ए ए ए ए ढिंका चिका ढिंका चिका ढिंका चिका ढिंका चिका रे ए ए ए ए ए ए तगदिना दिन डांस, तगदिना दिन डांस, तगदिना दिन दिना दिन दिना दिन डांस। एक तेरे खातिर ही दिल ये पॉसेसिव है, मैं तेरे पीछे पड़ा, असर तेरा मैसिव है। हाँ, एक तेरे खातिर ही दिल ये पॉसेसिव है, मैं तेरे पीछे पड़ा, असर तेरा मैसिव है। मैंने लाखों को लॉक करके ही तुझको दिया है जान। दिखा दे मुझे तेरा वाला डांस, देखूं तो मैं कैसा है ये तेरा वाला डांस, तो नाचू। यह मेरा वाला डांस, तो नाचू। यह मेरा वाला डांस। ಧನ್ಯವಾದಗಳು. ಇದೀಗ ಬೋಲೋ ತಾರಾರಾರ ಎಂಬ ಪಂಜಾಬಿ ರಿಮಿಕ್ಸ್ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ 3ನೇ ತರಗತಿಯ ವಿದ್ಯಾರ್ಥಿನಿಯರು.
बहुत ही अच्छा परफॉर्मेंस। धन्यवाद छात्रों। ಪರಶುರಾಮ ದೇವರು ಉಣ್ಣು ಮಂತಿನ ಮಣ್ಣು ಪಂಡದು ಪುದರ್ ಪಡೆಯಿನ ತುಳುನಾಡು ಪಡ್ಡಾಯಿ ಕಡಲ ಕರೆದು ಮೂಡಾಯಿ ಗಟ್ಟದ ಬರಿಮುಟ್ಟಲ ತೆಂಕಾಯ್ಡು ಚಂದ್ರಗಿರಿ ಸೊದೆಬೊಕ್ಕ ಬಡಕಾಯ್ಡು ಕೇರಳ ರಾಜ್ಯದ ಕಾಸರಗೋಡು ಬರಿಮುಟ್ಟಲ ಪದರದು ಉಂಡು. ಇತ್ತೆ ನಮ್ಮ ಪೊರ್ಲುಡು ಪೊರ್ಲು ಈ ತುಳುನಾಡು ಪನ್ಪಿನ ಪದಕ ಪಜ್ಜೆ ಪಾಡೇರ ಬರೊಂದುಲೆರೆ ಎನ್ಮುನೆದ ಪೊನ್ನು ಜೋಕುಲು. பொர்லு பொர்லு துளுநாடு அசார எசழுத தாமர நம்ம பாசே பொர்லுடு பொர்லு பொர்லு துளுநாடு அரசார எசழுத தாமர நம்ம பாசே ಕೇದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಹೆಸಾರ ಎಸಳುದ ತಾಮರ ನಮ್ಮ ಭಾಷೆ ಎಸಳುದ ತಾಮರೆ ನಮ್ಮ ಭಾಷೆ ಅಚ್ಚ ಕುಡಲ ಪಾಡೆ ನಾಲಿ ಪುಳದ That's it, buddy. ಜನ್ಮೋಗು ಬೈದಿನ ಪುಣ್ಯೋದ ತುಳುನಾಡೆ ಸಾರ ಮಾಣಿ ದೈವೋಳು ಲಾಮೂಲು ನಿಲೆಯಾಗಿ ನಮ್ಮ ಬೂಡು ಪಚ್ಚೆ ಪಚ್ಚೆ ಪಜಿರೆ ಅಸಲಿ ಸಲಿ ನೀರೆ ಆ ಊರು ಗೊಂಜಿ ಪುದರೆ ಆ ದೇವರನ್ನ ತೇರೆ ಬಲೆ ಬಲೆ ಜವಾನರೇ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಅಸಾರ ಎಸಳುದ ತಾಮರ ನಮ್ಮ ಭಾಷೆ ಕೇದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಹೆಸಾರ ಎಸಳುದ ತಾಮರ ನಮ್ಮ ಭಾಷೆ ನಲಿಕೆ ಎಂಚೆತ್ತುಂಡು
ಶೋಕಿತ್ತಡೆ ನಮ್ಮ ತುಳುನಾಡ ಪೊರ್ಲುನು ನಲಿಕೆಡು ತೋಜೈನ ಪೊರ್ಲುದ ಜೋಕ್ಲಿಗೆ ಪೊರ್ಲುದ ತಾಟಿ ಬೊಟ್ಟೊಡು ಸೊಲ್ಮೆಲು ವನಸ್ ರೆಡಿ ಆತಂಡು ವನಸ್ ಮನ್ಪನಗಲು ವನಸ್ಸಿಗೆ ಪೋಲೆ. ಹಳ್ಳಿಗಳಲ್ಲಿ ಜನರು ಸಾಮಾನ್ಯವಾಗಿ ಕೃಷಿ, ಮೀನುಗಾರಿಕೆ ಮತ್ತು ಇತರ ಕೃಷಿ ಚಟುವಟಿಕೆಯಲ್ಲಿ ತೊಡಗುತ್ತಾರೆ. ಅವರು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುತ್ತಾರೆ. ಇಂತಹ ಹಳ್ಳಿ ಜನರ ಬದುಕಿನ ಸುಂದರತೆಯನ್ನು ತೆಯ್ಯತಕ್ಕ ಎಂಬ ಮಲಯಾಳಂ ಹಾಡಿನ ಮೂಲಕ ತೋರಿಸಲು ಬರುತ್ತಿದ್ದಾರೆ ನಮ್ಮ 4ನೇ ತರಗತಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು. ಧನ್ಯವಾದಗಳು. ಇದೀಗ ಡೋಲು ಬಾಜೆ ಹಿಂದಿ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ 5ನೇ ತರಗತಿಯ ವಿದ್ಯಾರ್ಥಿನಿಯರು.
जिया गरबे की रात में चूड़ी खनकाई तूने आधी ही बात में सनन सनन जाए रजिया गरबे की रात में चूड़ी खनकाई तूने आधी ही बात में गरबे की रात पिया धड़के मेरा जिया कह देना आज तू है मेरे संग ढोलीना ढोल वागे 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 रे ढोलीना ढोल वागे 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 रे भैया माँ वागे वागे ढोल वागे रे भैया माँ वागे वागे ढोल वागे रे रंगीलो मारो ढोलना ढोलना आयो रे मारो ढोलना आयो रे मारो ढोलना धिन तड़ाक आजा और के सराट पैरों से बीड़ी जरा खोल नगाड़ संग ढोल बाजे धाय धाय धम धम धाय नगाड़ संग ढोल बाजे धाय 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 धम धाय ये धिन तड़ाक आजा और के सराट पैरों से बीड़ी जरा खोल नगाड़ संग ढोल बाजे धाय धाय धम धम धाय नगाड़ संग ढोल बाजे धाय 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 धम ಧನ್ಯವಾದಗಳು. ದೇಶಕ್ಕೆ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ತಮ್ಮೆಲ್ಲ ಆಸೆಗಳನ್ನು ಬದಿಗಿಟ್ಟು ಹಗಲಿರುಳು ಎನ್ನದೆ ಸ್ವಾರ್ಥ ಮನಸ್ಸನ್ನು ಬಾನಾಚಿಗೆ ಎಸೆದು ವೈರಿಯನ್ನು ಕಂಡು ಅಂಜಿಕೆಗೆ ಒಳಗಾಗದೆ ಗುಂಡಿಗೆಯಲ್ಲಿ ಅಪಾರವಾದ ರೋಷವನ್ನು ತುಂಬಿಕೊಂಡು ಭಾರತದ ವಿಜಯ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸಿ ಹೆಮ್ಮೆಯಿಂದ ನಿಲ್ಲುವವರು ನಮ್ಮ ವೀರ ಯೋಧರು. ಇದೀಗ ನಮ್ಮ 5ನೇ ತರಗತಿಯ ವಿದ್ಯಾರ್ಥಿಗಳು ನೃತ್ಯದೊಂದಿಗೆ ಸೈನಿಕರಿಗೆ ಗೌರವಾರ್ಪಣೆಯನ್ನು ಮಾಡಲಿದ್ದಾರೆ. ಹಲೋ, ಭೋಜನದ ವ್ಯವಸ್ಥೆ ನಡೀತಾ ಇದೆ. ಊಟ ಮಾಡಲು ಬಾಕಿ ಇರುವವರು ಎಲ್ಲರೂ ಅಲ್ಲಿ ಹೋಗಿ ಊಟ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. बटुए में लगी अपनी फैमिली फोटो को बार बार निकाल कर देख रहा हूं। कैसे जीना पड़ेगा? ठीक है, ओ यूं ना लम्हा लम्हा मेरी याद में होके तन्हा तन्हा मेरे बाद में नैना अश्क न हो माना कल से होंगे हम दूर नैना अश्क न हो नैना अश्क न हो कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं।
कंधों से मिलते हैं, कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। अब तो हमें आगे बढ़ते हैं रहना, अब तो हमें साथी है बस इतना ही कहना। अब तो हमें आगे बढ़ते हैं रहना, अब तो हमें साथी है बस इतना ही कहना। अब जो भी हो शोला बन के पत्थर है पिघलाना, अब जो भी हो बादल बन के पर्वत पर है छाना। कंधों से मिलते हैं, कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं, कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते। संदेशे आते हैं हमें तड़पाते हैं, चिट्ठी आती है पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सुना सुना है। संदेशे आते हैं हमें तड़पाते हैं, जो चिट्ठी आती है वो पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सुना सुना है। अलर्ट, ऑल यूनिट्स अलर्ट, जंग का ऐलान हो चुका है। दुश्मन देश की तरफ से कभी भी गोलीबारी शुरू हो सकती है। सारी बटालियन अपनी पोजीशन पर पहुंचे। आई रिपीट, सारी बटालियन अपनी अपनी पोजीशन पर पहुंचे। अगर मिले ये जन्नत में कहीं तो एक दूसरे से कहेंगे जरूर कि तुम अपने घर में मरे, हम अपने घर में मरे। पहचान मेरी तू ही, जित चांद मेरी तू ही, जहां
आजा आजा जिंद शामी आने के तले है, आजा जरी वाले नीले आसमाने के तले है। जय हो जय हो जय हो ಧನ್ಯವಾದಗಳು. ಈಗ ರಿಮಿಕ್ಸ್ ಪದ್ಯಕ್ಕೆ ನೃತ್ಯ ಮಾಡಲು ಬರುತ್ತಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿಗಳು.
मेरे होठों से धुआंधार निकलती है जो बोली, जैसे जैसे बंदूक की गोली। मेरे तेवर में तहजीब की रंगीन रंगोली, जैसे जैसे हो ईद में होली। मेरे होठों से धुआंधार निकलती है जो बोली, जैसे जैसे बंदूक की गोली। मेरे तेवर में तहजीब की रंगीन रंगोली, जैसे जैसे हो ईद में होली। मेरे जीवन की दशा थोड़ा रस्तों का नशा, थोड़ी मंजिल की प्यास है, बाकी सब फर्स्ट क्लास है, बाकी सब फर्स्ट क्लास है, बाकी सब फर्स्ट क्लास है, हाँ कसम से बाकी सब फर्स्ट क्लास है। सबके होठों पे चर्चा तेरा, फटता गलियों में पर्चा तेरा। यूं तो आशिक है लाखों मगर सबसे ऊंचा है दर्जा तेरा। जेब में हो अठन्नी भले, चलता नोटों में खर्चा तेरा। यूं तो आशिक है लाखों मगर सबसे ऊंचा है दर्जा तेरा, सबसे ऊंचा है दर्जा तेरा। मेरी तारीफ से छुपती फिर बदनामियां मेरी, जैसे जैसे वो आंख में चोली। मेरे तेवर में तहजीब की रंगीन रंगोली, जैसे जैसे वो ईद में होली। मेरी जीवन की दशा थोड़ा रस्तों का नशा, थोड़ी मंजिल की प्यास है, बाकी सब फर्स्ट क्लास है, बाकी सब फर्स्ट क्लास है, बाकी सब फर्स्ट क्लास है, हाँ कसम से बाकी सब फर्स्ट क्लास है। ಥ್ಯಾಂಕ್ ಯು ಬಾಯ್ಸ್. ಇದೀಗ ಗೀತಾಂಜಲಿ ಹಾಲುಗೆನ್ನೆಗೆ ರಿಮಿಕ್ಸ್ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ 5ನೇ ತರಗತಿಯ ವಿದ್ಯಾರ್ಥಿನಿಯರು. ಗೀತಾಂಜಲಿ ಪುಷ್ಪಾಂಜಲಿ छुड़ाएगी नौकरी। रोमियो रोमियो कल के रोमियो, भोली शक्ल वाले सारे के सारे परे पियो।
నీ బుల్లెట్ బండకి వచ్చే తప్ప గుడుగుడుగుడుగుడుగుడుగని అందాల దునియానే చూపిత్తప్ప చిక్కు 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 బుక్కని బుల్లెట్ బండకి వచ్చే తప్ప గుడుగుడుగుడుగుడుగని అందాల దునియానే చూపిత్తప్ప చిక్కు 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 బుక్కని ಧನ್ಯವಾದಗಳು. ಜೋರಾದ ಚಪ್ಪಾಳೆ ನಮ್ಮ ವಿದ್ಯಾರ್ಥಿನಿಯರಿಗೆ. ಮಳೆಯ ಹನಿಗಳ ಸವಿಗಾನದ ತುಂತುರು ಕರಗಿಸಿದೆ ಮನದ ಬಳಲಿಕೆಯ ಮಂಪರು. ಇದೀಗ ಬರುಸೋರೆ ಮೇಘ ಎಂಬ ಹಿಂದಿ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ 7ನೇ ತರಗತಿಯ ವಿದ್ಯಾರ್ಥಿನಿಯರು.
ಬಹಳ ಸುಂದರವಾದಂತಹ ನೃತ್ಯಕ್ಕೆ ಹೆಜ್ಜೆ ಹಾಕಿದ ನಿಮಗೆ ಅಭಿನಂದನೆಗಳು. ಒಂದು ಸಲ ಕೂಡ ಊಟ ಮಾಡದವರು ದಯವಿಟ್ಟು ಊಟದ ಕಡೆಗೆ ತೆರಳಬೇಕು. ಕೆಲವೇ ಸಮಯದಲ್ಲಿ ಊಟದ ಕೌಂಟರ್ ಕ್ಲೋಸ್ ಆಗ್ತದೆ. ಒಂದು ಸಲ ಕೂಡ ಊಟ ಮಾಡದೇ ಇದ್ದವರು ದಯವಿಟ್ಟು ಊಟದ ಕಡೆಗೆ ತೆರಳಬೇಕಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಬಹಳ ಸುಂದರವಾದ ಹಾಡುಗಳು ಮತ್ತು ಅದೇ ರೀತಿಯಲ್ಲಿ ಉತ್ತಮವಾದಂತಹ ಕುಣಿತಗಳು ಬರ್ತಾ ಇವೆ. ನಮ್ಮ ಸುರೇಶ್ ಅವರ ನೇತೃತ್ವದ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ನೆರವೇರ್ತಾ ಇದೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ಇದೀಗ ದೇಸಿ ಬಾಯ್ಸ್ ರಿಮಿಕ್ಸ್ ಪದ್ಯಕ್ಕೆ 6ನೇ ತರಗತಿಯ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಲಿದ್ದಾರೆ. खुद से अलग करके रख लूंगा तुझको मैं हक करके I wanna say you मैं तेरा ना सोनिए तेरे नाल नाल नी है दुनिया को खुद से अलग करके रख लूंगा तुझको मैं हक करके I wanna say you मैं तेरा ना सोनिए तेरे नाल नाल नी यार यार वाली बात
तेरा बॉयफ्रेंड, मैं तेरा बॉयफ्रेंड, तू मेरी गर्लफ्रेंड, तू मैनू कहंदी ना 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 ना। मैं तेरा बॉयफ्रेंड, तू मेरी गर्लफ्रेंड, तू मैनू कहंदी ना 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 ना। रुकते जाओ मेरी गल तू सुन ले, तू मैनू कहंदी ना 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 ना। मैं तेरा बॉयफ्रेंड, तू मेरी गर्लफ्रेंड, तू मैनू कहंदी ना 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 ना। रुकते जाओ मेरी गल तू सुन ले, तू मैनू कहंदी ना 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 ना। ಧನ್ಯವಾದಗಳು ವಿದ್ಯಾರ್ಥಿಯರಿಗೆ. ಇನ್ನು ಮುಂದೆ ತುಳು ಕಾಮಿಡಿ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿಗಳು. ಸಂಭ್ರಮ ಭ್ರಮಂಗಿಲಿಂಪ ನಿರ್ಚರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಜ್ವಲಲ್ಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತೀಕ್ಷಣಂ ಮಮ वो छाया उसकी भुजाएं बदले कथाएं भागीरथी तेरी तरफ शिव जी चले देख जरा ये विचित्र माया ನಂದಳಿಗೆ ಶ್ರೀಕಾಂತ್ ಪಟ್ಟಣ ಮಂಜಣ್ಣ ಮಾಡಿದ ಎರುಕಲು ಅಂಜನೆ ಮಾಳ ಆನಂದ ನಿಲಾಶೆ ಕರ್ಸಿಟ್ಟನ ರೆಡ್ಡನ್ನ ಮಾಡಿದ ಎರುಕಲು ಮಂಜಟ್ಟಿಗೆ ಜತ್ತನ್ನುಲ್ಲ ಅವು ಕುಣಿಕೆ ಕೈಬಿಡಣ್ಣ ಅಣ್ಣ ನಾವೇ ಕಟ್ಟಲೆ ಅಣ್ಣ ಮಂಜೊಟ್ಟಿಗೆ ಏರ್ಲ ಇಂತರವಲ್ಲ ಅಲ್ವಾ ಮಂಜೂರು ಬಿಡವಲ್ಲ ಗಂತಿಗಳನ್ನ ಕುಡಿಯಾರು I can talk the dialect. I can sleep the dialect. Give me the dialect, I say. ఇంగ్లీషులోన కన్న వెంటనెప్పుడు హుతేట తెలుగులో మీకు వందను సెల్లు నంబరే లేదు నాకు అసలే డోర్ నంబరే మీకు ఇస్తలే ఎందుకంటే నేను పక్కా లోకల్ నేను పక్కా లోకల్ నేను వాడే గాజు ಯಾವೂರ ಚಲುವೆ ಶಿವ तेजी गली जिन्हें क्रैकी उठा साल मां अरिकल गोते उठा गलगले पलचिन पल बलक मिटा मैंने लोकले टमगना टोला टका घुमगना घुमगना टुमा गोली अटी पोना यनगिना अड़कना मुरगना तौटयता यरगना
ಬಂದು ನಾನು ನಿಕ್ಲ ಎತ್ತೆ ಬಡ್ದು ಹೊಡಂಗಿಲ್ಲ ನಮ್ಮ ಸುರು ಡಿಮ್ಕನ ತುಳು ಕಾಮಿಡಿ ಹಾಡಿಗೆ ನೃತ್ಯ ಮಾಡಿ ನಮ್ಮೆಲ್ಲರನ್ನು ರಂಜಿಸಿದಂತಹ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಮೋರ್ನಿ ಬನ್ಕೆ ಎಂಬ ಹಾಡಿಗೆ ನವಿಲಿನಂತೆ ನೃತ್ಯ ಮಾಡಲು ಬರುತ್ತಿದ್ದಾರೆ 6ನೇ ತರಗತಿಯ ವಿದ್ಯಾರ್ಥಿನಿಯರು. ऑफ बीट है पर कुड़ियां दे नाल बहुत स्वीट है मुंडा थोड़ा ऑफ बीट है पर कुड़ियां दे नाल बहुत स्वीट है ढोंगी सा ये बड़ा ढीठ है वायरल हो गया ये ट्वीट पर फूल वूल करने में कूल तू बड़ी तेज कटारी है शगन तेरी की लगन तेरी की हमने कर दी तैयारी है नचते ने सारे रंग मिल के आज हिले डुल के ले सारे के सारे नजारे नचते ने सारे रंग मिल के आज हिले डुल के ले सारे के सारे नजारे खसमानू का रंजिता में हे रंजिता में हे रंजिता में रंजिता में वयसु वास्तु रंजिता में सुन्निता में नी सुख सुखास्त सुन्निता में अरे रंजिता में वयसु वास्तु रंजिता में सुन्निता में नी सुख सुखास्त सुन्निता में पडकवे पडचु मनसु सतर में इतर चतर गोटिन पडु सितर में मल्ले चिंडू दिच्ची मोगा मोरो सिंडू दिच्ची कड़के मोगाडु कनिची वटाडु ना नाडु मुच्ची उयलु उल्लासमय కిరి వికిరి చేసేసినావే ఉన్నపాటు రూపలై చకిలి గింతలు పెట్టేసావే రంజితమే యా రంజితమే ನೀನ್ ಅಮ್ಮಿ ಅಮ್ಮಿ ಅಂತಿದ್ರೆ ನಿನ್ ಮನ್ಯಾಕಿನೇ ಆಗಂಗಿವ್ನೆ ಸಾಮಿ ನನ್ ಸಾಮಿ ನಿನ್ನ ಸಾಮಿ ಸಾಮಿ ಅಂತಿದ್ರೆ ನಾನ್ ಯಜಮಾನಪ್ಪ ಅನ್ನಿಸ್ತೈತೆ ಸಾಮಿ ನನ್ ಸಾಮಿ ನಿನ್ ಹಿಂದೆ ಹೆಜ್ಜೆ ಇಟ್ರೆ ಏಳು ಮಲೆಯ ಯಾರಂಗಾಗಿದೆ ಸಾಮಿ ನಿನ್ ಪಕ್ಕ ಕೂತ್ಕೊಂತಿದ್ರೆ ಪರಮೇಶ್ವರನೇ ದಕ್ಕಿರಂಗೈತೆ ಸ್ವಾಮಿ ನೀ ಹೋಗೋ ದಾರಿ ನೋಡ್ತಾ ಇದ್ರೆ ಕೆರೆಯ ಬತ್ತಿ ಓದಂಗೈತೋ ಸಾಮಿ ನನ್ ಸಾಮಿ ಸಾಮಿ ಬಾರೋ ಸಾಮಿ ಬಂಗಾರು ಸಾಮಿ ಮಿಸೆಯ ಸಾಮಿ ರೋಷದ ಸಾಮಿ ನನ್
जानी है जान कट जानी है एने भी नखरे तू करना सोनिए एने भी नखरे तू करना सोनिए दिल मेरा तेरे लिए धड़के नहीं आज फिर किथे आज फिर किथे आज फिर किथे चलनी है मोरनी बन के आज फिर किथे चलनी है मोरनी बन के संडे तो लेके सैटरडे तक कर दे वेट तेरी खटके नहीं आज फिर किथे आज फिर किथे चलनी है मोरनी बन के ಮೋರ್ನಿ ಬನ್ಕೆ ಎಂಬ ಹಿಂದಿ ಹಾಡಿನ ಪ್ರಾರಂಭದೊಂದಿಗೆ ರಿಮಿಕ್ಸ್ ಹಾಡಿನ ಮೂಲಕ ನಮ್ಮೆಲ್ಲರನ್ನು ಮನಸೂರೆಗೈದಂತಹ 6ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇದೀಗ ತಮಿಳು ಮಲಯಾಳಂ ರಿಮಿಕ್ಸ್ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ 7ನೇ ತರಗತಿಯ ವಿದ್ಯಾರ್ಥಿಗಳು. ಇದೇ ಅಲ್ವಾ ಅವ್ರು ಹೇಳಿದ್ದು? ಇದೇ ಅಲ್ವಾ ಅವ್ರು ತೋರು ಹೋಗಿದ್ದು? ಇದಾದ್ಮೇಲೆ ಇದು ಅಂದ್ರು. ಎಷ್ಟನೇ ಹೆಸರು ಅಂತ ಹೇಳಿ? ಈಗ 17 18 ಎಷ್ಟನೇ ಮಕ್ಕಳ ನಂಬರ್ ಎಷ್ಟು? ನಂಬರ್ ಎಷ್ಟು ನಿಮ್ಮ ಡ್ಯಾನ್ಸ್ ಇದು 19 ಅಲ್ಲ 19 ಮೇಡಮ್ ನಂಬರ್ ನೋಡಿ ನಂಬರ್ ಮತ್ತೆ ಚೇಂಜ್ ಮಾಡಿದ್ರು 5ನೇ ತಾರೀಕು ಸ್ವಲ್ಪ ಆಚೆ ಈಚೆ ಇತ್ತೆ ಮೂಜಿ ಮೋನೆ ತೂಡಾಂಡು ಮದ್ಮೇಗ್ ಪಜ್ಜಪಾಡರ ಬರೊಂದುಲ್ಲೆರು 5ನೇ ಕ್ಲಾಸ್ದ ಜೋಕುಲು ಈ ಒಂದು ಜೋಕ್ಲಿ ಕಲ್ಪೈನಂಚಿನ ಗುರುಕುಲಿಯರು ಪಂಡನಿಕ್ಲು ಮಾತೆರೆಗಳ ಖುಷಿಯಾಪಣಂಚಿನ ಗುರುಪ್ರಿಯ ಕಾಮತ್ ನವ್ಯ ಪುತ್ತೂರು ಸಮೃದ್ಧಿ ಶೆಣೈ ದಿವ್ಯಾ ದೀಪ್ತಿ ಇವರಿಗೆ ಜೋರಾದ ಚಪ್ಪಾಳೆ ಕೊಡಿ. ಜೋರಾದ ಚಪ್ಪಾಳೆ ಬರಬೇಕು. ಚಪ್ಪಾಳೆ ಬರಲಿಲ್ಲ ಆಗದಿಂದ ನಿದ್ದೆ ಬಂದಿದೆ ಅಂತ ಕಾಣ್ತದೆ. ಮಕ್ಕಳೆಲ್ಲ ಕುಣಿತಾ ಇದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಗುರುಪ್ರಿಯ ಕಾಮತ್ ನವ್ಯ ಪುತ್ತೂರು ಸಮೃದ್ಧಿ ಶೆಣೈ ದಿವ್ಯಾ ದೀಪ್ತಿ. ಈಗ 5ನೇ ತರಗತಿಯ ಮಕ್ಕಳಿಂದ ತುಳು ಡ್ಯಾನ್ಸ್. ಲೆತ್ತನ ಈಯನ ಲೆತ್ತಿನಿ ಇಚ್ಚಿಂಡಲ್ಲೆ ಪೂಲಗೆ ಬಚ್ಚಿರೆ ತಿನ್ನೆರೆ ಬೋಡು ಸುಣ್ಣ ಕೊರ್ಪನ ಪನ್ಲಗ ಒಂದಿಪ್ಪಿ ಜವಂದಿ ಪೊನ್ನೆ ಕೇನ್ಲಯನ್ನ ಪಾತೆರೋನು ನಿನ್ನನೆ ಪೊರ್ಲುದು ಮೈಪೂರ ಮರ್ಲಾಂಡ್ ಚೇಂಡಿನ ಕೊರ್ದು ಬುಡು ಅಮಸರ ಉಂಟಾದ ಐಕಾದೆ ಕಾಪುವೆ ಇತ್ತೇನೆ ಪಂದು ಬುಡು ಬಂಗಾಡಿದ ರಾಜ್ಕುಮಾರ
எஸ்கினத்த பாண்டா சுன்னோனே போடெங்கு ஏ போனே பரோடு இத்தேனே தேடி பாலஹா ಅಯ್ಯೋ ಕೊಚ್ಚಿ ಪೊನ್ನೆ ಆತು ಪೊರ್ತು ಆ ಒಂದೆಂಕು ಆಪಿನ ಪೋಪಿನ ಪಾಟೆರ ಪಲ್ಲ ಆಸೆನು ಪುಟ್ಟವಳ ಎನ್ನನೆ ಭಾಷೆನು ಮೀರುದು ಬುಡಿಯ ಬುಪಾದ ಬಂದು ಬುಡ್ಲ பொண்ணே நிக்கு யானு பிராண கொர்பே ஈயே ராணி ஆதர நடಪಾಯ ತಂಕೋದ பொண்ணே ಆದೆಪ ಮದಿಮೆ ನಾನು ಚರಚರ ಶಬ್ದೋಡ್ದು ಪೊರ್ಲುದ ನಿನ್ನ ಪಾದರ ಖುಷಿ ಕೋರುಂಡು ನೀಸೆ ತಿರ್ಗಾದ ಕುದುರೆದ ಮಿತ್ತು ಬತ್ತಿನ ರಾಜಗ ಬೋಡು ಗತ್ತು ಇರಬೋಡು ಕೊಲ್ಲಾದ ಕೈನ ಪತ್ತೊಂದು ಧೈರ್ಯಡ ಪೋಡಿ ಎಲ್ಲನೆ ಮನಸ್ಸಿನ ಜಂಜಾರ ಸಲಬೋಡು ಉಡಲಗ ಬೆರ್ನೆ ಆಂಡು ಬಾರಿ ಒಂಜಿ ಸೋಕ್ತ ಡ್ಯಾನ್ಸ್ ಮಾಲ್ತನಂಜನ ಕಿನ್ಯ ಜೋಕ್ಲೆಗ್ ಜೋರಾಯನ ತಾಟಿ ಬೊಟ್ಟಲೆಗೆ ನನ್ನ ಬರೊಂದುಲ್ಲೇರು ಕನ್ನಡ ತಮಿಳು ಮಲಯಾಳಂ ರಿಮಿಕ್ಸ್ ಹಾಡಿಗೆ ನೃತ್ಯ ಮಲ್ಪ್ಯರ ಎನ್ಮಣೆ ತರಗತಿದ ಜೋಕುಲು ಬರ್ತಾ ಇದ್ದಾರೆ. ಅದರ ಮಧ್ಯೆ ನಿಮಗೆ ಒಂದು ಒಳ್ಳೆಯ ಸುದ್ದಿ, ಸಿಹಿ ಸುದ್ದಿ. ಯಾರಾದರೂ ಒಮ್ಮೆ ಕೂಡ, ನಾನಾಗೊಮ್ಮೆ ಹೇಳಿದೆ, ಊಟ ಮಾಡದಿದ್ದವರು ದಯವಿಟ್ಟು ಊಟದ ಕಡೆಗೆ ತೆರಳಬೇಕು. ಒಮ್ಮೆ ಕೂಡ ಊಟ ಮಾಡಲಿಕ್ಕೆ ಬಾಕಿದ್ದವರು ಹೋಗಬೇಕು. ಊಟದ ಕೌಂಟರ್ ಕ್ಲೋಸ್ ಆಗ್ತಾ ಇದೆ. ಮಕ್ಕಳು ಈ ಒಂದು ನೃತ್ಯ ಮಾಡಲಿಕ್ಕೆ ಇನ್ನು ಮುಂದೆ ಕನ್ನಡ, ತಮಿಳು, ಮಲಯಾಳಂ ರಿಮಿಕ್ಸ್ ಹಾಡು 8ನೇ ತರಗತಿಯ ವಿದ್ಯಾರ್ಥಿಗಳಿಂದ. ಅದರ ನಂತರ ಗುರುಕುಲ ಕಲಾ ಕೇಂದ್ರ ಪುರುಷರ ಕಟ್ಟೆ ಇಲ್ಲಿನ ನೃತ್ಯ ತರಗತಿ ವಿದ್ಯಾರ್ಥಿನಿಯರಿಂದ ಒಂದು ಡ್ಯಾನ್ಸ್ ಇರ್ತದೆ. ಗುರುಕುಲ ಕಲಾ ಕೇಂದ್ರ ಪುರುಷರ ಕಟ್ಟೆ ಇಲ್ಲಿನ ನೃತ್ಯ ತರಗತಿ ವಿದ್ಯಾರ್ಥಿನಿಯರಿಂದ ಈಗ ಕನ್ನಡ, ತಮಿಳು, ಮಲಯಾಳಂ ರಿಮಿಕ್ಸ್ ಹಾಡು. ಈ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಬರುತ್ತಿರುವವರು 8ನೇ ತರಗತಿಯ ವಿದ್ಯಾರ್ಥಿನಿಯರು. ವಿದ್ಯಾರ್ಥಿಗಳು, ಹುಡುಗರು. ತಮಿಳು, ಮಲಯಾಳಂ ರಿಮಿಕ್ಸ್ ಹಾಡ್. ಅದು ಬೇಡ, ಇದು ಮತ್ತೆ ಅಂತೆ. ಅಲ್ಲ, ಇದು ಸರಿ, ಇದು ಸರಿ. ಒಂದು 7th ಅಂತ ಹೇಳಿ. 7ನೇ ತರಗತಿಯ ವಿದ್ಯಾರ್ಥಿಗಳು ದಯವಿಟ್ಟು ಗಮನಿಸಿ. 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ಈಗ ತಮಿಳು, ಮಲಯಾಳಂ ರಿಮಿಕ್ಸ್ ಹಾಡು. ಜೋರಾದ ಚಪ್ಪಾಳೆ ಬರಲಿ. அம்சமா அழகா ஒரு பொண்ண பார்த்த உடனே பஞ்சரான. ஆமாப்பா, அம்சமா அழகா ஒரு பொண்ண பார்த்த உடனே பஞ்சரான. அது கண்ணா இல்ல கரண்டா, கன்ஃபியூசன். அவ அழக பத்தி பாட இல்ல எஜுகேஷன்.
ಮಜಾ ಬಾ ಕಮ್ಮಿ ನಿರ್ತೆ ತೂಡ ಬಾಟಿಕಾದ ಬಂದೆ ಕುಸ್ಟ್ ಪಾರ್ಮದೆ ಪಂಚನೆ ಬೆಸ್ಟ್ ಉಟ್ಲ ಮೋಸು ಉಂಡ ಅಷ್ಟು ಗುಂಡಾನು ಪಸ್ಟೆ ಜೊತ್ತಾಲಯ್ಯ ಉಟ್ಟಾದ ಜೊತ್ತ ತುಗಿನ ತೊಟ್ಟಾದ ಕರ್ತ ಕತ್ತನ ಮೆರ್ತಾದ ಅಬ್ರ ಪಾಡ್ತಿಕ್ ಬ ಜೊತ್ತಾಲ ಜೊತ್ತಾಲಯ್ಯ ಉಟ್ಟಾದ ಜೊತ್ತ ತುಗಿನ ತೊಟ್ಟಾದ ಕರ್ತ ಕತ್ತನ ಮೆರ್ತಾದ ಅಬ್ರ ಪಾಡ್ತಿಕ್ ಬ. This is the tribute to Talaiwa. मुझको थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के मुझको थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और the रजनी fan don't miss that chance all the rajani fan don't miss that chance तेरी झलक शर्फी श्रीवल्ली नैना मदक बर्फी तेरी झलक शर्फी श्रीवल्ली बातें करे दो हल्फी സന്തോഷ സൂചകമായി തന്നതിനെ സ്വീകരിച്ച് ബാലകരാം ഞങ്ങളിതാ പോകുന്നു ഞങ്ങൾ പോകുന്നു ഞങ്ങൾ പോകുന്നു സന്തോഷ സൂചകമായി തന്നതിനെ സ്വീകരിച്ച് ബാലകരാം ഞങ്ങളിതാ പോകുന്നു ഞങ്ങൾ പോകുന്നു ഞങ്ങൾ പോകുന്നു സന്തോഷ സൂചകമായി തന്നതിനെ സ്വീകരിച്ച് ನೃತ್ಯ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸುರೇಶ್ ರೈ ಅವರು ಹೇಳ್ತಿದ್ದಾರೆ ಮಾಸ್ಟ್ರೆ ಮಾತಿರ್ಲ ರಸೀದಿ ಮಲ್ಪನ ಉಲ್ಪ ಪಂಡದು ಕೇಳೊಂದುಲ್ಲೇರು ಪಂಡದು ಊರ್ತಾಗ್ಲಿ ಏರಾನ್ಲ ಕಾಸು ಕಣತ್ ಶಾಲೆಗೆ ಒಂಜಿ ಕೊರ್ಪುನ ಅಂತ ಪಂಡದಿತ್ತಂಡ ರಸೀದಿ ಮಲ್ಪಡು ಪಂಡದು ಕೇಳೊಂದುಲ್ಲ ಸುರೇಶ್ ಅಣ್ಣೆ ಪಂಡೊಂದುಲ್ಲೇರು ರಸೀದಿಗಳು ಮಲ್ಪನ ಅಂದ ಮಾಸ್ಟ್ರೆ ಕೇಳೊಂದುಲ್ಲೇರು ಪಂಡದು ಅಂಚಾದಿಪ್ಪನಾಗ ಮಾತಿರ್ಲ ಬತ್ತನಕ್ಲು ಉದಾರ ದಾನ ಸಹಾಯ ಮಲ್ಪಡು ಪಂಡದು ನಿಕ್ಲ ಕೈ ಮುಗಿದು ಕೇಳೊಂದುಲ್ಲ ಬಂದ್ ಇತ್ತ ಬರೋಂದುಲ್ಲೇರು ಎನ್ಮನೆ ತರಗತಿತ ಪೊಣ್ಣು ಜೋಕುಳು ಕನ್ನಡ ತಮಿಳು ಮಲಯಾಳಂ ರಿಮಿಕ್ಸ್ ಹಾಡಿಗೆ ನೃತ್ಯ ಮಾಡಲಿಕ್ಕೆ ಬರ್ತಿರುವವರು 8ನೇ ತರಗತಿಯ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿಯರು. ಜೋರಾದ ಚಪ್ಪಳೆ ಬರಲಿ. ಕಾಮಿಡಿ ಕಿಲಾಡಿಗಳು ಸೂರ್ಯ ನಮ್ಮ ಸೂರ್ಯ ನಮ್ಮ ಊರ
ಹಾಗೆ ಕಾವೇರಿ ಅವಳ್ಯಾವ ಊರೋ ಕನ್ನಡ ಮಣ್ಣೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಶಾನೆ ಟಾಪ್ ಆಗೋಳೆ ನಮ್ಮ ಹುಡುಗಿ. ಈ ಸಾಂಗ್ ನ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ಲೀಸ್ ನೋಡಿ ಮರಿಬೇಡಿ. ಪ್ರಪಂಚನೇ ಒಂದು ರೌಂಡು ಹಾಕೊಂಡ್ಬಂದ್ರು ಇಂಥ ಚೆಲುವೆ ಸಿಗಕ್ಕಿಲ್ಲ ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ ಶಾನೆ ಟಾಪ್ ಗೌಳೆ ನಮ್ಮೊಳಗೆ ಶಾನೆ ಟಾಪ್ ಗೌಳೆ ಶಾನೆ ಟಾಪ್ ಗೌಳೆ ನಮ್ಮೊಳಗೆ ಶಾನೆ ಟಾಪ್ ಗೌಳೆ ಮುತ್ತು ರತ್ನಾವಳ ನಮ್ಮಂಕೇನೆ ಇವಳು ಒಮ್ಮೆ ನಕ್ರೆ ಡೌಟೆ ಇಲ್ಲ ಶಿವ ಡೌಟೆ ಇಲ್ಲ ಶಿವ ಇವಳು ಮಂಡ್ಯ ಸಕ್ರೆ ಶಾನೆ ಟಾಪ್ ಗೌಳೆ ನಮ್ಮೊಳಗೆ ಶಾನೆ ಟಾಪ್ ಗೌಳೆ ಶಾನೆ ಟಾಪ್ ಗೌಳೆ ನಮ್ಮೊಳಗೆ ಶಾನೆ ಟಾಪ್ ಗೌಳೆ झुमकी झुमकी पन्ने मिनकी 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 कन्ने अलगे अलगाता walking on a chocolate salagata हसकी 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 रोसे हसकी 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 voice दूर नरगाता दूर कुले angel नडमाटा
ಶಂಕರ್ ನಾಗ ಆಡಿದಂತ ಇದು ಅತ್ಯದ್ಭುತವಾದಂಥ ಕನ್ನಡ ಚಿತ್ರ. ಜೋರಾದ ಚಪ್ಪಾಳೆ ಬರಬೇಕು. ಮಕ್ಕಳಿಗೆ ಒಂದು ಸೂಚನೆ, ಯಾರಾದರೂ ಹಿರಿಯ ವಿದ್ಯಾರ್ಥಿಗಳು ಡ್ಯಾನ್ಸ್ ಮಾಡ್ಲಿಕ್ಕಿದ್ರೆ ಇಲ್ಲಿ ಬಂದು ಹೆಸರು ನೋಂದಾಯಿಸಬೇಕು. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಹಿರಿಯ ವಿದ್ಯಾರ್ಥಿಗಳು ಡ್ಯಾನ್ಸ್ ಮಾಡಲಿಕ್ಕೆ ಇದ್ರೆ ದಯವಿಟ್ಟು ಇಲ್ಲಿ ಬಂದು ಹೆಸರು ನೋಂದಾಯಿಸಿಕೊಳ್ಬೇಕು. ಮತ್ತೆ ಯಾರಿಗೂ ಅವಕಾಶ ಕೊಡುವುದಿಲ್ಲ. ಇದೀಗ ಗುರುಕುಲ ಕಲಾ ಕೇಂದ್ರ ಪುರುಷರ ಕಟ್ಟೆ ಇಲ್ಲಿನ ನೃತ್ಯ ತರಗತಿ ವಿದ್ಯಾರ್ಥಿನಿಯರಿಂದ ಡ್ಯಾನ್ಸ್. ನಾವು ಟಿವಿ ನೋಡ್ತಿದ್ದೇವಾ ಅಥವಾ ನಿಜವಾಗಿ ನೋಡ್ತಿದ್ದೇವೆ ಅನ್ನುವ ಭಾಷವಾಗ್ತದೆ. ಎಲ್ಲ ಪ್ರೇಕ್ಷಕರು ಇನ್ನೊಮ್ಮೆ 10,000 ಜನ ಫಾರಿನರ್ಸ್ ನೋಡಿದ್ದಾರೆ ಅಂತ ಹೇಳಿದ್ರೆ ಹೇಗಿರ್ಬೇಕು ನಮ್ಮ ಸೌಂಡಿನ ಕಾರ್ಯಕ್ರಮ. ಸೂಪರ್ ಮಕ್ಕಳು, ಸೂಪರ್. ನಮ್ಮ ಗುರುಕುಲದ ವಿದ್ಯಾರ್ಥಿನಿಯರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ. ಕಂಡೆ 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 ಕಂಡೆನ ಕಂಡೆ ಪರಸಿವನ ಕಂಡೆ 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 ಕಂಡೆನ ಕಂಡೆ ಪರಸಿವನ ಓ ಕಲ್ಲು ಮುಳ್ಳಿನ ಹಾದಿಯಾಗೆ ಕೊಂಬಿದ್ರೆ ಇಳಿಜಾರದು ಇನ್ನೊಂದೆಜ್ಜೆ ಊರಂಗಿಲ್ಲ ನಂಗಾದ್ರೆ ಕ್ವಾರಣ್ಯನೆ ಕೈಯಾಗಿ ಹಿಡಿದು ಕಾಣ್ದಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಸಿವನ ಕಂಡೆ 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 ಕಂಡೆನ ಕಂಡೆ ಪರಸಿವನ ಸಂಗಡ ಇಟ್ಟವನೆ ಎಕ್ಕಡ ಚಮಡಿ ಹರಿದು ದಮಡಿಗಿಡ್ಸ್ಕೊಳ್ತವನೆ ಕೋಟಿ ಕೋಟಿ ಸೋದ್ನೆ ಬೆನ್ಗೆ ಕಟ್ಟಿದ್ದವನೆ ಹೋ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ ಆಕಾಶನೇ ಕಳ್ಚಿ ತಲೆಮ್ಯಾಗ್ ಬಿದ್ದಂಗೆ ಮುದ್ದೆ ಹೋಯ್ತೋ ಜೀವನ ಇನ್ನು ಬಾಳ್ಕೋದ್ಯಾಕೆ ಕತ್ಲಾಗಿಡ್ಕೋ ಬೆಳಕಿ ನಂಗೆ ಕಾಣ್ದಂಗ್ ಬಂದು ಕೈಯಾಗಿಡ್ದು ಮಾರವೇಷ್ಟಾಗ್ ಬಂದವನವನೆ ಕೈ ಬಿಟ್ಟು ಬಂದು ಕಾಪಾಡೋನು ಏಳು ಮಲೆ ಮಾತಪ್ಪನೆ ಕಂಡೆ 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 ಕಂಡೆನ ಕಂಡೆ ಪರಸಿವನ ಕಂಡೆ 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 ಕಂಡೆನ ಕಂಡೆ ಪರಸಿವನ
ಗುರುಪ್ರಿಯವರ ಗರಡಿಯಲ್ಲಿ ಪಳಗಿದಂಥ ವಿದ್ಯಾರ್ಥಿನಿಯರಿಂದ ಅತ್ಯದ್ಭುತವಾದಂಥ ನೃತ್ಯ. ಜೋರಾದ ಚಪ್ಪಳೆ ಅವರಿಗೆ ಧನ್ಯವಾದ ವಿದ್ಯಾರ್ಥಿನಿಯರೇ. ಇದೀಗ ನಮ್ಮ ತುಳುನಾಡ ವೈಭವ ಎನ್ನುವಂಥ ವಿಶಿಷ್ಟವಾದಂಥ ಒಂದು ನೃತ್ಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದರ ಮಧ್ಯೆ ನಮ್ಮ ಯತೀಶ್ ಕುಮಾರ ಮಂಗಳ ಅವರು ಆಗ ಕೇಳ್ತಿದ್ರು HML ಅಂತ, ಯಾಕೆ ಅಂತ ಗೊತ್ತಿಲ್ಲ, ರಸೀದಿ ಮಾಡ್ಲಿಕ್ಕ ಯಾಕೆ ಅಂತ. ಯತೀಶ್ ರವರು ಹೆಡ್ ಮಾಸ್ಟರ್ ಅನ್ನು ಭೇಟಿ ಆಗ್ಲಿಕ್ಕೆ ಇಲ್ಲಿ ಬರ್ಬೋದು ಅಥವಾ ಆಫೀಸಿಗೆ ಕೂಡ ಹೋಗ್ಬೋದು ಅಂತ ಹೇಳುತ್ತಾ, ತುಳುನಾಡ ವೈಭವ ಇದನ್ನು ಬೆರ್ಮರ ಸೃಷ್ಟಿ ಅಥವಾ ಪರಶುರಾಮ ಸೃಷ್ಟಿ ಎಂದು ಕರೆಯುತ್ತಾರೆ. ಇದು ಭಾರತದ ನೈಋತ್ಯ ಕರಾವಳಿಯಲ್ಲಿರುವಂತಹ ಒಂದು ಪ್ರದೇಶ. ತುಳುವ ಎಂದು ಕರೆಯಲ್ಪಡುವ ತುಳು ಜನರು ದ್ರಾವಿಡ ಭಾಷೆಯಾದ ತುಳುವನ್ನು ಮಾತನಾಡುವವರು. ಈ ಪ್ರದೇಶದ ಪ್ರಮುಖ ಜನಾಂಗೀಯ ಗುಂಪಿನವರು. ಇಂತಹ ತುಳುನಾಡಿನ ವಿವಿಧ ಆಚರಣೆಗಳ ಕುರಿತಾಗಿ ನೃತ್ಯದ ಮೂಲಕ ತುಳುನಾಡ ವೈಭವ ಎಂಬ ದೃಶ್ಯದ ಮೂಲಕ ತುಳುನಾಡ ವೈಭವವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಬಹಳ ಸುಂದರವಾದಂತಹ ನೃತ್ಯಗಳು ಮೂಡಿ ಬರ್ತಾ ಇವೆ. ಇದನ್ನು ದೇಶ ವಿದೇಶಗಳಲ್ಲಿ 12,000 ಜನ ಈಗಾಗಲೇ ನೋಡಿ ಆನಂದ ಪಟ್ಟಿದ್ದಾರೆ, ಮೆಸೇಜ್ಗಳನ್ನು ಕಳಿಸ್ತಿದ್ದಾರೆ ಅಂತ ನಮ್ಮ ಸುದ್ದಿ ಮಾಧ್ಯಮದವರು ತಿಳಿಸ್ತಾ ಇದ್ದಾರೆ. ಹ್ಯಾಟ್ಸಪ್ ಹೇಳಬೇಕು. ನಮ್ಮ ಈ ಒಂದು ಸವಣೂರಿನ ಸರಕಾರಿ ಶಾಲೆಯಲ್ಲಿ ಇಷ್ಟೊಂದು ಅತ್ಯದ್ಭುತವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ನಮ್ಮೆಲ್ಲ SDMC ಅವರು, ಸುರೇಶ್ ರೈ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಜನಸಾಗರವೇ ಬಂದು ಸೇರಿದೆ. ಎಲ್ಲರಿಗೂ ಕೂಡ ಆ ಒಂದು ಪೋಷಕರಿಗೆ ನಮ್ಮ ಶಾಲೆಯ ವತಿಯಿಂದ ಪ್ರೀತಿಪೂರ್ವಕ ಅಭಿನಂದನೆಗಳು. ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ಕೂಡ ಅವಕಾಶ ಇದೆ, ಆದರೆ ಸಮಯ ಮತ್ತು ಈ ಒಂದು ಜನ ನೋಡುವಂತಹದ್ದಾಗಿರಬೇಕು, ಶೈಕ್ಷಣಿಕ ಮಟ್ಟದಲ್ಲಿರಬೇಕು, ಉತ್ತಮ ಗುಣಮಟ್ಟದಲ್ಲಿರಬೇಕೆನ್ನುವುದು ನಮ್ಮೆಲ್ಲರ ಅಪೇಕ್ಷೆ. ಅವರು ಏನಿದ್ರು ಇಲ್ಲಿ ಬಂದು ಹೆಸರು ನೋಂದಾಯಿಸಬೇಕು. ತುಳುನಾಡ ವೈಭವ ನಾವೆಲ್ಲರೂ ಕಾಯುತ್ತಾ ಇರುವಂತಹ ಸಮಯ ಇದೀಗ ಬರುತ್ತಿದೆ. ಗುರುಪ್ರಿಯ ಕಾಮತ್ರವರು ತಯಾರುಗೊಳಿಸ್ತಾ ಇದ್ದಾರೆ. ವಿಶಿಷ್ಟವಾದಂಥ ನಮ್ಮ ತುಳುನಾಡಿನ ನಾವೆಲ್ಲರೂ ತುಳುವರು, ನಮ್ಮ ಮಾತ ತುಳು ಪಾತ್ರನ ಜನಕುಲು ನಂಕ ಬೋಡಪಿನಂಚಿನ ತುಳುನಾಡುತ್ತಾ ಒಂಜಿ ನೃತ್ಯ ವೈತ್ಯ ಬರೊಂದುಂಡು. ತುಳುನಾಡ ವೈಭವ ಮಾತೆರ್ಲ ತೂವೊಂದುಲ್ಲಾರೆ, ಖುಷಿ ಪಡೊಂದುಲ್ಲಾರೆ. ನಮ್ಮ ಶಾಲೆ ಟಾಪಣಂಚಿನ ಈ ಒಂಜಿ ಭಾರಿ ಸೂಕ್ತ ಕಾರ್ಯಕ್ರಮ ಬರೊಂದುಲ್ಲೇರೆ ತುಳುನಾಡ ವೈಭವತ ಕಾರ್ಯಕ್ರಮ.
ಅಂದ ಮಗ ದಾದ ಮಾರಾಯ್ತಿ ಆ ವಯರನ್ನು ಕೆಬಿಕ್ಕು ಪಾಡೊಂದು ಏರುಲೆತ್ತುಂಡಲ ಕೇನರೆಜ್ಜಿ ದಾದಿ ಪ್ರಾಬ್ಲಮ್ ದೊಡ್ಡ ಇರ್ನ ಎಂಕ್ ಬೋರ್ ಹಾಕೊಂಡು ಐಕಟ್ಟಿ ಸಾಂಗ್ ಕೇನ್ಲಿ ದಾದ ಪದ್ಯ ಮಗವು ಅಂಚ ಒಟ್ರಾಸಿನಲ್ಲಿ ಪುನಃ ಐಕೊಂಜಿ ಅರ್ಥಲ ಇಜ್ಜಿ ದಾಲ ಇಜ್ಜಿ ಐದ್ ನಮ್ಮ ತುಳುವ ಪದ್ಯಕೇನು ಉಡಲು ದಿಂಜುಡು ತುಳು ತುಳು ಪಂಡು ತರೆ ತಿನ್ಬರತ್ತ ಅಂಚಿನ ಸ್ಪೆಷಾಲಿಟಿ ದಾದ ಉಂಡಿ ಏಟ್ ಕುಸಲು ಉಂಡು ಮಗ ಒರ ಈ ತುಳುನಾಡ್ದ ಕಾಂತನ ಕೇಂಡಂಡ ಎಂಕಲು ಪಂಡಂಡ ನಿಕಲು ಕೇನ್ವರ ಮಗ ಇರು ಪಲ್ಲೆ ದೊಡ್ಡ ಕೇಳ ಮಗ ಈ ತುಳುನಾಡದ ಪೊರ್ಲುನು ಪಂಡೊಂದು ಪೋಂಡ ಏಳು ಇರ್ಲು ಏಳು ಪಗೆಲು ಯಾರಂದು ನಮ್ಮ ನಾಡದ ಪೊರ್ಲುನು ಪಂಪೆ ಕಿಬಿಕೊಂಡೆ ಮಲ್ತದು ಕೇಳೋನು ಮಗ ಮಗ ಪೊರ್ಲು ತೋಡು ತುಳುನಾಡದ ದಾನೆ ಪೊರ್ಲು ದಾನೆ ವಯ್ಯಾರ ಪೊರ್ಲುದ ನಾಡೇ ಅವು ತುಳುವ ನಾಡೇ ಸಂಸ್ಕೃತಿ ದಿಂಜಿನ ಪುಣ್ಯದ ಮಣ್ಣೇ ಬಿನಿನಲ್ಕೆದ ಪೊರ್ಲುನು ತೂವರ ಯಾರಂದು ರಡ್ಡು ಕಣ್ಣೇ ನೆಮ ಕಂಬುಲ ಯಕ್ಷ ಗನಲ ನಡಪಿನ ಪೊರ್ಲ ನಾಡೇ ನಮ್ಮ ತುಳು ನಾಡೇ ಕಲೆ ದಿಂಜು ಬೀಡೇ ಮುಲ ಪುಟ್ಟಿ ಭಾಗ್ಯ ನಮ್ಮ ಜನ್ಮ ಸಾರ್ಥಕ ದಾನೆ ವಯ್ಯಾರ ಸತ್ಯದ ನೆಲೆ ಧರ್ಮ ಗುಬಿಲೆ ಊರುಗೊಂಜಿ ಕಲೆ ಓಳು ತುಂಡಲ ಪಚ್ಚೆ ಪಜಿರದ ಸಿಲೆ ಮಗ ಬಡಕಾಯಿ ಬಾರ್ಪುರುಡ್ದು ತೆಂಕಾಯಿ ನೀಲೇಶ್ವರ ಮೂಡಾಯಿ ಪಚ್ಚೆಘಟ್ಟ ಅಡ್ಡಾಯಿ ಕಡಲ ಬರಿ ಮುಟ್ಟ ಸರಿದಿನ ನಾಡು ನಮ್ಮ ತುಳುನಾಡು ಮಗ ಧರ್ಮಸ್ಥಳ ಸುಬ್ರಹ್ಮಣ್ಯ ಕಟೀಲು ಕೊಲ್ಲೂರು ಉಡುಪಿ ಸೌತಡ್ಕ ಇಂಚಿತ್ತಿ ಪುಣ್ಯ ಕ್ಷೇತ್ರಗಳನ್ನು ಪಡೆಯಿನ ದೇವನಗರಿ ಪತ್ತೂರದ ಜನ ವಿದ್ಯೆಗೆ ಸುರುಕಾದು ಉಪ್ಪುನ ನಾಡು ವಿದ್ಯಾಕಾಶಿ ನಮ್ಮ ಈ ತುಳುನಾಡು ಇಂಚಿನ ನಾಡು ಪತ್ತಪ್ಪೆ ಜೋಕುಲು ಒಟ್ಟಿಗೆ ಸೇರ್ದು ಮನ್ಪಿನ ದೇವೇರನ ಜಾತ್ರೆನ ತುಯ್ಯರ ರಡ್ಡು ಕಣ್ಣು ಯಾರಂದು ಮಗ ರಡ್ಡು ಕಣ್ಣು ಯಾರಂದು ಮಗ ಒಂಜಿ ಕಣ್ಣು ಆದ ನಮನು ದೇವರ ಕಾತಂದು ಇತ್ತೆಂದ
ನನಂಜಿ ಪುಡೆಟ್ಟು ನಮ್ಮನ ಅಭಯದೀದು ಕಾಪುನಿ ನಮ್ಮ ನಂಬಿನ ದೈವ ದೇವರ ಮಗ ಗಗ್ಗರ ಪಂದಾಲ ಕಟ್ತಾಲೆ ಕೇಪಾಲ ಉಗ್ರದ ಒರು ಬುಡ್ದು ಪನಿಯಾರೆ ಕೈಕೊಳ್ಳ ಉಡಲುಗು ಜೀವಾದು ಕಡಲುಗು ಉಪ್ಪಾದು ನಡೆ ಬುಡ್ದು ಉಂತಿನ ಎಂಕ್ಲೆಗು ನೆರಳಾದು ಓಡವು ಪಾಯಾದು ನಾಡುಗು ದೈವಾದು ಪಾಡಿ ನಾಡಿಗು ಪನಿ ತುಂಬಾದು ಕಾಪುಲ ಭಕ್ತಿರು ಒಂದೇ ಮಂತ್ರ ಸ್ವಾಮಿ ಬನ್ಪು ಚಿತ್ರ ಮಂತ್ರ ಈ ಚಿತ್ತನಂದ ಅಂಡ ಮಿತ್ತಗುತ್ತ ನುಡಿಯಾನು ತೂನಗ ತೋಜಿದ ಲೆಪ್ಪುನಗ ಓಕೊಂಡೆ ಅಗ್ನಿಯಾದ ಅರ್ಲದೆ ನೀರಾದ ಪರತದೆ ಬರಂದಿನೇನು ಬರ್ಪಾದೆ ಕೊರಂದಿನೇನು ಕೊರ್ಪಾದೆ ತಿಂತಿನೇನು ಬುಲ್ಪಾದೆ ಬುಲ್ತಿನೇನು ತಿಂಪಾದೆ ಯಾನಂಜ್ ಮಲ್ಲ ಚಾಂಡಾಲೆ ಅತ್ತಿ ನಾನೇ ಭಟ್ರೆ ತುಳುನಾಡದ ಮಣ್ಣಡು ದೇವಿ ಬೈದ್ಯತಿನ ಬಂಜಿಡು ಪುಟ್ಟಿನ ಕಾರ್ಣಿಕದ ಜೋಪುಳು ನಾಗ ಬೆರ್ಮೆರೆ ಗುಂಡೋಡು ಇತ್ತಿನ ಜೋಡು ಪೆರ್ಮರಿ ಮಲೆಪು ಲೆಕ್ಕ ಮಲೆದು ತುಯ್ಯರು ಸುರಿಯ ಸುಗಿತುದು ಚೆಂಡು ದಂಚನೆ ದಂಡು ಗಂಟಿ ಹೊಸ ವರ್ಷ ಬಂಡ ಬಿಸು ಮಗ ಬಿಸುತ್ತಾನೆ ಬೊಲ್ಪುಗು ಇಲ್ಲದ ಉಲೈ ಕನಿಕಂಬದಲ್ಪ ಜೋಡಿ ಇರೆಟ್ಟು ಒಂಜಿ ಮನೆದೀದು ಐತ ಮೆಳ್ಳು ಒಂಜಿ ದೀಪದೀದು ಎಡತ್ತು ಬಲತ್ತು ನಮ್ಮ ಇಲ್ಲಡ ದುಳೈನ ಪಿಂಗಾರ ಬಣ್ಣ ಬಂಗಾರ ಫಲವಸ್ತು ತೀದು ನಡುಟು ಕನ್ನಡಿದೀದು ಮುಳಿಸಲೆ ಭಾಗ್ಯನು ಎಡ್ಡೆ ಮಲ್ತು ಕೊರ್ಲೆ ದೇವರೇ ಎಂದು ಕೈ ಮುಗಿಪ್ಪ ತುಳುನಾಡ ಬುಲೆ ಪರ್ಬನೆ ಹೊಸ ವರುಷ ಸಿರಿ ಕನಪಿ ಬಿಸು ಪರ್ಬನೆ ಮೋನೆ ನಿಲಿಕೆ ಬಣ್ಣ ಜಿಂಜಾದು ಬಾರಿ ದುಣ್ಣದ ವೇಷ ಪಾಡ್ದು ಅದೊಕೊಲೆನ ಸಾಲಡೆ ನಮಕ್ ಕತೆ ಕಲೆನು ತಿರಿಪಾದು ಭೂಮಿ ಅದುರ್ಲೆಕ್ಕ ನಲಿಪುನ ನಮ್ಮ ನಾಡದ ಪೆರ್ಮೆದ ಕಲೆನೇ ಈ ಯಕ್ಷಗಾನ ಮಗ
ಇಡೀ ತುಳುನಾಡಿಗೆ ನಾಗೆ ಮೂಲ. ಈ ಭೂಮಿ ನಾಗಗ್ ಸೇರ್ದಿನವು. ತುಳುವೆದು ನಾಗ ಮೂಲಗು ಸೇರ್ದಿನ ಕುಲು. ಅಂಚಾದ ನಮ್ಮ ಪಂಚನಿರಾಣಿ ನಾಗಗ್ ಭಕ್ತಿಡು ಪಿಂಗಾರ ಕೊಯ್ದು ಬೇರು ಮೈತದು ಗೌಜಿಡು ಆರಾಧನೆ ಮಂತುನಿ. ನಾಗ ನಾಗವೇ ನಾಗವೇ ನಾಗ ನಾಗ
ಮಗ ಒನ್ನಿ ತಿಂಗೊಳ್ಳು ಕೆಡ್ಡಸ ಪರ್ಬ ಆನಿ ಭೂಮಿಯಪ್ಪೆ ಮೀಪುನ ದಿನ ಇಲ್ಲದ ಕೊಂಜವು ನಕಲು ಜಾಲುಗು ಅಂಬಿ ಆಡ್ತದು ತುಳಸಿ ಕಟ್ಟೆದಲ್ಪ ಭೂಮಿಯಪ್ಪೆಗು ನನ್ನೇರಿ ಬಳಸುದು ಆಚರಣೆ ಮಲ್ಪ ದೊಡ್ಡ ಗುಣವಿದೆ ಈ ಮಣ್ಣಲಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂತೆಲ್ಲ ತುಳುನಾಡು ಮೊಗೆದ ತುಳುನಾಡು ಗುಣವಿದೆ ಈ ಮಣ್ಣಲಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂತೆಲ್ಲ ತುಳುನಾಡು ಮೊಗೆದ ತುಳುನಾಡು ಕರ್ಪುನೆಕ್ ಒಂಜಿ ಪಿರಾಕು ಉಂಡು ಅವು ಶೋಕಿಗ್ ನಲಿಪುನ ಗೊಬ್ಬತ್ತು ಕೈಕಾರು ಬರಂದಿನ ಬಾಲೆನು ಅಪ್ಪೆ ಕಣತದು ಮಂಗಳ ದೇವಿನ ಮಟ್ಟೆಲ್ಡು ಪಾರ್ದು ಬುಲ್ಪೆರುಗೆ ಎನ್ನ ಬಾಲೆ ಕೈಕಾರು ಸರಿಯಾಂಡ ಬಿಳಿ ನಲಿಪಾವೆ ಪನ್ಪೆರು ಪಂಡಿನ ಪರಕೆಗು ದೇವೆರು ಒಲಿದು ಬತ್ತೆರು ಬಾಲೆದ ಕೈಕಾರು ಸರಿ ಹಾಕೊಂಡು ಅಂಚಾದು ಮಂಗಳ ದೇವಿನ ನಡೆದು ಪರಕ್ಕೆ ಸಂದಾವೆರು ಅವು ಇತ್ತ ನಮ್ಮ ಸಂಸ್ಕೃತಿಡು ಒಂಜಾದು ಒರಿತುಂಡು ವ್ಯತ್ಯಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಆಸೆದ ಕಣ್ಣಡು ಊರುದ ಪೊಣ್ಣಲು ತೆಲಿಪುನ ಮರ್ಲು ಯಾನ ವ್ಯತ್ಯಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಆಸೆದ ಕಣ್ಣಡು ಊರುದ ಪೊಣ್ಣಲು ತೆಲಿಪುನ ಮರ್ಲು ಯಾನ ಅರೆ ಹೋ ಗಯ ಮದಿವಾನ ಬಲ ನಲಿಪುನ ನನ್ನ ಬಾರಿ ಜಾಲಿಯ ನಮ್ಮನೆ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಆಸೆದ ಕಣ್ಣಡು ಊರುದ ಪೊಣ್ಣಲು ತೆಲಿಪುನ ಮರ್ಲು ಯಾನ ಕೋನತೆರು ಆರನ್ನ ಪರಿಪ ಗಿಡ ಯಾನೋರಿ
ರೈಚರಲು ಇನಿ ಕೋಡೆದ ಹತ್ತು ಮಗ ಆಟ ಕೂಟ ಕೋಲ ಕಂಬುಲ ಅಂಕಾಯನ ಇಂಕ ಸೋಬಾನದ ನಾಡು ಮಗ ನಾಡುದು ಜನಪದ ಗೊಬ್ಬುಲುಂದು ಬನ್ನಗ ಕಂಬುಳ ಓಡಿದ ಕಟ್ಟ ನೆನೆಪಾಕೊಂಡು ಅವೆತ್ತ ಪೊರ್ಲು ದಾದಾಂದು ಪನ್ಪ ಉರಿಯೇ ಒಂಚಿಬೇಕು ಚೀನ ವೇಸ್ಟಿನ ಮಾತು ಒರಿಪುನ ಕಲಿಯೇ ನನಚಿಬೇಕು துய்யரு செய் பண்டிரு பால் கட்டியரு காளி பாட்டியரு துய்யரு செய் பண்டிரு பால் கட்டியரு காளி பாட்டியரு குல கோரியே எட்ட பண்டிரு பாக்கி கோரிலே கோர பண்டிரு குல கோரியே எட்ட பண்டிரு பாக்கி கோரிலே கோர பண்டிரு ராணிரு பரவிரு பாதி கட்டியரு ನಂದಳಿಗೆ ಶ್ರೀಕಾಂತ್ ಪಟ್ಟಣ ಒಂಜನ್ ನಂಬರ್ದ ಎರುಕುಲು ಅಂಚನೆ ಮಾಳ ಆನಂದ್ ನೀಲಾಶೇಖರ್ ಶೆಟ್ಟರ್ನ ರಡ್ಡನ್ ನಂಬರ್ದ ಎರುಕುಲು ಮಂಜಟ್ಟಿಗೆ చెప్తుందిಲ್ಲ ಅವು పుణ్యకే కైపులన్నా అన్న నావేర్ కట్టలే అన్న మంజొట్టిಗೆ ಏರ್ಲ ಉಂತರ ಬಲ್ಲಲ್ಪ ಒಂಚೂರು ಬಿಡಬಲ್ಲಣ್ಣ ಗಂತಿಗೆ ಬಲ್ಲಣ್ಣ ಅಲ ಕುಡಿಯರೋ ತುಳುವೆರೆಗ್ ಅವು ಇಜ್ಜಿ ಮಗ కొయ్యర పోయి సేరున్లే పరవైలు కండోద కై కొయ్యర పోయి తత్తి ముట్టాళ పత్తి మా తెల్ల కై తుంబెర పోయి సుత్తి కొయ్యర పోయి ಸೇರುಲ್ಲೆ ಪರವೈಲೆ ಕಂಡೋದ ಕೈ ಕೊಯ್ಯರ ಪೋಯಿ ಭಾಗ್ಯಾರ ಕಂಡೊಡು ಗಂಧ ಸಾಲಿ ಪೊರ್ಲಬಿದೆ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಭಾಗ್ಯಾರ ಕಂಡೊಡು ಗಂಧ ಸಾಲಿ ಪೊರ್ಲಬಿದೆ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಭಾರತ ಮಾತಿನ ಉಡಲಡು ಪುಟ್ಟಿನ ಪುಣ್ಯದ
ಸಿರಿಯು ಪಚ್ಚ ಪಜುರದ ಜರಿತಾರಿ ಸೀರೆ ತಂದು ಸಿಂಗಾರ ಪಿಂಗಾರ ಐತ್ತಮಲ್ ತಂದು ಉದಯ ಸೂರ್ಯನ ತಿಲಕದಿ ಒಂದು ತುಳುನಾಡ ವೈಭವ ಡ್ಯಾನ್ಸ್ ನೋಡಿದ್ರಿ. ನಮ್ಮ ತುಳುನಾಡಿನ ಎಲ್ಲ ವಿವಿಧ ರೀತಿಯ ನಾವೇನೆಲ್ಲ ಕೇಳಿದ್ದೇವೆ, ಏನೆಲ್ಲ ಮಾಡ್ತಿದ್ದೇವೆ ಎಲ್ಲವನ್ನು ಕೂಡ ಗುರುಪ್ರಿಯ ಕಾಮತಿಯವರು ನಮಗೆ ನೆನಪು ಮಾಡಿಕೊಟ್ಟಿದ್ದಾರೆ. ಮೇಡಮ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಾವೆಲ್ಲರೂ ಮತ್ತೊಮ್ಮೆ ಮೆಲುಕು ಹಾಕಿದಾಗೆ ಆಗಿದೆ. ಇದೀಗ ಸೋಲೋ ಡ್ಯಾನ್ಸ್ 6ನೇ ತರಗತಿಯ ಕೃತಿಕಾ ರೆಡಿ ಆಗಿದ್ದಾಳ. 6ನೇ ತರಗತಿಯ ಕೃತಿಕಾ, ಎಲ್ಲ ಕೂತ್ಕೊಳ್ಬೇಕು ಮಕ್ಕಳು. ಎಲ್ಲ ಮಕ್ಕಳು ಕೂತ್ಕೊಳ್ಬೇಕು.
ಬಹಳ ಸುಂದರವಾಗಿ ಅತ್ಯುತ್ತಮವಾಗಿ ಅತ್ಯದ್ಭುತವಾಗಿ 6ನೇ ತರಗತಿಯ ಕೃತಿಕ ಒಂದು ಡ್ಯಾನ್ಸ್ ಮಾಡಿದಾಳೆ. ಜೋರಾದ ಚಪ್ಪಾಳೆ ಕೊಡಬೇಕು. ಈಗ ಶಾರದಾ ಮತ್ತು ತಂಡ ಇವರಿಂದ ಒಂದು ಕನ್ಯಾಪು ಎನ್ನುವಂತ ನೃತ್ಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಇವರು. ಶಾರದಾ ಮತ್ತು ತಂಡ. ಅನಂತರ ನಮ್ಮ ಶಾಲೆಯ ವಿದ್ಯಾರ್ಥಿನಿ ತನುಶ್ರೀ ಇವರಿಂದ ಕೂಡ ಒಂದು ನೃತ್ಯ ನಡೆಯಲಿದೆ. ಅದೇ ರೀತಿ ಹಿರಿಯ ವಿದ್ಯಾರ್ಥಿ ಶರಣ್ಯ ಮತ್ತು ಅನನ್ಯ, ಅದೇ ರೀತಿ ಸಪ್ವಾನ್ ಆರೆಲ್ತಡಿ ಇವರ ಒಂದು ಕವನ ವಾಚನ ಕೂಡ ಇದೆ. ಸವಣೂರಿಗ ಎಂಬ ಕಾವ್ಯನಾಮವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯುತ್ತಿರುವ ಈ ಶಾಲೆ ಹಿರಿಯ ವಿದ್ಯಾರ್ಥಿ ಸಪ್ವಾನ್ ಆರೆಲ್ತಡಿ ತಮ್ಮ ಸ್ವರಚಿತ ಕವನ ಮಾಡಲಿಕ್ಕೆ ಅದನ್ನು ಕೂಡ ಮಾಡಲಿಕ್ಕಿದ್ದೇವೆ. ನಾವು ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಈಗ ನಾವು ತಯಾರಾಗಿದ್ದೇವೆ. ಎಲ್ಲರೂ ಈಗ ಜೋರಾದ ಚಪ್ಪಲೆಗಳೊಂದಿಗೆ ಶಾರದಾ ಮತ್ತು ತಂಡ ನಮ್ಮ ಶಾಲೆ ಹಿರಿಯ ವಿದ್ಯಾರ್ಥಿಗಳಿಂದ ಕನ್ಯಾಪು ಎನ್ನುವಂತ ನೃತ್ಯ. ತುಳುನಾಡ ಒಂಜಿ ಕುಣಿತ ಕನ್ಯಾಪು ಕುಣಿತ ಐತೆ ನಿಕಲ್ನ ದುಂಬು ಮಂತೊಂದುಲ್ಲೆರು. ಈ ನೃತ್ಯಗೂ ಮದಿಮಾಯ ಮದಿಮಾಲ ಕುಣಿತ ಪಂಡಲ ಪನ್ಪೆರು ಇತ್ತೆ ನಿಕಲ್ನ ದುಂಬು ಕನ್ಯಾಪು ಕುಣಿತ. ಡೆನ್ನಾನಾ ಡೆನ್ನಾ ಡೆನ್ನಾನಾ ಓ ಉಳ್ಳಾಯ ಡೆನ್ನಾನಾ ಡೆನ್ನಾ ಡೆನ್ನಾನಾ ಡೆನ್ನಾನಾ ಡೆನ್ನಾ ಡೆನ್ನಾನಾ ಓ ಉಳ್ಳಾಯ ಡೆನ್ನಾನಾ ಡೆನ್ನಾ ಡೆನ್ನಾನಾ ಡೆನ್ನಾನಾ ಡೆನ್ನಾ ಡೆನ್ನಾನಾ ಓ ಉಳ್ಳಾಯ ಡೆನ್ನಾನಾ ಡೆನ್ನಾ ಡೆನ್ನಾನಾ ಗಟ್ಟದ ಮಿತ್ತ ಮೇಲೆ ರಾಜಡು ಓ ಉಳ್ಳಾಯ ತಾಳ ಕಂಚಿದಾರಂದಾಳ ಅಮ್ಮೆಂದಾರು ಪನ್ನ ಗುಳ್ಳಾಯ ಓ ಉಳ್ಳಾಯ ಗುರು ಸರಪಾಳಯ ನಾಯಗೆನ ಅಪ್ಪೆಂದಾರು ಪನ್ನ ಗುಳ್ಳಾಯ ಓ ಉಳ್ಳಾಯ ಸನ್ಯಾಸುಳ್ಯ ಬಾಲೆ ದಯಾರ ಗಟ್ಟದ ಮಿತ್ತ ಮೇಲು ರಾಜಡು ಓ ಉಳ್ಳಾಯ ತಾಳ ಕಂಚಿದಾಳಂದಾಳ ಅಪ್ಪೆಂದಾರು ಪನ್ನ ಗುಳ್ಳಾಯ ಓ ಉಳ್ಳಾಯ ಸನ್ಯಾಸುಳ್ಯ ಬಾಲೆ ದಯಾರ ಅಮ್ಮೆಂದಾರು ಪನ್ನ ಗುಳ್ಳಾಯ ಓ ಉಳ್ಳಾಯ ಗುರು ಸರಪಾಳಯ ನಾಯಗೆನ ಡೆನ್ನಾನಾ ಡೆನ್ನಾ ಡೆನ್ನಾನಾ ಓ ಉಳ್ಳಾಯ ಡೆನ್ನಾನಾ ಡೆನ್ನಾ ಡೆನ್ನಾನಾ ಡೆನ್ನಾನಾ ಡೆನ್ನಾ ಡೆನ್ನಾನಾ ಓ ಉಳ್ಳಾಯ ಡೆನ್ನಾನಾ ಡೆನ್ನಾ ಡೆನ್ನಾನಾ ಅಕ್ಲೆಗು ಪುಟ್ಟಿ ಜೋಗೂಳುಳ್ಳೇರು ಓ ಉಳ್ಳಾಯ 7 ಜನ ಕನ್ಯಾ ಪಣ್ಣೂಲು ಆ 7 ಜನ ಕನ್ಯಾ ಪಣ್ಣುಳೆಗ ಓ ಉಳ್ಳಾಯ ಓರಿ ಕೂಡ ಜಾರ ಕಲ್ವೇನೋ ಅಕ್ಲೆಗು ಪುಟ್ಟಿ ಜೋಗೂಳುಳ್ಳೇರು ಓ ಉಳ್ಳಾಯ 7 ಜನ ಕನ್ಯಾ ಪಣ್ಣೂಲು ಆ 7 ಜನ ಕನ್ಯಾ ಪಣ್ಣುಲೆಗ ಓ ಉಳ್ಳಾಯ ಓರಿ ಕೂಡ ಜಾರ ಕಲ್ವೇನೋ ಡೆನ್ನಾನಾ ಡೆನ್ನಾ ಡೆನ್ನಾನಾ ಓ ಉಳ್ಳಾಯ ಡೆನ್ನಾನಾ ಡೆನ್ನಾ ಡೆನ್ನಾನಾ ಡೆನ್ನಾನಾ ಡೆನ್ನಾ ಡೆನ್ನಾನಾ ಓ ಉಳ್ಳಾಯ ಡೆನ್ನಾನಾ ಡೆನ್ನಾ ಡೆನ್ನಾನಾ
ಎಷ್ಟು ಸುಂದರವಾಗಿ ನಮ್ಮ ಶಾರದಾ ಅವರು ನೃತ್ಯ ಮಾಡಿದ್ದಾರೆ. ಅದೇ ರೀತಿಯಾಗಿ ಗುರುಪ್ರಿಯಾ ಅವರ ಸ್ವರ ಹೇಗಿತ್ತು? ಜೋರಾದ ಚಪ್ಪಾಳೆ ಬರಬೇಕು ಅವರಿಗೆ. ಈಗ 6ನೇ ತರಗತಿಯ ವಿದ್ಯಾರ್ಥಿನಿ ತನುಶ್ರೀ ಇವರಿಂದ ಒಂದು ಸೊಗಸಾದ ನೃತ್ಯ, ಜೋರಾದ ಚಪ್ಪಾಳೆ ಅವರಿಗೆ. My heart is announcing you got to take me away. Let's start jumping, my heart goes pumping. I love you in every way. धड़कनों पे बूंद जो गिरी तो नाचो आज छम 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 मैं नाचो आज छम 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 मैं नाचो आज गीली हवाएं झूमती है तन को मेरे झूमती है छोड़ के ये शर्म वरम झूम ये जिया कोई भी कहे कुछ भी यहाँ मैंने तो कभी सुना कहा दिल ने मेरे जो भी कहा मैंने वो किया इस पल को मैं आज जी लूं जो भी होगा देखा जाएगा कल मुझसे नैना मिला के मौसम होने लगे पागल है सबसे होके बेफिक्र नाचूं मैं आज छम 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 मैं नाचूं आज छम 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 बारिशों की ताल पे ये खनक मेरे धड़कनों की कह रही है झील तू जरा बार बार साथ मेरे सारे अब थिरकने लगे डोले जमीन नाचे आसमां मैं तो हवा हूँ हाथ न आऊं मर्जी से अपनी उड़ती ही जाऊं खुद की करूं मैं क्या तारीफ रात ने चुराया मेरा काजल मुझसे नैना मिला के मौसम होने लगे पागल सबसे होके बेफिक्र नाचूं मैं आज छम 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 मैं नाचूं आज छम 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 6ನೇ ತರಗತಿಯ ತನುಶ್ರೀ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಚಪ್ಪಾಳೆಯೊಂದಿಗೆ
ಕಿನ್ಯ ಬಾಳಿನ ಅರಸೋಡು. ಈಗ ಒಂದು ಪ್ರಕಟಣೆ. ಪುರುಷರ ಕಟ್ಟೆಯಲ್ಲಿ ಗುರುಪ್ರಿಯ ಕಾಮತಿಯವರ ನೇತೃತ್ವದಲ್ಲಿ ಡ್ಯಾನ್ಸ್ ಮತ್ತು ಹಾರ್ಮೋನಿಯಂ ತರಗತಿಗಳು ನಡೆಯುತ್ತವೆ. ಸಂಗೀತ, ಡ್ಯಾನ್ಸ್ ಮತ್ತು ಹಾರ್ಮೋನಿಯಂ ತರಗತಿಗಳು ನಡೆಯುತ್ತವೆ. ಯಾರಾದರೂ ಆಸಕ್ತರು ಅವರ ಈಗ ನೀವು ನೋಡಿದಿರಲ್ಲ ಹೇಗೆ ಡ್ಯಾನ್ಸ್ ಮಾಡ್ತಾರಂತ, ಅವರನ್ನು ಮುಖತಃ ಭೇಟಿಯಾಗಿ ತಾವು ಆ ಒಂದು ಸಂಸ್ಥೆಯಲ್ಲಿ ತಮ್ಮ ವಿದ್ಯಾರ್ಥಿಗಳನ್ನು ನಾಟ್ಯಕ್ಕೆ ತಯಾರುಗೊಳಿಸಬಹುದಂತ ಹೇಳುತ್ತಾ ಈಗ ಗುರುಪ್ರಿಯ ಅವರ ತಂಡದಿಂದ ಮತ್ತೊಂದು ಡ್ಯಾನ್ಸ್. ದಯವಿಟ್ಟು ಗಮನಿಸಿ, ಅಲ್ಲಿ ಮಕ್ಕಳು ಡ್ಯಾನ್ಸ್ ಆದವರು ಯಾರಾದರೂ ಕಾಸ್ಟ್ಯೂಮ್ ಕೊಡ್ಲಿಕ್ಕೆ ಬಾಕಿ ಇದ್ರೆ ಇಲ್ಲಿ ತಂದು ಕೊಡಿ. ತುಂಬಾ ಕಾಸ್ಟ್ಯೂಮ್ಸ್ ಬರಲಿಲ್ಲ. ಮಕ್ಕಳ ಡ್ರೆಸ್ ಕೊಡ್ಲಿಕ್ಕೆ ಬಾಕಿ ಇರುವವರು ಆದಷ್ಟು ಬೇಗ ಹಿಂದ್ಗಡೆ ಬಂದು ತಂದು ಕೊಡಿ ಎಲ್ಲರೂ ಕೂಡ. ಥ್ಯಾಂಕ್ ಯು. ಮಕ್ಕಳು ವೇಷ ಹಾಕಿ ಡ್ರೆಸ್ ಅನ್ನು ತಂದು ಕೊಡ್ಲಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಗುರುಪ್ರಿಯ ಮೇಡಮ್. ಯಾರಾದರೂ ವೇಷ ಹಾಕಿ ನಿಮ್ಮ ಡ್ರೆಸ್ ಅನ್ನು ವಾಪಸ್ ಕೊಡದಿದ್ದರೆ ದಯವಿಟ್ಟು ಅವರಲ್ಲಿ ಕೊಂಡೋಗಿ ಕೊಡಿ. ಗ್ರೀನ್ ರೂಮ್ ಅಲ್ಲಿ ಕೊಡಿ. ಡ್ರೆಸ್ಸಿಂಗ್ ಮಾಡಿದ್ರಲ್ಲ ಅಲ್ಲಿ ಬಿಸಾಕಬೇಡಿ ದಯವಿಟ್ಟು, ನಿಮ್ಮಲ್ಲಿ ವಿನಂತಿ. ಡ್ರೆಸ್ ಯಾರಲ್ಲಿದೆ ಅಂತ ನಾವು ನೋಡ್ತೇವೆ. ಮತ್ತೆ ದಯವಿಟ್ಟು ಮಕ್ಕಳು ಅದನ್ನು ಹಿಂದಿರುಗಿಸಬೇಕಂತ ಹೇಳುತ್ತಾ ಈ ಮುಂದೆ ನಮ್ಮ ವೇದಿಕೆಯಲ್ಲಿ ಈಗ ಗುರುಪ್ರಿಯ ತಂಡದಿಂದ ಒಂದು ಡ್ಯಾನ್ಸ್. झिलका 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 रे झिलका झिलका रे झिलका झिलका रे झिलका रे झिलका रे. शबनम जैसी लड़की तेरे युद्ध दिल की खिड़की ये हाडनೊಂದು ಕೇಳಿ शाम से सुबह कन्नल्ली ತುಂಬಾ काजल जल्लेन्नु ನನ್ನ पायल मुझे नाचने दो ये शाम से सुबह नारेय नाद ತುಂಬಾ ವಿನೋದ ನಲಿದಾಡೋಣ ವೇಲಾಡೆ झिलका झिलका रे झिलका 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 रे झिलका झिलका रे झिलका रे झिलका रे झिलका झिलका रे झिलका 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 रे झिलका झिलका रे झिलका रे झिलका रे. ना रा 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 ना ये कत कप कलंगे ये कप ताज मुरके ये बिट मत किरके ये तनयु கொஞ்சம் நிறுத்தே ये निर्मा कोई दिस्कुरमा मेल्ल நடமா நனவம்மா ये முனிமா கொஞ்சம் பனிமா ரூட் தனிமா ஐயோ ஏன்றமா வாயாடி மீன் பாடி பாடி பாப்போம் விளையாடு ஏ தாய் கிளவி 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 ஏ தாய் கிளவி. वर्षा बिजुली सावन को पानी चिसो चिसो मौसम छ तो जवानी हे मुट्टु मेरो दुख्न थाल्यो नि आनु कावालया नु कावाली रा 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 आनु कावालया नु कावाली रा 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 रा. ठुमक ठुमक जब हिट जाए तू पहाड़ी बाटों माँ
छम छमा पायल घुंघरू बजन कर कुटमा लाल कर कंगन हाथ में चूड़ी छनहरा लाल कर कंगन हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा ಅದ್ಭುತವಾದಂತಹ ನೃತ್ಯಕ್ಕೆ ತಮ್ಮ ಮುಂದೆ ಮೊದಲನೇದಾಗಿ ವಾಚಿಸಲು ಇಚ್ಛಿಸ್ತೇನೆ. ಇದು ನಮ್ಮೂರಿನ ನಮ್ಮೆಲ್ಲರ ಪ್ರೀತಿಯ ಶಾಲೆ. ಇದು ನಮ್ಮೂರಿನ ನಮ್ಮೆಲ್ಲರ ಪ್ರೀತಿಯ ಶಾಲೆ. ನಾವೆಲ್ಲರೂ ಕಲಿತೆವು ಇಲ್ಲಿ ಕಾಗುಣಿತದ ಮಾಲೆ. ನಾವೆಲ್ಲರೂ ಕಲಿತೆವು ಇಲ್ಲಿ ಕಾಗುಣಿತದ ಮಾಲೆ. ಅರೆದು ಕುಡಿದೆವು ಪಠ್ಯ ಪುಸ್ತಕದ ಪ್ರತಿ ಹಾಳೆ. ಅರೆದು ಕುಡಿದೆವು ಪಠ್ಯ ಪುಸ್ತಕದ ಪ್ರತಿ ಹಾಳೆ. ತಿಂದು ತೇಗಿದೆವು ಬಿಸಿಯೂಟ ಸಾರಿನ ಬೇಳೆ. ತಿಂದು ತೇಗಿದೆವು ಬಿಸಿಯೂಟ ಸಾರಿನ ಬೇಳೆ. ಇಲ್ಲಿನ ಗೋಡೆಗಳಿಗೆ ಗೊತ್ತು ನಮ್ಮ ಬಾಲ್ಯದ ಲೀಲೆ. ಇಲ್ಲಿನ ಗೋಡೆಗಳಿಗೆ ಗೊತ್ತು ನಮ್ಮ ಬಾಲ್ಯದ ಲೀಲೆ. ಸಿಕ್ಕ ಬೆತ್ತದೇಟಿನ ಲೆಕ್ಕ ಇರಬಹುದು ಬೆನ್ನಿನ ಮೇಲೆ. ಸಿಕ್ಕ ಬೆತ್ತದೇಟಿನ ಲೆಕ್ಕ ಇರಬಹುದು ಬೆನ್ನಿನ ಮೇಲೆ. ಕಲಿಸಿಕೊಟ್ಟರು ಶಿಕ್ಷಕರು ಅಕ್ಷರದ ಅಮೃತ ಮಾಲೆ. ಕಲಿಸಿಕೊಟ್ಟರು ಶಿಕ್ಷಕರು ಅಕ್ಷರದ ಅಮೃತ ಮಾಲೆ. ಕಟ್ಟಿಕೊಟ್ಟರು ಅಕ್ಕರೆಯಿಂದ ನಮಗೆ ಚಂದದ ನಾಳೆ. ಕಟ್ಟಿಕೊಟ್ಟರು ಅಕ್ಕರೆಯಿಂದ ನಮಗೆ ಚಂದದ ನಾಳೆ. ವಾರ್ಷಿಕೋತ್ಸವದ ಇಂದಿನ ಈ ಶುಭ ವೇಳೆ, ವಾರ್ಷಿಕೋತ್ಸವದ ಇಂದಿನ ಈ ಶುಭ ವೇಳೆ ಹಾರೈಸೋಣ ಉನ್ನತಿಯತ್ತ ಸಾಗಲಿ ನಮ್ಮಿ ಶಾಲೆ. ಹಾರೈಸೋಣ ಉನ್ನತಿಯತ್ತ ಸಾಗಲಿ ನಮ್ಮಿ ಶಾಲೆ. ಮುಂದೆ ನನ್ನ ಒಂದೆರಡು ಚುಟುಕುಗಳನ್ನು ವಾಚಿಸಲು ಇಚ್ಛಿಸ್ತೇನೆ. ಗುರಿ ಇರಬೇಕು ಯಾವಾಗಲೂ ನಿಖರ. ಗುರಿ ಇರಬೇಕು ಯಾವಾಗಲೂ ನಿಖರ. ಆಗ ಬಲು ಸುಲಭ ಏರಲು ಗೆಲುವಿನ ಶಿಖರ. ಆಗ ಬಲು ಸುಲಭ ಏರಲು ಗೆಲುವಿನ ಶಿಖರ. ಆ ಹಾಳು ಮೂಳು ಯೋಚನೆಗಳಿಗೆ ಹಾಕಿ ಮುಚ್ಚಲ. ಆ ಹಾಳು ಮೂಳು ಯೋಚನೆಗಳಿಗೆ ಹಾಕಿ ಮುಚ್ಚಲ. ಈ ಏಳು ಬೀಳುಗಳ ದಾಟುತ್ತಾ ಸಾಗಿ ಗೆಲುವು ನಿಚ್ಚಳ. ಈ ಏಳು ಬೀಳುಗಳ ದಾಟುತ್ತಾ ಸಾಗಿ ಗೆಲುವು ನಿಚ್ಚಳ. ಒಳಿತು ನಿಮ್ಮ ಪಾಲಿನ ಊರುಗೋಲು. ಒಳಿತು ನಿಮ್ಮ ಪಾಲಿನ ಊರುಗೋಲು. ಕೆಡುಕು ನಿಮಗೆ ಆಗಲಿದೆ ಬಾರುಕೋಲು. ಕೆಡುಕು ನಿಮಗೆ ಆಗಲಿದೆ ಬಾರುಕೋಲು. ಕನಸುಗಳಿಗೆ ಹಾಕಬೇಡಿ ಬೇಲಿ. ಕನಸುಗಳಿಗೆ ಹಾಕಬೇಡಿ ಬೇಲಿ. ಅವುಗಳೇ ಯಶಸ್ಸಿನ ಕೀಲಿ. ಅವುಗಳೇ ಯಶಸ್ಸಿನ ಕೀಲಿ.
ಸಿರಿತನ ನೋಡಿ ಬೆಳೆಸಿದ ಗೆಳೆತನ ಬಾಳದು. ಸಿರಿತನ ನೋಡಿ ಬೆಳೆಸಿದ ಗೆಳೆತನ ಬಾಳದು. ಹಿರಿತನ ನೋಡಿ ಗಳಿಸಿದ ಗೆಳೆತನ ಸೋಲದು. ಹಿರಿತನ ನೋಡಿ ಗಳಿಸಿದ ಗೆಳೆತನ ಸೋಲದು. ಇನ್ನೆರಡು ಚುಟುಕುಗಳು. ಸಾಧ್ಯವಿದ್ದರೆ ಕೊಡಬೇಕು ಹೆಗಲು. ಸಾಧ್ಯವಿದ್ದರೆ ಕೊಡಬೇಕು ಹೆಗಲು. ಜೊತೆಗೂಡಬಾರದು ಹೀಯಾಲಿಸಿ ನಗಲು. ಜೊತೆಗೂಡಬಾರದು ಹೀಯಾಲಿಸಿ ನಗಲು. ಸೋಲು ಗೆಲುವಿನ ಮೆಟ್ಟಿಲು. ಸೋಲು ಗೆಲುವಿನ ಮೆಟ್ಟಿಲು. ಬಾಳು ಸುಖ ದುಃಖಗಳ ತೊಟ್ಟಿಲು. ಬಾಳು ಸುಖ ದುಃಖಗಳ ತೊಟ್ಟಿಲು. ಬಿರಿದ ಬಳಿಕ ಉದುರುವ ತನಕವೂ ಪರಿಮಳವನ್ನು ಬೀರಿ ಧನ್ಯವಾಗುತ್ತವೆ ಹೂವು. ಬಿರಿದ ಬಳಿಕ ಉದುರುವ ತನಕವೂ ಪರಿಮಳವನ್ನು ಬೀರಿ ಧನ್ಯವಾಗುತ್ತವೆ ಹೂವು. ಹುಟ್ಟಿದ ನಂತರ ಸಾವು ಬರುವವರೆಗೂ ಸದ್ಗುಣವಂತರಾಗಿ ಬದುಕಬೇಕು ನಾವು. ಹುಟ್ಟಿದ ನಂತರ ಸಾವು ಬರುವವರೆಗೂ ಸದ್ಗುಣವಂತರಾಗಿ ಬದುಕಬೇಕು ನಾವು. ಈ ಬದುಕಿನಲ್ಲಿ ನಂಬಿಕೆಯೇ ಮುಖ್ಯ. ಈ ಬದುಕಿನಲ್ಲಿ ನಂಬಿಕೆಯೇ ಮುಖ್ಯ. ಬೆಳೆಸಿಕೊಳ್ಳದಿರಿ ಸಂಶಯಗಳ ಸಖ್ಯ. ಬೆಳೆಸಿಕೊಳ್ಳದಿರಿ ಸಂಶಯಗಳ ಸಖ್ಯ. ಎಂದಿಗೂ ನಿಲ್ಲಿಸದಿರಿ ಕಲಿಕೆ. ಎಂದಿಗೂ ನಿಲ್ಲಿಸದಿರಿ ಕಲಿಕೆ. ಅದು ಮಾತ್ರವೇ ಈ ಬದುಕಿನಲ್ಲಿ ನಿಜವಾದ ಗಳಿಕೆ. ಅದು ಮಾತ್ರವೇ ಈ ಬದುಕಿನಲ್ಲಿ ನಿಜವಾದ ಗಳಿಕೆ. ನಗುವಿಗೆ ಬೇಕಾಗಿಲ್ಲ ಕಾರಣ. ನಗುವಿಗೆ ಬೇಕಾಗಿಲ್ಲ ಕಾರಣ. ನಗುವೆಂಬುದು ಮನಸ್ಸಿನ ತೋರಣ. ನಗುವೆಂಬುದು ಮನಸ್ಸಿನ ತೋರಣ. ಇನ್ನು ಅಂದಿಗೂ ಇಂದಿಗೂ ಎಷ್ಟು ವ್ಯತ್ಯಾಸಗಳಿವೆ ಎಂದು ನನ್ನ ಒಂದೆರಡು ಚುಟುಕುಗಳಲ್ಲಿ ನಿಮ್ಮ ಮುಂದೆ ಹೇಳಲು ಇಚ್ಛಿಸ್ತೇನೆ. ಅಂದು ಅತಿಥಿ ಸತ್ಕಾರ ಮತ್ತು ಇಂದಿನ ಅತಿಥಿ ಸತ್ಕಾರಕ್ಕೆ ಎಷ್ಟು ವ್ಯತ್ಯಾಸಗಳಿವೆ ಅಂತ. ಅಂದು ನೆಂಟರು ಬಂದರೆ ಉಂಟಾಗುವ ಖುಷಿಯೇ ಬೇರೆ. ಅಂದು ನೆಂಟರು ಬಂದರೆ ಉಂಟಾಗುವ ಖುಷಿಯೇ ಬೇರೆ. ಇಂದು ನೆಂಟರು ಬರುವ ಸುದ್ದಿ ಕೇಳಿದರೆ ಗಂಟು ಮೋರೆ. ಇಂದು ನೆಂಟರು ಬರುವ ಸುದ್ದಿ ಕೇಳಿದರೆ ಗಂಟು ಮೋರೆ. ಅಂದು ಅಮ್ಮಂದಿರು ಮಕ್ಕಳಿಗೆ ಉಣಿಸುತ್ತಿದ್ದರು ಎರಡು ಬಾರಿಸಿ. ಅಂದು ಅಮ್ಮಂದಿರು ಮಕ್ಕಳಿಗೆ ಉಣಿಸುತ್ತಿದ್ದರು ಎರಡು ಬಾರಿಸಿ. ಇಂದು ನಿಮ್ಮ ಮಕ್ಕಳು ಉಣ್ಣಬೇಕಾದರೆ ಮೊಬೈಲ್ ತೋರಿಸಿ. ಇಂದು ನಿಮ್ಮ ಮಕ್ಕಳು ಉಣ್ಣಬೇಕಾದರೆ ಮೊಬೈಲ್ ತೋರಿಸಿ. ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ಪರಸ್ಪರ ಸೌಹಾರ್ದತೆ ಎಲ್ಲ ತುಂಬ ಚೆನ್ನಾಗಿತ್ತು. ಈಗ ನಮ್ಮ ಪರಿಸ್ಥಿತಿ ಅಷ್ಟಕ್ಕಷ್ಟೇ. ಅದನ್ನು ನನ್ನ ಒಂದು ಸಣ್ಣ ಚುಟುಕಲ್ಲಿ ಹೇಳಲು ನಾನು ಇಷ್ಟಪಡುತ್ತೇನೆ. ಅಂದು ತಿನ್ನಲು ಅನ್ನವಿಲ್ಲದಿದ್ದರೂ ಸಂಬಂಧಗಳು ಚೆನ್ನಾಗಿತ್ತು. ಅಂದು ತಿನ್ನಲು ಅನ್ನವಿಲ್ಲದಿದ್ದರೂ ಸಂಬಂಧಗಳು ಚೆನ್ನಾಗಿತ್ತು. ಇಂದು ತಿನ್ನಲು ಕೊರತೆ ಇಲ್ಲ, ಪ್ರೀತಿಯ ಹೊರತೆಯೂ ಇಲ್ಲ. ತಿನ್ನಲು ಕೊರತೆ ಇಲ್ಲ, ಪ್ರೀತಿಯ ಹೊರತೆಯೂ ಇಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ನಾವೆಲ್ಲರೂ ಖುಷಿಗೊಂಡೆವು ನಿನ್ನ ಸ್ವರಚಿತ ಕವನ ವಾಚನ ಕೇಳಿ. ಆದರೆ ಉದ್ದವಾಯಿತು ಬಹಳ ನಿನ್ನ ವಾಚನ. ನಿಮಗೆ ಪ್ರೀತಿ ಇರಲಿ ಶಾಲೆಯ ಮೇಲೆ. ನಾವೆಲ್ಲರೂ ನಿನ್ನ ಸ್ವರಚಿತ ಕವನವನ್ನು ನೋಡಿ ಶುಭಗೊಂಡೆವು. ನಿನಗೆ ಧನ್ಯವಾದಗಳು. ಇನ್ನು ಮುಂದೆ ಶಾರದಾ ಇವರಿಂದ ಒಂದು ತಂಡದಿಂದ ನೃತ್ಯ. ಶಾರದಾ ಮತ್ತು ತಂಡದವರು ಈಗ ವೇದಿಕೆಯ ಮುಂದೆ. ನೆಕ್ಸ್ಟ್ ತಯಾರಾಗಬೇಕು ಶರಣ್ಯ ಮತ್ತು ತಂಡ, ಜಸ್ಮಿತಾ ಮತ್ತು ತಂಡ. ಶರಣ್ಯ, ಅನನ್ಯ ಮತ್ತು ಜಸ್ಮಿತಾ. ಅದೇ प्रेम नाते पास आते, प्रेम नाते पास आते, मल्ला क्लास पोर्लो कलते, एक नाते बंजारा दिलते, ऐता कुसिन पट्टोडिट्टे, सेर्ती माता नलिपूगा इट्टे, सेर्ती माता नलिपूगा इट्टे, सेर्ती माता नलिपूगा
ಬತ್ತೆ ಬರವು ಸರವುಡು ಮಿತ್ ಬತ್ತೆ ಕಾಲೇಜಿಗೆ ಪುದರ್ ಕಣತೆ ಒಂಜಿ ಕಲ್ಲಡ ರಡ್ಡೆನ ತಲ್ತೆ ಆಯ್ನಾರೆ ಕಡನ ಆಯ್ನೆ ಪೊಲ್ತೆ ಎಲ್ಲದೇನ ಏರು ತೋತೆ ಎನಿತ ಖುಷಿಯೇ ಎನಿಕೊಂಡು ಆತೆ ಎನಿತ ಖುಷಿಯೇ ಎನಿಕೊಂಡು ಆತೆ ಗೆಂದಿಯಪ್ಪ ಗೆಂದಿಯೇ ಸೋತು ಸೋತು ಗೆಂದಿಯೇ ನೂದು ನೂದು ಮಾರ್ಕಗ ಖಾಲಿ ಒಂಜಿ ಮಾರ್ಕಗು ಮುಪ್ಪತ್ತಾಜಿ 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 ಎಂಚಿನ ಬಿಗಾರ ಹತ್ಯ ಮಾರ್ಕ್ ರೇಷನ್ ಕಾರ್ಡ್ಗೆ ಫೋಟೋ ಒಂಜಿ ಸೇರವಡೊಂದು ಎನ್ನ ಕನಸು ಪಾಪ್ಯುಲೇಷನ್ ಗೊಂಜಿ ಎನ್ನ ಎಲ್ಲಿಯ ಕೊಡುಗೆ ಕೊರಿಯರೆ ಮನಸ್ಸು ಮಂಡೆ ಬೆಚ್ಚ ಮಲ್ಪುನ ಬೊಡ್ಚಿ ಮಾತೆರೆಗುಂಡು ತಮ್ಮನದ ವನಸು ಮಾತೆರೆಗುಂಡು ತಮ್ಮನದ ವನಸು ಮಾತೆರೆಗುಂಡು ತಮ್ಮನದ ವನಸು ನಲಿಪೂಗ 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 ಇತ್ತೆ ರಿಂಗಿಚಕ ಜಿಗಿರಿಚಕ ಜಿಂಗಿಚಕ ಕೈಕಾರು ಕೊಟ್ಟೊಂದು ನಲಿಪೂಗ ಇತ್ತೆ ರಿಂಗಿಚಕ ಜಿಗಿರಿಚಕ ಜಿಂಗಿಚಕ ಮೇಕೈನ ಬಿಟ್ಟಾದ ನಲಿಪೂಗ ಇತ್ತೆ ರಿಂಗಿಚಕ ಜಿಗಿರಿಚಕ ಜಿಂಗಿಚಕ ನಲ್ತದ ನಲ್ತದ ಮಗರುಗ ಇತ್ತೆ ರಿಂಗಿಚಕ ಜಿಗಿರಿಚಕ ಜಿಂಗಿಚಕ ಬಹಳ ಅತ್ಯದ್ಭುತವಾಗಿತ್ತು ನಮ್ಮ ಶಾರದವರ ನೃತ್ಯ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳು. ಇನ್ನು ಶರಣ್ಯ, ನಮ್ಮ ಹಿರಿಯ ವಿದ್ಯಾರ್ಥಿನಿ ಶರಣ್ಯ ಮತ್ತು ಅನನ್ಯ ಇವರಿಂದ ಒಂದು ನೃತ್ಯ. ಅದೇ ರೀತಿಯಾಗಿ ಉಮಾಪ್ರಸಾದ್ ರೈ ಅವರು ನಮ್ಮ ಲೈವ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮದುವೆ ಮುಗಿದ ಮೇಲೆ ಎಲ್ಲರೂ ಸೀದಾ ಮನೆಗೆ ಹೋಗಬೇಡಿ, ಅದಕ್ಕೆ ಕೂಡ ಸ್ವಲ್ಪ ಕಾಸಿದೆ, ಅದನ್ನು ಕೂಡ ಅವರಿಗೆ ಕೊಡಬೇಕು. ಲೈವ್ ಕಾರ್ಯಕ್ರಮ ಆಗ್ತಾ ಇದೆ, ಆ ಒಂದು ಲೈವ್ ಕಾರ್ಯಕ್ರಮ ಫ್ರೀ ಆಗಿ ಅಲ್ಲ, ಅದನ್ನು ಕೂಡ ನಾವು ಅವರಿಗೆ ಕೊಡಬೇಕಾಗಿದೆ. ಯಾರೆಲ್ಲ ಅವರಿಗೆ ಹೆಸರು ಕೊಟ್ಟಿದ್ದೀರಾ ಅವರೆಲ್ಲರೂ ಕೊಡಬೇಕು ಅಂತ ನಿಮ್ಮಲ್ಲಿ ಮನೆ ಮಾಡುತ್ತಾ ಎಲ್ಲ ಮಕ್ಕಳಿಂದ ಡಾನ್ಸ್ ರಿಮಿಕ್ಸ್ ಶರಣ್ಯ ಮತ್ತು ತಂಡ, ಶರಣ್ಯ ಅಂಡ್ ಅನನ್ಯ, ಶರಣ್ಯ ಅನನ್ಯ. ಶರಣ್ಯ ಅರಣ್ಯ ಬರಬೇಕು. ಬಂದ್ರ ಸರ್ ಬಂದ್ರ ಕೆಳಗಡೆ ನಾನು ಮಾಡ್ತೇನೆ, ಯಾರು ಮಾಡಿದ್ರು जब हिट तू पहाड़ी बाटोमा छम छमा पायल घुंगरू बजन प्यार कुटमा लाल प्यार कंगना हाथ में चूड़ी छनहरा लाल प्यार कंगना हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा चाट खाती है बाती बन के रात
अगर हमें क्या मत तुम मुझको मिली है ये है मेरी किस्मत கண்ணா என்னுய கண்ணா எச்சல்ல கண்ணா உனக்காகவே நான் வாழ்வேனா உன் கூட இருக்கும் ஒவ்வொரு நொடியும் சந்தோஷத்தை நான் காண்பேனா भले किया छैया रे अब करता था तैयार रमैया वस्तावैया रामैया हे वस्तावैया हैया हो रामैया हे वस्तावैया हो रामैया हे वस्तावैया हैया हो रामैया What chumka? What chumka? What chumka? What chumka? Pretty lady, pretty lady, pretty lady. I wanna boom bang bang with your body, yo. We gonna rock it up before we take it slow, girl. Let me rock you like a rodeo. Gonna be a bumpy ride. Drop it like a show. ಇದಲ್ಲ ಅದು Ova duša nema dom, crne zore, sveće gore. Vatra. Oj. Moje more, moje more, moje more, moje more. Moje more, moje more, moje more. ಬಹಳ ಅತ್ಯದ್ಭುತವಾಗಿತ್ತು. ಈಗ ಮೆಸ್ಕಾಂ ವಿಶ್ವನಾಥ್ರವರು ಎಲ್ಲಿದ್ದಾರೆ? ಮೆಸ್ಕಾಂರವರು ಕರೆಂಟ್ ಮಾತ್ರ ಎಲ್ಲ ಕೊಡುದು, ಒಂದು ಹಾಡನ್ನು ಕೂಡ ಕೊಡ್ತಾರೆ. ಈಗ ದಯವಿಟ್ಟು ಬೇಗನೆ ಬಂದು ಮುಗಿಸ್ಬೇಕು. ಅನಂತರ ಜಸ್ಮಿತಾ ಮತ್ತು ತಂಡ ರೆಡಿಯಾಗಿರ್ಬೇಕು. ವಿಶ್ವನಾಥ್ ಮೆಸ್ಕಾಂ ನಾವು ಈಗ ಮುಗಿತದೆ ಅಂತ ಕಾಯ್ತಾ ಇರ್ತೇವೆ, ಆದರೆ ಅದು ಉದ್ದ ಆಗ್ತಾ ಇದೆ. ಹಲೋ, ಈಗ ವಿಶ್ವನಾಥ್ ಮೆಸ್ಕಾಂ ವಿಶ್ವನಾಥ್ರವರು ಈಗ ನಮ್ಮ ಮುಂದೆ.
ಏನು ಸಮಸ್ಯೆ ಆಗಿದೆ? ರೆಡಿಯಾ? ಇಲ್ಲದರಲ್ಲಿ ಜಸ್ಮಿತಾ ಮತ್ತು ತಂಡ ರೆಡಿಯಾಗಿದ್ದಾರೆ. ಯಾರು ನೀನು ರಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳುವ ಚೆಲುವೆ ಚಲುವಿನ ಹೂವೆ. ನನ್ನಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ತುಂಬಿಕೊಂಡಿತಂತೆ. ಯಾರು ನೀನು ರಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳುವ ಚಲುವೆ ಚಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಹಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಎಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿಯನ್ನು ನೋಡು, ಎಣ್ಣೆ ಸಂಗೀತವೆಂದು ಹಾಡು. ರಪ ಪಾಪ ಬೋರ ಪಾಪ ಬೋರ ಪಾಪ ಜಾಲಿ ಮಾಡೋ ಲೈಫಲ್ಲಿ ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು. ಯಾರೆ ನೀನು ರಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವ ಚಲುವೆ ಚಲುವಿನ ಹೂವೆ. ಹುಡುಗಿರ್ಗೆ ನಾನೇ ರಜ ನಾನು, ಹುಡುಗಿರ್ಗೆ ಖದಿಮ ಕಳ್ಳ ನಾನು. ಒಳೆಯ ಅಂತಕ ನಾನು ಕೇಳಿ ನೋಡು, ಲೋಕವೆಲ್ಲ ನನ್ನ ಪಾಕೆಟ್ನಲ್ಲಿ, ಸ್ನೇಹವೆಂಬ ಲವ್ಲಿ ರಾಕೆಟ್ನಲ್ಲಿ ತೇಲಿ ಹಾಡೋ ಪ್ರೇಮಿ ನಾನು. ಶಬಾಬಾಬ ಬರ ಬಾಬಾ ಬೋರ ಬಾಬಾ ಕಳಿ ನನ್ನ ಪ್ರೇಮಿಗಳೇ, ಈ ಪ್ರೀತಿ ಅಭಿಮಾನ ಎಂದೆಂದು ನನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವ ಚಲುವೆ ಚಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸಂಗೀತ, ಸೌಂದರ್ಯ ಹೆಣ್ಣಲ್ಲಿ ಕೂಡಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತಂತ. ರಾಪ ರಾಪ ಶಬ. ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಕೂಡಿಕೊಂಡಿತಂತೆ ಸಂಗೀತ. ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವ ಚಲುವೆ ಚಲುವಿನ ಹೂವೆ. ಸೌಗಂಧ ಹೇಳುವ ಚಲುವೆ ಚಲುವಿನ ಹೂವೆ.
ಥ್ಯಾಂಕ್ ಯು, ಧನ್ಯವಾದಗಳು. ಇಷ್ಟೊಂದು ಸುಂದರಾಂಗ ಎಲ್ಲಿದ್ದೆ ಅಂತ ನಾವೆಲ್ಲ ನೋಡ್ಲೇ ಇಲ್ಲ. ಕರೆಂಟ್ ಕೊಡುದು ಬಿಟ್ಟು ಹಾಡನ್ನು ಚೆನ್ನಾಗಿ ಹಾಡಿದಿರಿ ವಿಶ್ವನಾಥ, ನಿಮಗೆ ಅಭಿನಂದನೆಗಳು. ಇನ್ನು ಮುಂದೆ ಜಸ್ಮಿತಾ ಮತ್ತು ತಂಡದವರಿಂದ ಒಂದು ನೃತ್ಯ. ಜಸ್ಮಿತಾ ಮತ್ತು ತಂಡ ನಮ್ಮ ಹಿರಿಯ ವಿದ್ಯಾರ್ಥಿನಿಯರು, ಇವರಿಗೆ ಜೋರಾಗಿ ಚಪ್ಪಾಳೆ ಬರಲಿ. ಜಸ್ಮಿತಾ, ಶರಣ್ಯ, ಹನ್ನೆರಡು ಗಂಟೆ ಆಯ್ತು, ಸ್ವಲ್ಪ ಏನೋ ಉಪದ್ರ ಉಂಟಾ ಅಂತ. ಬಿಸಿಲಲ್ಲಿ ನಂಗ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು ಬಿಸಿಲಲ್ಲಿ ನನ್ಗ್ಯಾಕೆ
ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು ನನ್ನ ಎದುರಿಗೆ ಅಲಾರಾಮು ಇಟ್ಟಳು ಹೃದಯ ಒಂಟಿ ತುಪ್ಪಲು ಅದಕ್ಕೆ ಕಾಲು ಇಟ್ಟಳು ಸ್ವಲ್ಪ ಸ್ಮೈಲು ಚೆಲ್ಲಲು ಕಣ್ಣಿಗೆ ಕೆಲಸ ಕೊಟ್ಟಳು Was a ship that put to sea. ಇದಲ್ಲ ಅದು ನನ್ನ ಜೀವನ ನಿನ್ನ ಕೈ ಕಂಪಾರೆ ಕಂಪಾರೆ ಮಾರೆ 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 ಕಂಪಾರೆ 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 ಮಾರೆ 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 ಕಂಪಾರೆ 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 ಮಾರೆ 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 ಕಂಪಾರೆ 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 ಮಾರೆ 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 ಎಂದು ಬಣ್ಣವಾಗಿದೆ ಮುಂದಿನ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ ಅಯ್ಯಯ್ಯೋ ತೆಚ್ಚಿ ಕುಳಿತಾಳ ನಾನು ನಮ್ಮ ಕನಸಲ್ಲಿ ಉದ್ದಾಡಿ ಪಚ್ಚ ಕುಳಿತಾಳಲ್ಲಾರೆ ಅನುಶ್ರೀ, ಮಾಲಾಶ್ರೀ, ಉಮಾಶ್ರೀ ಹಾಡು ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಉಮಾಶ್ರೀ ಅವರು, ಅನುಶ್ರೀ ಅವರು, ಮಾಲಾಶ್ರೀ ಅವರು. ಇಲ್ಲಿಗೆ ನಮ್ಮ ಅಧಿಕೃತವಾದಂಥ ಹೆಸರು ನೋಂದಾಯಿಸಲ್ಪಟ್ಟ ಎಲ್ಲ ನೃತ್ಯಗಳು ಕೊನೆಗೊಂಡಿವೆ. ಈಗ ಯಾರು ಶಾರದಾರವರು ರೆಡಿ ಇದ್ದೀರಾ? ಯಾರು ಶಾರದಕ್ಕನವರು ಮಾಡ್ತೀರಾ? ಗುರುಪ್ರಿಯನವರು ಇಲ್ಲಿ ಹೆಸರುಗೂಡಿ, ದಯವಿಟ್ಟು ಹೆಸರುಗೂಡಿ. ಇಲ್ಲಿ ನಾವು ಕೊನೆಯದ್ದು ಅಂತ ಗ್ರಹಿಸ್ತಿರ್ತೇವೆ. ಶಾರದಾ ಅವರು ಶಾರದಾ ಮತ್ತು ತಂಡದವರು ಕೂಡಲೇ ವೇದಿಕೆಗೆ ಬರಬೇಕು. ದಯವಿಟ್ಟು ಶಾರದಾ ಮತ್ತು ತಂಡ. ಶಾರದಕ್ಕ ಅಮ್ಮ
ಅತ್ಯದ್ಭುತವಾದಂಥ ಯಕ್ಷಗಾನ ನೃತ್ಯ. ಇವರಿಗೆ ಯಕ್ಷಗಾನ ನೃತ್ಯ ಕಲಿಸಿದ ಗುರುಗಳು ಯಾರಂತ ಹುಡುಕಬೇಕಷ್ಟೇ. ಆದರೂ ಅತ್ಯದ್ಭುತವಾಗಿತ್ತು. ಎಲ್ಲರೂ ಒಮ್ಮೆ ಜೋರಾದ ಚಪ್ಪಾಳೆ ಕೊಡಿ ಶಾರದಾ ಮತ್ತು ತಂಡಕ್ಕೆ. ಈಗ ಕೊನೆಯದಾಗಿ ಗುರುಪ್ರಿಯ ಇವರಿಂದ ಒಂದು ಹಾಡು. ನಮ್ಮ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಗುರುಪ್ರಿಯ ಕಾಮತ್ ಈಗ ಗುರುಪ್ರಿಯ ಕಾಮತ್ರವರಿಂದ ಒಂದು ಹಾಡು ಈಗ ನಮ್ಮ ಮುಂದೆ. ಹಲೋ, ಮೊದಲನೇದಾಗಿ ಇಲ್ಲಿ ನಮ್ಗೆ ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಅವಕಾಶವನ್ನು ಕೊಟ್ಟಿದ್ದೀರಿ. ಶಾಲೆಯ ಮಕ್ಕಳಿಗೆ ಕಲಿಸ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಆದ ಕಾರಣ ಶಾಲಾ ಎಲ್ಲ ಶಿಕ್ಷಕರಿಗೆ, HM ಹಾಗೆಯೇ ಎಲ್ಲ SDMC ಅವರಿಗೆ ಹಾಗೆ ಊರವರಿಗೆ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇದು ಮಾತೆಲ್ಲ ಒಂದು ಲಾಸ್ಟ್ ಒಂಜಿ ಪದಕ್ಕೆ ಡ್ಯಾನ್ಸ್ ಮಾಡ್ಕೊಡು ಅನ್ಸೋನೆ ನಿಕ್ಕಲ್ಲ ಎಂಕ್ಲ ಜೊತೆಗೆ ಪದ ಬರೋಡು. ರೆಡಿ ಉಲ್ಲರ ಅದ ಅಪಗಂಡ ತಾಸಿದ ಬಿಟ್ಟು ಪದ ಬನ್ಕನ
ಓಕೆ. ನೀವು ಎಲ್ಲಿದ್ದೀರೋ ಅಲ್ಲಿ ನಿಂತು ಡ್ಯಾನ್ಸ್ ಮಾಡಿ, ಅವರು ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡ್ತಾರೆ. పొర్లుతూ ఎలా ఆసేద కన్నడు ఊరుద పొన్నులు తెలిపున పొర్లుతూ ఎలా తాస్యద పెట్టుకు ఆసేద కన్నడు ఊరుద పొన్నులు తెలిపున పొర్లుతూ ఎలా అరే హో గయా మే దీవానా బల నలిపు గయా ఓ జవానా ನನ್ನ ಭಾರಿ ಜಾಲಿಯ ನಮ್ಮನಿది ನನ್ನ ತಾಸದ ಬಿಟ್ಟದ ಊರದ ಪಿಲಿಕುಲು ನಲಿಪುನ ಪರ್ಲುತೂಯನ ಆಸದ ಕಣ್ಣಡು ಊರದ ಪೊಣ್ಣುಲು ಮಿಲಿಪುನ ಮರ್ಲುತೂಯನ ಉಲ್ಲಾಸದ ಈ ಮೆರವಣಿಗೆ ಊರೊರ್ಮೆ ಕನಕರಿಗೆ ನಮ್ಮ ಊರ ಸಿಂಗಾರ ಆಂಡು ಈ ಭೂಮಿಡ ಬಂಗಾರ ಬುಲೆಂಡು ನನಲಾಗ ಪಾಡುದು ನಲಿಪುನ ಸಮ ತಾಸೆ ತಪ್ಪಿಗೂ ಊರದ ಪಿಲಿಕುಲು ನಲಿಪುನ ಪೊರ್ಲುತುಯನ ಆಸೆದ ಕಣ್ಣಡು ಊರದ ಪಣ್ಣುಲು ತಲಿಪುನ ಮರ್ಲುತುಯನ ಸ್ವರ ತಂಬರೆದ ಚಂದದ ಓಲಗಗೆ ನಮ್ಮ ಪೂರ ಒಂಜಾಂಡ ಬದುಕು ಬೇದ ಭಾವ ದೂರಾಂಡ ಬರಿಕು ನನ್ನ ಸಾರ ಜನ್ಮನು ಕಳೆವಡು ಮೂಲೆ ಕಸೆತ ಪೆಟ್ಟಗು ಊರದ ಪಿಲಿಕುಲು ನಲಿಪುನ ಪರ್ಲುತುಯನ ಹಸೆದ ಕಣ್ಣಡು ಊರದ ಪಣ್ಣು ತಿಳಿಪುನ ಮರ್ಲುತುಯನ ತಾಸದ ಪೆಟ್ಟಗು ಊರದ ಪಿಲಿಕು ನಲಿಪುನ ಪರ್ಲುತುಯನ ಹಸೆದ ಕಣ್ಣಡು ಊರದ ಪಣ್ಣು ತಿಳಿಪುನ ಪರ್ಲುತುಯನ. ಥ್ಯಾಂಕ್ ಯು. ಧನ್ಯವಾದಗಳು ಗುರುಪ್ರಿಯ ಅವರಿಗೆ ಮತ್ತು ತಂಡಕ್ಕೆ. ಈಗ ನಮ್ಮ ಶಾಲಾ ಮುಖ್ಯ ಗುರುಗಳು ಮತ್ತು STMC ಅಧ್ಯಕ್ಷರು ವೇದಿಕೆ ಬರಬೇಕು. ಗುರುಪ್ರಿಯ ಅವರನ್ನೊಂದು ಗೌರವಿಸಬೇಕಂತ ವಿನಂತಿ ಮಾಡ್ತೇವೆ. ಎಲ್ಲರಿಗೆ ನಡುರಾತ್ರಿಯ ಬೆಳಕರಿತಾ ಇದೆ. ಶುಭ ಮುಂಜಾನೆ ಅಂತ ತಿಳಿಸ್ತಾ ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಇಲ್ಲಿ ಕೂತ್ಕೊಳ್ಳಿಕ್ಕೆ ಪ್ರೋಗ್ರಾಮ್ ನೋಡ್ಲಿಕ್ಕೆ ಪ್ರೋಗ್ರಾಮ್ ಇಲ್ಲ ಅಂತ ಆಗಿದೆ. ಮನೆ ಹೋಗಿ ಮಾಡೋದಾದ್ರೂ ಏನಿದೆ. ಹಾಗಾಗಿ ಎಷ್ಟೊತ್ತು ನೀವು ಇರ್ತೀರ ಅಷ್ಟೊತ್ತಿಗೆ ನಾವು ಪ್ರೋಗ್ರಾಮ್ ಕೊಡ್ತಾ ಇರ್ತೇವೆ. ಮುಕ್ತ ನೀವು ನಿಂತಲ್ಲಿಯೇ ಕುಣಿಯೋದಾದ್ರೆ ಯಾವ DJ ಬೇಕಾದ್ರೂ ಹಾಕ್ತೀವಿ, ಯಾವ ವೇದಿಕೆಗೆ ಬಂದು ಕುಣಿಲಿಕ್ಕಿಲ್ಲ. ಈಗ ನಮ್ಮ ಶಾಲೆ ವಾರ್ಷಿಕೋತ್ಸವಕ್ಕೆ ಅದ್ಭುತವಾಗಿ ನೃತ್ಯ ಸಂಯೋಜನೆ ಮಾಡಿ ನಮ್ಮ ನಿಮ್ಮೆಲ್ಲರ ಮನಸ್ಸನ್ನ ಮುದಗೊಳಿಸಿದಂತಹ ಶ್ರೀಮತಿ ಗುರುಪ್ರಿಯ ಹಾಗೂ ತಂಡ ಇವರನ್ನ ಶಾಲೆ ವತಿಯಿಂದ SDMC ಅವರು ಮತ್ತು ಹಿರಿಯ ವಿದ್ಯಾರ್ಥಿ ಸಂಘ ಹಾಗೂ ನಮ್ಮ ವಾರ್ಷಿಕೋತ್ಸವ ಸಮಿತಿಯ ಸಂಚಾಲಕರು ಇವರೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಸಣ್ಣ ಪ್ರಮಾಣದಲ್ಲಿ ಸನ್ಮಾನಿಸ್ತಾ ಇದ್ದೇವೆ.
ಮೇಡಮ್ ನಿಮ್ಮ ತಂಡದೊಂದಿಗೆ ವೇದಿಕೆಗೆ ಬರಬೇಕು. ಪ್ಲೀಸ್ ಕಮ್. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೊನ್ನೆಯಿಂದ ಗುರುಪ್ರಿಯ ಕಾಮತ್ ಅವರೊಂದಿಗೆ ನಮ್ಮ ಶಾಲೆಯ ಗೌರವ ಶಿಕ್ಷಕರಾದಂಥ ಮೋಕ್ಷ ಜೇರೈ, ಹರ್ಷಿನಿ ಮತ್ತು ಅಶ್ವಿನಿ ಇವರು ಇವತ್ತು ಕೂಡ ಮೊನ್ನೆ 1 ತಿಂಗಳಾಯಿತು ಅವರೊಂದಿಗೆ ಭಾಗವಹಿಸ್ತಾ ಇದ್ದಾರೆ ಮತ್ತು ಮಕ್ಕಳೊಂದಿಗೆ ತರಬೇತಿ ಕೊಡ್ತಾ ಇದ್ದಾರೆ. ವೀಣಾ ಮೇಡಮ್, ಹರ್ಷಿನಿ, ಮೋಕ್ಷ, ಅಶ್ವಿನಿ ಇವರೆಲ್ಲರಿಗೂ ಕೂಡ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳು. ಇವತ್ತು ಕೂಡ ಆಗದಿಂದ ಇಲ್ಲಿಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂಥ ಅಶ್ವಿನಿ ಮತ್ತು ಮೋಕ್ಷ ಹಾಗೂ ಹರ್ಷಿನಿ, ವೀಣಾ ಇವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಕಾರ್ಯಕ್ರಮ ಇಲ್ಲಿಗೆ ಸಮಾಪ್ತಿಯಾಗುತ್ತದೆ ಅಂತ ನಮ್ಮ ಸಂಚಾಲಕರು ಈಗಾಗಲೇ ಘೋಷಣೆ ಮಾಡಿದ್ದಾರೆ.